आदौ देवकी देवी गर्भजननौ गोपी प्रेवर्तनौ माया पूतनी जीवित पारणौ गोवर्धनोद्धारणौ कंसश्चेदन कौरवादिपतनौ कुन्ती सुता पालनौ एतद्भागवतस्य पुराण पुण्यकथनौ श्रीकृष्ण लीलामृतौ हे गजे
ಹೇ ಗೋಪಿ ಜನನಾಥ ಪಾಲಯ ಪದೋ ಧ್ಯಾಯಾಮಿ ಚಿತ್ತೆ ಸದಾ ಆ
ಕರದೊಳ್ಳು ಗಜಮುಖ ನಿನ್ನ ಪಾದವ ನಿನೇವಿ ಗಜಮುಖ ನಿನ್ನ ಪಾದವ ನಿನೇವಿ ಮೂಷಿಕವಾಹನ ಮೋದಕ ಹಸ್ತ ಮೂಷಿಕವಾಹನ ಮೋದಕ ಹಸ್ತ ಶ್ವಾಸ ಅಂಕುಶಧಾರ ಪರಮ ಪವಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಲಂಬಿತ ಪುತ್ರ
ವಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ ದೇವಾ ದೇವರ ದೇವ ದೇವಾ ದೇವೋ ದೇವಾ ದೇವರ ದೇವ ದೇವಾ ಓ ದೇವ ದೇವರ ದೇವ ನೀನಹುದು ಓ
ಗಂಗಾತರಂಗ ಕಮನೀಯ ಜಟಾಕಲಾಪೋ ಗೌರಿ ನಿರಂತರ ವಿಭೂಷಿತ ವಾಮಭಾಗ ನಾರಾಯಣ ಪ್ರಿಯ ಅನಂಗ ಮದಪಾರ ವಾರಣಾಸಿ ಪುರಪತಿ ಭಜೆ ವಿಶ್ವನಾಥ ವಾರಣಾಸಿ ಪುರಪತಿ ಭಜೆ ವಿಶ್ವನಾಥ ಇವ ಬಲೋ ಜಾ
आदिलक्ष्मी सर्वशक्त्यैक्यजो आदिलक्ष्मी सर्वशक्त्यैक्यजो वरमहारण्या पुरदी परम ज्योतिर्लिंगदी ಮಾರವೈರ್ಯು ಬರೆದ ಶ್ರೀ ಚಕ್ರದೊಳು ನೆನೆಸಿ ಮಾರವೈರ್ಯು ಬರೆದ ಶ್ರೀ ಚಕ್ರದೊಳು ನೆನೆಸಿ ಮಾರವೈರ್ಯು
ಮೂಕಾಂಬಿಕೆಯೋ ಬ್ರಹ್ಮಲಿಂಗೇಶ್ವರನ ಸ್ಥಾಪಿಸಿದ ಕಥೆಯ ನಾನರಿವೆ. ಆ ದೇವಿ ಮೂಕಾಂಬಿಕೆಯು ಬ್ರಹ್ಮಲಿಂಗೇಶ್ವರನ ಸ್ಥಾಪಿಸಿದ ಕಥೆಯ ನಾನರಿವೆ. ಜಗತಾ ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಸತ್ಯಂ ಶಿವಂ ಸುಂದರಂ. ಪಾರ್ವತಿ, ನೋಡಿದೇನೆ ನಮ್ಮದಾದಂತ ಈ ಕೈಲಾಸದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳ ಬಗ್ಗೆ ಗಮನ ಹರಿಸುತ್ತಾ ಇರುವಾಗ ನೋಡಿದೇನೆ ಒಂದೆಡೆಯಲ್ಲಿ ಸೃಷ್ಟಿಕರ್ತ ನೆಲೆಸಿಕೊಂಡಂತ ಬ್ರಹ್ಮದೇವ ಶಾರದಾ ಜೊತೆಯಲ್ಲಿ, ಮತ್ತೊಂದೆಡೆಯಲ್ಲಿ ವೈಕುಂಠವಾಸಿ ಎನಿಸಿಕೊಂಡಂತ ಹರಿ ಲಕ್ಷ್ಮೀ ಸಹಿತವಾಗಿ ಬಲ್ಲವರು ತಿಳಿದವರು ಮುನಿ ಗಣಗಳು ದೇವಾನು ದೇವತೆಗಳು ಅಷ್ಟೇ ಮಾತ್ರವಲ್ಲ, ಮತ್ತೊಂದೆಡೆಯಲ್ಲಿ ಗಣಪ ವೀರಭದ್ರ ನಂದಿ ಇಂಥ ಒಂದು ಸಭೆಯಲ್ಲಿ, ವಿಶೇಷವಾದಂತಹ ಸಭೆಯಲ್ಲಿ ಇಂದು ನಾವು ಯೋಚಿಸುತ್ತಾ ಇರುವುದು ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಜಿಜ್ಞಾಸೆ ಎನ್ನುವುದು ಕಂಡು ಬರುವುದು ಸ್ವಾಭಾವಿಕ. ಹಾಗೆಯೇ ಅಂತ ಒಂದು ಜಿಜ್ಞಾಸೆ ಎನ್ನುವುದು ಕಂಡು ಬಂದಿದ್ದೆ ಹೌದಂತಾದ್ರೆ ಇಂದಿನ ಸಭೆಯಲ್ಲಿ ಪ್ರಶ್ನೆಯ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದೆ ಹೌದಂತಾದ್ರೆ ಸಮರ್ಪಕವಾದಂತಹ ಉತ್ತರವನ್ನು ನಾವು ನೀಡುವುದಕ್ಕೆ ಸಿದ್ಧರಾಗಿದ್ದೇವೆ. ಯಾರು ಬೇಕಾದರೂ ಯಾವ ವಿಚಾರದ ಬಗ್ಗೆ ಕೇಳಿಕೊಳ್ಳಬಹುದು. ಈ ರಜತಾದ್ರಿ ಸಭೆಯಲ್ಲಿ ನಿನ್ನ ತಂದೆ ಆಡಿರುವಂತ ಮಾತು ಯಾರಿಗಾದರೂ ಜಿಜ್ಞಾಸೆ ಉಂಟಾದಲ್ಲಿ ಸಾನ್ನಿಧ್ಯದಲ್ಲಿ ಪ್ರಶ್ನೆ ಮಾಡಬಹುದು ಎನ್ನುವುದಾಗಿ ನಿಜ. ಆದ್ರೆ ಯಾರು ಮುಂದೆ ಬರಲಿಲ್ಲ. ಸತ್ಯ. ನೀನು 3 ಹೆಜ್ಜೆ ಮುಂದೆ ಬಂದವನಿದ್ದೀಯ. ಹಾಗಾಗಿ ನಿನ್ನ ಮುಖವನ್ನು ನೋಡಿದಾಗ ಏನೋ ಪ್ರಶ್ನೆ ಉದ್ಭವ ಆಗಿದೆ ಎನ್ನುವುದಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಹೌದಾ? ಹಾಗಾಗಿ ನಿನ್ನಲ್ಲಿ ಮೂಡಿರೋ ಪ್ರಶ್ನೆಯಾಗಿ ಉಳಿಯಬಾರದಾನೆ. ಹಾಗಾಗಿ ನೀನು ಕೇಳುವಂತ ಪ್ರಶ್ನೆ ತಂದೆಯಿಂದ ಬರುವಂತ ಉತ್ತರ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ. ಕೇಳು ಮಗು. ನಾರದಿರಿ, ಉಪಬಣರಾಗಿರುವಂತ ನಿಮಗೆ ದಕ್ಷ ಬ್ರಹ್ಮರಿಂದ ಬಂದಂತ ಶಾಪವನ್ನೇ ವರವಾಗಿಸಿಕೊಂಡು ಮಹತಿಯನ್ನು ವೀಣೆಯನ್ನು ಮೀಟುತ್ತಾ ಲೋಕ ಕಲ್ಯಾಣಕ್ಕಾಗಿ ಸದಾ ತಿರುಗಾಟ ಮಾಡುವವರು. ಬಾಯೆಂದರೆ ಬರುವವರಲ್ಲ, ಬರಬೇಡಿ ಅಂತ ಹೇಳಿದರೆ ಬಾರದೇ ಇರುವವರಲ್ಲ. ಲೋಕಮುಖದಲ್ಲಿ ನಿಮ್ಮನ್ನು ಇನ್ನೊಂದು ರೀತಿಯಲ್ಲಿ ಕರೆಯುವುದುಂಟು. ನಾರದು ಒಬ್ಬರು ಕಲಾಪ್ರಿಯ ಎನ್ನುವುದಾಗಿ. ಅದರ ಅರ್ಥ ಏನು? ಕ ಅಂತ ಹೇಳಿದ್ರೆ ಕಮಲ ಸಂಭವ, ಲ ಅಂತ ಹೇಳಿದ್ರೆ ಲಕ್ಷ್ಮೀ ರಮಣ, ಹ ಅಂತ ಹೇಳಿದ್ರೆ ಹರಪ್ರಿಯ, 3 ಮೂರ್ತಿಗಳ ಪ್ರೀತಿಗೆ ಪ್ರಾರ್ಥರಾದವರು ಎಂದರ್ಥ. 3 ಮುಕ್ಕಾಲುಗಳಿಗೆ 3 ಲೋಕವನ್ನು ಸಂಚರಿಸುವಂತ ನೀವು ನನ್ನ ಮನಸ್ಸಿನಲ್ಲಿ ಹುಟ್ಟಿರುವ ಪ್ರಶ್ನೆಯನ್ನು ಅರ್ಥವಿಸಿಕೊಂಡಿದ್ದೀರಿ. ನೀವು ಮಾತ್ರ ತಿಳಿಯುವುದಲ್ಲ, 3 ಲೋಕಕ್ಕೆ ತಿಳಿಬೇಕಂತಾದ್ರೆ ತಂದೆಯಲ್ಲಿ ಹೋಗಿ ಪ್ರಶ್ನೆ ಮಾಡ್ತೇವೆ. ಸೋಮಶೇಖರನಲ್ಲಿ ವಿನಯಾನು ಬೆಸಗೊಂಡು
ಮತ್ತೊಮ್ಮೆ ಪವಿತ್ರವಾದ ಪಾದಗಳಿಗೆ ವಂದಿಸಿಕೊಳ್ತಾರೆ. ಶುಭವಾಗಲಿ ಮಗನೇ. ಈ ಉತ್ತಮವಾದಂತ ರೈತಾದ್ರಿ ಸಭೆಯಲ್ಲಿ ನಿಮ್ಮ ಮಗನಾಗಿರುವಂತಹ ಈ ಸುಬ್ರಹ್ಮಣ್ಯನಿಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸಿದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಪ್ಪ. ಕೇಳು ಮಗನೇ. ಅಪ್ಪ, ಒಂದನೇ ಪ್ರಶ್ನೆ, ಈ ಪ್ರಪಂಚದಲ್ಲಿ ಅದೆಷ್ಟೋ ದೇವಿಗಳ ಶಕ್ತಿ ಇದ್ದರು, ಕೊಲ್ಲೂರು ದೇವಿ ಶಕ್ತಿ ಹೆಚ್ಚಿನದಂತೆ ಅದ್ವಿತೀಯದಂತೆ, ಇದಕ್ಕೆ ಕಾರಣವೇನಪ್ಪ? ಎರಡನೇ ಪ್ರಶ್ನೆ, ಮಹಾರಣ್ಯಪುರವೇ ಕೋಲಾವನವೆನಿಸಿಕೊಂಡು ಮುಂದೆ ಪ್ರಚಲಿತ ಕಾಲದಲ್ಲಿ ಕೊಲ್ಲೂರು ಎನಿಸಿಕೊಂಡಿದೆಯಂತೆ, ಇದಕ್ಕೆ ಕಾರಣವೇನಪ್ಪ? ಮೂರನೇ ಪ್ರಶ್ನೆ, ಕೋಲಾವನದಲ್ಲಿ ಉದ್ಘಾಟಿಸಿದಂತಹ ಜ್ಯೋತಿರ್ಲಿಂಗದಲ್ಲಿ ಅದೆಷ್ಟೋ ದೇವಿಗಳ ಶಕ್ತಿ ಅಡಕವಾಗಿದ್ದರು, ಅಲ್ಲಿನ ಅತಿದೇವತೆಯನ್ನು ಕೊಲ್ಲೂರು ಮೂಕಾಂಬಿಕೆ ಎನ್ನುವುದಾಗಿ ಕರೀತಾ ಇದ್ದಾರಂತೆ, ಇದಕ್ಕೆ ಕಾರಣವೇನಪ್ಪ? ನಾಲ್ಕನೇ ಪ್ರಶ್ನೆ, ಏನು ಕಂದ? ಪುಣ್ಯಕ್ಷೇತ್ರವಾಗಿರುವಂತಹ ಕೊಲ್ಲೂರಿಗೂ ಪುಣ್ಯಕ್ಷೇತ್ರವಾಗಿರುವಂತಹ ಮಾರಣಕಟ್ಟೆಗೂ ಅದೇನು ನಿಕಟವಾದಂತ ಸಂಬಂಧವಿದೆಯಂತೆ, ಇದಕ್ಕೆ ಕಾರಣವೇನಪ್ಪ? ಹಾಗೂ ಬ್ರಹ್ಮಲಿಂಗೇಶ್ವರನ ಮಹಿಮೆ ಏನಪ್ಪ? ಇದು ನಿಮ್ಮ ಮಗನ ಕೊನೆಯ ಪ್ರಶ್ನೆ. ಕಂದ, ಅಪ್ಪ, ತುಂಬಿದಂತಹ ಸಭೆಯಲ್ಲಿ ಬಲ್ಲವರು ತಿಳಿದವರು ಎಲ್ಲವರು ಇರುವಂತಹ ಈ ಕಾಲದಲ್ಲಿ 3 ಹೆಜ್ಜೆ ಮುಂದೆ ಬಂದಂತ ನೀನು ಕೇಳಿದಂತಹ ಪ್ರಶ್ನೆ, ಎಲ್ಲಾ ದೇವಿಯ ಶಕ್ತಿಗಿಂತಲೂ ಕೊಲ್ಲೂರು ಮೂಕಾಂಬಿಕೆಯೇ ದೇವಿಯ ಶಕ್ತಿ ಎನ್ನುವುದು ಅಧಿಕ ಆಗುವುದಕ್ಕೆ ಕಾರಣ ಏನು ಎನ್ನುವ ಏನಪ್ಪ ಮಗನೇ? ಅಪ್ಪ, ಒಂದೊಂದು ಕಾಲದಲ್ಲಿ ಆದಿಮಾಯಾಗಿ ನೆಲೆಯಾಗಿರುವಂತ ಕೊಲ್ಲೂರು ಮೂಕಾಂಬಿಕೆಯ ದೇವಿ ಶಕ್ತಿ ಹೆಚ್ಚಿಸುವುದಕ್ಕೆ ಕಾರಣ ಎಲ್ಲಾ ದೇವಿಯ ಶಕ್ತಿಯು ಕೇಂದ್ರೀಕೃತವಾಗಿ ಕೊಲ್ಲೂರಿನಲ್ಲಿ ನೆಲೆಯಾಗಿರುವಂತ ಕಾರಣಕ್ಕೋಸ್ಕರವಾಗಿ ಕೊಲ್ಲೂರಿನ ಮೂಕಾಂಬಿಕೆ ದೇವಿಯ ಶಕ್ತಿಯೇ ಅಧಿಕ ಆಗುವುದಕ್ಕೆ ಕಾರಣವಾಗಿ ಹೋಯಿತು. ಹೌದೇನಪ್ಪ? ಒಂದು ವಿಚಾರವನ್ನು ಕೇಳಿದೆಯಲ್ಲ, ಏನಪ್ಪ? ಕೊಲ್ಲೂರಿಗೂ ಮತ್ತು ಮಾರಣಕಟ್ಟೆಗೆ ಇರುವಂತಹ ಸಂಬಂಧ ಏನು? ಹಾಗೆ ಏನಪ್ಪ? ಕೊಲ್ಲೂರಿಗೂ ಮತ್ತು ಮಾರಣಕಟ್ಟೆಗೆ ಇರುವಂತಹ ಸಂಬಂಧ ಏನು ಅಂತ ಕೇಳಿದ್ರೆ ಏನು? ತಾಯಿ ಮಗನ ಸಂಬಂಧ. ಆಹಾ, ಸಂಬಂಧ ಯಾವ ರೀತಿ ಅಂತ ಕೇಳಿದ್ರೆ, ಯಾವ ರೀತಿ? ಬೆಲ್ಲದಲ್ಲಿರುವಂತಹ ಸಿಹಿಯನ್ನು ಹೇಗೆ ಬದಲಾಯಿಸಲು ಅಸಾಧ್ಯವೋ ಅದೇ ರೀತಿಯಾಗಿ ಕೊಲ್ಲೂರನ್ನು ಬಿಟ್ಟು ಮಾರಣಕಟ್ಟೆ ಇಲ್ಲ, ಮಾರಣಕಟ್ಟೆಯನ್ನು ಬಿಟ್ಟು ಕೊಲ್ಲೂರಿಲ್ಲ. ಈ ಎಲ್ಲಾ ವಿಚಾರಗಳನ್ನ ನಾವು ತಿಳಿದುಕೊಳ್ಳಬೇಕಾದಂತೆ ಹೋದಂತಾದ್ರೆ ಹೇಗೆ? ಸ್ಕಂದ ಪುರಾಣದಲ್ಲಿ ಬರುವಂತಹ ಇತಿಹಾಸವನ್ನು ನೋಡ್ತಾ ಇರುವಾಗ ಅದನ್ನು ದೃಶ್ಯ ರೂಪದಲ್ಲಿ ಹೇಳುವುದಾದರೆ, ಒಂದೊಂದು ದಿನ ಕೋಲಾವನದಲ್ಲಿ ಅಬ್ಬರದ ಬೊಬ್ಬೆಗಳು ಬಂದಳ ಘೋರ ಮೈದಾನವೇ.
ಆತನ ಪ್ರೀತಿಯ ತಂಗಿ ಹೆಸರು ಮಹಿದಾನವಿ ಎನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಎಂದಿನಂತೆ ಆರಾಧ ದೇವರನ್ನು ಪೂಜಿಸಿದೆ, ಪ್ರಸಾದವನ್ನು ಸ್ವೀಕರಿಸಿದೆ, ನಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಂಡೆ ನೇರವಾಗಿ ಒಂದಡಿಯಲ್ಲಿ ಬಂದು ಸೇರಿದ್ದೇನೆ. ಬರುವರೆ ಕಾರಣ ಏನು? ಪ್ರತಿನಿತ್ಯ ಮಾಡುವಂತಹ ಕಾರ್ಯ ನಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಳ್ಳುವುದು, ನೇರವಾಗಿ ಹೋಗುವುದು. ಎಲ್ಲಿಗೆ? ಮೃಗಬೇಟೆಯನ್ನಾಡುವುದಕ್ಕಾಗಿ ಹೋಗುವುದು ಮಾತ್ರವೇ ಅಲ್ಲವೇ ಅಲ್ಲ, ಸಿಕ್ಕ ಪ್ರಾಣಿಗಳನ್ನು ಕೊಂದು ಮುಗಿಸುವುದು, ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದು. ಈ ದಿನವೂ ಕೂಡ ಹಾಗೆ ಮೃಗ ಬೇಟೆಯನ್ನು ಆಡಬೇಕು ಎನ್ನುವ ಕಾರಣಕ್ಕಾಗಿ ನೇರವಾಗಿ ಅಣ್ಣನಲ್ಲಿ ಮನೆಗಾಗಿ ಹೋದೆ. ಅಣ್ಣನಲ್ಲಿ ಆಡಿರುವಂತ ಮಾತು ಹೀಗೆ: ಅಣ್ಣಯ್ಯ, ಮೃಗ ಬೇಟೆಯನ್ನಾಡಿ ಬರುತ್ತೇನೆ, ಅನುಮತಿಯನ್ನು ನೀಡುವೆ ಎನ್ನುವ ಹಾಗೆ. ಸಂತೋಷದಿಂದ ಅನುಮತಿಯನ್ನು ನೀಡಿದವ ನಮ್ಮ ಅಣ್ಣನಿಂದ ಅನುಮತಿಯನ್ನು ಪಡೆದುಕೊಂಡ ಹಾಗಾಯಿತು. ಮತ್ತ್ಯಾಕೆ ಕಾಲ ವಿಳಂಬ ಮಾಡುವುದು? ಸಕಲ ಸಿದ್ಧತೆಯನ್ನು ಮಾಡಿಕೊಂಡ ಹಾಗಾಯಿತು. ನೇರವಾಗಿ ಹೋಗಬೇಕಾದದ್ದು ಮೃಗ ಬೇಟೆಗೆ. ಬರುತ್ತಾ ಇರುವಂತ ಸಂದರ್ಭದಲ್ಲಿ ಸಿಕ್ಕ ಪ್ರಾಣಿಗಳನ್ನ ಒಂದು ಮುಗಿಸಿದೆ. ಒಂದು ಪ್ರಾಣಿಯೂ ಬಿಡ್ಲೇ ಇಲ್ಲ. ಹೊಟ್ಟೆಗೆ
ಮನಸ್ಸನ್ನ ತುಂಬಿಸಿಕೊಂಡೆ. ಆದ್ರೆ ಏನು ಮಾಡುವುದು, ಇಷ್ಟರವರೆಗೆ ಉಪದ್ರ ಇರಲಿಲ್ಲ. ಉಪದ್ರ ಪ್ರಾರಂಭ ಆದದ್ದೇ ಈಗ. ಹೌದಪ್ಪ. ಯಾಕೆ ಹೊಟ್ಟೆ ತುಂಬಿತೋ ನಿದ್ದೆ ಬರ್ಲಿಕ್ಕೆ ಪ್ರಾರಂಭ ಆಗ್ತಾ ಉಂಟು ಅಲ್ವಾ? ನಿದ್ದೆ ಬರ್ತಾ ಉಂಟು ಅಂತಾದ್ರೆ ಏನು ಮಾಡ್ಲಿ? ಎಲ್ಲಿ ಇಲ್ಲಯ್ಯ. ಆಹಾ, ಸರಿಯಾದುದಲ್ಲ. ಯಾಕೆ ಬಲ್ಲಿರ? ಬರುವಂತ ಸಂದರ್ಭದಲ್ಲಿ ಒಂದು ಬಂಡೆಯನ್ನ ಕಂಡು ಬಂದವಳು ಈ ಮಹಿದಾನವಿ. ಈಗ ಮಾಡುವಂತ ಕಾರ್ಯ ಏನು ಬಲ್ಲಿರ? ನೇರವಾಗಿ ಹೋಗುತ್ತೇನೆ ಆ ಬಂಡೆಗೆ ನನ್ನ ಮಂಡೆಯನ್ನ ಇಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿಗೆ. ಮತ್ತ್ಯಾಕೆ ತಡ? ನೇರವಾಗಿ ಬಂಡೆಯತ್ತ. ನವ್ಯ ಭಾವನೆ ಮೂಡಿ ಮನೋಮತನ ಬಾಣ ಕೊಳಗಾಗಿ. ಯಾಕೆ ಹೀಗೆ? ಮಿಂಚು ಮಿಂಚಿತೋ, ಗುಡುಗು ಗುಡುಗಿತೋ ಎನ್ನುವ ಹಾಗೆ ವಾಸವಾಗುತ್ತಾ ಉಂಟಲ್ಲ. ಮಳೆ ಬರ್ತಾನೆ ಮತ್ತೆ ಇನ್ನು ಬರ್ಲಿಕ್ಕುಂಟಾ? ಸಾಧ್ಯವೇ ಇಲ್ಲ. ಯಾಕೆ? ನಾವು ಬರುವವರೆಗೆ ಬರಬಹುದು, ನಾವು ಬಂದ ಮೇಲೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಹಾಗಲ್ಲ. ಇದಕ್ಕೆಲ್ಲ ಕಾರಣ ಏನು ಬಲ್ಲಿರಾ? ಒಮ್ಮೆ ಆ ಕಡೆಯಲ್ಲಿ ನೋಡಿ, ಒಂದು ಬಂಡೆಯ ಮೇಲೆ ಗಡ್ಡ ಬಿಟ್ಟಂತ ಮುನಿಪೋತ್ತಮರವರು ಕುಳಿತುಕೊಂಡಿದ್ದಾರೆ. ಅವರನ್ನ ಕಂಡಾಗ ಅವರ ರೂಪ ಸೌಂದರ್ಯವನ್ನು ನೋಡಿದ ಕ್ಷಣವೇ ಮಿಂಚು ಮಿಂಚಿದಂತ ಅನುಭವ ನನ್ನ ಪಾಲಿಗಾಯಿತು. ಯಾಕೆ ಗೊತ್ತುಂಟಾ? ಅವರು ಕಾಣುವುದಕ್ಕೆ ಹೇಗಿದ್ದಾರೆ ಗೊತ್ತಾ ನಿಮಗೆ? ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ? ಕಂಡದ್ದು ನಾನಲ್ವೇ. ಅವರು ಹೇಗಿದ್ದಾರೆ ಎಂಬುದಾಗಿ ಹೇಳ್ತೇನೆ, ಸರಿಯಾಗಿ ಕೇಳಿಸಿಕೊಳ್ಬೇಕು. ಒಮ್ಮೆ ಮಾತ್ರ ಹೇಳುವುದಾ? ಅಬ್ಬಪ್ಪ, ಅಲ್ಲದೆ ಅವರ ಗಡ್ಡ, ಅವರ ತುಟಿ, ಅವರ ಮೀಸೆ, ಅವರ ಮೂಗು, ಅವರ ಕಣ್ಣು, ಅವರ ಉಪ್ಪು, ಬಾಯಿ ನೋಡಿ ಸ್ವಾಮಿ, ಬಾಯಿ ಉಂಟು. ಬಾಯಿಗೆ ಏನು ಆಗ್ಲಿಲ್ಲ. ಮಣ್ಣ ಮಠ ಮಂತ್ರ ತಪಸ್ಸನ್ನು ಆಚರಿಸ್ತಾರೆ. ಹೌದು. ಅಪ್ಪಪ್ಪ, ಅರರೆ, ನನಗೆ ಯಾಕೆ ಹೀಗಾಗುವುದು? ಇವರನ್ನ ಕಂಡದ್ದೇ ಹೌದಂತಾದ್ರೆ ನಿಂತಲ್ಲಿ ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಕುಳಿತುಕೊಳ್ಳಿಕ್ಕೂ ಆಗುವುದಿಲ್ಲ. ಸ್ವಲ್ಪ ಮಲಗುವುದಾ? ಸಮಯ ಇದು ಸರಿಯಾದುದಲ್ಲ. ಅಷ್ಟು ಮಾತ್ರವೇ ಅಲ್ಲ, ಇವರನ್ನ ಕಂಡದ್ದೇ ಹೌದಂತಾದ್ರೆ ಒಮ್ಮೆ ಮೈಯೆಲ್ಲ ಬಿಸಿ ಆಗುವುದು. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನೋಡುವಾಗ ಮತ್ತೆ ಪುನಃ ತಣ್ಣಗಾಗುವುದು. ಯಾಕೆ ಹೀಗೆ? ನನಗೆ ಗೊತ್ತುಂಟು. ಏನು? ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಯಾಕೆ? ಒಮ್ಮೆ ಬಿಸಿಯಾಗುವುದು, ಮತ್ತೊಮ್ಮೆ ತಂಪಾಗುವುದು. ಇದು ಯಾವುದೋ ಒಂದು ದೊಡ್ಡ ರೋಗ ಇದು. ಯಾರಿಗಾದ್ರೂ ಬಂದದ್ದುಂಟಾ? ನಮ್ಮ ಪಕ್ಕದ ಮನೆ ಅಜ್ಜಿಗೆ ಬಂದು ಸೊಂತೆ ಹೋಗಿದೆ. ಪಕ್ಕದ ಮನೆ ಅಜ್ಜಿಗೆ ಬಂದದ್ದು ನಿಮಗೆ ಬರ್ಬೇಕಿತ್ತಲ್ಲ, ನಮಗೆ ಹೇಗೆ ಬರ್ತದೆ? ಹಾಗಲ್ಲ. ಇದಕ್ಕೆಲ್ಲ ಕಾರಣ ಆ ಮಾರ. ಯಾರಿಗೆ ಮಾರುವುದು? ಎಷ್ಟಕ್ಕೆ? ಮನ್ಮತ.
ಪಂಚ ಶರಗಳನ್ನ ಒಮ್ಮಿಂದ ಒಮ್ಮೆಲೆ ನನ್ನತ್ತ ಎಸದಂತ ಅನುಭವ ಎನ್ನುವುದು ನನ್ನ ಪಾಲಿಗಾಗುತ್ತಾ ಉಂಟಲ್ಲ. ಯಾಕೆ ಹೀಗೆ? ಯಾಕಿರಬಹುದು? ಏನು ಇದರ ಗುಟ್ಟು? ಹಾ ಹಾ ನಿಮಗೆ ಗೊತ್ತಾಯಿತಾ? ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ? ನೀವು ಗಂಡು ಅಲ್ವಾ? ನೀವು ಗಂಡಾದ ಕಾರಣ ನಿಮಗೆ ಗೊತ್ತಾಗ್ಲಿಲ್ಲ. ನಾನು ಹೆಣ್ಣಲ್ವಾ, ಹಾಗಾಗಿ ನನಗೆ ಗೊತ್ತಾಯಿತು. ಸ್ವಾಮಿ, ನಿಮ್ಮಲ್ಲಿ ಒಂದು ಮಾತ್ರ ಕೇಳುತ್ತೇನೆ, ಸತ್ಯವೇ ಹೇಳಬೇಕು, ಸುಳ್ಳನ್ನು ಹೇಳಬಾರ್ದು. ನನಗೆ ಈಗ ಪ್ರಾಯ ಎಷ್ಟಾಗಿರಬಹುದು? ಹೆಚ್ಚಿಗೆ ಆಗ್ಲಿಲ್ಲ, ಒಂದು 85-90. ಅದು ನಿಮ್ಮ ಅಜ್ಜಿಗೆ ನನ್ನನ್ನು ಕಂಡ್ರೆ ಅಜ್ಜಿ ಹಾಗೆ ಕಾಣಿಸ್ತೇನಾ? ನನಗಿನ್ನು ಅಷ್ಟು ಪ್ರಾಯ ಆಗ್ಲಿಲ್ಲ. ಇನ್ನೂ ಆಗ್ಲಿಲ್ವಾ? ಇಲ್ಲಪ್ಪ, ನಾನು ಕಾಣುವುದಕ್ಕೆ ಮಾತ್ರ ಹೀಗಿದ್ದದ್ದು ಬಿಟ್ರೆ ನನಗಿನ್ನು ಪ್ರಾಯ ಆಗ್ಲಿಲ್ಲ. ನನಗೆ ಈಗ ಪ್ರಾಯ ಎಷ್ಟು ಗೊತ್ತುಂಟಾ? 16 ತುಂಬಿ 17ಕ್ಕೆ ಜಾರಿತು ಅಷ್ಟೇ. ಚಿಕ್ಕ ಪ್ರಾಯದವಳು. ಸ್ವಾಮಿ, ಈ ಪ್ರಾಯದಲ್ಲಿ ನನ್ನಂತ ಚಂದದ ಹೆಣ್ಣು ಮಕ್ಕಳಿಗೆ ಏನಾಗಬೇಕು? ಚಂದದ ಹೆಣ್ಣು ಮಕ್ಕಳಿಗೆ ಪ್ರಾಯಕ್ಕೆ ಬಂದಾಗ ಹೊತ್ತಿನ ಹೊತ್ತಿಗೆ ಒಳ್ಳೆ ಊಟ, ಒಳ್ಳೆ ನಿದ್ರೆ. ಭವಿಷ್ಯ ಪ್ರತಿನಿತ್ಯ ನೀವು ಅದನ್ನೇ ಮಾಡುವುದಿರ್ಬೇಕಲ್ಲ. ಹಾಗಲ್ಲ, ನನ್ನಂತ ಚಂದದ ಹೆಣ್ಣು ಮಕ್ಕಳಿಗೆ ಈ ಪ್ರಾಯದಲ್ಲಿ ಮದುವೆ ಆಗಬೇಕು. ಮದುವೆ ಆಗ್ಬೇಕು? ಹೌದು. ಆದ್ರೆ ನನಗಿನ್ನು ಒಂದು ಮದುವೆ ಆಗ್ಲಿಲ್ಲ. ಒಂದು ಆಗ್ಲಿಲ್ಲ ಅಂದ್ರೆ ಎಷ್ಟು? 25 ಆಗ್ತದ? ನಾನು 25 ಆಯ್ತು ಅಂತ ಹೇಳಿದ್ನ ಈಗ. ಮತ್ತೆ ಹಾಗಲ್ಲ, ನನಗಿನ್ನು ಮದುವೆ ಆಗ್ಲಿಲ್ಲ ಅಂತ ಹೇಳಿದ್ದು. ಹಾಗಂತ ಮದುವೆ ಆಗುವ ಮನಸ್ಸಿಲ್ಲ ಅಂತಲ್ಲ, ಮದುವೆ ಆಗುವ ಮನಸ್ಸುಂಟು, ಮದುವೆ ಮಾಡಿಸುವವರಿಲ್ಲ. ಮನೆಯಲ್ಲಿ ಯಾರು ಇಲ್ವಾ? ಮಾಡಿಸುವುದಕ್ಕೆ ಜನ ಇಲ್ಲ ಅಂತಲ್ಲ, ಹೇಳುವುದಕ್ಕೋ ಕೇಳುವುದಕ್ಕೋ ನಮ್ಮ ಅಣ್ಣ ಒಬ್ಬ ಇದ್ದಾನೆ. ಆದ್ರೆ ಏನು ಮಾಡುವುದು, ಅವನಿಗೆ ಅವನ ಸಮಸ್ಯೆ ಹೆಚ್ಚಾಗಿ ಹೋಯಿತು. ಮನೆಯಲ್ಲಿ ಇಷ್ಟು ಚಂದದ ಹೆಣ್ಣಿದ್ದಾಳೆ, ಇವಳಿಗೆ ಮದುವೆ ಮಾಡಿಸಬೇಕು ಎನ್ನುವ ಹಾಗೆ ಅವ ಯೋಚನೆ ಮಾಡಲಿಲ್ಲ. ಎನ್ನುವಲ್ಲಿಗೆ ನಾವೇನು ಸುಮ್ಮನೆ ಇರಲಿಲ್ಲ, ಬಹಳಷ್ಟು ತಿರುಗಾಟ ಮಾಡಿದ್ದೇವೆ. ಯಾಕೆ? ನನ್ನ ರೂಪಕ್ಕೆ ಒಪ್ಪುವ ಹುಡುಗ ಬೇಕು ಎನ್ನುವ ಕಾರಣಕ್ಕಾಗಿ. ಅಂದ್ರಿಂದ ಇಂದಿನವರೆಗೂ ತಿರುಗಾಟ ಮಾಡಿದ ಬಿಟ್ಟರೆ ಹುಡುಗ ಸಿಕ್ಕಿದ್ದಿಲ್ಲ. ಆದ್ರೆ ಈ ದಿನ ಈ ಕ್ಷೇತ್ರದಲ್ಲಿ ಓರ್ವ ಹುಡುಗ ಸಿಕ್ಕಿದ್ದಾನೆ. ಹೌದಪ್ಪ, ಆ ಪುಣ್ಯಾತ್ಮನಲ್ಲಿ ನೀವು ವಿಚಾರ ತಿಳಿಸಲಿಲ್ಲ, ಒಮ್ಮೆ ತಿಳಿಸಿ ನೋಡುವುದಾ? ತಿಳಿಸಿ, ಬೇಗ ತಿಳಿಸಿ. ಒಪ್ಪುತ್ತಾನಾ? ಹೌದು, ಪ್ರಯತ್ನ ಮಾಡಿ ನೋಡ್ತೇನೆ. ಸ್ವಾಮಿ, ನೀವು ಕಾಣುವುದಕ್ಕೆ ಚಂದ ಇದ್ದೀರಾ. ನಿಮ್ಮ ಈ ಚಿಗುರು ಮೀಸೆಯನ್ನ ಕಂಡಾಗ ಮನಸೋತವಳು ನಾನು. ನಿಮಗೆ ಮದುವೆ ಆಗಿದೆಯಾ? ನಿಮ್ಗೆ ಯಾರು ಸಿಗಲಿಲ್ಲ? ನನಗೆ ನೀವೇ ಅಡ್ಡಿಲ್ಲ ಅಂತ ಭಾವಿಸಿದ್ದು. ನಾನು ಪಾಪದವನು ಸಿಗಲಿಲ್ಲ. ನಮಗೆ ಪಾಪದವರೇ ಬೇಕಾಗುವುದು. ನನಗೆ ಮದುವೆ ಆಗಿದೆ. ಮದುವೆ ನನಗೆ ಮದುವೆ ಆಗಿದೆ. ಆಗಿದೆಯಾ? ನಮಗೆ ತೊಂದರೆ ಇಲ್ಲ. ನಿಮಗೆ ತೊಂದರೆ ಇಲ್ಲ. ಒಂದು ಮನಸ್ಸು ಮಾಡಿ ಅಲ್ಲ, ಮನಸ್ಸು ಮಾಡುವುದಲ್ಲ, ಮನಸ್ಸು ಮೂಡು. ಹಾಗಾದ್ರೆ ಮೂಡಿಸಿ. ಹಾಗೆಲ್ಲ ಮೂಡಿಸುವುದಕ್ಕಾಗುದಿಲ್ಲ. ನನಗೆ ಬೇಡ. ಆಗುವುದಿಲ್ಲ, ಆಗುವುದಿಲ್ಲ. ನಿಮ್ಮ ಅವಶ್ಯಕತೆ ಇಷ್ಟು ಚಂದದ ಹೆಣ್ಣು ನಿಮ್ಮಲ್ಲಿಯೇ ಬಂದು ಕೇಳುವಾಗ ಏನು ಆಗುದಿಲ್ವಾ? ನಿಮ್ಮನ್ನೆಲ್ಲ ಮದುವೆ ಆಗ್ಲಿಕ್ಕೆ ಬಂದವಳು ನಾನಲ್ಲ. ನಾನು ಮದುವೆ ಆಗಬೇಕು ಅಂತಾದ್ರೆ ಯೋಗ್ಯತಾವಂತ ಅರಸನಾಗಬೇಕು. ಅದು ಯಾರು? ಆ ಕಡೆಯಲ್ಲಿ ನೋಡಿದ ಗಂಡ ಬಿಟ್ಟಂತ ಮುನಿಪೋತ್ತವರನ್ನ ಕಾಣುವಾಗ ಅವರ ಕೈ ಹಿಡಿದು ಸಂತೋಷದಿಂದ ಸುಖ ಜೀವನವನ್ನ ಸಾಗಿಸಬೇಕು ಎನ್ನುವ ಹಾಗೆ ಆಸೆಯನ್ನು ಹೊತ್ತುಕೊಂಡವಳು ನಾನು. ಹೋಗಿ ಮಾತನಾಡಿಸುವುದಾ? ಆಹಾ, ನೀವೇನು ಹೇಳ್ತೀರಾ? ಮಾತಾಡಿಸಿ ಎನ್ನುವ ಹಾಗೆ ಮಾತನಾಡಿಸುವುದು ಹೌದು. ಪೆಟ್ಟು ಬಿದ್ದರೆ ಬೀಳುವುದು ನಮಗಲ್ವೇ? ಪೆಟ್ಟು ಬಿದ್ರು ಅಡ್ಡಿಲ್ಲ, ಮಾತಾಡಿಸಿ. ನಿಮ್ಗೆ ಅದನ್ನು ನೋಡ್ಬೇಕಂತ ಆಸೆ ಉಂಟಿರ್ಬೇಕಲ್ಲ? ಹಾಗಲ್ಲ, ಮದುವೆ ಆಗುವುದೇ, ಮಾತನಾಡಿಸುವುದೇ. ಮಾತನಾಡಿಸುವ ಮುಂಚಿತವಾಗಿ ನನ್ನ ಕುರಿತಾಗಿ ನಾನು ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಸ್ವಾಮಿ, ಇಷ್ಟರವರೆಗೆ ಕೇಳಿದ್ದಕ್ಕೆಲ್ಲ ಸುಳ್ಳನ್ನೇ ಹೇಳಿದವರು ನೀವು.
ಈಗ ಕೇಳಿದಕ್ಕಾದ್ರೂ ಸತ್ಯ ಹೇಳ್ತೀರಾ? ಸತ್ಯವೇ ಹೇಳಬೇಕು, ಸುಳ್ಳನ್ನು ಹೇಳಬಾರ್ದು. ನಾನು ಕಾಣುವುದಕ್ಕೆ ಹೇಗಿದ್ದೇನೆ? ಸತ್ಯ ಹೇಳ್ಬೇಕು. ಸತ್ಯವೇ ಹೇಳಿ. ನಿಮ್ಮನ್ನ ನೋಡ್ಲಿಕ್ಕೆ ಆಗುವುದಿಲ್ಲ. ಕೆಂಪು ಕಣ್ಣು, ಕೋರೆ ದಾಳಿ, ಬಿಟ್ಟ ಮಂಡೆ, ಭೀಕರಾಕೃತಿ, ಘೋರ ರೂಪ, ದಡುತಿ ದೇಹ. ಮುಗೀತಾ? ಈ ವರ್ಷ ತಿರುಗಾಟದಲ್ಲಿ ನನ್ನ ಮೇಲೆ ಏನಾದ್ರೂ ಹೊಟ್ಟೆಗೆಚ್ಚು ಉಂಟು ನಿಮಗೆ? ಇಲ್ಲಪ್ಪ. ಮತ್ತೆ ಯಾಕೆ ಸುಳ್ಳು ಹೇಳುವುದು? ನಾನು ಕಾಣುವುದಕ್ಕೆ ಹಾಗಿದ್ದೇನಾ? ಇಷ್ಟು ಚಂದ ಇದ್ದೇನೆ. ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಿ ನೋಡಿ. ನನ್ನಷ್ಟು ಚಂದದ ಹೆಣ್ಣು ಮಕ್ಕಳು ಇಲ್ಲಿ ಯಾರಾದ್ರೂ ಇದ್ರೆ ನೀವು ತೋರಿಸಿ ನೋಡುವ. ಇಲ್ಲಿದ್ದವರೆಲ್ಲ ಚಂದ ಇದ್ದಾರೆ, ನೀವೇ ಚಂದ ಇದ್ದೀರಿ. ನನ್ನಷ್ಟು ಚಂದದವರು ಯಾರು ಇರ್ಲಿಕ್ಕಿಲ್ಲ. ಹಾಗಂತ ನೀವು ಹೇಳಿದ ಮಾತನ್ನು ಒಪ್ಪಿಕೊಳ್ಳುವುದು ನಾನಲ್ಲ. ಒಮ್ಮೆ ನನ್ನ ಮುಖವನ್ನ ನಾನೇ ನೋಡಿಕೊಳ್ಳಲೇ. ಹಾಗಾದ್ರೆ ಪರೀಕ್ಷೆ ಉಂಟಾ? ಹೌದು. ಪರೀಕ್ಷೆ ಮಾಡಬೇಕು ಅಂತಾದ್ರೆ ದರ್ಪಣ ಬೇಕಲ್ಲ? ಯಾರಿಗೆ? ನಿಮಗೆ. ನಮಗೆ ಅದರ ಅವಶ್ಯಕತೆ ಇಲ್ಲ. ಯಾಕೆ? ನಮ್ಮ ಕೈಯೇ ಕೈಗನ್ನಡಿ. ಒಮ್ಮೆ ನನ್ನ ಕೈಯಿಂದ ನನ್ನ ಮುಖವನ್ನ ನಾನೇ ನೋಡಿಕೊಳ್ಳಲೇ. ನೋಡ್ತೇನೆ ನೋಡ್ತೇನೆ. ಓಯ್, ಏನಾಯ್ತು? ಈ ಮುಖ ಯಾರದ್ದು? ನಿಮ್ಮದೇ. ನನ್ನ ಮುಖ ಇದಲ್ಲಪ್ಪ. ಬಿಟ್ಟ ಬಂಡಿ, ಭೀಕರಾಕೃತಿ, ಘೋರ ರೂಪ ನನ್ನದ್ದೆಯ. ನಿಮ್ಮದ್ದೇ ರೂಪ. ಸತ್ಯವ? ಸತ್ಯವಾಗ್ಲೂ ನಿಮ್ಮದ್ದು. ನೀವು ಹೇಳುವುದೆಲ್ಲ ಸತ್ಯವ? ಸತ್ಯ. ಇದ್ದರೂ ಇರಬಹುದು, ಆದ್ರೆ ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಯಾಕೆ ಗೊತ್ತಾಗಿಲ್ಲ? ಕಾರಣ ಉಂಟು. ಏನು? ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಭ್ಯಾಸ ಇರ್ತದೆ. ಏನು? ದಿನಕ್ಕೆ 25 ಬಾರಿ ಅವರ ಮುಖವನ್ನ ಅವರೇ ನೋಡಿಕೊಳ್ಳುವುದು. ಆದ್ರೂ ಸಾಕಾಗುದಿಲ್ಲ ಅಲ್ವಾ? ಆದ್ರೆ ನಾನು ಮಾತ್ರ ಹಾಗಲ್ಲ. ಅಂದಿನಿಂದ ಇಂದಿನವರೆಗೂ ನನ್ನ ಮುಖವನ್ನು ನಾನು ನೋಡಿಕೊಂಡವಳಲ್ಲ. ಹಾಗಾಗಿ ನನ್ನ ರೂಪ ಹೀಗುಂಟೆನ್ನುವ ಹಾಗೆ ನನಗೆ ಗೊತ್ತಾಗ್ಲಿಲ್ಲ. ಒಮ್ಮೆ ಎಲ್ಲಿಯಾದ್ರೂ ಇದೇ ರೂಪದಿಂದ ಹೋಗಿ ಮಾತನಾಡಿಸಿದೆ ಅಂತ ಆದ್ರೆ ಇವರು ನನ್ನ ಮಾತನಾಡ್ಲಿಕ್ಕೆ ಉಂಟಾ? ಓಡಿ ಹೋಗುತ್ತಾರೆ. ಇವರು ಹೆದರಿ ಓಡಿ ಹೋಗಬಾರದು. ಪ್ರೀತಿ ನನ್ನಲ್ಲಿವರೆಗಾಗಿ ಬರಬೇಕು, ಅಪ್ಪಿ ಮುದ್ದಾಡಬೇಕು. ಅಂತಾದ್ರೆ ಏನು ಮಾಡ್ಲಿ? ಏನು ಮಾಡ್ಲಿ? ಆಹಾ, ಉಂಟಲ್ಲ ಒಂದು ಮಾರ್ಗ. ಇವರನ್ನ ಮಾತನಾಡಿಸಬೇಕು, ಅಪ್ಪಿ ಮುದ್ದಾಡಬೇಕು. ಅಂತಾದ್ರೆ ಏನು ಮಾಡ್ಲಿ? ಏನು ಮಾಡ್ಲಿ? ಹಾ ಹಾ, ಯೋಚಿಸುವ ಅವಶ್ಯಕತೆ ಉಂಟಾ? ಇಲ್ಲವೇ ಇಲ್ಲ. ನಾನೇನು ಸಾಮಾನ್ಯದವಳ? ಮಹಾ ಮಾಯಾವಿ ಇದ್ದೇನೆ. ಅಣಿಮಾದಿ ಅಷ್ಟ ಸಿದ್ಧಿಯನ್ನ ಬಲ್ಲವಳು. ಯಾವ ಕಾಲಕ್ಕೆ ಯಾವ ವೇಷವನ್ನಾದ್ರೂ ಮಾಡುವ ಸಾಮರ್ಥ್ಯ ನನಗೆ ಉಂಟು. ಇವರ ಹತ್ತಿರ ಹೋಗಬೇಕು, ಇವರನ್ನ ಮಾತನಾಡಿಸಬೇಕು, ಇವರನ್ನ ಅಪ್ಪಿ ಮುದ್ದಾಡಬೇಕು, ನನ್ನವರನ್ನಾಗಿಸಿಕೊಳ್ಳಬೇಕು. ಅಂತಾದ್ರೆ ಏನು ಮಾಡ್ಲಿ? ಆಹಾ, ಅಣಿಮಾದಿ ಅಷ್ಟಸಿದ್ಧಿಯನ್ನ ಬಲ್ಲಂತ ನಾನು ಇವರನ್ನ ಮಾತನಾಡಿಸಬೇಕು ಅಂತಾದ್ರೆ ಹೋಗುವ ಬಗೆ ಹೇಗೆ? ಇದೇ ರೂಪದಿಂದ ಹೋಗುವುದಾ? ಅಲ್ಲವೇ ಅಲ್ಲ. ಹೋಗುವ ಬಗೆ ಹೇಗೆ? ಯಾವ ರೂಪ? ಎಲ್ಲಿಂದ? ಹೇಳಿದ್ರೆ ಪ್ರಯೋಜನ ಇಲ್ಲ. ನಿರೀಕ್ಷೆ.
ನಮಸ್ಕಾರ. ಬಂದ ತಕ್ಷಣದಲ್ಲಿ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಹಾ. ಸಣ್ಣ ಸಣ್ಣ ಮಕ್ಕಳು ಹಾ. ಪಿಳಿ 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 ನೋಡ್ತಾ ಇದ್ದಾರೆ. ಹ್ಮ್. ಯಾಕೆ ಹಾಗೆ ನೋಡುವುದು? ಅವರಂದುಕೊಂಡದ್ದು ಹೀಗೆ, ಇದೇ ರೀತಿ ಒಂದು ಚಂದದ ಅಕ್ಕ ನಮ್ಮ ಮನೇಲಿದ್ರೆ ಹೇಗೆ. ಅಷ್ಟು ಮಾತ್ರ ಅಲ್ಲ, ಹಾ. ಓ ಕೊನೆಯಲ್ಲಿ ನೋಡಿ ಚಿಗರು ಮೀಸೆ ಯುವಕರು ಹಾ. ಬಿಟ್ಟ ಕಣ್ಣು ಮುಚ್ಚುವುದೇ ಇಲ್ಲ, ಓಹೋ. ಆ ರೀತಿ ನೋಡ್ತಾ ಇದ್ದಾರೆ. ಅವರ್ಯಾಕೆ ಆ ರೀತಿ ನೋಡುವುದು? ಯಾಕೆ? ಅವರಂದುಕೊಂಡದ್ದು ಹೀಗೆ, ಇದೇ ರೀತಿ ಒಂದು ಚಂದದ ಹೆಣ್ಣು ಹಾ. ನನಗೆ ಹೆಂಡತಿಯಾಗಿ ಬಂದ್ರೆ ಎಷ್ಟು ಚಂದ. ಓ ಹಾಗೆ. ಅಷ್ಟೇ ಅಲ್ಲ ಸ್ವಾಮಿ, ಈ ಓ ನೋಡಿ ಹಾ. ಒಂದು 65ರಿಂದ 70 ವರ್ಷ ಪ್ರಾಯ ಆಗಿರ್ಬೇಕು, ಅಥವಾ 60ರಿಂದ 65 ಆಯ್ತೇನು. ಓಹೋ. ಅವರು ನೋಡುವುದು, ಹೌದಾ? ನೀವ್ಯಾಕೆ ನೋಡುವುದು? ಓಯ್, ಹಾ. ಅವ್ರು ಅಂದುಕೊಂಡದ್ದು ಹೀಗೆ, ಹಾ. ಇದೇ ರೀತಿ ಒಂದು ಚಂದದ ಮೊಮ್ಮಗಳು ನನಗಿದ್ರೆ ಹೇಗೆ. ಓ ಹಾಗೆ. ಆದ್ರೆ ಆಶ್ಚರ್ಯ ಯಾವುದು? ಹೆಣ್ಮಕ್ಕಳು ಹೆಂಗಸರು ಹಾ. ಅವರ ಮುಖವನ್ನು ನೋಡುವುದೇ ಅಲ್ಲ, ನನ್ನ ನೋಡುವುದು ಹಾ. ಒಂದು ರೀತಿ ಸಿಟ್ಟು ಸಿಟ್ಟು ಮಾಡುವುದು. ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚರಿ. ಯಾವುದು? ಹೊಟ್ಟೆ ಕಿಚ್ಚ ನಿಮ್ಮನ್ನು ನೋಡಿ. ಹೊಟ್ಟೆಗೆ ಚುಟ್ಟಿದ್ದೆ ಹೆಣ್ಣಲ್ಲಿ, ಹಾಗಂತ ನನ್ನನ್ನು ನೋಡುವಾಗ ಸಿಟ್ಟು ಮಾಡುವುದು ಯಾಕೆ? ಯಾಕೆ? ಅವ್ರು ಯಾರು ನನ್ನಷ್ಟು ಚಂದ ಇಲ್ವಲ್ಲ. ಹೌದಪ್ಪ. ಸ್ವಾಮಿ, ನನ್ನ ಮುಖವನ್ನು ದರ್ಪಣದಲ್ಲಿ ನೋಡುವಾಗ ಹೇಗೆ ಕಾಣ್ತಾ ಇದ್ದೇನೆ? ಹಾ. ನೀಲಿ ಗುರುಳ ಪವಳ ದರದ ಕರಿಯ ಕರದ ಕಂಬ ಕಂಠದ ತರಳ ನಯನದ ಸಂಪಿಗೆ ನಾಸಿಕದ ಬೇರೆ ನೆಸಳ ಹರಿಯಂಸ ಗವನದ ಹಾ. ಗುರುಕುಚದ ಕರ ಪಲ್ಲವದ ಸರಸಿರುವ ಮುಖಿಯಂತೆ ಕಾಣ್ತಾ ಇದ್ದೇನೆ. ಓಹೋ. ಅವ್ರು ಯಾರಿಗೂ ನಾನ್ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಿಲ್ಲ. ಇದು ನಿಮಗೆ ಗೊತ್ತಾಯ್ತಾ? ಇಲ್ಲಲ್ಲ. ಹೊಸ ಮುಖ, ಹೌದು. ಹೊಸ ಪರಿಚಯ. ಹಾಗಾದ್ರೆ ನಾನು ಬರುವ ಪೂರ್ವದಲ್ಲಿ ಯಾರಿದ್ರು? ನೀವು ಬರುವ ಪೂರ್ವದಲ್ಲಿ ಕೆಟ್ಟ ರಕಸ. ಯಾರಿದ್ದದ್ದು? ಕೆಟ್ಟ ರಕಸ. ನೀವು ಸ್ವರಕ್ಕೆಂತದ್ದು? ಸ್ವರಕ್ಕೇನಾಗಿಲ್ಲ. ಅಲ್ಲ, ಈಗ ಕೆಟ್ಟ ರಕ್ಕಸಿ ಅಂತ ಹೇಳಿದ್ರಿ, ಹೌದು. ನಿಮ್ಗೇನಾದ್ರು ಮಾಡಿದ್ಲಾ? ಇಲ್ಲಪ್ಪ. ಅವಳು ಪಾಪದ ಹುಡುಗಿ, ಪಾಪದವಳ. ಒಳ್ಳೆ ಹುಡುಗಿ ಅವಳು. ನಿಮ್ಮ ಚಿಕ್ಕಪ್ಪನ ಮಗಳವಳು? ಚಿಕ್ಕಪ್ಪನ ಮಗಳು ಅಲ್ಲ, ದೊಡ್ಡಪ್ಪನ ಮಗಳು ಅಲ್ಲ, ಹಾಗಂತ ಅವಳು ಬೇರೆ ಯಾರು ಅಲ್ಲ. ಯಾರು? ಅವಳೇ ನಾನು. ಹೌದಾ? ನಾನೇ ಅವಳು. ಹೌದಾ? ಇದು ವೇಷ ಮಾಡಿದ್ದು ಯಾರೇ ಮೋಸ ಮಾಡ್ಲಿಕ್ಕೆ? ಹಾಗಾದ್ರೆ ವೇಷ ಮಾಡೋರು ಎಲ್ಲರೂ ಮೋಸ ಮಾಡುವರ? ಮಾತಿಗೆ ಕೆಲವರಿದ್ದಾರೆ, ಹೌದು. ಇದು ಮೋಸ ಮಾಡುವುದಕ್ಕಲ್ಲ. ಓಲಿ ನೋಡಿ, ಮುನಿಗಳು ಬಂಡೆಯ ಮೇಲೆ ಬಂಡೆಯ ಪಾದದಲ್ಲಿ ಕುಳಿತುಕೊಂಡು ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಅವರ ಚಿತ್ತವನ್ನು ನನ್ನ ಹತ್ರ ಸೆಳ್ಕೊಳ್ಬೇಕು. ನಿಮ್ಮ ಹತ್ರ ಮಾತಾಡ್ತಾ ನಿಂತ್ರೆ ಏನಾಗ್ತದೆ? ಹಾಗಾಗಿ ನೇರವಾಗಿ ಮುನಿ ಇದ್ದಲ್ಲಿಗೆ. ನಿರ್ವಿಕಾರದ ನಿರ್ವಿಕಾರದ ಕಡುಮುನೀಂದ್ರನ ಚಿತ್ತ ಸೆಳೆಯನು ಬೆಳಗಿನೀಶ್ವರವಾದರು ಜಲ ಬಿಡದಿದ್ದಾನು ಮುನಿಗಳನ್ನು ನೋಡಬೇಕೆ ಮತ್ತು ಹೋಗುದಲ್ಲಿ ಓಡೋಡಿ ಬಂದು ಓಡಿ ಬಂದದ್ದಾದ್ರೂ ಹೇಗೆ? ಜಿಂಕೆ ಅಂತ ಜಿಗಿಯುತ್ತಾ ನವಿಲಿನಂತೆ ನರ್ತಿಸುತ್ತಾ ನೇರವಾಗಿ ಬಂದದ್ದು ಮುನಿ ಇದ್ದಲ್ಲಿ. ಆದ್ರೆ ಏನ್ ಮಾಡುವ ಹೇಳಿ? ನಾನು ಅಂದುಕೊಂಡದ್ದೇ ಒಂದು, ಇಲ್ಲ ಆದದ್ದೇ ಒಂದು. ಹಾಗಾದ್ರೆ ನಾನೇನ್ ಅಂದುಕೊಂಡೆ? ಇಲ್ಲಿಗೆ ಬಂದಾಕ್ಷಣ ನನ್ನ ಈ ರೂಪವನ್ನು ಕಂಡಾಗ ಆನೆಯ ಸೊಂಡಿಲಂತಿರುವ ದೊಂದು ಬಾವುಗಳಿಂದ ನನ್ನನ್ನು ಬಿಗಿದಪ್ಪಿ ನಾನಾ ಬಂಧನಗಳಿಂದ ಚುಂಬನ ಆಲಿಂಗನಗಳಿಂದ ನನ್ನ ಮನಸ್ಸನ್ನು ತೃಪ್ತಿಪಡಿಸ್ತಾರೆ ಅನ್ಕೊಂಡೆ. ಇಲ್ಲಪ್ಪ, ಹೇಳುವ ಸ್ಥಿತಿಯಲ್ಲೇ ಇಲ್ಲ. ಕೂತಲ್ಲಿ ಮಲಗ್ತಾರಾ? ಏನು ಗೊತ್ತಿಲ್ಲ. ಅಭ್ಯಾಸ ಇರಬಹುದು, ಹಾಗಂತ ಈಗ ಮಲಗಿದ್ದಲ್ಲ. ಬಾಯಲ್ಲಿ ಮಣಮಠ ಮಂತ್ರ, ಕೈಯಲ್ಲಿ ಜಪಸರ, ಏಕೋರೂಢರಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಹಾಗಾದ್ರೆ ಮುನಿಗಳು ಹೇಳ್ಬೇಕು, ನನ್ನ ಜೊತೆ ಮಾತಾಡ್ಬೇಕು. ಮಾತಾಡ್ಬೇಕು ಅಂತ ನಾನೇನ್ ಮಾಡ್ಬೇಕು? ಏನ್ ಮಾಡ್ತೀರಿ? ಮಾತಾಡಿಸ್ಬೇಕಲ್ವಾ? ಮಾತಾಡ್ತೇನೆ. ನಿಮ್ಗೆ ಯಾವಾಗಲೇ ಇಲ್ಲ. ನಾನು ಹೋಗಿ ಮುನಿಗಳಲ್ಲಿ ನಾನು ಹೋಗಿ ಮುನಿಗಳಲ್ಲಿ ಮಾತಾಡಿದಂತಾದ್ರೆ ಏನಾಗ್ತದೆ? ತಪಸ್ ಎನ್ನುವುದು ಹಾಳಾಗಿ ಹೋಗ್ತದೆ. ತಪಸ್ ಹಾಳಾಯ್ತು ಅಂತ ಆದ್ರೆ ಮುನಿಗಳಿಗೆ ಕೋಪ ಬರ್ತದೆ. ಕೋಪದಿಂದ ಶಾಪ ಅಲ್ವಾ? ಆ ಕೋಪದಿಂದ ಶಾಪ ನಮಗೆ ಬೇಕಾ? ಬೇಡ ಅಲ್ಲ. ಹಾಗಾದ್ರೆ ಏನ್ ಮಾಡುವ? ಮುನಿಗಳು ಹೇಳ್ಬೇಕಲ್ಲ, ಓಯ್ ಏನೇನು ಮಾಡುವುದಲ್ಲ. ಈ ಹೆಣ್ಣುಗಳ ಬಣ್ಣಕ್ಕೆ ಮರುಳಾಗದ ಅಣ್ಣಗಳೇ ಇಲ್ಲ ಅಂತೆ. ಯಾಕೆ ಹೇಳಿದೆ ಗೊತ್ತುಂಟಾ? ಕೈಗೆ ಬಳೆ ತೊಟ್ಟು ಬಂದಿದ್ದೇನೆ, ಅದರ ಸಪ್ಪಳವನ್ನು ಮಾಡ್ತೇನೆ, ಖಂಡಿತ ಕಣ್ ತೆರೀತಾರೆ. ಬಳೆ ಎಲ್ಲ ಪುಡಿ ಪುಡಿ ಬಳೆ ಎಲ್ಲ ಪುಡಿ ಪುಡಿ, ಹಾಗಂತ ಪ್ರಯೋಜನ ಆಗ್ಲಿಲ್ಲ. ಕಾಲಿಗೆ ಗೆಜ್ಜೆ ಕಟ್ಟಿ ಬಂದಿದ್ದೇನೆ, ನಾದ ಮಾಡ್ತೇನೆ.
ಇಲ್ಲ ಇಲ್ಲ ಅಂತರ ಕಾಪಾಡಿ ಮತ್ತೆ ಪ್ರಾರಂಭವಾ? ಗೊತ್ತಿಲ್ಲ ಗೊತ್ತಿಲ್ಲ. ಇಲ್ಲಪ್ಪ, ಕೈ ಬಳಿ ಸಪ್ಪಳ ಮಾಡಿದೆ, ಕಾಲಿಗೆಜ್ಜೆ ನಾದ ಮಾಡಿದೆ, ಕೆಮ್ಮಿದೆ, ಸೀರೆ ಸೆರಗಿನ ಗಾಳಿ ಸಹ ಬೀಸಿದೆ, ಯಾವುದು ಪ್ರಯೋಜನ ಆಗ್ಲಿಲ್ಲ. ಇಷ್ಟು ಪ್ರಯತ್ನ ಪಟ್ಟರು ಮುನಿಗಳು ಕಣ್ ತೆರಿಲಿಲ್ಲ ಅಂತ ಆದ್ರೆ ಹೋಗುದಾ? ಹೋಗಿ ನಿಮ್ಗೆಂತ ಉಪದ್ರ ಆಯ್ತಾ? ಹಂಗಾಗ್ತಾ ಉಂಟು. ಯಾವುದು ಸ್ವಾಮಿ, ಹೋಗ್ಲಿಕ್ಕೆ ಬಂದವಳು ನಾನಲ್ಲ. ಯಾಕೆ ಹೇಳಿ? ಮೊದಲೇ ಹೇಳಿದ್ದೇನೆ, ಅಂದುಕೊಂಡಂತ ಕಾರ್ಯವನ್ನು ಮಾಡದೆ ಬಿಡುವಳು ನಾನಲ್ಲ. ಇಷ್ಟು ಪ್ರಯತ್ನ ಪಟ್ಟರು ಮುನಿಗಳು ಕಣ್ ತೆರಿಲಿಲ್ಲ ಅಂತ ಆದ್ರೆ ನಮ್ಮಲ್ಲಿಯೂ ಮತ್ತೆ ಪ್ರಯತ್ನ ಉಂಟು. ಹೌದು, ಒಂದು ಹಾಡಿ ಕುಣಿತ ಮಾಡುವುದಾ? ಹಾಡಿ ಕುಣಿತ? ಹಾಡಿಯಲ್ಲಿ ಕುಣಿಯುವುದಾ? ಅಲ್ಲಿ ಹೋಗಿ ಕುಣಿಯುವುದಾ? ಅಲ್ವಾ? ಅದಲ್ಲ, ಹಾಡುವುದು ನಾನೇ, ಕುಣಿಯುವುದು ನಾನೇ. ಲೋಕದಲ್ಲಿ ಒಂದು ಮಾತುಂಟು, ಗಾನವೇ ತುಂಬಿದೆ ಜಗವೆಲ್ಲ, ಆ ಗಾನಕ್ಕೆ ಮಣಿದ ಮನಸ್ಸುಗಳಿಲ್ಲ. ಪ್ರಾಣಿ ಪಕ್ಷಿಗಳೇ ಗಾನಕ್ಕೆ ಮಣಿತವೆ ಅಂತ ಆದ್ಮೇಲೆ ಈ ಮುನಿಗಳು ಯಾವ ಲೆಕ್ಕ? ಹಾಗಾಗಿ ಮುನಿಗಳ ಚಿತ್ತವನ್ನು ನನ್ನತ್ತ ಸೆಳೆದುಕೊಳ್ಬೇಕಾದ್ರೆ ಹಾಡಿ ಕುಣಿತೇನಂತೆ. ಅರಳಿದೆ
ಯಾಕೆ ಕಾಮದ ಪಿಶಾಚಿ. ನೀವು ಕದ್ದದ್ದಲ್ವ ನನ್ನನ್ನು? ನಾನು ಕರೆದದ್ದ? ಎಲೆ ಎಲೆ ಕಾಮಿನಿಯನ್ನು ಹಾಗೆ. ನಿನ್ನ ಕಿವಿ ಕೇಳಿದ ಎಷ್ಟು ವರ್ಷ ಆಯ್ತು? ಯಾಕೋ ನಾನು ಕರೆದ ಶಬ್ದ ಅದಲ್ಲ, ಮತ್ಯಾವುದು? ಕಾಮದ ಪಿಶಾಚಿ ಎನ್ನುವ ಹಾಗೆ. ಬೈದದ್ದ? ಹಾ, ಯಾಕೆ? ಕಾರಣ ಉಂಟು. ಏನು? ಭೌತಿಕವಾಗಿರುವಂತ ಈ ಪ್ರಪಂಚದಲ್ಲಿ ಹ, ಶರೀರವು ನಶ್ವರ ಅಂತ ಭಾವಿಸಿದಂತಹ ಕೋಲಾಮುನಿ ನಾನು. ಸರಿ. ಆದ್ದರಿಂದ ಸಂಸಾರ ಎನ್ನುವಂತ ಜಂಜಡವನ್ನ ದೂರ ಇರಿಸಿ ಹ. ಈ ಕಾಂತಾರಕ್ಕೆ ಬಂದು ಹ, ಅಂತರ್ಮುಖಿಯಾಗಿ ತಪ್ಪದಲ್ಲಿ ನಿರತನಾಗಿದ್ದೇನೆ. ಸರಿ. ನನ್ನ ತಪಸ್ಸನ್ನ ಕೆಡಿಸುವಲ್ಲಿ ಹ. ನಿನ್ನ ಚೇಷ್ಟೆಗಳನ್ನೆಲ್ಲ ನಡೆಸುತ್ತಾ ಇರುವೆ. ಹ, ನೀನು ಮಾಡಿದ್ದು ತಪ್ಪು ಹ. ಒಪ್ಪಿಕೊಂಡು ಹ. ನನ್ನ ಕಾಲಿಗೆ ಕ್ಷಮೆ ಯಾಚಿಸಿ ಹ. ಹೊರಟೋಗು. ಕ್ಷಮೆಯ? ಹಾ, ಈಗ ನೀವು ಕೊಡುದಿಲ್ವಾ? ಆಹಾ. ಯಾಕೆ? ತಪ್ಪು ಮಾಡಿದ್ದು ನೀನು. ಹೌದು, ಹಾ, ತಪ್ಪು ಮಾಡಿದ್ದ ನಾನಲ್ಲ. ಹಾ. ತಪ್ಪು ಮಾಡಿದ್ದ ನಾನಲ್ಲ. ನೀನಲ್ವಾ? ಆಹಾ. ಮತ್ತಾರು ಮಾಡಿದ್ದು? ಓ ಅವ ಯಾರದು? ಅವ. ಅವ ಅಂತ ಹೇಳಿದ್ರೆ ಯಾರು? ನಿಮಗೆ ಕಣ್ಣಿಗೆ ಕಾಣುವುದಿಲ್ವಾ? ನನಗೆ ತೋರುವುದಿಲ್ಲ. ನನಗೂ ಹಾಗೆ. ಕಣ್ಣಿಗೆ ಕಾಣುವುದಿಲ್ಲ, ಹಾ. ಕೈಗೆ ಸಿಗುವುದಿಲ್ಲ, ಹಾ. ಮನಸ್ಸಿನಲ್ಲಿ ಹುಡ್ತಾನೆ. ಹಾ. ಆ ಮನಸ್ಸಿನ ಉಪದ್ರ. ಓಹೋ, ಅವನು ದೋಷ. ಆದ್ರೆ ನಿಮ್ಮಂತವ್ರೆ ಹಲವಾರು ಮಾತನ್ನು ಹೇಳಿದ್ದೀರಲ್ಲ. ಏನು ಹೇಳಿದ್ದಾರೆ? ಕಾಮಿನಿ ಕಾಯೆ ಕಾಂತಾರೆ ಕುಚಪರ್ವತ ದುರ್ಗಮೆ ಹಾ. ಮಹಾಸಂಚಾರ ಮನಪ್ರಾಂತ್ಯ ತತ್ರಾಪಿ ಸ್ಮರ ತಸ್ಕರ. ಆಹಾ. ಕಾಮಿನಿಯ ಕಾಯಿ ಎಂಬುದರಲ್ಲಿ ಸ್ಮರನ್ನು ಮನೆ ಮಾಡಿಕೊಂಡಿದ್ದಾನೆ. ಹಾ. ಮನಸ್ಸೆಂಬ ತಸ್ಕರನಿ ಅಸ್ತ ಹೇ, ಸ್ವಲ್ಪ ನಿಂತು ಮಾತಾಡು. ಅದೇ ಅತ್ತ ಕಡೆ ಹೋಗಬೇಡ. ಮೊದಲು ಅಂತರವನ್ನ ಕಾಯ್ದುಕೊಳ್ಳು. ಹ್ಮ್. ಈಗ ಈ ಪುರಾಣದ ವಿಚಾರ ಹೇಳಿದೆಯಲ್ಲ, ಹಾ. ಇದು ಯಾರಿಗೆ ಅನುಕೂಲ? ಯಾರಿಗೆ? ನಿನಗನುಕೂಲ, ಆ. ನನಗನಾನುಕೂಲ. ಅದಲ್ಲ. ಆ. ಇದನ್ನೆಲ್ಲವನ್ನು ತಿಳಿದವಳಾದ್ರೂ ಕೂಡ ಆ. ಈ ರೀತಿ ವ್ಯವಹರಿಸುವುದಕ್ಕೂ ಕಾರಣ ಉಂಟು. ಏನು ಉದ್ದೇಶ? ಪ್ರಾಯದ ದೋಷ. ನಿನ್ನ ಪ್ರಾಯದ ದೋಷ ನಿನ್ನಲ್ಲಿಯೇ ಇರಲಿ, ಆ ದೋಷ ಇನ್ನೊಬ್ಬರಿಗೆ ತಾಗಿಸಬೇಡ. ಆ. ಯಾಕೆ ಅಂತ ಹೇಳಿದ್ರೆ ಹಾ. ನಾವು ಅಂತಹದ್ದಕ್ಕೆಲ್ಲ ಮನಸ್ಸು ಮಾಡುವವರಲ್ಲ. ಹೌದಾ? ಹಾ. ಹಾಗಾದ್ರೆ ನಾನೀಗ ನೀನು ತಪ್ಪು ಮಾಡಿದ್ದಿ. ಹಾ. ಆದ್ರೆ ಈ ಸ್ಥಳ ಬಿಟ್ಟು ಎಲ್ಲಿಂದ ಬಂದೆಯೋ ಅಲ್ಲಿಗೆ ಹೋಗು. ಯಾಕೆ ಮನಿಗಳೇ? ಏತಕ್ಕಿಂತ ನುಡಿಯ ನುಡಿವೆ ಮೋಹನಾಂಗನೇ ಸೋತು ಬಂದೆ ಸೋತು ಬಂದೆ ಸೋತು ಬಂದೆ ಎನ್ನನಾಪು ಮದನ ಗಾಯನಿ ಓ ಮೋಹನಾಂಗನೇ ಮದನ ಗಾಯನಿ ಏತಕ್ಕಿಂತ ನುಡಿಯ ನುಡಿವೆ ಮೋಹನಾಂಗನೇ
ಕಂಡನಾ? ಖಂಡಿತ ಅದು ಹೇಗೆ? ತಪ್ಪಲ್ಲ. ಆ. ಬಯಲು ಆಲಯದೊಳಗು ಆಲಯ ಬಯಲೊಳಗು ಆ. ಬಯಲು ಆಲಯಗಳೆರಡು ನೋಡುವ ನಯನದೊಳಗೆ ಆ. ಚಂದ ಎನ್ನುವುದು ಸೃಷ್ಟಿಯಲ್ಲಿರುವುದಲ್ಲ ಕಣ್ಣಿನ ದೃಷ್ಟಿಯಲ್ಲಿ ಅಲ್ವಾ? ಆ. ಈಗ ನಿಮ್ಮ ಪ್ರಕಾರ ನೀವು ಹೇಗೇಗೋ ಇರ್ಬೋದು, ಆ. ನನಗೆ ಚಂದ ಕಂಡ್ರಿ, ಆ. ಹಾಗಾಗಿ ಮೋಹನಾಂಗನೆ ಮದನಕಾಯನೇನು ಹಾಗೆ ಆ. ನಿಮ್ಮನ್ನು ಸಂಬೋಧಿಸಿದ್ದು. ಲೋಕೋವಿಂದ ರುಚಿ, ಆ. ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ, ಆ. ಆ ಬಗ್ಗೆ ಆಕ್ಷೇಪಿಸುವುದಕ್ಕೆ ನಾವ್ಯಾರು? ಆ. ಆದ್ದರಿಂದ ನಿನಗೆ ಕಂಡರೆ ಒಳ್ಳೆಯದಾಯಿತು. ಆದ್ರೆ ಆ. ಅದನ್ನ ಬಿಡಿ, ಈಗ ಒಂದೇ ಸಮಯ ಹೋಗು ಹೋಗು ಅಂತ ಹೇಳ್ತಿರಲ್ಲ, ನನ್ನ ತಪಸ್ಸು ಹಾಳಾಯ್ತು. ಎಲ್ಲಿಗೆ ಹೋಗುವುದು? ನೀನು ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೋಗು. ಓ, ಈ ಕೆಳಗಿಂದ ಬಂದೆ, ಅಲ್ಲಿಂದ ಕೆಳಗೆ ಹೋಗು. ಬಂದ ಹಾಗೆಯಾ? ಎಲ್ಲಿಂದ ಬಂದೋ ಆ. ಪುನಃ ಅಲ್ಲಿಗೆ ಹೋಗಿ ಸೇರ್ಲಿಕ್ಕೆ ಬಂದದ್ದಲ್ಲ, ಆ. ಒಂದು ನಿರ್ದಿಷ್ಟವಾದಂತ ಗುರಿಯನ್ನು ಇಟ್ಟುಕೊಂಡೇ ಬಂದದ್ದು. ನಿರ್ದಿಷ್ಟವಾದಂತಹ ಗುರಿ. ಹೌದು. ನಿನ್ನ ಗುರಿಯಲ್ಲಿ ಕೈಗೂಡುವುದಿಲ್ಲ. ಆ ಗುರಿ ಯಾವುದು ಅಂತ ಕೇಳ್ಬೋದಲ್ಲ? ಯಾವುದು? ಈ ಪ್ರದೇಶವೇ ನನ್ನ ಗುರಿ. ಈ ಪ್ರದೇಶ ಹೌದು. ಒಳ್ಳೆ ಪ್ರದೇಶ. ಆದ್ರೆ ಆ. ಈ ಪ್ರದೇಶವನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೂ ಕಾರಣ ಉಂಟು. ಆ. ಕಾರಣ ಬೇರೆ ಏನೂ ಅಲ್ಲ. ಆ. ಒಮ್ಮೆ ಅತ್ತ ನೋಡಿ, ಆ. ಫಲವೆತ್ತ ಮದನದಾರ ಮನೆ ಇದು, ಆ, ಆ. ಕೋಕಿಲಾಂಗಳ ಚಾವಡಿ ಇದು, ಆ. ಯತಿಗಳು ಓದುವ ಮಠ ಇದು, ಆ. ಮಲಯ ನೀಲ ಜನ್ಮಭೂಮಿ ಇದು, ಆ. ಹುಲಿನ ಕಿರಣ ಕೊಳಲ ಹರವರಿ ಲಲಿತಾ ಲವಂಗ ಲತಾ ಪರಿಶೀಲನ ಕೋಮಲ ಮತಿಯ ಸಮೀರ, ಆ. ಮಧುಕರ ನಿಖರಕರಂತ ಕೋಕಿಲ ಪೂಜನೀಯ ಪುಂಜ ಕುಟೀರ ಹೌದಲ್ಲ? ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ವಾತಾವರಣ ಈ ಪ್ರಕೃತಿಯಲ್ಲಿ ಇಲ್ಲಿ ಮಾತ್ರ ಎದ್ದು ಕಾಣುತ್ತದೆ. ಖಂಡಿತ ಹೌದು. ಆ. ಹಾಗಂತ ಆ. ಒಂದು ವಿಷಯದಲ್ಲಿ ನೋಡುವುದಾದ್ರೆ ಏನು? ನೆಮ್ಮದಿ ಆಯ್ತು. ನೆಮ್ಮದಿ ಆಯ್ತಲ್ಲ? ಈ ಪರಿಸರವನ್ನು ನೋಡುವಾಗ ನೆಮ್ಮದಿ ಆಯ್ತು. ನೆಮ್ಮದಿ ಆದ್ಮೇಲೆ ಸುಮ್ಮನೆ ಹೋಗಬೇಕು. ಆಹಾ. ಆ. ಇನ್ನೊಂದು ವಿಚಾರದಲ್ಲಿ ಯಾ. ಸಂತೋಷವಾಯ್ತು. ಯಾಕೆ? ಮುನಿಗಳೇ, ಆ. ಅತ್ತ ಇತ್ತ ಆ. ಸುತ್ತಮುತ್ತ ಆ. ಎಂತದ್ದು? ಏ, ಆ ಭಕ್ತ ಈ ಪ್ರದೇಶದಲ್ಲಿ ದೇವತಾ ಪೂಜೆ ಬಿಟ್ರೆ, ಆ. ಮಹಾಮಂಗಳಾರತಿ ಬಿಟ್ರೆ, ಆ. ನನ್ನ ತಪಸ್ಸು ಬಿಟ್ರೆ ಮತ್ತೇನೂ ಇಲ್ಲ. ಹೌದಾ? ಆ. ಅತ್ತ ಇತ್ತ ಸುತ್ತಮುತ್ತ ಎಲ್ಲಾ ಕಡೆ ನೋಡ್ತಾ ಇದ್ದೇನೆ, ಆ. ಯಾರು ಕಾಣುವುದಿಲ್ಲ ಯಾರು ಇರುವುದಿಲ್ಲ ಇಲ್ಲಿ. ಅಲ್ವಾ? ದೇವರ ಪೂಜೆ ಒಂದೇ. ಸರಿ. ಆ. ಮೊದಲು ನೀವು ಒಬ್ಬರೇ ಇದ್ದದ್ದು, ಹೌದು. ಏಕಾಂತ ಪ್ರದೇಶ. ಆ. ಈಗ ನಾನು ಬಂದೆ, ಆ. ಇಬ್ರಾದೆವು. ಆ. ಮುನಿಗಳೇ, ನೀನು ಸನ್ಯಾಸಿ ಆಗ್ತೀಯಾ? ಖಂಡಿತ ಅಲ್ಲ. ಆ. ನನ್ನನ್ನು ಸರಿಯಾಗಿ ನೋಡಿ. ನೋಡಿದ್ರೆ ಹೆಣ್ಣು ಹೆಣ್ಣವುದು, ಆ. ಪ್ರಾಯಕ್ಕೆ ಬಂದ ಹೆಣ್ಣು. ಇರಬಹುದು. ಆ. ನೀವೊಬ್ರು ಗಂಡಸೂ ಅಲ್ವಾ? ಗಂಡಸು. ಗಂಡಸು. ಆ. ಹಾ. ನೀವೊಬ್ರು ಗಂಡಸು, ಆ. ನಾನು ಪ್ರಾಯಕ್ಕೆ ಬಂದ ಹೆಣ್ಣು. ಆ. ಸುತ್ತಮುತ್ತ ಅತ್ತ ಇತ್ತ ನೋಡ್ತಾ ಇದ್ದೇನೆ, ಯಾರು ಕಾಣುವುದಿಲ್ಲ. ಆ. ಹಾಗಾಗಿ ಆ. ಮುನಿಗಳೇ, ಏನು? ಮುನಿಗಳೇ, ಏನು? ಯಾರು ಇಲ್ಲ, ಆ. ತಾಗಿ ನಿಂತೇನೆ. ಒಮ್ಮೆ ತಾಗ್ತೇನಲ್ಲ, ತಾಗಬಾರದು. ಯಾರು ನೋಡ್ತಾ ಇಲ್ವಲ್ಲ. ಯಾರು ನೋಡಲಿಲ್ಲ ಎಂಬಲ್ಲಿಗೆ ನಾನು ಕರ್ತವ್ಯ ಭ್ರಷ್ಟನಾಗಲಾರೆ. ಮುನಿಗಳೇ, ಹಾ. ಈಗ ನಿಮ್ಮನ್ನು ತಾಗಿ ನಿಂತಾಗ ಆ. ನಿಮಗೇನು ಅನಿಸ್ಲಿಲ್ವಾ? ನಮಗೇನು ಅನಿಸುವುದಿಲ್ಲ. ಆದ್ರೆ ನನಗೇನು ಅನಿಸ್ತು ಅಂತ ಕೇಳ್ಬೋದಲ್ಲ? ನಿನಗೇನಾಯ್ತು? ಪ್ರೀತಿಯಿಂದ ನನ್ನನ್ನು ಮದುವೆ ಆಗಿ ಆ. ಮದನ ಕದನ ಅದರ ಸುದೆಯನ್ನು ನೀಡಿ ಆ. ಮಧುರ ಮಾತುಗಳಿಂದ ಆ. ನನ್ನನ್ನು ಒರೆಸಿ. ಸಾಧ್ಯ ಇಲ್ಲವೇ? ಆ. ನಿನಗೆ ಅರಿಷಡ್ವೈರಿಗಳ ಬಾಧೆ. ಆ. ನಾವು ಅರಿಷಡ್ವೈರಿಗಳನ್ನ ತಿರಸ್ಕಾರ ಮಾಡಿದವರು. ಆ. ಕಾರಣ ಏನು? ಸಂಸಾರದಲ್ಲಿ ಯಾವ ಸಾರವೂ ಇಲ್ಲ. ಬಲ್ಲವರೇ ಸಾರಿದ್ದಾರೆ. ಆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಈ ಸಂಸಾರೇ ಕಲುದು ಸಾರೆ. ಹೆಂಡತಿ ಮಕ್ಕಳು ಬಂಧು ಬಳಗದವರು ಆ. ಇದೆಲ್ಲ ಶಾಶ್ವತ ಅಲ್ಲ. ಒಂದಲ್ಲ ಒಂದು ದಿವಸ ವಿಧಿಯ ಸಂಕಲ್ಪದಂತೆ ಆ. ಅವನ ಪ್ರಾಣ ಪಕ್ಷಿ ಹಾರಿ ಹೋದಾಗ ಬರುವುದು ಅವನ ಜೊತೆಯಲ್ಲಿ ಪಾಪ ಯಾ ಪುಣ್ಯಗಳೆರಡು. ಸರಿ. ಇದನ್ನ ಗಮನಿಸಿಕೊಂಡಂತಹ ನಾನು ಆ. ಪವಿತ್ರವಾಗಿರುವಂತ ಇವನ ಪ್ರದೇಶ ಇದುವೇ ಅಂಬಾವನ ಎನ್ನುವ ಹಾಗೆ ಆಹಾ. ಇಲ್ಲಿಯೇ ಕುಳಿತು ಆ. ದೇವಿಯ ಸಾಕ್ಷಾತ್ಕಾರ ಆ. ನೋಡಿದ್ದೇನೆ. ಆ. ಹೋದ್ ನೋಡು. ಮದುವೆಯಲ್ಲಿ ಕಪ್ಪು ಕದ್ದು ಬನ್ನಿ, ಮದಿಗೆ ಹಾಕೋ ಬನ್ನಿ. ಕಪ್ಪ. ಆಗದ ಮಧ್ಯೆ ಉಂಟಲ್ಲ, ಆಹಾ. ಹಾ. ಆ ಕಲ್ಲನ್ನ ಬನ್ನಿ ಹಾಕುವ. ಕಲ್ಲು ಅಂತ ಸಾಮಾನ್ಯದ ಕಲ್ಲಲ್ಲ. ಆ. ನೀನ್ ತಿಳ್ಕೊಂಡದ ಕಡಿಮೆ ಆಗಿದೆ. ಏನು? ಅದು ಭೂಮಿಯಿಂದ ಒಡೆದು ಮೂಡಿರುವಂತ ಜ್ಯೋತಿರ್ಲಿಂಗ. ಆ. ವಾಮ ಭಾಗ ನೋಡು.
ಕಿರಿದಾಗಿದೆ, ಬಲಭಾಗ ಕಿರಿದಾಗಿದೆ, ಮಧ್ಯದಲ್ಲಿ ಸುವರ್ಣ ರೇಖೆಯಿಂದ ವಿಭಜಿಸಲ್ಪಟ್ಟಿದೆ. ಶ್ರೀದೇವಿ ಲಿಂಗ ರೂಪದಲ್ಲಿ ಐಕ್ಯಳಾಗಿದ್ದಾಳೆ. ಆ. ಪವಿತ್ರವಾದಂತ ಈ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಆ. ದೇವಿಯನ್ನ ಧ್ಯಾನಿಸಿ ದೇವಿಯ ಸಾಕ್ಷಾತ್ಕಾರ ನೋಡಿದಂತ ಕೋಲಾಮುನಿ. ಸರಿ. ಆದ್ದರಿಂದ ಜೀವನದಲ್ಲಿ ನನಗೆ ಮದುವೆ ಇಲ್ಲ, ಆ. ನೀನು ಹಠ ಮಾಡಬೇಡ. ಅಲ್ಲಿದ್ದದ್ಯಾರು? ಶ್ರೀದೇವಿ ಅಮ್ಮನವರ. ಆ. ಮುನಿಗಳೇ, ಏನೋ ಇಲ್ಲಿವರೆಗೆ ಬಂದೆ, ಆ. ನಿಮ್ಮ ದರ್ಶನ ಆಯ್ತು. ಆ. ಆ ತಾಯಿಯ ದರ್ಶನ ಮಾಡಿ ಆ. ಕೆಲವು ಬೇಡಿಕೊಳ್ಳುವುದುಂಟು. ಬೇಡ್ಕೊಳ್ಳು. ಬೇಡಿಕೊಳ್ಳುವುದಾ? ಆಯ್ತಾಯ್ತು. ಅಮ್ಮ ಜಗನ್ಮಾತೆ ಲೋಕರಕ್ಷಕಿ, ಕೋಲಾ ಮುನಿಯನ್ನು ಮದುವೆ ಆಗಬೇಕೆಂದು ಇಚ್ಛಿಸಿದ್ದೇನೆ. ಆದಷ್ಟು ಬೇಗ ಮದುವೆ ಮಾಡಿಸಮ್ಮ. ದೇವಿ ಬಂದಿದ್ದಾಳ? ಬನ್ನಿ ಹೋಗುವ. ಎಲ್ಲಿಗೆ? ಹೋಗುವಲ್ಲ, ಯಾಕೆ? ಮನೆಗೆ. ನಿನಗೆ ಪ್ರಸಾದ ಸಿಕ್ಕಿತಾ? ಸಿಕ್ಕಿತ್ತಲ್ಲ, ಎಲ್ಲಿ ಪ್ರಸಾದವಿತ್ತು? ಅಮ್ಮನ ಬಲಭಾಗದಿಂದ ಪ್ರಸಾದ ಬಿತ್ತು. ಸುಳ್ಳು ಹೇಳಬೇಡ ಈ ಸ್ಥಳದಲ್ಲಿ. ಸತ್ಯ. ಯಾರು ಸುಳ್ಳು ಹೇಳಿದ್ರು ನನಗೆ ಅರ್ಥ ಆಗ್ತದೆ. ಭೂತ ಭವಿಷ್ಯತ್ ವರ್ತಮಾನ ತಿಳಿದು ಹೇಳ್ತೇನೆ. ಹೌದಾ? ಇಲ್ಲಿ ಪ್ರಸಾದ ಆದದ್ದು ಹಿಂಭಾಗ, ಮುಂಭಾಗ. ಮುಂಭಾಗ ಅಲ್ಲ. ಹಾ. ಹಿಂಭಾಗದ ಪ್ರಸಾದ ಸ್ವೀಕರಿಸಕೂಡದು, ಹಾ. ಅದು ಅರಿಷ್ಟ. ಹಾ. ಆದ್ದರಿಂದ ಹಾ. ನಿನ್ನ ಕಾರ್ಯಕ್ರಮ ಇಲ್ಲಿ ನೆರವೇರುವುದಿಲ್ಲ ಹಾ. ಎನ್ನುವುದೇ ದೇವಿಯ ವಾಕ್ಯ. ನೀವ್ ಎಷ್ಟು ಹೇಳಿದ್ರು ಕೇಳುವವರಲ್ಲ. ಇಲ್ಲ, ಮದುವೆ ಆಗುವುದಿಲ್ಲ, ಆಗುವುದೇ ಇಲ್ಲ. ನಾನ್ ಬಿಡುವುದೇ ಇಲ್ಲ. ಎಷ್ಟು ಬೇಡರೂ ಬಿಡೆನು ಎಷ್ಟು ಬೇಡರೂ ಬಿಡೆನು ನಿಮ್ಮ ಮನ ಇಷ್ಟ ಪೂರೈಸದ ಮುನ್ನ ಮನ ಇಷ್ಟ ಪೂರೈಸದ ಮುನ್ನ ಸೃಷ್ಟಿಯೊಳ್ಳೆಂತ ಚೆಲುವೆ ಸಿಗುಳೆ ನಿಮಗೆ ಸೃಷ್ಟಿಯೊಳ್ಳೆಂತ ಚೆಲುವೆ ಸಿಗುಳೆ ನಿಮಗೆ ಕಷ್ಟ ತಪ್ಪುದು ಎನ್ನ ಬಿಟ್ಟೋಡೆ ಹೀಗೆ ಕಷ್ಟ ತಪ್ಪುದು ಎನ್ನ ಬಿಟ್ಟೋಡೆ ಹೀಗೆ ಓ ಮುನಿಗಳೇ, ಎಷ್ಟು ಹೇಳಿದ್ರು ಕೇಳುವವರು ನೀವಲ್ಲ. ಮದುವೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆಗುವುದೇ ಇಲ್ಲ. ಆಗುವುದೇ ಇಲ್ಲ ಅಂತ ಹೇಳೋದಕ್ಕೆ ನೀವೊಬ್ರು ಆ, ಸನ್ಯಾಸಿ, ಸಾಕು. ಮಹನ್ ಋಷಿ. ಈ ಸನ್ಯಾಸಿಗಳ ಹಣೆ ಬರ ಎಲ್ಲ ಗೊತ್ತುಂಟು ನನಗೆ. ಗೊತ್ತುಂಟ? ಓ. ಏನ್ ಗೊತ್ತುಂಟು? ಈ ಸನ್ಯಾಸಿಗಳು ಹೇಗೆ ಗೊತ್ತಾ? ಹಾ. ನಾನು ಸನ್ಯಾಸಿ 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 ಅಂತ ಹೇಳಿಕೊಂಡು ತಿರುಗಾಡು. ಹಾ. ಅವ್ರ ಒಳಗೆ ಸಂಸಾರಿ. ಒಳೊಳಗೆ ಸಂಸಾರಿ. ಹೌದು. ಯಾರದು? ಉದಾಹರಣೆ ಕೊಡ್ತೇನೆ. ಹಾ. ರೇಣುಕೆ ಜಮದಗ್ನಿ, ವಿಶ್ವಾಮಿತ್ರ ಮೇನಕೆ, ಅತ್ರಿ ಅನುಸೂಯೆ, ಅಜಮುಖಿ ಎಂಬ ರಕ್ಕಸಿ ಹಾಗೂ ದುರ್ವಾಸರು. ಹಾ. ಅವರೆಲ್ಲರೂ ಮುನಿಗಳೇ ಅಲ್ವಾ? ಹೌದು. ಅವರೆಲ್ಲರೂ ಮದುವೆ ಆಗಿದ್ದಾರಲ್ವಾ? ಹಾ. ಅವರೆಲ್ಲರಿಗೂ ಮಕ್ಕಳಾಗಿದೆ ಅಲ್ವಾ? ಹಾ. ನಿಮಗೆ ಯಾಕೆ ಹೇ, ಸ್ವಲ್ಪ ನಿಲ್ಲಿಸು ನಿನ್ನ ಪುರಾಣ. ನೀವು ಮುನಿ ಅಲ್ವಾ? ಮುನಿಗಳು ಎಂಬಲ್ಲಿಗೆ ಹಾ. ಮುನಿಗಳಲ್ಲಿಯೂ ವಿಧಾನಗಳು ತುಂಬಾ ಉಂಟು. ಏನು? ಮನುಷ್ಯರಲ್ಲಿಯೂ ಕೂಡ ವಿಧಾನಗಳು ತುಂಬಾ ಉಂಟು. ಆ. ಆ ವಿಧಾನದಲ್ಲಿ ನಾನು ಶ್ರೇಷ್ಠತೆಯನ್ನ ಪಡೆದವ. ತಪಸ್ವಿಗಳಂತ ಸಂಖ್ಯೆ ಬಹಳಷ್ಟು ಇದ್ರೆ ಹಾ. ಆ ಸಂಖ್ಯೆಯಲ್ಲಿ ಸೇರಿದಂತ ಅಂಕೆ ನಾನಲ್ಲ. ನಾನು ಪ್ರತ್ಯೇಕ ಎನ್ನುವುದಕ್ಕೆ ನೀನು ಕೊಟ್ಟ ಉದಾಹರಣೆಗೆ ಉತ್ತರ ಕೊಡ್ತೇನೆ. ಏನು? ಜಮದಗ್ನಿ ಮತ್ತು ರೇಣುಕೆಯ ಕತೆ ಹೇಳಿದೆಯಲ್ಲ. ಹೌದು. ಹಾಗಾದ್ರೆ ಕ್ಷತ್ರಿಯ ರಾಜಕುಮಾರಿಯೊಬ್ಬಳು ಆ, ಆಶ್ರಮವಾಸಿ ಆಗಬೇಕಂತ ಆಶಿಸಿದ್ದಾಳೆ. ಜಮದಗ್ನಿಯ ಕೈ ಹಿಡಿದಳು. ಸರಿ. ಯಾಕೆ? ಯಾಕೆ? ಮುಂದೆ ಪ್ರಪಂಚವನ್ನ ತಿದ್ದುವುದಕ್ಕೆ ಪರಶುರಾಮನ ಅವತಾರ ಆಗಬೇಕಿತ್ತು. ಹ. ಆ ನೆಲೆಯಲ್ಲಿ ಪ್ರೇಮಾಂಕುರ ಮೂಡಿತು. ಆಮೇಲೆ ದೂರ್ವಾಸ ಕತೆ ಹೇಳಿದೆಯಲ್ಲ, ಅದು ಶಿವನ ಸಂಕಲ್ಪ. ಹ. ಶಿವಾಂಶ ಸಂಭೂತನಾದಂತ ದೂರ್ವಾಸ ಅಧೋಮುಖಿಯನ್ನು ಕೂಡಿದ, ವಾತಾಪಿಲ್ವನ್ನುವಂತ ಮಕ್ಕಳನ್ನು ಕೂಡ ಪಡೆದ. ಅದು ಶಿವ ಸಂಕಲ್ಪದ ನೆಲೆ. ಸರಿ.
ಇಲ್ಲಿ ಯಾರ ಸಂಕಲ್ಪವೂ ಇಲ್ಲ, ಆದ್ರಿಂದ ನಾನು ಮದುವೆ ಆಗುವುದಿಲ್ಲ. ಕತೆ ಒಳ್ಳೆ ಹೇಳ್ತೀರಾ. ನಾನು ಹೇಳಿದ್ದಲ್ಲ, ನೀನ್ ಹೇಳಿದ ಕತೆ ಉತ್ತರ ನನ್ನದ್ದು. ಕೇಳುವವರಿದ್ರೆ ಅಲ್ಲ ಕೇಳ್ಕೊ. ಅಲ್ಲ ನನಗೂ ಕತೆ ಹೇಳಲಿಕ್ಕೆ ಬರ್ತದೆ. ನೀನ್ ಕತೆ ಹೇಳ್ತೀಯ? ಓ ಏನದು? ಒಳ್ಳೆ ಕತೆ ಹೇಳ್ತೇನೆ. ಹೇಳು. ಈ ವಿಶ್ವಾಮಿತ್ರನ ಕತೆ. ವಿಶ್ವಾಮಿತ್ರ ಮಹಾಮುನಿಗಳು ಘೋರವಾದಂತ ಕಾಂತಾರದಲ್ಲಿ ತಪಸ್ಸನ್ನು ಮಾಡುವಂತ ಸಂದರ್ಭ, ಅಲ್ಲಿವರೆಗೆ ಮೇನಕ್ಕೆ ಬಂದ್ಲಂತೆ. ಬಂದವಳು ಸುಮ್ಮನೆ ಇದ್ಲಾ, ತನ್ನ ಸೀರೆ ಸೆರಗಿನ ಗಾಳಿಯನ್ನು ಹೀಗೆ ಬೀಸಿದ್ಲು. ಅಲ್ಲಿ ಆಗ ಮುನಿಗಳು ಏನ್ ಮಾಡಿದ್ರು, ತನ್ನ ತಪಸ್ಸನ್ನು ಬಿಟ್ರು. ಅವಳ ಜೊತೆ 25,000 ವರ್ಷಗಳ ಸಂಸಾರ ನಡೆಸಿದ್ರು. ಅದಕ್ಕೆ ಪೂರಕವೇನು ಹಾಗೆ ಅವ್ರಿಗೊಂದು ಹೆಣ್ಮಗು ಆಗ್ಲಿಲ್ವಾ? ಈಗ ನಿಮ್ಮಲ್ಲೇ ಕೇಳ್ತೇನೆ, ಆ ವಿಶ್ವಾಮಿತ್ರನಿಗೆ ಹೆಣ್ಮಗು ಆಗಿದೆ ಅಂತ ಆದ್ರೆ ಈ ಕೋಲಾಮುನಿಗೊಂದು ಗಂಡ್ಮಗು ಬೇಡವಾ? ಹಾಗೆಲ್ಲ ಅಳಿಲಿಕ್ಕೆ ಹೋಗಬೇಡ. ವಿಶ್ವಾಮಿತ್ರನಿಗೂ ಕೋಲಾಮನಿಗೂ ವ್ಯತ್ಯಾಸ ಉಂಟು. ಏನುಂಟು? ವಿಶ್ವಾಮಿತ್ರ ಯಾರು? ಕ್ಷತ್ರಿಯ ಮಹಾರಾಜ, ಮದುವೆಯಾಗಿ ರತಿ ಸುಖವನ್ನ ಪಡೆದವ. ಒಂದಾನೊಂದು ದಿವಸ ವಶಿಷ್ಠನ ಆಶ್ರಮಕ್ಕೆ ಹೋದ ಸಂದರ್ಭ, ಒಂದು ದೇವಿಗೋಸ್ಕರ ಸಂಘರ್ಷ ಪ್ರಾರಂಭ ಆದಾಗ ದಿಗ್ಬಲಂ ಕ್ಷತ್ರಿಯ ಬಲಂ ಎನ್ನುವ ಹಾಗೆ ಅರಸ ಹೇಳಿದ. ಅದರಿಂದಲೂ ಅಧಿಕವಾಗಿರುವಂತಹದ್ದು ಬ್ರಹ್ಮ ತೇಜೋ ಬಲಂ ಬಲಹ. ಇದನ್ನು ನೀನು ಗುರುತಿಸು ಅಂತ ಹೇಳಿದಾಗ ಹಠ ಸಾಧನೆಯಿಂದ ತಪಸ್ಸಿಗೆ ಇಳಿದ. ಒಮ್ಮೆ ಊಟ ಮಾಡಿದವ ಮತ್ತೊಮ್ಮೆ ಊಟ ಮಾಡಿದ ಹಾಗೆ ರತಿ ಸುಖದ ಅನುಭವ ಪಡೆದವ. ಮೇನಕೆಯ ಕಿರುಗೆಜ್ಜೆ ನಿನಾದ ಕೇಳಿ ಹೊರಟು ಹೋದ ಎಂಬಲ್ಲಿಗೆ ವಿಶ್ವಾಮಿತ್ರನಿಗೆ ನನಗೂ ಸಾಮ್ಯ ಇಲ್ಲ. ನಾನು ಮೂಲತಃ ಬ್ರಹ್ಮ ವರ್ಚಸ್ವಿ. ಕತೆ ಇಷ್ಟೆಲ್ಲ ಉಂಟಾ? ಕತೆ ತುಂಬಾ ಉಂಟು. ನೀನ್ ತಿಳ್ಕೊಂಡ್ರೆ ಕಡಿಮೆ ಆಯ್ತು. ನನಗೆ ಎಷ್ಟು ಬೇಕಷ್ಟು ಮಾತ್ರ ಓದು. ಹಾಗಂತ ಅಷ್ಟನ್ನೇ ಓದಿ ಸುಮ್ಮನೆ ಇರ್ಬೇಕು, ಇನ್ನೊರಿಗೆ ಉಪದೇಶ ಕೊಡಕ್ಕೆ ಹೋಗ್ಬಾರ್ದು. ಅದಲ್ಲ, ನಿಮಗೆ ಯಾರದ್ದೇ ಉದಾಹರಣೆ ಕೊಟ್ಟರು ಒಂದೊಂದು ಕತೆ ಹೇಳ್ತೀರಾ. ಉತ್ತರ ಉಂಟು. ನಿಮ್ಮ ಕತೆ ನನಗೆ ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆ? ಕಾರಣ ಉಂಟು. ಏನು? ನನ್ನ ಪ್ರಕಾರ ನೀವೆಲ್ಲರೂ ಒಂದೇ ರೀತಿ. ಆಗೋದಿಲ್ವೇ? ಎಲ್ಲ ಮುನಿಗಳು ಒಂದೇ. ಹಾಗೆಲ್ಲ ಅಳಿಲಿಕ್ಕೆ ಹೋಗಬೇಡ. ಯಾಕೆ? ಪ್ರಪಂಚ ಏಕಮುಖದಲ್ಲಿಲ್ಲ, ದ್ವಂದ್ವ ಮುಖದಲ್ಲುಂಟು. ಆದ್ದರಿಂದ ಎಲ್ಲವರಂತೆ ನಾನಲ್ಲ, ಪ್ರತ್ಯೇಕ. ಹೌದಾ? ಮುನಿಗಳೇ, ಈಗ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ಈಗ ಗಂಡೆ ಆಗಲಿ ಹೆಣ್ಣೆ ಆಗಲಿ ಪ್ರಾಯಕ್ಕೆ ಬಂದ ಕೂಡಲೇ ಮದುವೆ ಮಾಡಿಸುವಂತ ಜವಾಬ್ದಾರಿ ಯಾರದ್ದು ಹೇಳಿ? ಆ ಸಂಸಾರದ ಯಜಮಾನನ ಹೊಣೆ, ತಂದೆ ತಾಯಿಗಳಾಗಿ. ಹಾಗಂತ ನನಗೆ ಹಿಂದೆ ಮುಂದೆ ಯಾರು ಇಲ್ಲ. ನೀನು ಸಂಸಾರದಲ್ಲೇ ಹುಟ್ಟಿದವಳಲ್ವಾ? ಅಲ್ಲ, ಸಂಸಾರದಲ್ಲೇ ಹುಟ್ಟಿದವಳು. ಹಾಗಾಗಿ ಎಲ್ಲನ್ನು ಕಳೆದುಕೊಂಡವಳು ನಾನು. ಓ, ದೌರ್ಭಾಗ್ಯವಂತಳು. ಅನಾಥ ಹೆಣ್ಣು ನಾನು. ಸರಿಯಪ್ಪ. ಈ ಅನಾಥಳಿಗೆ ಒಂದು ಆಶ್ರಯ ಕೊಡ್ಬೋದಲ್ಲ? ಅನಾಥರಿಗೆ ಆಶ್ರಯ ಕೊಡೋದಕ್ಕೆ ತುಂಬಾ ಆಶ್ರಮಗಳೆಲ್ಲ ಉಂಟು. ಎಲ್ಲಿಯಾದ್ರೂ ಅನಾಥಾಶ್ರಮ ಸೇರ್ಕೊಳ್ಳು, ನಿನಗೆ ವ್ಯವಸ್ಥೆ ಆಗ್ತದೆ. ಅದಲ್ಲ, ಈಗ ನಿಮ್ಮಲ್ಲೇ ಕೇಳ್ತೇನೆ. ಅನಾಥ ಹೆಣ್ಣು ನಾನು, ಹೌದು. ಹಾಗಂತ ಮಲ್ಲಿಗೆ ಬಳ್ಳಿಗೆ ಮಾಮರ ಆಸರಿ, ಒಂದು ತಂಗಿಗೆ ಅಣ್ಣ ಆಸರಿ, ಹೆಣ್ಣಿಗೆ ಗಂಡು ಆಸರಿ. ಅದೇ ರೀತಿ ಇಲ್ಲಿ ನನಗೂ ಒಂದು ಆಧಾರ ಬೇಕು. ಅದಕ್ಕೆ ನಾನು ಹೇಳಿದನಲ್ಲ, ಅರಿಷಡ್ವೈರಿಗಳನ್ನ ಬಾಧಿಸುತ್ತಿರುವವರನ್ನು ಹುಡುಕಿಕೊಂಡು ಹೋಗು. ನಾವು ಷಡ್ವೈರಿಗಳನ್ನು ದೂರೀಕರಿಸಿದ್ದೇವೆ. ಅದೇ ನನಗೂ ನಿನಗೂ ಇಲ್ಲಿ ಹೊಂದಾಣಿಕೆ ಆಗುವುದಿಲ್ಲ. ಮದುವೆ ಆಗಬೇಕೆನ್ನುವ ಉದ್ದೇಶದಿಂದ ನೇರವಾಗಿ ಇಲ್ಲಿಗೆ ಬಂದದ್ದಲ್ಲ. ವರಾನ್ವೇಷಣೆ 4 ಊರನ್ನು ಸುತ್ತಿ ಇಲ್ಲಿಗೆ ಬಂದದ್ದು ನಾನು. ಇಲ್ಲಿಂದ ಬಿಡು, ಇನ್ನು ಮುಂದೆ ಹೋಗು. ಅದಲ್ಲ, ಹೋಗಿದ್ದೇನೆ. ಒಂದೊಂದು ಊರಿಗೆ ಹೋಗಿ ಬಂದವಳು ನಾನು. ಹಾಗಂತ ಮೊದಲಾಗಿ ಒಂದು ಊರಿಗೆ ಹೋದ್ನಾ, ಅವನನ್ನು ನೋಡಿದೆ, ಚಂದ ಇದ್ದಾನೆ, ಆದ್ರೆ ಬಾಯಿ ಬರುವುದಿಲ್ಲ, ಮೂಕ. ಮತ್ತೊಂದು ಊರಿಗೆ ಹೋದೆ, ಅವನನ್ನು ನೋಡಿದೆ, ಅವನಿಗೆ ಕೈ ಕಾಲು ಸರಿ ಇಲ್ಲ, ಕುಂಟ. ಇನ್ನೊಂದು ಊರಿಗೆ ಹೋದೆ, ಅವನಿಗೆ ಕಿವಿ ಕೇಳಿಸುವುದಿಲ್ಲ. ಮತ್ತೊಂದು ಊರಿಗೆ ಹೋದೆ, ಅವನಿಗೆ ಕಣ್ ಕಾಣುವುದಿಲ್ಲ. ಇಲ್ಲಿಗೆ ಬರುವ ಪೂರ್ವದಲ್ಲಿ ಹಿಂದೆ ಒಂದು ಊರಿಗೆ ಹೋಗಿ ಬಂದೆ. ಹೋದೆಯಾ? ಏನದು? ಅಲ್ಲೊಬ್ಬ ಸಿಕ್ಕಿದ. ಯಾರು? ಚಂದ ಇದ್ದಾನೆ, ಇರಲಿ ಬಿಡು. ಆದ್ರೆ ಮದುವೆ ಆಗ್ಲಿಲ್ಲ. ನಿನ್ನ ಬಯಸಲಿಲ್ವಾ? ಅಲ್ಲ, ನಾನವನ್ನು ಬಯಸಿದೆ, ಅವನು ಕೂಡ ನನ್ನ ಬಯಸಿದ್ದ. ಆದ್ರೆ ಮದುವೆ ಆಗ್ಲಿಕ್ಕೆ ನಾನು ಒಪ್ಲಿಲ್ಲ. ಯಾಕೆ ಒಪ್ಲಿಲ್ಲ? ಅವನಿಗೆ ತಲೆ ಸರಿ ಇಲ್ಲ. ಓ, ತಲೆ ಸರಿ ಇಲ್ದಿದ್ದವನು ಮದುವೆ ಆಗ್ಬಾರ್ದು, ಸಂಸಾರ ನೆಟ್ಟಗೆ ಹೋಗುವುದಿಲ್ಲ. ಇಲ್ಲಿ ಇದೊಂದಾದ್ರೂ ಎಲ್ಲ ಸರಿ ಉಂಟು ಅಂತ ಇಲ್ಲಿವರೆಗೆ ಬಂದದ್ದು. ಇದು ಸರಿ ಇಲ್ಲ ಅಂತ ನಾನು ನಿನ್ಗೆ ಉದಾಹರಣೆ ಕೊಟ್ಟನಲ್ಲ. ಅದಲ್ಲ ಮುನಿಗಳೇ, ಈಗೇನು ಮದುವೆ ಬೇಡ 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 ಅಂತ ಹೇಳ್ತಾ ಇದ್ದೀರಾ. ಮುಂದೆಲ್ಲಾದ್ರೂ ಮದುವೆ ಆಗ್ಬೇಕೆಂಬ ಆಸೆ ಬಂದ್ರು ನನ್ನಂತ ಸುಂದರಿ ಬಿಡಿ, ನಿಮ್ಗೆ ಹೆಣ್ಣು ಸಿಕ್ಕುದು ಕಷ್ಟ ಉಂಟು. ಓಹೋ, ನೀನು ಆ ಸ್ಥಿತಿಗೆ ಬಂದು ಮುಟ್ಟಿದ್ದಿ. ನಾನು ಋಷಿಗಳ ಪಂಗಡದ ಶ್ರೇಷ್ಠ ಶ್ರೇಣಿಯಲ್ಲಿರುವ ಋಷಿಗಳ ಕತೆ ನೀನು ಕೇಳಲಿಲ್ವಾ? ಏನು? ನಾವು ಮನಸ್ಸು ಮಾಡಿದ್ರೆ ಏನನ್ನೂ ಮಾಡ್ತೇವೆ ಎನ್ನುವುದಕ್ಕೆ ಸಾಕ್ಷಿ ನರನಾರಾಯಣರು ಊರ್ವಶಿಯನ್ನ ಹುಟ್ಟಿಸಲಿಲ್ವಾ? ಹುಟ್ಟಿಸಿದ್ದಾರೆ, ಪುರದಲ್ಲಿ ಹುಟ್ಟಿಸಿದ್ದಾರೆ. ಅವರು ತಪಸ್ವಿಗಳಲ್ವಾ? ಹೌದು. ಎಂಬಾಗ ನಮಗೆ ಬೇಕು ಅಂತ ಬಯಕೆ ಮೂಡಿದಲ್ಲಿ ಮುಂದೊಂದು ಕಾಲ ಅಲ್ವಾ, ನಾನು ನೋಡಿಕೊಳ್ತೇನೆ. ಕಾಲಿಗೆ ಬೀಳ್ತೇನೆ, ನೀನು ಕಾಲಿಗೆ ಬೀಳು, ಕಾಲಿಗೆ ತಲೆಯನ್ನು ಕುಟ್ಕೊಂಡು ಒಂದೇ ಶಬ್ದ, ಒಂದೇ ಸ್ವರ. ಸರಿ ಬಿಡಿ ಮುನಿಗಳೇ, ಬಾರಿ ಒಳ್ಳೇದು, ಹೋಗು. ಅಲ್ಲ, ಒಂದ್ ಸಣ್ಣ ಮನಸ್ಸು ಮಾಡಿ. ಅಲ್ಲ, ಮನಸ್ಸಲ್ಲ, ಅದು ಮಾಡುವುದಲ್ಲ, ಮೂಡಬೇಕು. ಅದನ್ನೇ ಮೂಡಿಸ್ಕೊಳ್ಳಿ. ಮೂಡಿಸುವುದು ಬಲಾತ್ಕಾರ, ಅದರಿಂದ ಏನು ಸುಖ ಸಿಗುವುದಿಲ್ಲ. ಹಾಗಾದ್ರೆ ಮದುವೆ ಆಗುವುದೇ ಇಲ್ಲ. ಈ ತಾಳ್ಮೆಗೂ ಅಂತ ಒಂದು ಮಿತಿ ಉಂಟು.
ಹೌದಾ? ಇಲ್ಲಿವರೆಗೆ ತಾಳ್ಮೆಯಿಂದಲೇ ಕೇಳ್ತಾ ಇದ್ದೇನೆ. ಮದುವೆ ಆಗುವುದಿಲ್ಲ? ಇಲ್ಲ, ಖಂಡಿತ ಆಗುವುದಿಲ್ಲ. ಸಾಧ್ಯ ಇಲ್ಲ. ಮದುವೆ ಆಗುವುದಿಲ್ಲ ಅಂತ ಅದಕ್ಕೆ ಕಷ್ಟ ಬಂದಿತು. ಮದುವೆ ಆಗುವುದಿಲ್ಲ ಅಂತ ಆದ್ರೆ ಕಷ್ಟ ಬಂದಿತ್ತು. ಹೆಣ್ಣು ದೇವತೆ ಅಂತ ಎಣಿಸಿಕೊಂಡಿದ್ದೇನೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಯಾವ ಸಂತುಷ್ಟ ಗೃಹಿಣಿ ಯಾವ ಮನೆಯಲ್ಲಿ ಇರ್ತಾಳೋ ಅಲ್ಲಿ ಎಲ್ಲ ದೇವತೆಗಳು ಅನುಗ್ರಹಿಸ್ತಾರೆ ಎನ್ನುವಂತಹ ಧೀಮಂತ ಹೃದಯವುಳ್ಳ ಹೆಣ್ಣು ಅಂತ ಭಾವಿಸಿ ಅನುಕಂಪದಲ್ಲಿ ಮಾತನಾಡಿದ್ದೆ. ಆದರೆ ಈ ರೀತಿಯಾಗಿ ತಾತ್ಸರಿಸುತ್ತಿರುವಂತಹ ನಿನಗೆ ಸರಿಯಾದ ಶಿಕ್ಷೆ ಕೊಡ್ತೇನೆ. ಶಾಪ ನಿಮ್ಮ ಕುಲವೇ. ಜಡಮುನಿ ಕೋಲಾಮುನಿ ಗಡ್ಡ ಬಿಟ್ಟು ಗುಡ್ಡ ಹತ್ತು ಅಂತ ಬಡಮುನಿ ನೀನು. ಗಡ್ಡ ಬಿಟ್ಟು ಗೊತ್ತಾಯ್ತಲ್ಲ. ಪ್ರವಚನ ಕೇಳಲಿಕ್ಕೆ ಬಂದದ್ದಲ್ಲ. ನೀನ್ ಪ್ರವಚನ ಮಾಡ್ಲಿಕ್ಕೂ ಕೇಳು ತಾಳ್ಮೆ ಇಲ್ಲ ನನಗೆ. ಕಾಮದಾಸೆಯಿಂದ ನಿನ್ನಲ್ಲಿಗೆ ಬಂದದ್ದು ನಾನು. ನನ್ನ ಕಾಮದಾಸೆಯನ್ನು ತೀರಿಸಬೇಕಾದದ್ದು ನೀನು. ಅದನ್ನು ಬಿಟ್ಟು ಶಾಪವನ್ನು ಕೊಟ್ಟಿದ್ದೇನೆ. ತಪ್ಪು ಮಾಡಿದಳು ನಾನು ಒಪ್ಪಿಕೊಳ್ತೇನೆ. ನನಗೆ ಕೊಡ್ಬೋದಾಗಿತ್ತು ಶಾಪ. ಆದ್ರೆ ನೀನು ಕೊಟ್ಟ ರೀತಿ ಹೇಗೆ? ಇಡೀ ಸುರಕುಲವೇ ನಾಶವಾಗಿ ಹೋಗಲಿ ಎನ್ನುವಾಗ ಶಾಪವನ್ನು ಕೊಟ್ಟೆ ಅಲ್ಲ. ಬಿಡ್ಲಿಕ್ಕಿಲ್ವೋ? ಏನ್ ಮಾಡ್ತೀನಿ? ನನಗೂ ಕೇಳಬೇಕು ಇದ್ದಾರೆ. ಯಾರು? ನೀನು ಹೇಳಿದ ಹಾಗೆ ಮಹಾರಣ್ಯಪುರದ ಅಧಿಕಾರಿಯಾದಂತ ಕಂವಾಸುರನ ತಂಗಿ ಮಹಿದಾನವೇ ಅಂತ ಹೇಳಿದ್ರೆ ನಾನು ಹೋಗ್ತೇನೆ. ಅಣ್ಣನಲ್ಲಿ ವಿಚಾರವನ್ನು ಮುಟ್ಟಿಸ್ತೇನೆ. ಹಾಗಂತ ಇಲ್ಲಿ ನಡೆದಂತ ವಿಚಾರ ಹೇಳುವುದಲ್ಲ. 1ಕ್ಕೆ 9 ಮಾಡಿ 9ಕ್ಕೆ 90 ಮಾಡಿ ಅಣ್ಣನಲ್ಲಿ ಹೇಳಿ ನಿನ್ನ ಕೈ ಹಾಕಿ ದರ 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 ಹೇಳ್ತಿಲ್ವಾ? ಹುಟ್ಟದ್ದು ಸೀರೆ ಅಲ್ಲ, ತೊಟ್ಟದ್ದು ಬಳೆ ಅಲ್ಲ, ಇಷ್ಟು ಮಾಡದಿದ್ರೆ ಹೆಣ್ಣು ನಾನು ಸುಳ್ಳು. ಅತಿಯಾದಂತ ಸಿಟ್ಟು ಇವಳಿಗೆ ಆವರಿಸುವುದು ಕಾರಣ ಏನು? ಇವಳ ಕಾಮನೆ ಕೈಗೂಡಲಿಲ್ಲ. ಅದಕ್ಕೆ ನಮ್ಮ ಬಲ್ಲವರು ಸಾರಿದ್ದಾರೆ, ಕಾಮ ಸಂಜಾಯತೆ ಕ್ರೋಧ. ಕಾಮ ಸಂಜನಿಸಿದವಾಗ ನಿಯಂತ್ರಿಸಿಕೊಳ್ಳಿಗೆ ಪಥ ಕಾಣದೇ ಇದ್ರೆ ಕಣ್ಣಿಗೆ ಕಾಣುವವರ ತಲೆ ಮೇಲೆ ಅಪವಾದ ಹಾಕುವುದು ಇವರ ಲಕ್ಷಣ. ಏನೇ ಇರಲಿ, ಇಷ್ಟು ಹೊತ್ತು ಹಾಳಾಯ್ತಲ್ಲ ಸಲೀಲ ಸ್ನಾನ ದೇವಿಯ. ಸೇರಿರುವ ಕಲಾಭಿಮಾನಿಗಳು ಹಾಗೂ ಭಕ್ತಾಭಿಮಾನಿಗಳಿಗೆ ವಂದಿಸುತ್ತಾ ಇಂದಿನ ಬೆಳಕಿನ ಸೇವೆಯ ಸೇವಕರ್ತರು ಸುನೀಲ್ ಅಂಚನ್, ರೇಷ್ಮಾ ಸೌಂಡ್ಸ್, ದಾಮಸ್ಕಟ್ಟೆ, ಕಟೀಲ್ ಹತ್ತಿರ ಐಕಳ ಇವರಿಗೆ ಮೇಳದ ಪರವಾಗಿ, ಕಲಾವಿದರ ಪರವಾಗಿ, ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಸೇವೆ ನೀಡಿದ ಸೇವಕರ್ತರಿಗೆ ನಮ್ಮ ಮೇಳದ ಅಧಿದೇವನಾದ ಮಹಾಗಣಪತಿ ಹಾಗೂ ನಮ್ಮ ಆರಾಧ್ಯ ದೇವನಾದ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯು ಆಯುರಾರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಕಲೆಯ ಆರಾಧಕರಾದ ತಾವೆಲ್ಲ ಕಾರ್ಯಕ್ರಮದ ಕೊನೆಯ ತನಕ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿ ಕಲೆ ಹಾಗೂ ಕಲಾವಿದರನ್ನು ಪ್ರೋತ್ಸಾಹಿಸುವುದರೊಂದಿಗೆ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಯಕ್ಷಗಾನಂ ವಿಶ್ವಗಾನಂ.
ಮಹಾರಣ್ಯದ ಅಧಿಕಾರಿ ಎನಿಸಿಕೊಂಡವ ಅಂಧಕಾಸುರ, ಅವನಿಗೆ ಮಗನಾಗಿ ಉದ್ಭವಿಸಿದವ ಹೆಸರು ಕವ್ವಾಸುರ. ಎಂದಿನಂತೆ ಓಲಗ ಸ್ಥಾನವನ್ನು ಸೇರಿದೆ. ತುಂಬಿದಂತ ದಾನವನ ಸಭೆಯನ್ನ ಕಂಡೆ. ಮನಸ್ಸಿಗೆ ಮಹಾದಾನಂದವಾಯಿತು. ಅದೆಷ್ಟೋ ಮಂದಿ ದಾನವರನ್ನ ಜೊತೆಗೂಡಿಸಿಕೊಂಡು ಅರಣ್ಯವನ್ನ ಪುರವಾಗಿ ನಿರ್ಮಿಸಿದೆ. ಇಲ್ಲಿಯ ಕೇಸರಿಯ ಪೀಠವನ್ನ ಅಲಂಕರಿಸಿದವ ನಾನು. ಆದರೆ ನಾನೊಬ್ಬ ಉತ್ತಮನಾಗಬೇಕು, ಬಲಿಷ್ಠನಾಗಬೇಕು ಎನ್ನುವ ಉದ್ದೇಶವನ್ನು ಹೊಂದಿ ಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ಹೋದೆ. ಏನು ಮಾಡಲಿ ಎಂದು ಕೇಳಿದೆ. ಗುರುವಿನಾಡ ನೀನೊಬ್ಬ ಬಲಿಷ್ಠರಾಗಬೇಕಾದ್ರೆ ಯಾಗವನ್ನ ಮಾಡುವಂತ ಹೇಳಿದ್ರು. ಯಾವ ಯಾಗ ಎಂದು ಪ್ರಶ್ನೆ ಮಾಡಿದೆ. ಗುರುಗಳಾಡಿದಂತಹ ಮಾತು, ಭೈರವಿ ಯಾಗವನ್ನ ಮಾಡು, ತನ್ಮುಖೇನವಾಗಿ ಭೈರವಿಯನ್ನ ಮೆಚ್ಚಿಸು, ಅವಳಿಂದಲೇ ನೀನು ವರ ಪಡೆಯನ್ನು. ಹಾಗೆ ಯಾವ ವರ ಎಂದು ಪ್ರಶ್ನೆ ಮಾಡಿದೆ. ಗುರುಗಳಾಡಿದ ಮಾತು, ಗಂಡು ಜೀವಿಗಳಿಂದ ಸಾವೇ ಇಲ್ಲ ಎನ್ನುವಂತ ವರವನ್ನು ನೀನು ಪಡೆ ಎನ್ನುವ ಹಾಗೆ ಹೇಳಿದರು. ಅವರ ಮಾತನ್ನು ಅನುಸರಿಸಿದೆ. ಹೋಮ ಕುಂಡವನ್ನು ರಚಿಸಿದೆ. ಹೋಮ ಕುಂಡಕ್ಕೆ ತುಪ್ಪವನ್ನು ಸುರಿದೆ. ಕೊರೆ ಕೋಣಗಳನ್ನು ಎಳೆ ತಂದೆ. ಅವುಗಳ ಕೊರಳನ್ನ ಅರಿದೆ. ರಕ್ತವನ್ನು ಅರ್ಪಿಸಿದೆ. ಆದರೂ ಭೈರವಿ ಪ್ರತ್ಯಕ್ಷಳಾಗಲಿಲ್ಲ. ಏನು ಮಾಡಲಿ ಎಂದು ಯೋಚಿಸಿದೆ. ನನ್ನ ಸೊಂಟದಲ್ಲಿದ್ದಂತ ಖಡ್ಗವನ್ನ ಸರ್ವನೇ ಹೇಳದೆ ಗರ 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 ತಿರುಗಿಸಿ ನನ್ನ ಕೊರಳನ್ನೇ ಕತ್ತರಿಸಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಭೈರವಿ ಪ್ರತ್ಯಕ್ಷಳಾಗಿ ಏನು ಬೇಕು ಮಗು ಅಂತ ಕೇಳಿದ್ಲು. ನಾನು ಕೇಳಿದ ವರ, ದನಯ ಗಂಡು ಜೀವಿಗಳಿಂದ ಸಾವೇ ಬರಬಾರದು ಅಂತ ವರವನ್ನು ಅನುಗ್ರಹಿಸುವೆನ್ನು ಹಾಗೆ ತಥಾಸ್ತು ಎನ್ನು ಹಾಗೆ ಅನುಗ್ರಹಿಸಿದ್ದಾಳೆ. ವರವನ್ನ ಪಡೆದಂತ ನಾನು ಅಂದಿನಿಂದ ಇಂದಿನವರೆಗೆ ಅಸಮ ಸಾಹಸಿ, ದ್ವಾರ್ದಂಡ ಪ್ರತಾಪಿ, ವೈರಿ ಗಜ ಸಿಂಹ ಸ್ವರೂಪಿ ಎಂದೇ ನಾನು ಮೆರೆದಾಡುತ್ತಾ ಇದ್ದೇನೆ. ನನ್ನ ವಿಚಾರವನ್ನು ಕೇಳಿ ಅದೆಷ್ಟೋ ಮಂದಿ ದಾನವರು ನಿರ್ಗತಿಕರಾಗಿ ಬದುಕುತ್ತಾ ಇದ್ದವರು ನನ್ನಲ್ಲಿ ಒಂದು ಆಶ್ರಯವನ್ನ ಕೇಳಿದರು. ಅವರೆಲ್ಲವರಿಗೂ ಆಶ್ರಯವನ್ನು ನೀಡಿದೆ. ಎಂದಿನಂತೆ ಇಂದು ನಾನು ಸಭೆ ಸೇರಿದೆ. ಎಲ್ಲ ಬಂದ್ರ ನಿತ್ಯವೂ ಸೇರಬೇಕಂತ ಸಭೆಯ ಎಲ್ಲರೂ ಬಂದು ಸೇರಿದ್ದಾರೆ ಎನ್ನುವಂತ ವಿಶ್ವಾಸ ಉಂಟು. ಆದರೂ ಸಭೆಯನ್ನು ನೋಡಬೇಕೋ ಬೇಡ ನೋಡೋಣ. ಬರುವವರೆಲ್ಲ ಬಂದಿದ್ದಾರೆ. ಹಾಗಾದ್ರೆ ಬಾರದೇ ಇದ್ದವರು ಯಾರು? ಮುಂದಿನ ಆಸನ ಒಂದು ಬರಿದಾಗೆ ಉಂಟು. ಯಾರು ಬರಲಿಲ್ಲ? ಇಡೀ ಸಭೆಗೆ ಶೋಭಾಯಮಾನವಾಗಿ ಕಾಣುವಂತ ಹೆಣ್ಣು ನನ್ನ ತಂಗಿಯಾದಂತ ಮಹಿದಾನವೇ. ಯಾಕೆ ಬರಲಿಲ್ಲ ನೋಡೋಣ. ಪಾದದಲ್ಲಿ ನನ್ನ ಪಾದದ ಬಳಿಯಲ್ಲಿ ದಪ್ಪನೇನು ಬಿದ್ದಿಲ್ಲ. ಯಾರಿಂದ ಏನಾಯ್ತು ಹೇಳು? ಮುನಿ
ಎಷ್ಟು ಹೋಯ್ತು? ಹಾಗೆಲ್ಲ ಹೋಗ್ಲಿಕ್ಕೆ ಉಂಟ ಅಂದ್ರೆ ಹೋಗಿ ಆಯ್ತಾ? ಇಲ್ಲ ಅಣ್ಣ. ಮತ್ತೆ ನನ್ನ ಮರ್ಯಾದೆ ಹೋಯ್ತಣ್ಣ. ನಿನ್ನ ಮರ್ಯಾದೆ? ಹೌದಣ್ಣ. ಹಾಗಾದ್ರೆ ನಿನ್ನ ಮರ್ಯಾದೆ ತೆಗೆದವರು ಯಾರು? ಅಣ್ಣಯ್ಯ, ನಿಮ್ಮಿಂದಲೇ ಅನುಮತಿಯನ್ನು ಪಡೆದುಕೊಂಡು ಮೃಗವೇಟೆಯನ್ನು ಆಡುವುದಕ್ಕಾಗಿ ಕಾಡಿಗಾಗಿ ಹೋದೆ ಅಣ್ಣ. ನಿತ್ಯದ ಪದ್ಧತಿ ಅಲ್ವಾ? ಮೃಗವೇಟೆಯನ್ನು ಆಡಿ ಬರುತ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಬಂಡೆಯ ಮೇಲೆ ಅಣ್ಣ ಮುನಿಯಣ್ಣ. ಅಣ್ಣ ಮುನಿಯ ಅಲ್ಲ, ಅಲ್ಲಿ ನಾನು ಮುನಿ ಆಗುವುದುಂಟ. ಅಲ್ಲಿ ಬಂಡೆಯ ಮೇಲೆ ಮುನಿ. ಹೌದಣ್ಣ. ನೋಡಿದ್ಯಾ? ಹೌದಣ್ಣ. ಆಮೇಲೆ ನಾನು ಆ ಮಾರ್ಗವಾಗಿ ಬರುತ್ತಾ ಇರುವಂತ ಸಂದರ್ಭ ಹಿಂದೆ ಇದ್ದ ಮುನಿ ಎದುರುಗಡೆ ಬಂದ ಅಣ್ಣ. ಮುಂದಿದ್ದವ ಹೆದರಿ ಹಿಂದೆ ಹೋಗ್ಬೇಕಿತ್ತು. ಹೌದಣ್ಣ. ಆದ್ರೂ ಹಿಂದೆ ಇದ್ದವ ಮುಂದೆ ಬಂದ ಅಂತಾದ್ರೆ ಯಾಕೆ ಬಂದ? ಯಾಕೆನ್ನುವ ಹಾಗೆ ಪ್ರಶ್ನೆ ಮಾಡಿದೆ ಅಣ್ಣ. ಆವಾಗ ಅವರನ್ನ ಪರಿಚಯವನ್ನ ಕೇಳಲಿಕ್ಕೆ ಮುಂದಾದ ಅಣ್ಣ. ನಿನ್ನಲ್ಲಿ? ಹೌದಣ್ಣ. ಆಮೇಲೆ ಪರಿಚಯವನ್ನ ಹೇಳಿಕೊಂಡೆ ಅಣ್ಣ. ಏನು? ಕವ್ವಾಸುರನ ತಂಗಿ ಮಾಹಿದಾನವಿ ಎನ್ನುವಾಗಿ ಹೇಳಿಕೊಂಡೆ ಅಣ್ಣ. ಯಾಕಣ್ಣ? ನಿಮ್ಮ ಹೆಸರನ್ನ ಕೇಳಿದಾಗ ಎಂತವರಿಗಾದ್ರೂ ಹೃದಯಾಘಾತ ಆಗಬೇಕಿತ್ತು. ಯಾವ್ಯಾವ ಸತ್ತವ್ರು 2 ಜನ ಇಲ್ಲ, ಆದ್ರೆ ಅವರಿಗೆ ಏನೂ ಆಗ್ಲಿಲ್ಲ ಅಣ್ಣ. ಬಹುಶಃ ಹೃದಯವೇ ಇಲ್ಲ, ಸಾಯುವುದು ಹೇಗೆ? ಇದ್ದಿರಬಹುದು. ಹೋಗಲಿ ಬಿಡು ಅಣ್ಣಯ್ಯ, ಪರಿಚಯವನ್ನ ಕೇಳಿರುವುದು ಮಾತ್ರವೇ ಅಲ್ಲಣ್ಣ. ಆಮೇಲೆ ಕೊನೆಯದಾಗಿ ಒಂದು ಮಾತ್ರ ಕೇಳಿದ ಅಣ್ಣ. ಏನು? ಅಣ್ಣ, ಓ ಅಣ್ಣ, ಅವನ ನನ್ನ ಕಾಮ ಕೇಳಿಗೆ ಬರ್ಲಿಕ್ಕೆ ಹೇಳಿದ ಅಣ್ಣ. ಯಾರನ್ನ? ನನ್ನನ್ನ. ನಿನ್ನನ್ನ? ಹೌದಣ್ಣ. ನಿನ್ನನ್ನ ಅವ ಏನು ಮಾಡ್ದ? ಕಾಮ ಕೇಳಿಗೆ ಬರ್ಲಿಕ್ಕೆ. ಅಣ್ಣ, ನಿನ್ನನ್ನು ಅವ ಕರೆದ್ನ. ಅಣ್ಣ, ನಾನು ಚಂದ ಇಲ್ವಾ? ನೀನು ಎಷ್ಟು ಚಂದ ಇದ್ಯಂತ ನೀನು ಬಹುಶಃ ಕನ್ನಡಿ ನೋಡ್ಕೊಳ್ಳಿಲ್ಲ ಅಂತ ಕಾಣಿಸ್ತದೆ. ನಾನು ನೋಡುವುದೇ ಇಲ್ಲ. ನೀನು ನೋಡಿದ್ರೆ ನಿನಗೇ ಭಯ ಆಗ್ತದೆ. ಅದಕ್ಕೆ ನೋಡುವುದಿಲ್ಲ. ನಿನ್ನಷ್ಟ ಚಂದದ ಹೆಣ್ಣು ಯಾರು ಇರ್ಲಿಕ್ಕೆ ಪ್ರಪಂಚದಲ್ಲಿ ಇನ್ಯಾರು ಇರ್ಲಿಕ್ಕಿಲ್ಲ ಅಲ್ವಾ? ಇಂಥದ್ದು ಎಲ್ಲಿ ಸಿಗ್ಲಿಕ್ಕೂ ಇಲ್ಲ. ಹೌದಣ್ಣ. ಹೌದೇನೆ? ಹೌದು. ಇರಬಹುದು. ನಿನ್ನನ್ನೂ ನೋಡಿ ಆ ಬಡ ಮುನಿ ಕಾಮ ಕೇಳಿಗೆ ಬಾರೆಂದು ಕರೆದ. ಯಾಕೆ? ಯಾಕಣ್ಣ? ಹಲವು ಕಾಲದಿಂದ ಅನ್ನ ಆಹಾರವನ್ನ ತ್ಯಜಿಸಿ ಜಟಾವಲ್ಕಲಧಾರಿಯಾಗಿ ತಪಸ್ಸು ಮಾಡುವಂತಹ ಮುನಿಗೆ, ಹೆಣ್ಣು ಮಕ್ಕಳನ್ನ ಕಾಣದೇ ಇದ್ದವನಿಗೆ ನೀನು ಚಂದವಾಗಿ ಕಂಡಿರಬಹುದು. ಇದ್ದಿರಬಹುದು. ಅವ ನಿನ್ನ ಕಾಮ ಕೇಳಿಗೆ ಬಾರೆಂದು ಕರೆದಾಗ ಅದಕ್ಕೆ ನೀನು ಯಾರು? ನೀನು ಒಪ್ಪಲಿಕ್ಕೆ ಉಂಟ ಅಂದ್ರೆ ಮೊದಲೇ ಒಪ್ಪಿ ಆಯ್ತಾ? ಇಲ್ಲ ಅಣ್ಣ. ಮತ್ತೆ ನಾನು ಯಾರು? ಕವ್ವಾಸುರನ ತಂಗಿ ಮಾಹಿದಾನವಿ. ಆಗುದಿಲ್ಲ ಎಂದೆ ಅಣ್ಣ. ಶಹಬಾಸ್. ಅಣ್ಣಯ್ಯ, ಆಗುದಿಲ್ಲ ಎಂದಾಗ ಅವ ಸುಮ್ಮನೆ ಇರ್ಲಿಲ್ಲ ಅಣ್ಣ. ಏನ್ ಮಾಡ್ದ? ಅವನಿಗೆ ಕೋಪ ಬಂತಣ್ಣ. ಹೌದಣ್ಣ. ಆಮೇಲೆ ತನ್ಮೂಲಕ ಶಾಪ ಕೊಟ್ಟ ಅಣ್ಣ. ಯಾರಿಗೆ? ನಮ್ಮೆಲ್ಲವರಿಗೂ ಅಣ್ಣ. ಅಂದ್ರೆ ನಮ್ಮ ದಾನವ ಕುಲವೇ ಸರ್ವನಾಶ ಆಗಿ ಹೋಗ್ಬೇಕಂತಣ್ಣ. ಏನ್ ಮಾಡಿದ? ನಮ್ಮ ದಾನವ ಕುಲವೇ ಸರ್ವನಾಶ ಆಗಬೇಕು. ಗಡ್ಡ ಬಿಟ್ಟ ಮುನಿ ಏನು ಮಾಡಿದ? ಶಾಪ ಕೊಟ್ಟ ಅಣ್ಣ. ನಿನಗೊಬ್ಬಳಿಗಲ್ಲ, ಅಲ್ಲಣ್ಣ, ದಾನವ ಕುಲವೇ ನಶಿಸಿ ಹೋಗಲಿ. ಹೌದಣ್ಣ ಎನ್ನುವ ಶಾಪವನ್ನು ಅವ ಇತ್ತಿದ್ದಾನಂತಾದ್ರೆ ಸರಿಯಾದ ಶಿಕ್ಷೆಯನ್ನು ಅವನಿಗೆ ವಿಧಿಸಲೇಬೇಕು. ಯೋಚಿಸುವ ಅಗತ್ಯ ಇಲ್ಲ. ಅಲ್ಲಿವರೆಗೆ ಹೋಗ್ತೇನೆ. ಅವನ ರಟ್ಟೆಗೆ ಕೈ ಹಾಕಿ ದರದರನ್ನ ಎಳೆ ತಂದು ನನ್ನ ಎಡಗಾಲಿನಿಂದ ತುಳಿತೇನೆ. ಅಣ್ಣಯ್ಯ, ನೀವು ಇಷ್ಟೆಲ್ಲ ಕೆಲಸ ಮಾಡುವುದು ಬೇಡ ಅಣ್ಣ. ಅಂದ್ರೆ ಒಂದು ಸಣ್ಣ ಕೆಲಸ ಮಾಡಿ ಅಣ್ಣ. ಹೌದಾ? ಹೌದಣ್ಣ. ಕೆಲಸ ಹೆಚ್ಚಾಯ್ತಾ? ಹೌದು. ನೀವೊಂದು ಸಣ್ಣ ಕೆಲಸ ಮಾಡಬೇಕು. ಏನು? ನೇರವಾಗಿ ಅಲ್ಲಿವರೆಗಾಗಿ ಹೋಗಬೇಕು. ಹೋಗಿ ಆ ಮುನಿಯ ಗಡ್ಡಕ್ಕೆ ಕೈ ಕೊಟ್ಟು ದರದರನ ಎಳ ತಂದು ನನ್ನ ಕಾಲ ಬುಡದಲ್ಲಿ ಬಿಡಣ್ಣ. ಬಿಟ್ರೆ ನಾನು ಸುಮ್ಮನೆ ಇರುವುದಿಲ್ಲ. ಏನು ಮಾಡ್ತೀನಿ? ಮತ್ತೆ ಪುನಃ ಗಡ್ಡಕ್ಕೆ ಕೈ ಕೊಡ್ತೇನೆ. ಗರ ಗರ ಗರನೆ ತಿರುಗಿಸಿ ಬಿಡುತ್ತೇನೆ. ಈಗ ಎಳ್ಕೊಂಡು ಬರುವವರು ಯಾರು? ನೀವು. ಶಿಕ್ಷೆ ಕೊಡೋಳು ನೀನು. ನಾನು. ಕಷ್ಟ ಅನುಭವಿಸಿದವಳು ನೀನು ಅಂತಾದ್ರೆ ಹೌದಣ್ಣ, ಎಲ್ಲ ಸರ್ವ ಜವಾಬ್ದಾರಿ ನಿನಗೆ. ನನಗೆ ಆ ರೀತಿಯಾಗಿ ಅಪಮಾನವನ್ನು ಮಾಡಿದ್ದಾನೆ, ಅವನ ಮೇಲೆ ಸೇಡನ್ನ ನಾನೇ ತೀರಿಸಿಕೊಳ್ತೇನಣ್ಣ. ನಿನ್ನ ಮನ ಬಂದಂತೆ ವ್ಯವಹರಿಸು, ತಂದೊಪ್ಪಿಸ್ತೇನೆ. ನಿರೀಕ್ಷೆಯಲ್ಲೇ ಇರ್ತೇನಣ್ಣ. ಎಲ್ಲೋ ಬಡಮುನಿ, ಇವ ಕೊಟ್ಟ ಶಾಪ ಯಾರಿಗೆ? ದಾನವ ಕುಲವೇ
ನಶಿಸಿ ಹೋಗಲಿ. ಬೇಸರದಲ್ಲ, ನೀವು ಇವಳೊಬ್ಳಿಗೆ ಶಾಪ ಕೊಟ್ಟು ಇವಳನ್ನು ತೆಗೆದು ಬಿಟ್ಟಿದ್ರೆ ನಮಗೆ ರಗಳೇ ಇಲ್ಲ ಅವರಿಗೆ. ಆದ್ರೆ ದಾನವ ಕುಲಕ್ಕೆ ಅವ ಶಾಪ ಕೊಟ್ಟಿದ್ದಾನಂತಾದ್ರೆ ಸರಿಯಾದ ಶಿಕ್ಷೆ ವಿಧಿಸಲೇಬೇಕು. ನಾನೊಬ್ಬನೇ ಹೋಗುವುದಲ್ಲ, ಮಂತ್ರಿ ಹಂಡ ಮಂತ್ರಿ ಹಂಡಾಸುರ ಎನ್ನುವುದಾಗಿ ದೀರ್ಘ ಧ್ವನಿಯಿಂದ ಕರೆ ನನ್ನಿಂದಲಾಗಬೇಕಾಗಿತ್ತು. ನನ್ನ ತಂಗ್ಯ ಅಂತ ಮಹಿದಾನವಿ ಸ್ವೇಚ್ಛೆಯಿಂದ ಸಂಚರಿಸುವ ಸಂದರ್ಭದಲ್ಲಿ ಗಡ್ಡ ಬಿಟ್ಟಂತಹ ಬಡಮನೆ ಅವಳನ್ನ ನೋಡಿದಂತೆ ಕಾಮ ಕಾಳಿಗೆ ಬಾರೆಂದು ಕರೆದನಂತೆ. ಅವಳು ಒಪ್ಪದೆ ಹೋದ ಕಾರಣ ಶಾಪ ಅವಳೊಬ್ಳಿಗಲ್ಲ ದಾನವ ಕುಲವೇ ನಶಿಸಿ ಹೋಗಲಿ ಎನ್ನುವ ಶಾಪವನ್ನು ಎತ್ತಿದಾನಂತೆ. ಸರಿಯಾದ ಶಿಕ್ಷೆಯನ್ನು ನೀಡುವುದಕ್ಕೆ ಹೊರಟು ನಿಂತವ ನಾನು. ಅಭಿಪ್ರಾಯ ಏನು ಹೇಳು? ಒಡೆಯ, ಅಲ್ಲಿವರೆಗೆ ನೀವು ಹೋಗಬೇಕಾಗಿರುವ ಅಗತ್ಯ ಇಲ್ಲ. ನನಗೊಂದು ಅಪ್ಪಣೆ ಕೊಟ್ಟಿದ್ದೇವುದಂತಾದ್ರೆ ಆ ಬಡ ಮುನಿಯ ಗಡ್ಡಕ್ಕೆ ಕೈ ಕೊಟ್ಟು ಧಾರಾಧಾರಣ ತಂದು ನಿಮ್ಮ ಪಾದಡೆ ನಾನಾಗ್ತೇನೆ. ಒಬ್ಬನೇ ಹೋಗುದು ಬೇಡ, ಸಿದ್ಧನಾಗಿದ್ದೇನೆ, ಹಿಂಬಾಲಿಸು. ಗಡ್ಡ ಬಿಟ್ಟಂತಹ ಬಡಮುನಿ ಏನೋ ಮಣಮಠ ಮಂತ್ರವನ್ನು ಜಪಿಸುತ್ತಾ ಇದ್ದಾನೆ. ಬಿಡಬೇಡ, ಇವನ ರಟ್ಟಗ ಕೈ ಹಾಕಿ. ಅಪರಿಮಿತ ಸೇನೆಯೊಂದಿಗೆ ಬಂದು ಪ್ರಶಾಂತವಾದಂತಹ ಈ ಸ್ಥಳದಲ್ಲಿ ಅಂತರ್ಮುಖಿಯಾಗಿ ತಪದಲ್ಲಿ ನಿರತರಾಗಿರುವಂತಹ ಕೋಲಾಮುನಿಯ ತಪೋಭಂಗ ಪಡಿಸುತ್ತಿರುವ ಎಲ್ಲ ಘನ ತಪಸ್ವಿ. ಯಾರು ನೀನು? ಗುರು ತಪಸ್ವಿ ಶಿವನ. ಯಾಕೆ ಸಂಬೋಧನೆ? ಯಾಕೆ? ನೀನೊಬ್ಬ ನಿಜವಾದ ಮುನಿಯಾಗಿದ್ರೆ ಈ ವ್ಯವಹಾರವನ್ನು ಮಾಡುತ್ತಾ ಇರಲಿಲ್ಲ. ಎಲ್ಲಿ ಅವ್ಯವಹಾರ? ನನ್ನ ತಂಗಿಯಾದಂತ ಮಹಿದಾನವಿ ಸ್ವೇಚ್ಛೆಯಿಂದ ಕಾಡಿನಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಅವಳ ರೂಪವನ್ನು ನೋಡಿದ್ಯಾ? ಅವಳ ರೂಪಕ್ಕೂ ನೀನು ಮೋಹಗೊಂಡು ಅವಳನ್ನ ಕಾಮಕೇಳಿಗೆ ನೀನು ಬಾರೆಂದು ಕರೆದಿಯಂತೆ. ಅವಳು ಒಪ್ಪದೆ ಹೋದ ಕಾರಣ ಶಾಪ ಕೊಟ್ಟಿದ್ದೆ. ಅವಳು ಒಬ್ಳಿಗಲ್ಲ, ದಾನವ ಕುಲವೇ ನಶಿಸಿ ಹೋಗಲಿ ಎನ್ನುವ ಶಾಪವನ್ನ ಎತ್ತಿದ್ದೆ ಎನ್ನುವಂತಹ ವಿಚಾರವನ್ನ ಕೇಳಿ ಇಲ್ಲಿವರೆಗೆ ನಾನು ಬಂದಿದ್ದೇನೆ.
ಮತ್ತೆ ಹೇಳಿದೆಯಲ್ಲ ಗುರು ತಪಸ್ವಿ ಬೇಡ ಆ ಭಯವೇ ನನಗಿಲ್ಲ. ಯಾಕೆ ಬಲ್ಲಯ್ಯ, ಕಡೆಯ ದಿಕ್ಕಿನಲ್ಲಿ ವಸತಿ ಮಾಡಿಕೊಂಡ ಪರಮೇಶ್ವರನ ನೀನಾಗು, ನಿನ್ನ ಭಯ ನನಗಿಲ್ಲ. ಹೆಚ್ಚೇನು ರವಿಯ ಸೋನು ಯಮನೇ ನೀನಾಗು, ನಿನ್ನ ಕೊರಳರಿವೆ ರಕ್ಕಸ, ನಾನು ಮಾನವ. ಪರಸ್ಪರ ವಿರೋಧ ಭಾವಗಳು ಇರುವುದು. ಇಲ್ಲಿ ಅಧಿಕೃತವಾಗಿ ಹಿತವಚನವರೆದರೆ ಆಗುವ ಸ್ಥಿತಿ ಏನು? ಬಂಡೆಯ ಮೇಲೆ ನೀರು ಸುರಿದರೆ ಆ ಬಂಡೆ ನೀರನ್ನು ಕುಡಿಯುತ್ತದ? ಅಷ್ಟೇ ನಮ್ಮ ನೀತಿಗೆ ಬಲೆ. ದಂಡನೆಯೇ ಪ್ರಧಾನ. ಏನ್ ಹೇಳು? ಅಧಿಕೃತವಾಗಿ ದೌರ್ಜನ್ಯ ಎಸಗಿದರೆ ಬ್ರಹ್ಮದಂಡ ಅಭಿಮಂತ್ರಿಸಿ ಬಿಡ್ತೇನೆ. ಯಾವುದು? ಬ್ರಹ್ಮದಂಡ. ಈ ದಂಡ ಬ್ರಹ್ಮದಂಡ. ಈ ಮರದ ತುಂಡು ನನ್ನ ಮೇಲೆ ಪ್ರಯೋಗ ಮಾಡ್ತೀಯ? ಪ್ರಯೋಗಿಸ್ತೇನೆ. ಈ ಮರದ ತುಂಡು ನಿನ್ನ ದಂಡ. ಬರೇ ದಂಡ, ಬರೇ ದಂಡ. ಯೋಗ್ಯತೆ ಆಗೋದಿಲ್ಲ. ಪಾವಿತ್ರತೆಯ ದಂಡ ಹಿಂದೆ ಯಾಕೆ ಬರ್ತಾ ಇದೆ? ತಿಳಿದೆ. ಭೈರವಿಯ ಸದ್ಭಕ್ತನಾಗಿ ಪಡೆದಂತ ವರ ಗಂಡು ಜೀವಿಗಳಿಂದ ಮರಣ ಇಲ್ಲ ಎನ್ನುವ ಹಾಗೆ ಶ್ರೀದೇವಿಯ ವರಕ್ಕೆ ಗೌರವ ಕೊಡುವಲ್ಲಿ ಬ್ರಹ್ಮದಂಡ ಹಿಂದೆ ಸರಿಯುತ್ತಾ ಇದೆ. ಹಾಗಾದ್ರೆ ಇವರಲ್ಲಿ ಕಾಳಗವೇ ನನಗೆ ಪ್ರಧಾನ? ಕಾಳಗ ಪ್ರಧಾನ ಅಲ್ಲ, ಕಲ್ಯಾಣದ ತಪಸ್ಸು. ಇಲ್ಲೇ ಇರ್ಲಾ? ಬಿಡುವುದಿಲ್ಲ, ಮತ್ತೆ ಬರ್ತಾರೆ, ಬಂದು ಉಪದ್ರ ಕೊಡ್ತಾರೆ. ಆದ್ದರಿಂದ ಈ ಸ್ಥಳ ಸರಿಯಲ್ಲ. ಸುಸ್ಥಳ ಎಲ್ಲಿ ತೋರುತ್ತಿರುವುದು ಕೊಟ್ಟಚಾದ್ರಿಯ ಚಿತ್ರಮೂಲ. ಅಲ್ಲಿ ಕುಳಿತು ತಪ್ಪದಲ್ಲಿ ನಿರತನಾದದ್ದಾದರೆ ಯಾರ ಕಣ್ಣಿಗೂ ಬೀಳುವುದಿಲ್ಲ. ಕೋಲಾಮುನಿ ತಪಸ್ಸಿಗಾಗಿ ಹೋಗುವುದು ಎಲ್ಲಿಗೆ? ಕೊಟ್ಟಚಾದ್ರಿಯ ಚಿತ್ರಮೂಲಕ್ಕೆ. ಎಲ್ಲಿಗೆ? ಎಲ್ಲಿಯೋ ಬಡಮುನಿ ಕಾಲಿಗೆ ಬುದ್ಧಿ ಹೇಳಿದ. ಅಷ್ಟನ್ನೇ ಮಾಡಬಲ್ಲ ಬಿಟ್ರೆ ಕಾರ್ಯತ ಏನನ್ನು ಸಾಧಿಸಲಾರ. ನೋಡಿದ್ಯಾ ಅವನದ್ದೇ ಅಂತ ಈ ಕೋಲಾವನ ಇಂದು ನಮ್ಮ ಕೈವಶ ಆಗಿದೆ. ಕೇಳೋರು ಯಾರಿದ್ದಾರೆ? ಇದು ನಮ್ಮದ್ದೇ ಅಂತಾದ್ರೆ ಇಲ್ಲಿಗ ನಮಗೆ ತೃಪ್ತಿ ಅಲ್ಲ. ಇನ್ನೂ ಒಂದು ಯೋಚನೆ ಮಾಡಿದ್ದೇನೆ. ಯಾವುದು ಬಲ್ಲಯ್ಯ?
ಸಾಯಿಪನ. ನನ್ನ ತೀರ್ಮಾನ ಇಷ್ಟೇ, ಸ್ವರ್ಗಲೋಕವನ್ನು ಪಡೆಯಬೇಕೆನ್ನು ಹಾಗೆ ಇಚ್ಛೆ ಪಟ್ಟವನ. ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಎತ್ತರದ ನೀರು ತಗ್ಗಿಗೆ ಇಳಿಯಬೇಕು, ತಗ್ಗಿನ ನೀರು ಎತ್ತರಕ್ಕೆ ಹೋಗಬೇಕು ಹೇಳು. ಎತ್ತರ ನೀರು ತಗ್ಗಿಗೆ ಹೋಗ್ತಂತಾದ್ರೆ ಅದು ಧರ್ಮ ಎಂದೆನಿಸಿಕೊಳ್ತದೆ. ಇಲ್ಲ, ತಗ್ಗಿನ ನೀರು ಎತ್ತರಕ್ಕೆ ಹೋಗ್ತಂತಾದ್ರೆ ಅದು ಅಧರ್ಮ ಎಂದೆನಿಸಿಕೊಳ್ತದೆ. ನಡೆಯುವುದು ಅಧರ್ಮವೇ. ಹಿರಿಯ ತಾಯಿಯ ಮಕ್ಕಳಾದಂತ ನಮಗೆ ಅಧಿಕಾರ ಸಿಗಬೇಕಿತ್ತು ಸ್ವರ್ಗಲೋಕರದ್ದು. ಆದರೆ ದಾನವರಿಗೆ ಸಿಗುವ ಅಧಿಕಾರವನ್ನ ದೇವತೆಗಳು ಅನುಭವಿಸ್ತಾ ಇದ್ದಾರೆ. ಕಾಲ ವಿಳಂಬ ಮಾಡುವುದಲ್ಲ. ನೀವಂಚೂರು ನಿಲ್ಸಿವ ಪಾಪಿ ಮಗನೇ, ಮುಂದೆ ಬಾರ. ಬೇಕಿದ್ರೆ ಹಿಂದೆ ಬಾರ. ನಾನೇ ಹಿಂದೆ ಬರ್ಬೇಕಾ? ಹಿಂದಕ್ಕೆ ಬಾರ. ಬೇಕಿದ್ರೆ ಮುಂದೆ ಬಾರ. ದೊಡ್ಡ ಅಧಿಕ ಪ್ರಸಂಗಿವ. ನಾನು ಮುಂದೆ ಹೋದ್ರೆ ಹಿಂದೆ ಬರ್ತಾ, ಹಿಂದೆ ಬಂದ್ರೆ ಮುಂದೆ ಹೋಗ್ತಾ. ಹೇಳ್ದ ಕೇಳ್ದ ಮುಂದುವರಿತಾ ಇದೆಯಲ್ಲ. ಹೇಳುದು ಕೇಳುದು ಕ್ಯಾರಿ ಲತ್ ಮಾಡಿದ್ಯಾ? ಯಾರಿದ್ದಾರೆ ಅಂತ ಬೇಡುವ? ನಾನೇನು ಸತ್ತಿದ್? ನಾ ಹೆಣವ ಇದ? ಜೀವಂತ ಇದ್ದೆ ನೀನು. ಜೀವಂತ ಇರುವ ಕಾರಣಕ್ಕಾಗಿ ಬಂದಿದ್ದು. ನಿನ್ನಲ್ಲಿ ನನ್ನ ಪ್ರಶ್ನೆ, ನಿನ್ನ ಮುಖದ ಮೇಲೆ ಕಣ್ಣಿಲ್ವಾ? ತೋರ್ತಾ ಇಲ್ವಾ ನಿನಗೆ? ಕಣ್ಣಿನಲ್ಲಿ ಸೃಷ್ಟಿ ಇಲ್ವಾ? ಫಸ್ಟ್ ಅಲ್ಲಿ ಹೋಗ್, ಮೊದಲಲ್ಲಿಗೆ ಹೋಗ್ಬಾ. ನೋಡಲ್ಲ, ನಾಮ ಫಲಕ ನೋಡ, ಅದನ್ನು ಓದಿ ಒಳ ಬರ್ಬೇಕಿತ್ತು ನೀವು. ನಾಮಫಲಕ ಓದ್ತಿದ್ದೇವೆ. ಯಾಕೆ ಓದ್ಲಿಲ್ಲ ಹೇಳು? ಯಾಕೆ ಓದ್ಲಿಲ್ಲ ಅಂತವ್ರು ಬರ್ದಿರೋದು, ಅದಕ್ಕಾಗಿ ಓದ್ಲಿಲ್ಲ. ನಾನೇ ಓದಿ ಹೇಳ್ಬೇಕು ಅಂತ ಹೇಳುದ. ಅಪ್ಪಣೆ ವಿನ ಪ್ರಶಂಸಿಸ್ಲಿಕ್ಕಿಲ್ಲ, ಅಪ್ಪಣೆ ವಿನ ಪ್ರವೇಶವಿಲ್ಲ ಎನ್ನುವುದಾಗಿ. ಗೂಳಿ ಹಾಕಿ ಮುಗ್ತಾ ಇದ್ದೆ. ಅಪ್ಪನ ಮನೆಗೆ ಮಗ ಹೊರಟಾಗ ಉಂಟ. ಅಪ್ಪನ ಮನೆ ಆಗಿದ್ರೆ ಕೇಳುವುದೇ ಇಲ್ಲ. ನಾನು ಯಾರತ್ ಮಾಡಿದೆ? ಯಾರ ನೀನು? ಇಲ್ಲಿ ಅಧಿಕಾರಿ ನಾನೇ ಅಲ್ವೇನಾ? ನೀನು ಅಧಿಕಾರಿ. ನಾನು ಕೇಳಿದ ಪ್ರಕಾರ ಮುತ್ತಿನ ಕಿರೀಟ, ಹಿಡಿಯುವುದಕ್ಕೆ ವಜ್ರಾಯುಧ, ಏರಿ ತಿರುವುದಕ್ಕೆ ಐರಾವತ, ಇದೆಲ್ಲ ಮಾರ್ಕತ್ ಇಂಡಿಯಾ ಹೇಗೆ? ಮಳೆಗಾಲದಲ್ಲ, ಬರಗಾಲ ಬಂತು, ಮಾರಾಟ ಮಾಡಿದೆ. ಯಾರಿಗೆ ಹೇಳುವಂತದ್ದು ಇದು? ಎಲ್ಲಿಗೆ ಅದು? ಯಾರತ್ತು ಕೇಳ? ಯಾರ ನೀನು? ಆ 6 ಅಡಿಗೆ ಹಿಡಿದಿರು, ಈ 3 ಅಡಿಗೆ. ಹೌದೌದೌದೌದು. ಧೈರ್ಯ ಉಂಟು ಅಂತಾದ್ರೂ ಒಂದೇ ಹೆಜ್ಜೆ ಮುಂದಿಡು, ಮತ್ತೊಂದಿಡ, ಇನ್ನೊಂದಿಡ. ಜಾಗ್ರತೆ ಉಂಟು ನಮಗೆ. ಹೊಂಡಕ್ಕೆ ಬೀಳ್ಬೇಕು ನೀನು ಇವತ್ತು. ಹೊಂಡ ಬಿದ್ದು ಸಾಯ್ಬೇಕು ನೀನು ಇವತ್ತು. ಹೊಂಡಕ್ಕೆ ನೀನು ಹಾಕ್ತೇನೆ. ಹೊಂಡಕ್ಕೆ ನೀನು ಹಾಕಲಿಕ್ಕೆ ಬಂದಿದ್ದ? ಅಲ್ಲ, ಹೊಂಡಕ್ಕೆ ಹಾಕಿ ನೀನು ಮಣ್ಣು ಮುಚ್ಚಿ ಇಲ್ಲಿ ನೀನು ಸಮಾಧಿ. ಇವತ್ತು ಮಾತಲ್ಲ, ಪೆಟ್ಟೆ. ಬಾರ ಬಾರ, ಮೇಲೆ ಬಾರ, ಮೇಲೆ ಬಾರ. ಬೆಳಕಿಗೆ ಬಂದು ಮಾತಾಡ. ಮೇಲೆ ಬಾರ. ಇದು ಪೌರುಷದ ಪತಾಕೆ. ಹಾಗಲ್ಲ, ಪೌರುಷದ ಪತಾಕೆ ಅಂತ ಹೇಳಿರು. ಅದೇ ಹಾಕಿ ಇಷ್ಟು ವರ್ಷ ಬದುಕಿದ್ದೆ ಹೇಗೆ ಪಾಪಿ ಮಗನೇ ನೀನು? ನೀವು ಕೊಡ್ಕೊಂಡೇ ಇರೋರಂತ ಗೊತ್ತು ನಮಗೆ. ಮೇಲೆ ಬರ್ತೀಯ, ಒಳಗೆ ಹೋಗ್ಲಾ? ಇದ್ದ ಉಂಟಾ? ಕತ್ತಿ ಕತ್ತಿ ಬೇಡ. ನೋಡ ನೋಡ ನೋಡ, ಜನ ನೋಡ. ಇದೆಲ್ಲ ನಮ್ಮವರೇ ಇವರೆಲ್ಲ. ಅಬ್ಬಬ್ಬಬ್ಬ, ಎಂತ ಜನವರೇ, ಜನಸಾಗರ. ದೃಷ್ಟಿ ಹಾಯಿಸಿದಷ್ಟು ಜನವೇ. ಇದೆಲ್ಲ ನಿಮ್ಮ ಸೇನೆಯವರ? ಅಬ್ಬಬ್ಬಬ್ಬ, ಲೆಕ್ಕ ಮಾಡ್ಲ? 1.5 ಇರಬಹುದಾ? ಹೆಚ್ಚು. ಇಲ್ಲ, 1 ಇರಬಹುದಾ? 500 ಹೆಚ್ಚು. 250 150 75. ಇದ್ದವರು ಎಷ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇದ್ದವರು ಹೇಗಿದ್ದಾರೆ ನೋಡ. ಎಷ್ಟೊತ್ತರಿಗೆ ಇರ್ತಾರೆ ಅಂತ ಕೇಳುದ ನೀನು? ಹೇಗೆ ಇನ್ನಾದ ಜೇಗುಂಟು.
ಈ ಹೆಚ್ಚೊತ್ತಿರುದಿಲ್ಲ ಇವರು. ಇನ್ನು ಅಡಿ ಒಂದು ಬಂದ್ರೆ ಸಾಕು, ಕೆಲವರೆಲ್ಲ ಹೋಗುದೇ ಮನೆಗೆ ಈಗ. ಇವರು ನಮ್ಮೊಂದಿಗೆ ಬಂದವರು. ನಮ್ಮ ಹೋರಾಟ ಎಲ್ಲಿವರೆಗೆ ಇರ್ತದೆ ಇವರೆಲ್ಲ ಅಲ್ಲಿವರೆಗೆ ಇರ್ತಾರೆ. ನಿಮ್ಮ ಹೋರಾಟ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದವ್ರು. ಹೌದಾ? ಹೊಡೆದಾಟಕ್ಕಾಗಿ ಬಂದವರು ಅಂತ ಆಯ್ತು. ಅವರು ಮತ್ತೆ ನೀವೇ ಬಂದಿದ್ದ, ಮತ್ತೆ ಯಾರಿದ್ರ? ನಮ್ಮ ಒಡೆಯ ಬಂದಿದ್ದಾರೆ. ಯಾರು ಒಡೆಯ? ಒಡೆಯ ಅಂದ್ರೆ ಪ್ರಭುಗಳು. ಹಾ, ಗೊತ್ತಾಯ್ತು ಗೊತ್ತಾಯ್ತು. ಕಸನ್ರೆ ಎತ್ತುಗಲ್ ನಾವು ಕಸನ್ರೆ ಹಂಗೊತ್ವೆ ಹಿಂಗೊತ್ವೆ ಇಲ್ಲಿ ಬಂದು ಅಂಟ್ವೆ ಗೋಲಿ ಹಾಗಲ್ವಾ? ನೇತಾರ ದಾತಾರ ಅಂತ ಹೇಳಿ ನೇತಾರ ಎಳ್ದು ಬಿಸಾಡಿ ಇವತ್ತು. ನಿನ್ನನ್ನು ಎಳ್ದು ಬಿಸಾಡ್ತೇನೆ ಇವಾಗ. ಯಾಕೆ? ಪ್ರಭುಗಳು, ದೊರೆಗಳು. ದೊರೆಗಳು ಎಲ್ಲಿದ್ದಾರೆ ಅಂತ ಬೇಕಲ್ಲ. ನೋಡ, ಎಲ್ಲರೂ ಇದೇ ದೇವರಿಷ್ಟು ಮುಖ ನಮ್ಗೆ ಇವತ್ತು. ಕುತ್ತಿಗೆ ತಿರುಗಿಸಿ ನೋಡ, ಹೋಗಿ ಕಾಲಿಗೆ ಬೀಳ. ಇವನು ನೋಡಿದ್ರೆ ನನಗೆ ಮರಯ ಒಂದ್ ರೀತಿ ಹೇರಿಗೆ ಆಗ್ತಾ ಉಂಟು ಇವತ್ತ. ಭಯ ಆಗ್ತದೆ ಅಂತ ಹೇಳು. ಅದೇ ಭಯ 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 ಎಂತ ಮಾಡುದಿಲ್ಲಲ್ಲ. ಹೋಗಿ ಕಾಲಿಗೆ ಬಿಡ. ಏನಂದ? ದಮಯಂತಿ. ದಮಯಂತಿಯ? ಏನವಳು ನಿನ್ನ ಅತ್ತೆಯ? ಅಲ್ಲ. ಅದೇನ ಅಜ್ಜಿಯ? ಅವರಿಬ್ರು ಅಲ್ಲ. ಮತ್ತೆ ನಿಮ್ ಕಾಲ್ ಹಿಡ್ಕೊಂಡು ದಮ್ಮಯ್ಯ ಅಂತ ಶರಣ ಬಂದವ ನೀನು. ಅದೇನೋ ಬಿಟ್ಟಿದ್ಯಾ ದ್ವಾರ? ಬಿಟ್ಟಿದ್ನ ಇಲ್ಲಿ ಕುಂಟ ಬಿಟ್ಟಿದ್ದೇನೆ ಹಾಗೆ ಬಗಳು. ಇದು ಇಷ್ಟೊತ್ತರಿಗೆ ಎಲ್ಲಿ ಕಟ್ಟು ಹಾಕಿತ್ತು? ಇದೆಲ್ಲ ಮೂಲೆಯಲ್ಲಿ ಇದ್ದಿರ್ಬೇಕು. ಏನದು? ಅಲ್ಲ, ನೀವ್ ಹೇಳಿದ್ರಲ್ಲ ಬೊಗಳು ಅಂತ. ಶ್ವಾನದ ಹಾಗೆ ಬೊಗಳು ಅಂತ ಹೇಳಿದ್ದೆ ನಾನು. ಮತ್ತೆ ನೀನಾಡುವ ಮಾತೆ ಬೊಗಳುವಿಕೆ. ಹಾಗಾಯ್ತು. ಆದ್ದರಿಂದ ಆಡಿದ್ದೆಲ್ಲ ಮಾತು ಅನಿಸಿಕೊಳ್ಳುವುದಿಲ್ಲ, ಕೆಲವು ಮಾತು ಬೊಗಳಿದ ಹಾಗೆ. ಆದ್ದರಿಂದ ಹೇಳಿದೆ. ಅದೇನೋ ಜನನಾರು ಗೊತ್ತ ನನಗೆ? ಗೊತ್ತಾಗ್ಲಿಲ್ಲ. ಮಹಾರಣ್ಯಪುರ ಕೇಳಿದ್ಯಾ? ಊರ. ಅಲ್ಲಿ ಅಧಿಕಾರಿ ಅಂಧಕಾಸುರ. ಅವ ಸತ್ತು ಹೋಗಿ ಆಯ್ತು. ಹೋಯ್ತಾ? ಅವರಿಗೆ ಮಗ ಹೆಸರು ಕೌಹಾಸುರ ಅಂತ ಹೇಳಿದ್ರು ನಾನೇ. ಓ ಕ್ಯಾವ್ಸುರ, ನಮಸ್ಕಾರ. ಯಾವ ಸುರ? ನಿನ್ನ ನಾಲಿಗೆಗೆ ಗರ್ಗ ಸಾಕಿ ತಿಕ್ಕಬೇಕು. ಅಲ್ಲ ಎಂತದಂತ? ಕೌಹಾಸುರ ಹೆಸರು ಕೇಳಿದೆ. ಹೇಳಿಕ್ ಬರೋದು ಕಷ್ಟ. ಬೇಡ, ಹೇಳಿಕ್ ಆಗುದಿಲ್ಲ ನನಗೆ. ಬೇಡ, ಇವ್ರ ಪರಿಚಯ ಆಗ್ಲಿಲ್ಲ. ಮಂತ್ರಿ ಅಂಡಾಸುರ. ಎಲ್ಲಿ ಹೊಳ್ಳಕ್ ಬಿದ್ದು ಬಂದ್ರಿ ಇವತ್ತ? ಆಗಲ್ಲ, ಅಂಡ ಅಸುರ, ಅಂಡಾಸುರ. ನನ್ನ ಮಂತ್ರಿ ಅಂಡಾಸುರ ಬರುವ ಉದ್ದೇಶ ಏನು ಬಲ್ಲೆಯ? ಗೊತ್ತಾಗ್ಲಿಲ್ಲ. ಸ್ವರ್ಗವನ್ನು ಪಡೆಯುವ ಉದ್ದೇಶ. ಸ್ವರ್ಗದ ಅಧಿಕಾರಿ ಯಾರು? ದೇವಪ್ಪ. ಯಾವಪ್ಪನ? ದೇವತೆಗಳಿಗೆ ಅಪ್ಪ ದೇವ. ದೇವತೆಗಳಿಗೆ ಅಪ್ಪನಾದ ಕಾರಣ ಅವ ದೇವಪ್ಪ. ದೇವಪ್ಪ. ಸುರರ್ಗಳಿಗೆ ಅಪ್ಪ ಸೂರಪ್ಪ. ಸೂರಪ್ಪ ನಿನ್ನಪ್ಪ. ಸುರಪ್ಪ ಸುರರ್ಕಳ ಒಡೆಯ. ಹೋಗಿ ನೋಡಲಿ ಹೇಳು. ಏನಂತ? ಸುರ ಪದವಿಯನ್ನು ಪಡೆಯುವುದಕ್ಕಾಗಿ ಮಹಾರಣ್ಯದಿಂದ ಕೌವಾಸುರ ಬಂದಿದ್ದಾನೆ. ಅಧಿಕಾರವನ್ನು ಬಿಡಬೇಕು ಅಂತ ಹೇಳು. ಸಾಮದಿಂದ ಅವ ಬಿಟ್ರೆ ಲೇಸು, ಬಿಡದೆ ಹೋದ್ರ ಇಷ್ಟೊತ್ತಿಗೆ ಇಷ್ಟೊಂದು ಹೊರಗೆ ಹಾಕಿದ್ರಿ ಅಲ್ಲ. ಹಾಗೆ ಒಳ ಸೇರಿಸಿದ್ರೆ ಒಳಕತ್ತಿ, ಹೊರ ತೆಗೆದ್ರೆ ಹೊರ ಕತ್ತಿ. ನಿನ್ನಂತವನಿಗೆ ಒಂದು ಜಾತಿಯ ಈ ಕತ್ತಿ ನಿನ್ನ ನೆತ್ತಿ ಮೇಲೆ ಬಿಟ್ರ ಬೆನ್ನಲ್ಲೇ ಕಡೀಲಿ.
ಲೋಕದಲ್ಲಿ ಆಸೀನರಾಗಿ ಸ್ವರ್ಗ ಮರ್ತ್ಯ ಪಾತಾಳ ಎನ್ನುವಂತಹ 3 ಲೋಕಗಳಲ್ಲಿ ಪುಣ್ಯಲೋಕ ಗಣ್ಯಲೋಕ ಎಂದೆನಿಸಿಕೊಂಡಂತಹ ದೇವಲೋಕ, ಈ ದೇವಲೋಕದ ಅಧಿಕಾರವನ್ನು ಶತ ಯಾಗವನ್ನು ಮಾಡಿ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಅವರ ಅನುಗ್ರಹಕ್ಕೆ ಪಾತ್ರನಾಗಿ ದೇವಲೋಕದ ಅಧಿಕಾರವನ್ನು ಪಡೆದವನು ನಾನು. ಸದ್ಯದ ಸ್ಥಿತಿಯಲ್ಲಿ ದೇವತೆಗಳಿಗೆ ಎನ್ನುವುದಿನವೂ ಸುಖ ಎನ್ನುವುದುಂಟು. ಆದರೆ ಎಷ್ಟು ಸುಖವನ್ನು ನಾವು ಕಂಡಿದ್ದೇವೋ ಅಷ್ಟೇ ಕಷ್ಟವನ್ನು ಸಹ ಕಂಡವರು. ಕಾರಣ ನಮ್ಮ ದಾಯಾದಿಗಳಾಗಿರುವಂತಹ ದಾನವರು ಇಲ್ಲಿವರೆಗಾಗಿ ಬಂದು ದೇವಲೋಕದ ಅಧಿಕಾರ ನಮ್ಮ ಪಾಲಿಗೆ ಸೇರಬೇಕಾದದ್ದು ಎನ್ನುವ ಕಾರಣದಿಂದ ಅವರಿಗೂ ನಮಗೂ ಆಗುವಂತ ಯುದ್ಧ ಪರಿಣಾಮವಾಗಿ ಸೋಲನ್ನು ಕಂಡವರು ನಾವು. ಶ್ರೀಮನ್ನಾರಾಯಣನಲ್ಲಿ ಮೊರೆ ಇಟ್ಟಾಗ ಅವನೇ ಇಲ್ಲಿವರೆಗಾಗಿ ಬಂದು ಅಂತ ದುಷ್ಟಶಕ್ತಿಗಳ ಹನನವನ್ನು ಮಾಡಿ ಕಳೆದುಕೊಂಡಿರುವಂತಹ ದೇವಲೋಕದ ಅಧಿಕಾರವನ್ನು ಮತ್ತೆ ಪುನಃ ಕೊಡಿಸಿದ್ದಾನೆ. ಹಾಗೆ ಸದ್ಯಕ್ಕೆ ಯಾವ ದಾನವರ ಭಯವೂ ಇಲ್ಲ ಎಂಬಂತೆ ನೆಮ್ಮದಿಯಲ್ಲಿ ಕಾಲವನ್ನು ಕಳೆಯುವಾಗ ಏನದು ನೆಮ್ಮದಿಯಲ್ಲಿ ಕಾಲವನ್ನು ಕಳೆಯುವಾಗ ಚಾರನೊಬ್ಬ ಓಡೋಡಿ ಬಂದು ಆಡುತ್ತಿರುವಂತಹ ಮಾತು, ಮಹಾರಣ್ಯಪುರವನ್ನು ವಾಳಿಕೊಂಡಿರುವಂತಹ ಅಧಿಕಾರಿ ಕಂವಾಸುರ ಎನ್ನುವ ದಾಳಿಯನ್ನು ಮಾಡಿದ್ದಾನಂತೆ. ಇದನ್ನು ಕೇಳಿ ಸುಮ್ಮನುಳಿಯುವುದಲ್ಲ, ಏರಿ ಹೋಗುವಂತೆ. ಪೀಠ ಬಯಸಿ ಬಂದಿದ್ದೀಯ, ಬಂದಾಗೆ ಹಿಂದೆ ಹೋದರೆ ಸರಿ, ಇಲ್ಲ ಅಂತಾದ್ರೆ ಬಡಿದು ದೇವಲೋಕವನ್ನು ಬಿಟ್ಟು ಹೋದರೆ ಹೊಳಿತು, ಇಲ್ಲಾದ್ರೆ ಬಡಿದು ಹೊಡೆಯುತ್ತಂತೆ. ಅದೇ ಜಾತಿಯವರು ನೀವು ಅಧರ್ಮಿಗಳಾಗಿರುವಂತೆ ನಿಮಗೆ ಈ ಸ್ವರ್ಗಲೋಕ ಸೇರಿದ್ದಲ್ಲ, ಧರ್ಮವಂತರಾಗಿರುವಂತ ನಮಗೆ ಈ ಸ್ವರ್ಗಲೋಕ ಸೇರಿದ್ದು. ಸುಮ್ಮನೆ ಇಲ್ಲಿಂದ ಹೋದರೆ ಒಳಿತು, ಇಲ್ಲ ಅಂತಾದರೆ ನನ್ನ ಬಾಣಕ್ಕೆ ತುತ್ತಾಗ್ತೀಯ.
ಹಲೋ ಶಹಬಾಸ್. ಐರಾವತ ನಿನ್ನದಾಗಿರುವಂಥ ಧೈರ್ಯಕ್ಕೆ ಯಾರಾದರೂ ಬೇಕು. ಅಲ್ಲ, ನನಗೆ ಸಮಸ್ಯೆ ಅದಲ್ಲ. ಐರಾವತವನ್ನ ಏರಿ ವಜ್ರಾಯುಧವನ್ನ ಹಿಡಿದು ಸಮ್ಮುಖದಲ್ಲಿ ಬಂದ ವ್ಯಕ್ತಿ ಯಾರು ಅಂತ ಪ್ರತ್ಯೇಕವಾಗಿ ಹೇಳ್ಬೇಕಾ ನಿನಗೆ? ನೋಡಿದ್ರೆ ಅರ್ಥ ಆಯ್ತು, ಸುರೇಂದ್ರ ಅಂತ. ಅಮರಾಧಿಪತಿ, 3 ಲೋಕದ ಅಧೀಶನಾಗಿರುವಂತ ದೇವೇಂದ್ರ ಅನ್ನುವುದು ಅರ್ಥ ಮಾಡಿಕೊಂಡಿಯಲ್ಲ? ನೋಡಪ್ಪ, ವರ್ತಮಾನ ಮುಖೇನವಾಗಿ ಕೇಳಿದವನು ನಾನು. ಏನದು? ಮಹಾರಣ್ಯಪುರವನ್ನು ಆಳಿಕೊಂಡಿರುವಂತ ಅಧಿಕಾರಿ ಕಂವಾಸುರ ಎನ್ನುವ ಬಂದಿದ್ದಾನೆ ಎಂಬಾಗಿ. ಹೌದು, ನೀನೆಯೋ? ಅನುಮಾನವೇ ಇಲ್ಲ. ಏ ಮಂದಮತಿಯೇ, ನಿನ್ಗೆ ಹೇಳಿದ್ದ? ಯಾಕೆ? ಕಾರಣ ಉಂಟು. ಏನು? ಈ ಹಿಂದೆ ಎಷ್ಟೋ ಮಂದಿ ದಾನವರು ಈ ದೇವಲೋಕದ ಆಸೆಯಿಂದಲಾಗಿ ಇಲ್ಲಿವರೆಗಾಗಿ ಬಂದಿದ್ದಾರೆ. ಬಂದವರು ಯಾರು ಉಳಿಯಲಿಲ್ಲ ಎನ್ನುವ ವಿಚಾರವನ್ನು ತಿಳಿಯದವನಂತೆ ಇಲ್ಲಿವರೆಗೆ ಬಂದಿಯಲ್ಲ. ಅದಕ್ಕಾಗಿ ನಿನ್ನನ್ನು ಮಂದಮತಿ ಎಂಬಾಗಿ ಸಂಬೋಧಿಸಿದ್ದೇನೆ. ಏಕವಾಸುರ, ಏನು ಹೇಳು? ಆದರೂ ನೀತಿಯ ಮಾತನ್ನು ಹೇಳುತ್ತಾ ಇದ್ದೇನೆ. ಏನದು? ಕೆಲವು ಸಮಯ ಬದುಕಬೇಕು, ಬಾಳಬೇಕು ಎನ್ನುವ ಇಚ್ಛೆ ನಿನ್ನಲ್ಲಿ ಇದ್ದದ್ದೇ ಇದ್ರೆ ನಿನ್ನದ್ದಾಗಿರುವಂತಹ ಮಹಾರಣ್ಯಪುರವನ್ನು ಸೇರು. ಆ ಮಹಾರಣ್ಯಪುರವನ್ನು ಆಳಿಕೊಂಡು ಸುಖದ ಜೀವನವನ್ನು ಸಾಗಿಸು. ಅದಲ್ಲ, ಒಂದು ವೇಳೆ ದೇವಲೋಕದ ಅಧಿಕಾರವನ್ನು ಪಡೆಯುತ್ತೇನೆ ಎಂಬ ಹಾಗೆ ಮುಂದೆ ಬಂದೆ ಅಂತ ಆದ್ರೆ ಆ ಮೃತ್ಯು ದೇವತೆ ನಿನ್ನನ್ನು ಕಾಯುತ್ತಾ ಇದ್ದಾಳೆ. ನಿನ್ನನ್ನು ಕೊಂದು ಕೊಡುತ್ತೇನೆ. ಏ ಮರುಳ ಮರುಳ ಪರಮ
ಮಾತನ್ನು ಕೇಳಿ ಬದುಕುವುದಕ್ಕೆ ಮನ ಮಾಡು. ಕೆಲವು ಸಮಯ ರಾಜ್ಯವನ್ನು ಆಳಿಕೊಂಡು ಇರು, ಹೋಗುವುದಿಲ್ಲ. ಏ ಮರುಳ, ಯಾರಿಗೆ ಹೇಳಿದ್ದು? ನಿನಗೆ. ಯಾಕೆ? ನೀನಾಡಿದ ಮಾತು ಮರುಳುತನ. ಮತ್ತೆ ಅಂದ್ರೆ ಮರುಳುತನ ಅಲ್ಲದೆ ಇನ್ನೇನು? ಯಾಕೋ ಹಿಂದೆ ಬಂದವರೆಲ್ಲ ಹೊಂದಿ ಹೋಗಿದ್ದಾರೆ. ಹೌದು, ಯಾರಿಗೂ ಗೊತ್ತಿಲ್ಲ. ಹಿಂದೆ ಬಂದವರು ನಮ್ಮವರು ಸತ್ತಿದ್ದಾರೆ ಅನ್ನುವಂತ ವಿಚಾರವನ್ನ ತಿಳಿದು ಬಂದವ ಈ ಕಂಹಾಸುರ. ಅದೇ ತಿಳಿಯೇ ಬಂದಿಯಲ್ಲ. ತಿಳಿಯದೆ ಬಂದ್ರೆ ಗೊತ್ತಿಲ್ಲ ಅಂತ ಆದಿತ್ತು. ತಿಳಿದು ಬಂದಿದ್ದೇನಂತಾದ್ರೆ ನನ್ನ ವ್ಯಕ್ತಿತ್ವ ಪರಾಕ್ರಮ ಎಷ್ಟು ಅನ್ನೋದನ್ನು ಯೋಚನೆ ಮಾಡು. ಹಿಂದ ಬಂದವರ ತೆರದಿ ನಾನಲ್ಲ, ಭೈರವಿ ಯಾಗವನ್ನು ಮಾಡಿದೆ. ತನ್ಮುಖವಾಗಿ ಭೈರವಿಯನ್ನು ಮೆಚ್ಚಿಸಿದೆ. ಅವಳಿಂದಲೇ ವರವನ್ನ ಪಡೆದೆ. ಏನು ಅಂತ? ವರ ಯಾವುದು ಬಲೆಯ ಧರೆಯ ಗಂಡು ಜೀವಿಗಳಿಂದ ನನ್ನ ಪಾಲಿಗೆ ಸಾವೇ ಇಲ್ಲ ಎನ್ನುವ ವರವನ್ನು ಪಡೆದವ ನಾನು. ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಏನು? ನೀನು ಗಂಡೋ ಹೆಣ್ಣೋ? ಸರಿಯಾಗಿ ಪರೀಕ್ಷೆ ಮಾಡು. ಯಾವುದನ್ನ? ಮೀಸೆಯನ್ನು. ಮೀಸೆ. ಮೀಸೆ ಅಂತೂ ಉಂಟು, ಪ್ರಯೋಜನಕ್ಕಿಲ್ಲ. ಯಾಕೆ? ಕಾರಣ ಇಷ್ಟೇ. ಏನು? ಹಿಂದ ನಮ್ಮವರು ಬಂದಾಗ ಬರೇ ನೀನು ಮೀಸೆ ತಿರುವಿದ್ದು ಬಿಟ್ರೆ, ಮೀಸೆ ತಿರುವಿದಷ್ಟೇನು ಮಾಡಲಿಲ್ಲ. ಹೆದರಿ ಓಡಿ ಹೋದವ. ಹೌದೇನೋ? ನೀನು ಗಂಡು ಹೌದು ಅಂತಾದ್ರೆ, ಗಂಡು ಜೀವಿಗಳಿಂದ ನನಗೆ ಸಾವಿಲ್ಲ ಅಂತಾದರೆ ನಿನ್ನಿಂದ ನನ್ನನ್ನು ಕೊಲ್ಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಏನು ವ್ಯರ್ಥವಾಗಿ ಮಾತು ಬೇಡ. ಸುರ ಪದವಿಯನ್ನ ಏರ್ಬೇಕು ಅಂತ ಬಂದಿದ್ದೇನೆ. ಈ ಪದವಿಯನ್ನು ನನಗೆ ಬಿಟ್ಟು ಓಡಲಿಂದ ಅಧಿಕಾರವನ್ನು ಬಿಟ್ಟುಕೊಡು ಎಂಬ ಹಾಗೆ ಹೇಳುತ್ತಾ ಇದ್ದೀವಿ. ನಾವು ಬಂದದ್ದೇ ಅದಕ್ಕಂತಾದ್ರೆ ಅದನ್ನೇ ಹೇಳಬೇಕೋ ಬೇಡ? ಏನು ನಿನ್ನ ಅಪ್ಪನ ಅಧಿಕಾರ ಎಂಬ ಹಾಗೆ ಭಾವಿಸಿಕೊಂಡೆಯಾ? ಇದು ನಿನ್ನ ಅಪ್ಪನದ್ದ ಅಲ್ಲ, ಮತ್ತೆ ಇದು ಪಿತ್ರಾರ್ಜಿತವಾಗಿರುವಂತ ಅಧಿಕಾರ ಅಲ್ಲ, ಇದು ಸ್ವಯಾರ್ಜಿತ. ನಿನ್ನ ಅಪ್ಪನದ್ದು ಅಲ್ಲ, ನನ್ನ ಅಪ್ಪನದ್ದು ಅಲ್ಲ. ಮತ್ತೆ ಪ್ರಯತ್ನ ಮೂಲಕವಾಗಿ ಪಡೆದಿರುವಂತಹ ಅಧಿಕಾರ ಈ ದೇವೇಂದ್ರ ಶತ ಯಾಗವನ್ನು ಮಾಡಿ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಅವರಿಂದ ಪಡೆದಿರುವಂತಹ ದೇವಲೋಕದ ಅಧಿಕಾರವನ್ನು ಕೇಳುವಂತ ಹಕ್ಕು ಮತ್ತೊಬ್ಬನಿಗೆ ಇಲ್ಲವೇ ಇಲ್ಲ. ಸುರೇಂದ್ರ, ಏನು ಸುರ ಪದವಿಯನ್ನು ನೀನು ಪಡೆದದ್ದು ಹಾಗೆ 100 ಯಾಗ, ಹೌದು, ಅದನ್ನ ಮಾಡಿ ಶತಮಕ್ಕನೆನಿಸಿಕೊಂಡವ. 3 ಮೂರ್ತಿಗಳ ಅನುಗ್ರಹ ನಿನ್ನ ಪಾಲಿಗೆ ಸೀಮಿತವಾಯಿತು. ಹಾಗಂತ ನಿನ್ನಂತವನಿಗೆ 100 ಯಾಗ ಮಾಡಬೇಕು. ನಮಗ ಹಾಗಲ್ಲ, ಒಂದೇ ಯಾಗ ಸಾಕು. ಯಾವುದು? ಅದುವೇ ರಣಯಾಗ. ಹೌದಾ? ಮಾಡುವ ಯುದ್ಧದಲ್ಲಿ ಬಡಿದೋಡಿಸಿ ಪಡಿತೇನೆ. ನೋಡಿದ್ರ ಪಾಪ, ನನಗೆ ಇವನನ್ನು ಕಂಡ್ರೆ ಅನ್ನಿಸು. ಇನ್ನು ಪರಿಸ್ಥಿತಿ ಯಾವಾಗಲೂ ಹೀಗೆ ಆಯ್ತಲ್ಲ. ನಾನೊಬ್ಬನೇ ಅಲ್ಲ,
ಹಿಂದೆ ನಮ್ಮ ಜಾತಿಯವರು ಎಷ್ಟು ಜನ ಬಂದಿದ್ದಾರೋ ಅವರೆಲ್ಲ ಇವನನ್ನು ಓಡಿಸಿದ್ದು ಬಿಟ್ರೆ ಇವು ಯಾರನ್ನೂ ಓಡಿಸ್ಲಿಲ್ಲ. ಆದರೆ ಏನು ಮಾಡೋಣ ಹೇಳಿ, ಮೂರು ಮೂರ್ತಿಗಳು ಪೀಠವನ್ನು ಕೊಟ್ಟಿದ್ದಾರೆ, ಅವರ ಮಾತಿಗೆ ಧಕ್ಕೆ ಬರಬಾರದು ಅಂತ ಯುದ್ಧಕ್ಕೆ ಬರ್ತಾನೆ. ಆಗೋದಿಲ್ಲ ಅಂತ ಇವನಿಗೆ ಗೊತ್ತು, ಆದರೂ ಸೋತು ಓಡಿದ್ದಾನೆ. ಅವ ಓಡಿದ್ರೇನು, ಅವನದ್ದೇ ಅಂತ ಈ ವಿಸ್ತಾರ ಅಂದರೆ ಸುರ ಪದವೇ ಇಂದು ನನ್ನ ವಶ. ಇದನ್ನು ಅಲಂಕರಿಸಬೇಕೆನ್ನುವ ಆಸೆ ಉಂಟು. ನೋಡ್ತೀರಾ? ನೋಡೋಣ. ನೋಡಿ ಜಾಗ ತುಂಬಿತು ನೋಡಿ. ಜಾಗ ಇನ್ನೆಲ್ಲ ತುಂಬಬೇಕು. ಈಗ ನಾವೇ ತುಂಬಿದ್ದೇವೆ, ಹಾಗಾದ್ರೆ ಈ ವಿಸ್ತಾರವನ್ನ ಭರ್ತಿ ಮಾಡಿದ್ದೇವೆ ನಾವು. ಆದರೆ ಬರೇ ಜಾಗ ತುಂಬ ಉದ್ದೇಶ ಅಲ್ಲ, ತುಂಬಿದ ಜಾಗಕ್ಕೆ ಅದಕ್ಕೊಂದು ನ್ಯಾಯ ಒದಗಿಸಬೇಕು ಎನ್ನುವ ಉದ್ದೇಶವನ್ನು ಇರಿಸಿಕೊಂಡವ ನಾನು. ಸುರ ಪದವಿಯನ್ನು ಏರಿದೆ, ಸುರಲೋಕದ ಸುವಸ್ತುಗಳೆಲ್ಲ ಇಂದು ನನ್ನ ವಶ ಆಗಿದೆ. ವಶ ಆಗಿದೆ ಅಂತ ಹೇಳಿದ್ರೆ ಸಾಲದು, ಇದನ್ನೆಲ್ಲ ನೋಡ್ಬೇಕೆನ್ನುವ ಆಸೆ ಉಂಟು. ಬರುವಾಗಲೇ ಒಂದು ಮಾತನ್ನು ಕೇಳಿದ್ದೇನೆ, ರಂಭಾದಿ ನಾರ್ಯರು ಹೆಂಗಸರೆಲ್ಲ ಕುಣಿತಾರೆ ಅಂತ ಕೇಳಿದ್ದೇನೆ. ಆ ಕುಣಿಯುವ ಹೆಂಗಸರು ನೋಡ್ಬೇಕು. ಆಮೇಲೆ ದೇವಲೋಕದ ಸುವಸ್ತುಗಳು ಎಲ್ಲೆಲ್ಲಿ ಉಂಟು ಅಂತ ನನಗಿನ್ನೂ ಗೊತ್ತಿಲ್ಲ. ಒಬ್ಬನ ಕರ್ಕೊಳ್ಳುವ. ಯಾರು ಮೊದಲೇ ಸಿಕ್ಕಿದ್ದಲ್ಲ ಅವ ಬಾಗಿಲು ದೂತ, ಅವನ ಕರ್ಕೊಂಡು ಏನೇನು ಉಂಟು ಅಂತ ನೋಡ್ಬೇಕು. ಮೂರು ಲೋಕದ ದೀಶನಾಗಿರುವಂತಹ ದೇವೇಂದ್ರನ ಬದುಕಿನಲ್ಲಿ ಏನು ಮಾಡಲಿ ಎಂಬಂತ ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಎನ್ನುವುದು ಬಂತು. ಆದರೆ ಮೊದಲೇ ನನಗೆ ಗೊತ್ತು, ಇವನಿಂದ ಯುದ್ಧದಲ್ಲಿ ಜಯವನ್ನು ಕಾಣುವುದಕ್ಕೆ ಆಗುವುದಿಲ್ಲ. ಯಾಕೆ? ಅವನು ಪಡೆದಿರುವಂಥ ವರದ ಪ್ರಭಾವದಿಂದ ಇದನ್ನು ಅರ್ಥ ಮಾಡಿಕೊಂಡು ಸಹ ನಾನು ಯುದ್ಧಕ್ಕಾಗಿ ಮುಂದಾದೆ. ಕಾರಣ ಅವನನ್ನು ಕಂಡಾಗಲೇ ಹೆದರಿ ಓಡಿ ಹೋದೆ ಅಂತಾದರೆ ಕಾಣುವವರ ದೃಷ್ಟಿಯಲ್ಲಿ ದೇವೇಂದ್ರನೊಬ್ಬ ಹೇಡಿಯಂತೆ ಓಡಿ ಹೋದ ಎಂಬಂಥ ಅಪವಾದಕ್ಕೆ ಒಳಗಾಗಬಾರದು ಎಂಬ ಹಾಗೆ ಸೋಲನ್ನು ನಾನು ಕಂಡೆ. ಇಂಥ ಅದೆಷ್ಟೋ ದಾನವರಿಂದ ಸೋಲನ್ನು ಕಂಡಾಗ ವೈಕುಂಠಕ್ಕಾಗಿ ಬಂದು ಮಹಾವಿಷ್ಣುವನ್ನು ಧ್ಯಾನಿಸಿದಾಗ ಅವನೇ ನಮ್ಮ ಕಷ್ಟವೆಲ್ಲವನ್ನು ಪರಿಹಾರ ಮಾಡಿ ಮತ್ತೆ ಪುನಃ ದೇವಲೋಕದ ಅಧಿಕಾರವನ್ನು ಕೊಡಿಸಿದವನು. ಅದೇ ವಿಶ್ವಾಸದಿಂದ ನೇರವಾಗಿ ವೈಕುಂಠಕ್ಕಾಗಿ ಬಂದಿದ್ದೇನೆ. ಆ ಭಗವಂತನನ್ನೇ ಧ್ಯಾನಿಸುತ್ತೇನೆ. ದೇವೇಂದ್ರ, ಸ್ವರ್ಗ ಅಂತ ಹೇಳಿದ್ರೆ ಸುಖದಲ್ಲಿ ಇರ್ಬೇಕಂತ ನೀನು ಕಣ್ಣೀರಿಟ್ಟ ಬರ್ತಾ ಇದೆಯಲ್ಲ. ಹೌದು ಏನಾಯ್ತಯ್ಯ ಪ್ರಭು. ಈ ದೇವೇಂದ್ರನ ಬದುಕಿನಲ್ಲಿ ಎಷ್ಟು ಸುಖವನ್ನು ಕಂಡಿದ್ದಾನೋ ಆಗಾಗ ಅಷ್ಟೇ ಕಷ್ಟವನ್ನು ಕಂಡವನು ಅನ್ನುವುದು ನಿನಗೂ ಸಹ ಗೊತ್ತು. ಆದ್ರೆ ಇವತ್ತು ಹಾಗೆ ಆಯಿತು. ಏನಾಯ್ತು? ಮಹಾರಣ್ಯಪುರವನ್ನು ಆಳಿಕೊಂಡಿರುವಂತಹ ಅಧಿಕಾರಿ ಕಂವಾಸುರ ಎನ್ನುವಂತ ದೈತ್ಯ ನಮ್ಮಲ್ಲಿವರೆಗಾಗಿ ಬಂದು ಯುದ್ಧವನ್ನು ಮಾಡಿ ಯುದ್ಧದ ಪರಿಣಾಮವಾಗಿ ಸೋಲನ್ನು ಕಂಡವನು ನಾನಿದ್ದೇನೆ. ಅಂತ ಸೋಲನ್ನು ಕಂಡಾಗ ಆ ಸೋಲನ್ನು ದೂರ ಮಾಡಬೇಕು, ಮತ್ತೆ ಪುನಃ ಕಳೆದುಕೊಂಡಿರುವಂತಹ ಅಧಿಕಾರ ಪಡೆಯಬೇಕು ಅಂತಾದ್ರೆ ನೀನಲ್ಲದೆ ಅನ್ಯರು ನನ್ನ ಗತಿ ಇಲ್ಲ. ಇದಕ್ಕಾಗಿ ಚಿಂತೆ ಮಾಡ್ತಾ ಇದ್ದೀಯಾ? Thank you.
ಅಧಿಕಾರ ಈ ಹಿಂದೆ ಅದೆಷ್ಟೋ ಮಂದಿ ದಾನವರಿಂದ ಕಷ್ಟಕ್ಕೆ ಒಳಗಾದಾಗ ನಿನ್ನಲ್ಲಿವರೆಗಾಗಿ ಬಂದು ದೂರ ನಿಂತಾಗ ನೀನೇ ಕಾಪಾಡಿದವನು. ಆ ದೃಷ್ಟಿಯಲ್ಲಿ ಇಲ್ಲಿವರೆಗೆ ಓಡಿ ಬಂದೆ ಪ್ರಭು. ದೇವೇಂದ್ರ, ಬೇಡ ಭಯ ಎನ್ನುವುದಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರಿ, ನೀನು ಬಂದು ದೂರನ್ನಿಟ್ಟಿದ್ದೀಯ. ಹಾಗಂತ ಆ ದಾನವನನ್ನು ನನಗೆ ಕೊಲ್ಲಿಕ್ಕೆ ಸಾಧ್ಯ ಉಂಟು? ಸಾಧ್ಯ ಇಲ್ವೇ? ಕಾರಣ ಉಂಟು. ಏನು? ಈಗಾಗಲೇ ಭೈರವಿ ಯಾಗ ತನ್ಮೂಲಕವಾಗಿ ದರೆಯ ಗಂಡುಜಿಗಳಿಂದ ಮರಣವಿಲ್ಲ ಎನ್ನುವಾಗಿ ವರವನ್ನು ಪಡೆದಿದ್ದಾನೆ. ನಾನು ಕೊಂದದ್ದೇ ಹೌದಂತಾದ್ರೆ ಆ ವರಕ್ಕೆ ಒಂದು ಚ್ಯುತಿ ಬಂದಂತಾಗುವುದಿಲ್ವೋ? ಹಾಗಿದ್ರೆ ಅವನಿಗೆ ಮುಂದೆ ಸಾವೇ ಇಲ್ವೇ? ದೇವಲೋಕದ ಅಧಿಕಾರ ಎನ್ನುವುದು ದೇವೇಂದ್ರನ ಬದುಕಿನಲ್ಲಿ ಮತ್ತಿಲ್ವೇ? ದೇವೇಶ, ಒಬ್ಬ ವ್ಯಕ್ತಿ ಹುಟ್ಟುವಂತಾದ್ಮೇಲೆ ಸಾವೇನೆಂದು ಖಚಿತವಾದದ್ದು. ಹೇಗೆ ಕೊಲ್ಬೇಕು ಎನ್ನುವಾಗಿ ಯೋಚನೆ ಮಾಡುತ್ತಿರುವಾಗ ನಮ್ಮ ಮೂವರ ಮಡದಿಯಾದ ಗಿರಿಜಲಕ್ಷ್ಮಿ ವಾಡಿಯವರು ತ್ರಿಶಕ್ತಿ ಏಕಶಕ್ತಿಗಳಾಗಿದ್ದರೆ ಗೆಳಿತಾ ಇದ್ದಾರೆ. ಅವರನ್ನೇ ಧ್ಯಾನ ಮಾಡೋಣ. ಸತ್ಥೈರ್ಯವನ್ನು ತಾಳಿ ಮಕ್ಕಳೇ, ಓಂಕಾರ ಸ್ವರೂಪಿಣಿಯು ಅಪ್ರಮೇಯಳು ಆದಿಮಧ್ಯಾಂತ ರಹಿತಳುವಾದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರತ್ಯಕ್ಷೀಕರಿಸಿಕೊಂಡಿದ್ದೀರಾ. ನಿಮ್ಮ ಅಂತರ್ಸತ್ವದ ಏಕೀಕರಣದಿಂದ ವಿಪ್ರಾಂಬಿಕೆಯಾದ ನಾನು ನಿಮಗೆ ಸಾಕ್ಷಾತ್ಕಾರವನ್ನು ಕೊಟ್ಟಿದ್ದೀನಿ. ವರರೇ, ನಿಮ್ಮ ಮುಖಾವಲೋಕನ ಮಾಡಿದ್ರೆ ಕಪೋಲದ ಮೇಲೆ ಕಣ್ಣೀರ ಧಾರೆ ಇಶಾ ಕಮಲದಂತಾಗಿದೆ. ನಿಮ್ಮ ವದನ ನಿಮಗೆ ಬಂದ ಬವಣೆಯ ಅರಿವಿದೆ. ದುರುಳ ಕೌಹನ ಬಾಧೆಯೇ, ಭಯಪಡಬೇಕಾದ ಅಗತ್ಯ ಇಲ್ಲ. ಕಿರಿದು ದಿನದೊಳಗೆ ದುರುಳ ಕೌಹನನ್ನು ಉಳಿಸಿಕೊಡ್ತೇನೆ. ಆದ್ರೆ ಈ ಹಿಂದೆಯೇ ಭೈರವಿ ಯಾಗದ ಮುಖೇನವಾಗಿ ನನ್ನ ಒಲುಮೆಗೆ ಸತ್ಪಾತ್ರನಾಗಿದ್ದಾನೆ ಕೌಹಾಸುರ. ಅದಕ್ಕೆ ಬೇಕಾಗಿ ಆತನಿಗೆ ಬದುಕುವುದಕ್ಕೊಂದು ಅವಕಾಶ ಕೊಡ್ತೇನೆ. ಬ್ರಹ್ಮಮಾಸ ಪುತ್ರನಾದಂತಹ ನಾರದನನ್ನು ಆತನ ಬಳಿಗೆ ಕಳುಹಿ ಸನ್ಮಾರ್ಗಿಯಾಗಿ ಬದುಕುವಂತಹ ಹಿತಬೋಧನೆಯನ್ನು ಮಾಡುವುದಕ್ಕೆ ಹೇಳ್ತೇನೆ. ಅದಕ್ಕೆ ಸರಿಯಾಗಿ ಆತ ಬದುಕದೇ ಇದ್ರೆ ದುರ್ಮಾರ್ಗಿಯಾಗಿ ಲೋಕಮಾರಕ ಶಕ್ತಿಯಾಗಿ ವಿಜೃಂಭಿಸುತ್ತೇನೆ ಎಂದಿದ್ರೆ ನಾನೇ ಬರ್ತೇನೆ. ಅಷ್ಟಭುಜೆಯಾಗಿ ಸಿಂಹವಾಹಿನಿಯಾಗಿ ಬಂದು ಆತನನ್ನು ಕೊಡ್ತೇನೆ. ಅಲ್ಲಿಯವರೆಗೆ ಈ ಕೋಲಾವರದ ಜ್ಯೋತಿರ್ಲಿಂಗದಲ್ಲಿ ಐಕ್ಯಲಾಗಿರ್ತೇನೆ. ಅಮ್ಮ ಕರೆದು ಆಡಿದಂತ ಮಾತು, ಮಗು ನಾರದ ಮಹಾರಣ್ಯದವರೆಗಾಗಿ ಹೋಗು. ಲೋಕ ಕಂಟಕನಾಗಿ ಮೆರೆದಾಡ್ತಾ ಇದ್ದಾನೆ ಕಮ್ಮಾಸುರ. ಆತನಿಗೆ ನೀತಿ ಬೋಧನೆ ಮಾಡು ಎನ್ನುವುದಾಗಿ ಅಮ್ಮನ ಅಣತಿಯಂತೆ ಬಂದು ನಿಂತಿರುವುದು ಮಹಾರಣ್ಯ. ಏನಾಗ್ತದೆ ಎಂಬುದಾಗಿ ನಿರೀಕ್ಷೆಯಲ್ಲಿರ್ತೇನೆ.
ಸ್ವಾಮಿ ಕಮ್ಮಾಸುರ ಯೋಗ್ಯವಾದ ಆಸನ ಇದುವೇ ದರ್ಭಾಸನ. ನಿಜ. ನಿಮಗಾಗೆ ಇರಿಸಿದ ಪೀಠ ಆಹಾ, ಅಲಂಕರಿಸಿ ಸ್ವಾಮಿ. ಆಗಲಿ. ಪವಿತ್ರವಾದ ಪಾದವನ್ನು ತೊಳೆದೆ ಇದ್ರ ನೀರನ್ನ ತೀರ್ಥ ಎಂದು ಸ್ವೀಕಾರ ಮಾಡಿದೆ. ಆಹಾ, ಪಾದದ ಧೂಳಿಯನ್ನ ಪ್ರಸಾದ ಎಂದು ನಾನು ಶಿರಸ್ಸಿನಲ್ಲಿ ಧರಿಸಿಕೊಂಡೆ. ಕಲ್ಯಾಣ ಮೂರ್ತಿಗಳು ತಾವು ನಿಜ. ಬನ್ನಿ ಎನ್ನುವ ಸ್ಥಳಕ್ಕೆ ಬರುವವರೆಲ್ಲ ಬರಬಾರದೆಂದು ಆಕ್ಷೇಪ ಮಾಡಿದ್ರೆ ಬಾರದೆ ಉಳಿಯುವವರು ನೀವಲ್ಲ. ಸತ್ಯ. ಹಾಗೆಯೇ ನೀವು ಮನೆಗೆ ಅತಿಥಿಯಾಗಿ ಬಂದಿದ್ದೀರಿ. ಅತಿಥಿಯನ್ನ ಯಾಕೆ ಬಂದಿದ್ದೀರಿ ಅಂತ ಕೇಳಬಾರ್ದು. ಕೇಳದೆ ಹೋದ್ರೆ ವಿಷಯ ತಿಳಿಯುವುದಿಲ್ಲ. ಅದಕ್ಕಾಗಿಯೇ ಕೇಳ್ತಾ ಇದ್ದೇನೆ. ಏನು ಬಂದದ್ದು ಯಾಕೆ? ಕೇಳು. ಕೇಳು ನುಡಿಗಳನ್ನು ಕೇಳು ನುಡಿಗಳನ್ನು ಅಸುರಾದಿ ವರ್ಗವದ ಪಾಲಿಸುವುದೈತೇಂದ್ರ ವಿಷಯವನ್ನು ಅಸುರಾದಿ ವರ್ಗವ ಪಾಲಿಸುವುದೈತೇಂದ್ರ ವಿಷಯವನ್ನು ಲೋಲೆ ಬೈರವಿ ದೇವಿ ಸುರರನು ವಲಯರು ಲೋಲೆ ವೈರವಿ ದೇವಿ ಸುರರನು ವಲಯರು ನಡೆಸಲು ಏಳು ಬೇರೆ ಅತಿ ಸತ್ಕಾರ ಮಾಡುವುದನ್ನು ನಿನ್ನನ್ನು ನೋಡಿ ಇನ್ನೊಬ್ಬರು ಕಲಿಯಬೇಕು. ಆಗಲೇ ಸ್ವಾಮಿ. ಅಷ್ಟು ಚಂದ ರೀತಿಯಲ್ಲಿ ಮಾಡಿದ್ದೀಯ, ಬಹಳ ಸಂತೋಷವಾಯ್ತಯ್ಯ. ನಮಗೂ ಸಂತೋಷವೇ. ನನ್ನ ತಿರುಗಾಟದಲ್ಲಿ ಎಲ್ಲೂ ಹೋದರೂ ಕೂಡ ನಿನ್ನದ್ದೇ ಸುದ್ದಿ. ಏನಂತೆ? ಎಲ್ಲರೂ ನಿನ್ನ ಬಗ್ಗೆ ಹಾಡಿ ಹೊಗಳುತ್ತಿದ್ದಾರೆ. ಇದ್ದರೆ ಇರಬೇಕು ಕಮ್ಮಾಸುರನ ಹಾಗೆ. ಎಲ್ಲರ ಬಾಯಲ್ಲೂ ನೀನೇ ಇದ್ದೀಯ. ಏನು ಈಗ ಎಲ್ಲರ ಬಾಯಲ್ಲಿಯೂ ನೀನೇ ಇದ್ದೀಯ. ನಾನೇನು ತಿಂಡಿಯ ವಸ್ತು ಸ್ವಾಮಿ? ಹಾಗಲ್ಲ, ಮತ್ತೆ ಅಷ್ಟು ಪ್ರಚಾರದಲ್ಲಿದ್ದೀಯ. ಹಾಡಿ ಹೊಗಳುತ್ತಾ ಇದ್ದಾರೆ. ಸತ್ಯ. ಏನಂತೆ? ಇದ್ದರೆ ಇರಬೇಕು ಕಮ್ಮಾಸುರನ ಹಾಗೆ. ನಿನ್ನನ್ನು ಎದುರಿಸುವ ಇನ್ನೊಬ್ಬನಿಲ್ಲ. ಇದನ್ನೆಲ್ಲ ಕೇಳಿದಂತ ನನಗೆ ಕುತೂಹಲ ಎನ್ನುವುದು ಕೆರಳಿತು. ಯಾಕೆ? ಒಮ್ಮೆ ಆದರೂ ನಿನ್ನನ್ನು ನೋಡಬೇಕು ಎಂಬುದಾಗಿ. ಅದಕ್ಕಾಗಿ ಅಲ್ಲಿಂದ ಇಲ್ಲಿವರೆಗಾಗಿ ಬಂದೆ. ಬಂದು ನೋಡ್ತಾ ಇದ್ದೇನೆ. ಅಲ್ಲಿ ಕೇಳಿದಕ್ಕೂ ಇಲ್ಲಿ ಬಂದು ನೋಡುವುದಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಉಂಟು. ಏನಾದ್ರೂ ವ್ಯತ್ಯಾಸ ಕಂಡ್ರ? ಇಲ್ಲವೇ ಇಲ್ಲ. ಕಮ್ಮಾಸುರನ ಸಭೆ ಸುಸಂಬದ್ಧವಾದ ಸಭೆ ನೋಡಿ ಯಾರಾದ್ರೂ ಮೆಚ್ಚಿಕೊಳ್ಳಲೇಬೇಕು. ಕಮ್ಮಾಸುರ, ನಿನ್ನಲ್ಲೇ ಕೇಳ್ತೇನೆ. ಏನು? ದೇವಲೋಕಕ್ಕೆ ದಾಳಿಯನ್ನು ಮಾಡಿದ್ದೀಯ? ನಿಜ ಸ್ವಾಮಿ. ಹೋದಂತೆ ನೀನು ಅಲ್ಲಿ ಏನ್ ಮಾಡಿದ್ದೀಯ? 3 ಮೂರ್ತಿಗಳಿಗೆ ಗಳಿಂದ ಆಶೀರ್ವಾದವನ್ನು ಪಡೆದು ಬದುಕುವ ಆ ದೇವತೆಗಳನ್ನ ಪಡೆದೋಡಿಸಿದೆ. ಓಡಿದಂತ ಸುರರೆಲ್ಲ ಎಲ್ಲಿ ಹೋಗಿದ್ದಾರೆ? ಅವ್ರ ವಿಚಾರ ಏನು ಕೇಳ್ತೀನಿ ಸ್ವಾಮಿ? ಏನು? ಹೇಡಿಗಳು ರೂಪವನ್ನ ಮರೆಸಿ ಎಲ್ಲಿಯೋ ಗಿರಿಯೋ ಇಲ್ಲೋ ಗುಹೆಯಲ್ಲಿಯೋ ಅಡಗಿ ಕುಳಿತಿದ್ದಾರೆ ಸ್ವಾಮಿ. ನೀನು ತಿಳಿದುಕೊಂಡಿದ್ದು ತಪ್ಪಾಯಿತು. ಮತ್ತೆ ಕಾನನವನ್ನು ಸೇರಲಿಲ್ಲ ಅವರು. ಮತ್ತೆ ನೇರವಾಗಿ 3 ಮೂರ್ತಿಗಳಲ್ಲೊಬ್ಬನಾದ ಶ್ರೀಹರಿಯಲ್ಲಿಗೆ ಹೋಗಿದ್ದಾರೆ. ಹರಿಯಲ್ಲಿಗೆ ಹೋಗಿ ಆತನ ಕಾಲನ್ನು ಹಿಡಿದಿದ್ದಾರೆ. ಅವರ ಅಭ್ಯಾಸವೇ ಹಾಗೆ. ಏನು? 3 ಮೂರ್ತಿಗಳ ಕಾಲು ಹಿಡಿದೇ ಬದುಕುವುದು. ನಿನ್ನಿಂದ ಕಷ್ಟವಾಯ್ತು ಎನ್ನುವುದಾಗಿ ಆತನಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಕೊಡ್ಲಿ ಬಿಡಿ. ಅದನ್ನು ಕೇಳಿದಂತ ಆತ ಇಲ್ಲಿವರೆಗಾಗಿ ಬರ್ತಾನ? ಬಂದರೆ ಬಂದರೆ ಅವನ ಭಯವೇ ನನಗಿಲ್ಲ. ಯಾಕೆ? ಕಾರಣ ಇಷ್ಟೇ ಸ್ವಾಮಿ. ನಿಮಗೂ ವಿಷಯ ತಿಳಿದಿರಬಹುದು. ಭೈರವಿ ಯಾಗವನ್ನು ಮಾಡಿ ಭೈರವಿಯನ್ನು ಮೆಚ್ಚಿಸಿ ಗಂಡು ಜೀವಿಗಳಿಂದ ನನಗೆ ಸಾವಿಲ್ಲ ಎನ್ನುವ ವರವನ್ನು ನಾನು ಪಡೆದಿದ್ದೇನಂತಾದ್ರೆ ಬರುವವ ಹರಿ ಗಂಡು ಹೌದಾ ಅಲ್ವಾ? ನಿಜ. ಬಂದವನಿಗೆ ಕೊಲ್ಲಿಕ್ಕಾಗ್ತದ? ಇಲ್ವೇ ಇಲ್ಲ. ಇನ್ನೇನ್ ಮಾಡ್ತಾನೆ ಅವ? ಅದಕ್ಕಾಗಿ ಆತ ಇಲ್ಲಿವರೆಗಾಗಿ ಬರುವುದೂ ಇಲ್ಲ. ಬಂದ್ರೂ ಪ್ರಯೋಜನ ಇಲ್ಲ. ನಿನ್ನ ಭಯದ ಚಳಿ ಎನ್ನುವುದು ಅಲ್ಲಿಯ ತನಕ ಮುಟ್ಟಿದೆ. ಈಗ ಅಲ್ಲಲ್ಲಿ ಚಳಿಯಲ್ಲಿ ನಡುಕ್ತಾ ಇದ್ದಾರೆ. ಹೌದು, ನನ್ನ ವಿಚಾರ ಕೇಳಿ. ಅದಕ್ಕಾಗಿ ಗಂಡಸರೆಲ್ಲ ಒಳಸರಿದಿದ್ದಾರೆ. ಗಂಡಸರೆಲ್ಲ ಒಳಸರಿದಿದ್ದಾರೆ. ಈಗ ಗಂಡಸರೆಲ್ಲ ಒಳಸರಿದ್ರ? ಹೌದು. ಮುಂದೆ ಬಂದವರು ಯಾರು? ಯಾರು? ಹೆಂಗಸರರು.
ಗಂಡಸರು ಒಳ ಸರಿದರು, ಹೆಂಗಸರು ಮುಂದೆ ಬಂದ್ರು. ಬಂದವರು ಯಾರು? ಯಾರು? ಸಾಮಾನ್ಯದವರಲ್ಲ, ಮತ್ತೆ 3 ಮೂರ್ತಿಗಳ ಮಡದಿಯಾಗಿರುವ ಗಿರಿಜ ಲಕ್ಷ್ಮಿ ವಾಣಿ. ಓಹೋ, ಬಂದಂತವರು ಏನು? ದೇವೇಂದ್ರನಿಗೆ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಆಮೇಲೆ ಆಡಿದ್ದು ಮಾತ್ರವೇ ಅಲ್ಲ, 3 ಎನ್ನುವುದು ಒಂದಾಗಿದೆ. 3 ಹೋಗಿ ಒಂದಾಯ್ತು. ಒಂದಾಗಿದ್ದು ಮಾತ್ರವೇ ಅಲ್ಲ, ತ್ರಿಪುರಾಂಬಿಕೆಯನ್ನು ನಾಮಧೇಯದಿಂದ ನಿನ್ನನ್ನು ಕೊಲ್ಲುವುದಕ್ಕಾಗಿ ಇಲ್ಲಿವರೆಗಾಗಿ ಬರ್ತಾ ಇದ್ದಾರೆ. ಬಿಡಿ ಸ್ವಾಮಿ, ಭಯವೇ ನನಗಿಲ್ಲ. ನನ್ನನ್ನ ಕೊಂಡಾಡುವುದೇ ಹಾಗೆ. ಅಸುರವರ ಕವ್ವಾಸುರ ಹೀಗೆಂದು ಕೊಂಡಾಡುತ್ತಾ ಇದ್ದಾರೆ. ಅದರಲ್ಲಿಯೂ ಗಂಡುಗಳಿಂದ ಏನು ಮಾಡಲು ಸಾಧ್ಯವೇ ಇಲ್ಲ ಅಂತಾದ್ರೆ ಸಾಮಾನ್ಯ ಹೆಂಗಸರು ಅಂದ್ರೆ ಹೆಣ್ಣುಗಳು ಏನ್ ಮಾಡ್ಲಿ ಸಾಧ್ಯ? ಕಮ್ಮಾಸುರ ಈ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸಣ್ಣ ಸಣ್ಣ ವಿಚಾರವನ್ನು ಮರೆಯುತ್ತಾರೆ ಎನ್ನುವುದಕ್ಕೆ ಸಾಕ್ಷಿ ನೀನೇ ಆಗಿದ್ದೀಯ. ಏನು? ಯಾಕಂತ ಹೇಳಿದ್ರೆ ಬೀಸುವ ದೊಣ್ಣೆ ಒಂದು ತಪ್ಪಿಸಿಕೊಂಡಿದ್ದೆ ಹೌದಂತಾದ್ರೆ 100 ಕಾಲ ಬದುಕಬಹುದಂತೆ. 1000 ವರುಷ ಬದುಕಬಹುದು ಹೇಳಿದ್ದೇನೆ. ನೀನು ವರ ಪಡೆಯಿದ್ದೀಯ, ಗಂಡು ಜೀವಿಗಳಿಂದ ಮರಣ ಇಲ್ಲ ಎಂಬುದಾಗಿ. ಬರುತ್ತಿರುವುದು ಯಾರು? ಹೆಣ್ಣು ಬಂದಂತ ಹೆಣ್ಣಿನಿಂದ ಮರಣ ಇಲ್ಲ ಎಂಬುದಾಗಿ ವರ ಪಡೆಯಿದ್ದೀಯ. ದ್ವಂದಿಲ್ಲ ಸ್ವಾಮಿ, ಮರಣ ಉಂಟು. ಹಾಗಾದ್ರೆ ನಾನೇನು ಮಾಡ್ಲಿ? ಬಿಡು ನಾಡನ್ನು ಬಿಟ್ಟು ಸೇರು ಕಾಡನ್ನು ಸೇರಿ ಆಚರಿಸು ತಪವನ್ನು. ಯಾರನ್ನ ಕುರಿತು? ಹರನ ಕುರಿತಾಗಿ. ಒಲಿವನೇ ಒಲಿಯದಿರುವನೇ ಒಲಿದನಾದರೆ ಬೇಡುವರವನ್ನ ಏನೆಂದು ಬೇಡಲಿ? ಹೆಣ್ಣು ಜೀವಿಗಳಿಂದಲೂ ಮರಣ ಇಲ್ಲ ಎಂಬುದಾಗಿ. ಕೊಡುವನೇ ಕೊಡದಿರುವನೇ ಕೊಟ್ಟನಾದರೆ ನಿನ್ನನ್ನು ಮೀರಿಸುವಂತ ಪಟುಭಟ್ಟರು ಮತ್ತೊಬ್ಬರಿದ್ದಾರೆ. ಇದು ಮಾತೇ ಅಲ್ಲ, ಮತ್ತೆ ಮುತ್ತು. ಹಾಗೆ ಮುತ್ತಿನಂತ ಮಾತು. ಸ್ವಾಮಿ, ಏನು? ನಿಮ್ಮಂತವ್ರು ಬೇಕು. ನೀವು ಕಲ್ಯಾಣ ಪ್ರಿಯರೇ ವಿನಃ ಕಲಹ ಪ್ರಿಯರಲ್ಲ. ನಮ್ಮ ಒಳತಿಗಾಗಿ ದುಡಿಯುವವರು. ನಾನು ಯಾಗವನ್ನು ಹರನನ್ನ ಕುರಿತು ತಪಸ್ಸನ್ನ ಮಾಡಿ ವರ ಸಂಪಾದನೆ ಮಾಡಬೇಕು. ಆಯ್ತು, ನಿಮ್ಮ ಇಷ್ಟದಂತೆ ಹೋಗಿ. ನಾರದರ ನುಡಿ ಸಹಜವೆನುದನಿ ಕೈಯಲು ಸುಗು ತಪವನ್ನು ಗೈಯಲು ಸಾರ್ಧವಗಿಲದಿ ರಶ್ಯಮುಖ ಸೋಗಿಲದೆ ರಶ್ಯಮುಖ ಹರನ ಧ್ಯಾನಿಸುತ್ತ ಕಲಹ ಪ್ರಿಯರಲ್ಲ, ನಮ್ಮ ಒಳಿತಿಗಾಗಿ ದುಡಿಯುತ್ತಿದ್ದಾರೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಅವರು ಆಡಿದಂತಹ ಮಾತು ಗಂಡು ಜೀವಿಗಳಿಂದ ಸಾವಿಲ್ಲ ಎನ್ನುವಂತಹ ವರವನ್ನು ನಾನು ಪಡೆದಿದ್ದೇನೆ. ಆದರೆ ಹೆಣ್ಣು ಜೀವಿಗಳಿಂದ ನನಗೆ ಸಾವಿಲ್ಲ ಎನ್ನುವ ವರವನ್ನು ನಾನು ಪಡೆದವನಲ್ಲ. ಅದನ್ನ ಪಡೆಯಬೇಕು ಅಂತಾದ್ರೆ ರಶ್ಯಮುಖವನ್ನ ಸೇರಿ ಹರನನ್ನ ಕುರಿತು ಸುದೀರ್ಘವಾದ ತಪಸ್ಸನ್ನು ಮಾಡಿ ಅವನನ್ನ ಪ್ರತ್ಯಕ್ಷೀಕರಿಸಿಕೊಂಡು ಅವನಿಂದಲೇ ವರವನ್ನ ಪಡೆಯಬೇಕು. ಹಾಗೆ ಯೋಚಿಸುವಾಗ ಕೃತಾಯುಗ ಅಂತ್ಯ ಆಗುತ್ತಾ ಬಂತು. ನೇರವಾಗಿ ರಶ್ಯಮುಖಕ್ಕೆ ಬಿಡ್ತಾನೆ. Yeah.
2 ಪ್ರಾಣೇಶ್ವರಿ ರತಿ ಪ್ರಾಣಕಾಂತ ನೀರೇ ಸತಿ ನಾನೇ ಪತಿ. ನಮ್ಮ ವಾಸಸ್ಥಳ ಇದುವೇ ಕುಸುಮಾವತಿ ಅಲ್ವಾ? ಈ ಕುಸುಮಾವತಿಯಲ್ಲಿ ನಾವುಗಳು ಸಂತೋಷದಲ್ಲಿರುವಾಗ ಬಂದವನು ಯಾರು ಗೊತ್ತಾಯ್ತೀನಿ? ಯಾರು? ಇಂದ್ರನ ಆಗಮನವಾಯಿತು. ಬಂದಂತ ದೇವೇಂದ್ರ ಒಂದು ವಿಚಾರವನ್ನು ಹೇಳಿ ಹೋಗಿದ್ದಾನೆ. ದುಷ್ಟನಾಗಿರುವಂತಹ ತಾರಕಾಸುರನ ಮದುವೆ ಆಗ್ಬೇಕಾದ್ರೆ ತಪಸ್ಸಿನಲ್ಲಿ ಕುಳಿತುಕೊಂಡಂತಹ ಶಂಕರನ ತಪಸ್ಸು ಭಂಗಪಡಿಸಬೇಕು. ಅದಕ್ಕೆ ನೀನೇ ಸರಿಯಾದಂತ ವ್ಯಕ್ತಿ ಎಂಬುದಾಗಿ ಆ ಕಾರಣಕ್ಕಾಗಿ ಲೋಕಕಂಟಕರಾಗಿರುತ್ತಹ ತಾರಕಾಸುರನ ವಧೆಗಾಗಿ ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ಹೊರಟದ್ದು ನಾನು. ಆದಷ್ಟು ಬೇಗ ಹೋಗಿ ಬರಲ. ದೇವೇಂದ್ರ ಮಾತಿಗೆ ಹೋಗೊಟ್ಟು ಹೊರಟವರೇ? ಹೌದೇ. ಹರಣದೊಲ್ಲಭ ವಲ್ಲಭ ಏನೋ ತರವಲ್ಲ ನಿಮಗೆ ಶಂಕರನು ಕಲಹೆ ಇನ್ನು ಹರಣ ಕಣ್ಣ ತೆರೆದು
ಕಣ್ಣ ತೆರೆದು ಸುಡುವ ನಿಮ್ಮನು ವಲ್ಲಭ ಕೇಳು ಕಣ್ಣ ತೆರೆದು ಕಣ್ಣ ತೆರೆದು ಕಣ್ಣ ತೆರೆದು ಸುಡುವ ನಿಮ್ಮನು ಕಣ್ಣ ತೆರೆದು ಸುಡುವ ನಿಮ್ಮನು ಸುಡುವ ನಿಮ್ಮನು ದೇವೇಂದ್ರ ಬಂದ. ಬಂದಿರುವಂತಹ ದೇವೇಂದ್ರ ಆಡಿದ ಮಾತಾದ್ರೆ ಏನು? ಹರನ ತಪವನ್ನು ಕೈಗೊಂಡಿದ್ದಾನೆ. ಆತನ ತಪಸ್ಸನ್ನು ಭಂಗಪಡಿಸಬೇಕಂತ ಹೇಳಿದ ಸ್ವಾಮಿ. ಆತನ ಮಾತಿಗೆ ಹೋಗುವಂತೆ ನೀವು ನೇರವಾಗಿ ಹರನಿಂದಲಿಗೆ ಹೊರಟು ನಿಂತವರು. ಇದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ? ಯಾಕೆ ಮತಿಹೀನವಾದಂತ ಕಾರ್ಯಕ್ಕೆ ನೀವೀಗ ಮನ ಮಾಡ್ತಾ ಇದ್ದೀರಾ? ಯಾಕೆ ಹೇಳು? ಹೌದು ಸ್ವಾಮಿ, ಬಂದಂತಹ ದೇವೇಂದ್ರ ಕುರಿತಾಗಿ ಒಂದು ಮಾತುಂಟುತ್ತಾನೆ. ಏನದು? ಆತ ಎಲ್ಲಿ ಹೋಗುತ್ತಾನೋ ಅವನ ಸ್ವಾರ್ಥಕ್ಕಾಗಿ ವಿಷದ ಬೀಜವನ್ನು ಬಿತ್ತುತ್ತಾನಂತೆ. ಆತ ಈಗ ನಮ್ಮ ಕುಸುಮಾವತಿಗೆ ಬಂದು ಮಾಡಿದ್ದೇ ಸ್ವಾಮಿ. ಆತನ ಪ್ರಾಣವನ್ನ ಪೀಠವನ್ನು ಉಳಿಸಿಕೊಳ್ಳಲು ಸುಖವಾಗಿ ನಿಮ್ಮ ಪ್ರಾಣವನ್ನು ಬಲಿ ಕೊಡ್ತಾ ಇದ್ದಾನೆ. ಶರ್ವ, ಭವ, ರುದ್ರ, ಉಗ್ರ, ಭೀಮ, ಈಶಾನ, ಪಶುಪತಿ, ಮಹಾದೇವ, ಇದು ಆ ಈಶನ ಅಷ್ಟಮೂರ್ತಿಗಳು. ಅಂತಹ ಈಶನ ಮಹಿಮೆ ಎನ್ನುವುದು ಘನವಾದದ್ದು, ಅಪಾರವಾದದ್ದು, ಸ್ಥಿರವಾದದ್ದು ಸ್ವಾಮಿ. ಇದನ್ನು ಅರಿಯದಿದ್ದವರು ನೀವೇನು ಅಲ್ಲ ತಾನೆ. ಅರಿತು ಕೂಡ ಮುಂದಕ್ಕೆ ಹೋದ್ರಂತಾದ್ರೆ ಏನಾಗ್ತದೆ? ಏನಾದೀತು? ಪ್ರಪಂಚದಲ್ಲಿ
ಲೋಕದಲ್ಲಿರುವಂತಹ ಸಕಲ ಜೀವರಾಶಿಗಳಿಗೆ ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿಸಿದ್ದು 2 ಕಣ್ಣು. ನಿಜ. ಆದಿಮಾಯ ಈಶನಿಗೆ ಸೃಷ್ಟಿಸಿದ್ದು ಹೆಚ್ಚಿನದಾದಂತಹ ಕಿಚ್ಚು ಕಣ್ಣು. ಆತನ ಒಂದು ಹೆಸರಿದೆ ಮುಕ್ಕಣ್ಣ. ಒಂದು ವೇಳೆ ಈಶನಿಗೆ ಸಿಟ್ಟು ಬಂದದೆ ಹೌದಂತಾದ್ರೆ ಕ್ರೋಧಗೊಂಡಂತ ಆತ ಹೆಚ್ಚಿನದಾದಂತಹ ಕಿಚ್ಚು ಕಣ್ಣನ್ನು ತೆರೀತಾನೆ. ಆವಾಗ ಪ್ರಪಂಚವೇ ಅಲ್ಲೋಲಕಲ್ಲೋಲವಾಗಿ ಹೋಗ್ತದೆ, ಭಸ್ಮೀಭೂತವಾಗಿ ಹೋಗ್ತದೆ ಸ್ವಾಮಿ. ಹಾಗಾಗಿ ದೇವೇಂದ್ರ ಮಾತಿಗೆ ಹೋಗುಟ್ಟಾರ ನಿದ್ದಲಿಗೆ ನೀವು ಹೋದದೆ ಹೋದಂತಾದ್ರಿ ಆತನ ಕಿಚ್ಚು ಕಣ್ಣಿಗೆ ನೀವು ಬಲಿಯಾಗ್ತೀರಾ? ಬೇಡ ಸ್ವಾಮಿ, ಈ ತರಕಿ ಅದಕ್ಕಾಗಿ ಹೋಗಬೇಡಿ ಸ್ವಾಮಿ. Shut
ಎಚ್ಚ ಶರಾವಳಿಯ ನೋಡ ಎಚ್ಚ ಓಡು ಎಚ್ಚ ಶರಾವಳಿಯ ನೋಡ ಶರಾವಳಿಯ 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 ಪ್ರಾಣೇಶ್ವರಿ ರತಿ ಈಶನ ಬಗ್ಗೆ ಮತ್ತಷ್ಟು ಹೇಳಬೇಕಂತಾದ್ರಿ ಆದಿಮಾಯ ಸೃಷ್ಟಿಸಿದ ತ್ರಿಮೂರ್ತಿಗಳಲ್ಲಿ ಓರ್ವ ಆತ ಕೈಲಾಸದ ಅಧಿಪತಿ ಈಶ ದೇವೇಂದ್ರ ಮಾತಿಗೆ ಹೋಗೊಟ್ಟು ಹರನಿದ್ದಲಿಗೆ ನೀವು ಹೋದದೇ ಹೋದಂತಾದ್ರಿ ಆತನ ಕಿಚ್ಚು ಕಣ್ಣಿಗೆ ನೀವು ಬಲಿ ಹಾಕ್ತೀರ. ಹೋಗಬೇಡಿ ಸ್ವಾಮಿ. ಹರನ ಬಗ್ಗೆ ಬಹಳಷ್ಟು ರೀತಿಯಲ್ಲಿ ನೀನು ಹೆದರಿಕೊಂಡವಳು. ದ್ವೇಷವನ್ನು ಸಾಧಿಸಬೇಕಿರುವಂತ ಉದ್ದೇಶ ಅಲ್ಲ. ನಾನೊಬ್ಬ ಲೋಕ ಕಲ್ಯಾಣಕ್ಕೆ ಸಹಕಾರಿಯಾಗಬೇಕು. ಈಗಾಗಲೇ ಹೆಂಡತಿಯನ್ನು ಕಳೆದುಕೊಂಡಿರುವಂತಹ ಪರಮೇಶ್ವರ ಈ ಪ್ರಪಂಚದ ಗೊಡವೆಯನ್ನು ಬಿಟ್ಟಿದ್ದಾನೆ, ತಪಸ್ಸಿನಲ್ಲಿ ಕುಳಿತುಕೊಂಡಿದ್ದಾನೆ. ಅಲ್ಲಿಗೆ ತೆರಳಿರುವಂತಹ ನಾನು ನನ್ನ ಕೈಯಲ್ಲಿರುವಂತಹ ಪಂಚಶರಗಳನ್ನು ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಆತ ಕಣ್ಣು ತೆರೆಯುತ್ತಾನೆ, ಹೋಗಿ ಗಿರಿಜೆಯನ್ನು ಸೇರುತ್ತಾನೆ. ಅವರೀರುವರ ಸಮ್ಮಿಲನದಿಂದಾಗಿ ಹುಟ್ಟುವಂತ ಮಗುವಿಂದಾಗಿ ದುಷ್ಟರಾಗಿರುತ್ತಾ ತಾರಕಾಸುರನ ಮದೆ ಈ ಕಾರಣಕ್ಕಾಗಿ ಹೊರಟಿರುವಂತಹ ನಿನ್ನ ಗಂಡನನ್ನು ಯಾಕಾಗಿ ತಡೆಯುವುದಕ್ಕೆ ಮುಂದಾದೆ? ಆ ಉದ್ದೇಶಕ್ಕಾಗಿ ಸಂತೋಷದಲ್ಲಿ ನನ್ನನ್ನು ಕಳಿಸಿಕೊಡು ರತಿ. ಹೋಗಲೇಬೇಕು, ಹೋಗತಕ್ಕದೇನದಾಗಿ ದೃಢ ನಿರ್ಧಾರವನ್ನು ಕೈಗೊಂಡವನ್ನೇ ಸ್ವಾಮಿ. ಹೌದು ಸ್ವಾಮಿ, ಏನೇ ಹೋಗಲೇಬೇಕಂತ ಹೇಳ್ತಾ ಇದ್ದೀರಾ? ಹೋಗೋ ಮುಂಚಿತವಾಗಿ ಹಿಂದೆ ನಡೆದ ಘಟನೆ ಸ್ವಲ್ಪ ಆಲೋಚನೆ ಮಾಡಿ ಸ್ವಾಮಿ. ಹಿಂದಿನ ಕಥೆ ಇವತ್ತು ಬೇಕೇನೆ? ಇವತ್ತು ಖಂಡಿತ ಬೇಕಾ. ಯಾವುದದು? ಲೋಕಕಂಡಕರಾಗಿರುವಂತಹ ತ್ರಿಪುರ, ಜಲಂಧರ, ಗಜದಾನವ, ಅಂಧಕಾಸುರ ಇವರಲ್ಲಿ ಏನಾದರೂ ಅಳಿದು ಹೋದರು. ಯಾರಿಂದ? ಆ ಹರನಿಂದ. ಇದೀಗ ನೀವು ಹೋದದೆ ಹೌದು ಅಂತಾದ್ರೆ ನಿಮ್ಮ ಪಾಲಿಗೆ ಅದೇ ಸ್ಥಿತಿ ಬರ್ತದೆ. ಬೇಡ ಸ್ವಾಮಿ, ಹೆದರಿಕೆ ಆಗ್ತಾ ಇದೆ. ಅಂತೂ ತ್ರಿಪುರರನ್ನು ಕೊಂದಿದ್ದಾನೆ ಎನ್ನುವಂತ ಕಥೆಯನ್ನು ನೀನು ಹೇಳುವುದಕ್ಕೆ ಮುಂದಾದದ್ದು. ಅದರ ಕುರಿತಾಗಿ ನೀನು ಭಯಗೊಟ್ಟವಳು ರತಿ. ಅವರೆಲ್ಲ ಯಾರು ಹೇಳು? ಅವರೆಲ್ಲ ದುಷ್ಟ ರಕ್ಕಸರು. ಅವರನ್ನು ಕೊಲ್ಲಲೇಬೇಕಾದ ಉದ್ದೇಶ ಅವನದಾಗಿತ್ತು. ಅವನ ಕೆಲಸವನ್ನು ಅವನು ಮಾಡಿ ಮುಗಿಸಿದ್ದಾನೆ. ಆದರೆ ತ್ರಿಪುರರನ್ನು ಕೊಲ್ಲುವುದಕ್ಕಾಗಿ ಯಾರ್ಯಾರ ಬೆಂಬಲವನ್ನು ಪಡೆದುಕೊಂಡಿದ್ದಾನೆ ಆ ಕಥೆಯನ್ನು ನಾನು ಚೆನ್ನಾಗಿ ಬಲ್ಲೆ. ರಕ್ಕಸರನ್ನು ಕೊಲ್ಲುವಂತ ಉದ್ದೇಶವನ್ನು ಇರಿಸಿಕೊಂಡಂತ ಹರ ಈ ಭೂಮಿಯನ್ನೇ ಒಂದು ರಥವನ್ನಾಗಿ ಮಾಡಿಕೊಂಡ, 4 ವೇದಗಳನ್ನು ರಥದ ಗಾಲಿಯನ್ನಾಗಿಸಿಕೊಂಡ, ಸೂರ್ಯಚಂದ್ರರನ್ನು ಕುದುರೆಯನ್ನಾಗಿ ಮಾಡಿಕೊಂಡ, ಸೃಷ್ಟಿಕರ್ತನಾಗಿರುತ್ತ ಬ್ರಹ್ಮದೇವನನ್ನು ಒಬ್ಬ ಸಾರಥಿಯನ್ನಾಗಿಸಿಕೊಂಡ, ನನ್ನ ತಂದೆಯಾದಂಥ ಮಹಾವಿಷ್ಣುವನ್ನು ಒಂದು ಬಾಣವನ್ನಾಗಿ ಮಾಡಿಕೊಳ್ಳುವುದರ ಮೂಲಕವಾಗಿ ಇವನೊಬ್ಬ ಯೋಧನಾಗಿ ಹೋರಾಟವನ್ನು ಮಾಡಿ ಆ ರಕ್ಕಸರನ್ನು ಕೊಂದು ಮುಗಿಸಿದ್ದು. ಆದ್ರೆ ನಿನ್ನ ಯೋಚನೆ ಖಂಡಿತವಾಗಿ ತಪ್ಪಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಸಹ ಕೈ ಹಿಡಿದಿರುವಂತಹ ಗಂಡನೇ ಆಧಾರ ಸ್ತಂಭ. ಹೌದು ಸ್ವಾಮಿ. ಆ ಗಂಡರಿಗೆ ಏನೇ ತೊಂದರೆ ಆದರೂ ಸಹ ಸಹಿಸಿಕೊಳ್ಳುವಂತ ಶಕ್ತಿ ಹೆಂಡತಿಯಾದವಳಿಗಿರುವುದಿಲ್ಲ. ಆ ಕಾರಣಕ್ಕಾಗಿ ನೀನು ಎಚ್ಚರಿಸುವುದಕ್ಕೆ ಮುಂದಾದದ್ದು ತಾನೇ. ನೀನೇ ಆಲೋಚನೆ ಮಾಡಿ ನೋಡು. ಈ ಕಾರ್ಯಕ್ಕೆ ನನ್ನ ಮಗನಾಗಿರುವಂತ ಮನ್ಮಥನೇ ಹೋಗಬೇಕೆಂಬುದಾಗಿ ನನ್ನ ತಂದೆಯಾದಂತ ನಾರಾಯಣನ ಹೇಳಿ ಕಳಿಸಿದ್ದು. ಅಪ್ಪನ ಮಾತನ್ನು ಈಡೇರಿಸಿಕೊಡ್ಬೇಕಾಗಿದ್ದ ಮಗನಾಗಿರುವಂತ ನನ್ನ ಕರ್ತವ್ಯ. ಆ ಉದ್ದೇಶಕ್ಕಾಗಿ ನೀನು ನನ್ನನ್ನು ತಡೆಯಬೇಡ. ಲೋಕದಲ್ಲಿ ನಮ್ಮ ಕುರಿತಾಗಿ ಒಂದು ಮಾತುಂಟಲ್ವಾ, ರತಿಯ ಮೇಳದೊಳಿರ್ಪ ಕಾಮ. ನಿಜ. ಎಲ್ಲಿಗೆ ಹೋಗುವುದೇವುದಂತಾದ್ರೆ ಜೊತೆ ಜೊತೆಯಾಗಿ ನಾವು ಇಬ್ಬರು ಹೋಗುವುದು ಸತ್ಯ ಅಲ್ವಾ? ಖಂಡಿತ. ಇವತ್ತು ನೀವು ಹರನಿದ್ದಲಿಗೆ ನೀವು
ಹೋದದೇ ಹೋದಂತಾದ್ರೆ ಕುಸುಮಾವತಿಲಿ ಒಬ್ಬಂಟಿಯಾಗಿ ನಾನಿರ್ಬೇಕಾಗ್ತಿದ್ದೆ ಸ್ವಾಮಿ. ನನಗೆ ಬೇಸರ ಆಗುದಿಲ್ವಾ? ಹಾಗಾಗಿ ತಿರುಗಾಟಕ್ಕೆ ನಾನು ಬರಲ್ಲ. ಈಗ ನಿನಗೆ ಇಲ್ಲಿರುವುದಕ್ಕೆ ಬೇಸರ, ಕರೆದುಕೊಂಡು ಜೊತೆಯಲ್ಲಿ ನೀನು ಬರಬೇಕು. ನೀನು ಬರ್ಬೇಕಿರುವಂತ ಕಾರಣಕ್ಕಾಗಿ ಇಷ್ಟೆಲ್ಲ ನೀನು ಕತೆ ಹೇಳಿದ್ದ. ಅದಕ್ಕಾಗಿ ಬಲ್ಲವರು ಒಂದು ಮಾತನ್ನು ಹೇಳಿದ್ದಾರೆ, ನೀರಿನಲ್ಲಿರುವಂತಹ ಮೀನಿನ ಹೆಜ್ಜೆ ಏನಾದ್ರೂ ಗುರುತಿಸಬಹುದಂತೆ ಹೆಣ್ಣಿನ ಅಂತರಂಗವನ್ನು ತಿಳಿದುಕೊಳ್ಳುವುದಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ. ಆಗಲಿ ಹೋಗುವಾಗ ಖಂಡಿತವಾಗಿ ನನ್ನ ಮಡದಿಯಾಗಿರುತ್ತೆ ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ. ಆದಿತ್ತು ಹೋಗುವ. ಪ್ರತಿ ನಾವಿಬ್ರು ಮಾತ್ರ ಹೋಗುದಾ? ಮತ್ತೆ ಯಾರು ಬೇಕು? ನಮ್ಮ ಜೊತೆಯಲ್ಲಿ ಬರುವುದಕ್ಕಾಗಿ ಎಷ್ಟು ಮಂದಿ ಕಾಯ್ತಾ ಇದ್ದಾರೆ. ಹೆಂಡತಿರು ಇಬ್ರು ಸಾಕಪ್ಪ, ಮತ್ತೆ ಯಾಕೆ? ಇಂದಿನ ಜನಸಂಖ್ಯೆ ನೋಡೆ ಇವರೆಲ್ಲರೂ ನಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಯಾಕಾಗಿ? ನಮ್ಮ ಜೊತೆಯಲ್ಲಿ ಬರುವುದಕ್ಕಾಗಿ. ಹೋಗುವಾಗ ಇವರನ್ನೆಲ್ಲ ಕರೆದುಕೊಂಡು ಹೋಗೋಣವಾ? ಎಲ್ಲರನ್ನು ಕರೆದುಕೊಂಡು ಹೋಗುವ. ಇವರೆಲ್ಲ ಬಂದ್ರೆ ಏನಾದಿತ್ತು? ಎಂತಾಗ್ತದೆ? ಇವರೆಲ್ಲ ಬಂದ್ರೆ ಅಲ್ಲಿ ನಮ್ಮ ಕಾರ್ಯ ಸಾಧನೆ ಅಂತ. ಹಾಗಲ್ಲ, ಸಮಯ ಕಳೆದದ್ದೇ ಗೊತ್ತಾಗುದಿಲ್ಲ. ನಿಜವಾಗಿ ಸಮಯಕ್ಕೋಸ್ಕರನಾದ್ರೂ ಇವ್ರನ್ನ ಕರ್ಕೊಂಡು ಹೋಗ್ಬೇಕು. ಹೌದು, ಆದ್ರೆ ನಾವು ಹೊರಟದ್ದು ಅದಕ್ಕಾಗಿ ತಾನೇ ಅಲ್ಲ, ನಮ್ಮದಾಗಿರುವಂತ ಕರ್ತವ್ಯಕ್ಕಾಗಿ. ಮತ್ತೆ ಇವರು ನಮ್ಮ ಜೊತೆಯಲ್ಲಿ ಬಂದ್ರೆ ಅಲ್ಲಿ ಕಾರ್ಯ ಸಾಧನೆ ಅಂತಲ್ಲ, ದೊಡ್ಡ ಕರ್ಕರೆ ಅಂತ ಆದಿತ್ತು. ಅದಕ್ಕಾಗಿ ಇವ್ರು ಯಾರೂ ಬೇಡ. ಹಾಗಾದ್ರೆ ಇಬ್ರು ಹೋಗುವ. ಹೋಗುವ ಅಂತ ಹೇಳುದು ನೀವೇ, ಕರೆದುಕೊಂಡು ಹೋಗುವ ಅಂತ ಹೇಳುದು ಅಂದ್ರೆ ಇವರು ಬೇಡ ಅಂತ ಹೇಳುದು ನೀವೇ. ಹೋಗುವಾಗ ಒಂದು ಇಬ್ಬರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಂತ ನನಗೆ ತುಂಬಾ ಮನಸ್ಸುಂಟು. ಇಬ್ರು ಬೇಕಾ? ಈಗ ಇಬ್ಬರು ಸಾಕು. ಯಾರು ಇಬ್ಬರಂದ್ರೆ? ಬೇರೆ ಯಾರು ಬೇಡ. ನಮ್ಮ ಮಾತಿನ ಕುರಿತಾಗಿ ಬಹಳಷ್ಟು ನಿರೀಕ್ಷೆಯಲ್ಲಿ ಇರಿಸಿಕೊಂಡಂತಹ ವಸಂತ ಮತ್ತೆ ಮಂದಮಾರತ, ಸದ್ಯದಲ್ಲಿ ಇವರಿಬ್ಬರನ್ನು ಕರ್ಕೊಂಡು ಅಲ್ಲಿ ಹೋಗೋಣ.
ಈ ಪರಿಸರವನ್ನು ನಾನು ಪ್ರವೇಶ ಮಾಡಿದವರು ಬರುವಂತ ಹೊತ್ತಿನಲ್ಲಿ ಈ ಪ್ರದೇಶ ಹೇಗಾಗಿತ್ತು? ಖಂಡಿತ ಹೀಗೆ ಇರಲಿಲ್ಲ. ಕೆಲ್ರಿ ಕಮರಿ ಹೋಗಿತ್ತು, ಬಂಜರು ಭೂಮಿ ಆಗಿತ್ತು, ಸತ್ಯ ತಾನೆ. ಹೌದು. ಇನ್ನು ಮಾತ್ರ ಹಾಗಲ್ಲ, ಹಸಿರೆನ್ನುವುದು ಉತ್ಪತ್ತಿ ಆಗ್ತಾ ಇದೆ. ಈ ಹಸಿರಿಗೆ ಮೂಲ ಕಾರಣ ಯಾರು? ಮೂಲ ಕಾರಣ ನಾವಿಬ್ರೇ.
ನೀ ತಿಳ್ಕೊಂಡದ ಹಾಗೆ ಮತ್ತೆ ಹೇಗೆ ನಾವು ಬಂದ ಕಾರಣವಾಗಿ ಪರಿಸರ ಬದಲಾದದ್ದು ಅಂತ. ಬಂದದ್ದು ನಾವಲ್ವಾ, ನಮ್ಮಿಂದಲೇ ಆದದ್ದು, ಮತ್ತೆಂತದ್ದು? ಖಂಡಿತವಾಗಿ ಅಲ್ಲ. ನಮ್ಮ ಜೊತೆಯಲ್ಲಿ ಬಂದವರು ಮರ್ತು ಬಿಟ್ಟೇನೆ ನೀನು. ವಸಂತ ಮತ್ತೆ ಮಂದ ಮಾರುತ, ಅವ್ರ ನೆನಪೇ ಆಗ್ಲಿಲ್ಲ, ನಾನು ಕುಣಿತದಲ್ಲಿ ಇದ್ದೆ. ಅವರು ಬಂದ ಕಾರಣವಾಗಿ ಈ ಪರಿಸರ ಎನ್ನುವುದು ನವಚೇತನವನ್ನು ಪಡೆದುಕೊಳ್ಳುವಂತೆ ಬಂದಾಯ್ತು ಅಲ್ವೇ ಸ್ವಾಮಿ? ಕೇವಲ ಅಷ್ಟೇ ನಾವು ಗಮನಿಸಿದಲ್ಲ, ದೂರದಲ್ಲಿ ಗಮನಿಸಿ ನೋಡು. ಎಂತಾಯ್ತು? ಅದೊಂದು ಹಂಸ, ಹೆಣ್ಣು ಹಂಸ. ಹೌದು. ತಲೆ ಅಡಿಗಾಗಿ ಕುಳಿತುಕೊಂಡಿದೆ. ಯಾಕೆ? ನನಗೆ ಗೊತ್ತಾಯ್ತು. ಏನೇ ಕಾರಣ ಏನಂತ ನನಗೆ ಗೊತ್ತಾಯ್ತು. ಏನದು? ಆ ಹಂಸ ಇದ್ದದ್ದೆಲ್ಲಿ? ಸರೋವರದಲ್ಲಿ, ತಿಳಿಕೊಳದಲ್ಲಿ. ಹೌದು ಅಲ್ವಾ? ಅದು ತಲೆ ಅಡಿ ಯಾಕೆ ಹಾಕಿದ್ದು? ಯಾಕೆ? ನೀರಿನ ಅಡಿಗೆ ಯಾವಾಗ ಮೀನು ಬರ್ತದೋ ಆ ಕ್ಷಣದಲ್ಲಿ ಕುಕ್ಕಿ ತಿನ್ಲಿಕ್ಕೆ ತಲೆ ಅಡಿ ಹಾಕಿ ಕುಳಿತುಕೊಳ್ಳೋದು. ಮತ್ತೆಂತದ್ದು ನಮಗೆ ಗೊತ್ತಿಲ್ವಾ? ಈಗ ಮೀನಿಗಾಗಿ ಅದು ತಲೆ ಅಡಿಗಾಗಿ ಕುಳಿತುಕೊಂಡಂತ ಭಾವಿಸಿಕೊಂಡ. ಮೀನು ಯಾವಾಗ ಬರ್ತದೆ ಅಂತ? ಖಂಡಿತವಾಗಿ ಅಲ್ಲ. ಮತ್ತೆ ರತಿಮನ್ಮತರು ಜೋಡಿಯಾಗಿ ಬಂದು ಕುಣಿತಾ ಇದ್ದಾರೆ. ಹಾಗಾದ್ರೆ ನನಗೊಂದು ಜೋಡಿ ಇಲ್ಲ ಅಂತ ಹೇಳಿ ಬೇಸರದಲ್ಲಿ ಅದು ತಲೆ ಅಡಿಗಾಗಿ ಕುಳಿತುಕೊಂಡದ್ದು. ಅಯ್ಯೋ ದೇವರೇ. ಹೌದೇ? ಮೊದಲೇ ನಮಗೊಂದು ವಿಷಯ ಗೊತ್ತಿದ್ರೆ ನಾವು ಬರುವಾಗ್ಲೇ ಒಂದು ಜೋಡಿ ತರಬಹುದಿತ್ತಲ್ಲ ಸ್ವಾಮಿ. ಯಾರು ಇವರಿಗೆ ಒಂದು ಜೋಡಿ ನಾವು ತರುವುದಾ? ಜೋಡಿಯನ್ನು ಸಿದ್ಧಪಡಿಸುವಂತ ಯೋಗ್ಯತೆ ಇರುವುದು ಯಾರಿಗೆ? ವಿಧಾತ. ನನ್ನ ಅಣ್ಣನಾಗಿರುವಂತ ಬ್ರಹ್ಮನಿಗೆ ಮಾತ್ರ ಸಾಧ್ಯ. ಆ ಕರ್ತವ್ಯದಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಸರಿಯಾಗಿ ಗಮನಿಸಿ ನೋಡು. ಏನಾಯ್ತು ಅಲ್ಲಿ? ಒಂದು ನವಿಲು ನಮ್ಮನ್ನು ದೂರದಲ್ಲಿ ಗಮನಿಸಿ ಬಹಳಷ್ಟು ಸಂಭ್ರಮದಿಂದ ಕುಣಿತ ಉಂಟು. ಆ ನವಿಲಿನ ನರ್ತನವನ್ನು ಕಂಡಾಗ ಅದರ ಮಧ್ಯದಲ್ಲಿ ಹೋಗಿ ಕುಣಿಯಬೇಕಿರುವಂತ ಆಸೆ ನನಗೆ ಹೆಚ್ಚಾಗುತ್ತಾ ಉಂಟು. ಹೌದಾ? ಹೋಗಿ ಕುಣಿಲ. ಹೋಗಿ ನೀವು ಇಲ್ಲಿ ಮಾಡಿದ್ದೆ ಹೆಚ್ಚು. ಹೌದಾ? ಮತ್ತೆ ಹೋಗಿ ನಾಟ್ಯ ಮಾಡುದು. ಹಾಗಲ್ಲ ಯಾಕೆ ಸ್ವಾಮಿ, ಆ ನವಿಲಿನ ನಾಟ್ಯಕ್ಕೆ ಒಂದು ಹೆಸರಿದೆ. ಹೇಗೆ? ಏನದು? ನಾಟ್ಯ ಮಯೂರಿ. ಒಂದು ವೇಳೆ ಓಡಿ ಹೋಗಿ ಅದರ ಪಕ್ಕದಲ್ಲಿ ನೀವು ನಾಟ್ಯ ಮಾಡಿದೆವುದಂತಾದ್ರೆ ಏನಾಗ್ತದೆ? ಏನಾಯ್ತು? ನವಿಲು ಓಡಿ ಹೋಗ್ತದೆ. ಮಾತ್ರವಲ್ಲದೆ ನೋಡೋರಿಗೆಲ್ಲ ಮೈ ಉರಿ ಆಗ್ತಿದೆ. ನಾಟ್ಯ ಮಯೂರದ ಹೆಸರು ಬರುವುದಿಲ್ಲ. ನಿಜವಾಗಿ ಹೌದು. ಪ್ರಾಣಿ ಪಕ್ಷಿಗಳ ನರ್ತನಗಳೇನುವುದು ಅವುಗಳಿಗೆ ಸೀಮಿತವಾದದ್ದು, ನಮಗೂ ಅವುಗಳಿಗೆ ವ್ಯತ್ಯಾಸ ಉಂಟು. ಆದರೂ ಸಹ ಅದನ್ನು ಕಂಡಾಗ ನನ್ನ ಮನಸ್ಸಿನಲ್ಲಿ ಆದಂತ ಆಸೆಗಳು ಹೀಗೆ. ನೀಲ ಗಗನದೋಳು ಬಿಡುಗಡೆ ಮಾಡ್ಬೇಕಂತ. ಬಿಡುಗಡೆ ಮಾಡು ಸದ್ಯ. ಹೌದು ತಾನೆ? ಬಿಡು, ಅದರ ಬಗ್ಗೆ ಯೋಚನೆ ಮಾಡುವುದಲ್ಲ. ಅಲ್ಲಿ ನೋಡು, ಇಷ್ಟೆಲ್ಲ ರೀತಿಯಾದಂತಹ ಉತ್ತೇಜನವನ್ನು ನಮಗೆ ಕೊಟ್ಟದ್ದು ಯಾರು? ತನ್ನ ಸುಶ್ರಾವ್ಯವಾದಂತಹ ಸ್ವರದ ಮೂಲಕವಾಗಿ ಆ ಸ್ವರವನ್ನು ನುಡಿಸಿದ್ದು ಯಾರು ಹೇಳು? ಯಾರು? ಕಪ್ಪಾಗಿರುವಂತ ಕೋಗಿಲೆ. ಅಯ್ಯೋ ದೇವರೇ. ಸ್ವಾಮಿ, ಕೋಗಿಲೆಯ ಬಣ್ಣ ಕಪ್ಪಾದ್ರೂ ಕೂಡ ಅದರ ಸ್ವರ ಎಷ್ಟು ಚಂದ ಅಲ್ವಾ? ಹೌದು. ಇಂಪು ಸ್ವಾಮಿ. ಪಂಚಮದ ಇಂಚರದಲ್ಲಿ ಕೋಗಿಲೆ ಎನ್ನುವುದು ಹಾಡ್ತಾ ಇದೆ ಸ್ವಾಮಿ. ಅದರ ಸ್ವರವನ್ನು ಕೇಳುವಾಗ ಮತ್ತೊಮ್ಮೆ ಮಗದೊಮ್ಮೆ ಕೇಳಬೇಕಂತ ತವಕು ಆಗ್ತಾ ಇದೆ. ಆದ್ರೆ ಹೋಗಿ ಕೇಳಿಕ್ ಆಗ್ತದ? ಆಗುದಿಲ್ವಾ? ಅದು ಹಾಡಿ ಆಯ್ತು, ಓಡಿ ಆಯ್ತು ಅಷ್ಟೇ. ಅದು ಅಲ್ಲಿ ಸ್ಥಳ ಬಿಟ್ಟಿದೆ. ಅದರ ಪಕ್ಕದಲ್ಲಿ ಒಂದು ಉಂಟು. ಏನು? ಅದೊಂದು ಕರಿ ಕಾಗಿಯ ಕಾಗಿ. ಅದು ಅಲ್ಲ, ಕೋಗಿಲೆ ರೂಪಾಗಿ ಉಂಟು. ಕೋಗಿಲೆ ಕಾಗಿ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ತದೆ. ಅದು ಯಾರು ಇರ್ಬೋದು? ಎಂತದು? ಕೋಗಿಲೆ ಮರಿ ಇರ್ಬೋದು. ಮರಿ ಇರ್ಬೇಕು. ಆ ಮರಿಗೂ ಬಹಳ ಬೇಸರ ಆಯ್ತು. ಹಾಗೆಯೇ ತಲೆಯಲ್ಲಿಗಾಗಿ ಹೊರಟು ಹೋಯ್ತು ಬಿಡು. ಅದರ ಬಗ್ಗೆ ಯೋಚನೆ ಮಾಡುವುದಲ್ಲ. ಅಂತೂ ಈ ಉಪವನವನ್ನು ಕಂಡಾಗ ಕೋಗಿಲೆ ತಲೆ ಮೇಲೆ ಎಂತದು? ಅದು ಕೆಂಪು. ಎಂತದು ಕೆಂಪು? ಗೊತ್ತಾಯ್ತು ನಿನಗೆ? ನನಗೆ ಗೊತ್ತಾಯ್ತು. ಅಲ್ಲ, ನಿನಗೆ ಗೊತ್ತಾದ ಮೇಲೆ ಹೇಳಿಬಿಡು ಗುರುವ. ಸ್ವಾಮಿ, ನಿನಗೆ ಬೇಗ ಅದೆಲ್ಲ ಗೊತ್ತಾಗ್ತದೆ. ಅದು ಹಾಡಿ 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 ಮೈ ಪೂರ್ತಿ ಕಪ್ಪಾಗಿದ್ರು ಕೂಡ ತಲೆ ಯಾಕೆ ಕೆಂಪಾಗಿದೆ? ಅದಕ್ಕೆ ಮಂಡೆ ಪೆಟ್ಟು. ಈಗ ಕೋಗಿಲಿಗೆ ಮಂಡೆ ಪೆಟ್ಟು. ಆ ಕೋಗಿಲಿಗೆ ಮಂಡೆ ಪೆಟ್ಟು. ಮತ್ತೇನದು? ಹೌದಪ್ಪ, ಮಂಡೆ ಪೆಟ್ಟಾಗಿದೆ. ಅದಕ್ಕೆ ನಾವು ಒಳ್ಳೆದನ್ನು ಗಮನಿಸಿದಾಗ ಅದರಲ್ಲಿ ಮತ್ಸರ ಪಡಬಾರದು. ಅದನ್ನು ಸಂತೋಷದಿಂದ ನಾವು ಸ್ವೀಕಾರ ಮಾಡ್ಕೊಳ್ಬೇಕು. ಕೋಗಿಲೆ ತಲೆ ಕೆಂಪಾಗಿ ಉಂಟೆನ್ನುವುದ ಕಾರಣಕ್ಕಾಗಿ ಅದಕ್ಕೆ ಮಂಡೆ ಪೆಟ್ಟಂತ ನೀನು ಹೇಳಿಕೊಡುದ? ತಲೆಯಲ್ಲಿ ಏನು ಗೊತ್ತುಂಟ? ಅದು ಏನದು? ಅದು ರಕ್ತ. ಅದಕ್ಕೆ ಮಂಡೆ ಪೆಟ್ಟು ಅಂತ ಹೇಳಿದ್ದು ನಾನು. ಬಹುಶಃ ಅದು ಹಾಡಿ 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 ಅದರ ಗಗನ ಏನದು, ಅದರ ರಾಗ ಏನದು ಮುಟ್ಟಿದ್ರ ಮೂಲಕವಾಗಿ ಅದರಿಂದ ಅದು ತಲೆ ಪೆಟ್ಟ ಅಂತ ನೀವು ಭಾವಿಸಿಕೊಂಡದ? ಒಂದು ಮರದಿಂದ ಮತ್ತೊಂದು ಮರಕ್ಕೆ ಬಂದು ಕೂಡುವಾಗ ಯಾವುದೋ ಮರದ ರೆಂಬೆ ಕೆಂಬೆ ಅದರ ತಲೆಗೆ ತಾಗಿರಬಹುದು. ಅದಕ್ಕಾಗಿ ಅದು ಕೆಂಪಾಗಿ ಕಾಣಿಸಿಕೊಂಡದ? ರಕ್ತಸ್ರಾವ ಆಗ್ತಾ ಇದೆ. ಇಲ್ಲ, ಹಾಗೆಲ್ಲ ಭಾವಿಸಿಕೊಳ್ಬಾರ್ದು. ಅದರ ಉದ್ದೇಶ ಏನು? ಕೋಗಿಲು ಸರಿಯಾಗಿ ತನ್ನದಾದಂತಹ ಗಾಯನವನ್ನು ಆರಂಭಿಸಿದ ಒಂದು ಹೊತ್ತಿನಲ್ಲಿ ಮರದಲ್ಲಿರುವಂತಹ ಕೆಂಪಾದಂತಹ ಹೂವೊಂದು ಅದರ ತಲೆ ಮೇಲೆ ಬಿದ್ದ ಕಾರಣವಾಗಿ ಆ ಹೂವು ಆ ರೀತಿಯಾಗಿ ನಮಗೆ ಕಾಣಿಸಿದ್ದು ಕೆಂಪಾಗಿ ಅಷ್ಟೇ. ನೀವು ಈ ರೀತಿ ಆ ರೂಪಕ್ಕೊಂದು ಸೌಂದರ್ಯಕ್ಕೆ ಅದೊಂದು ಗರಿ ಇದ್ದಾಗೆ ನೋಡಿ, ಏನು ಚಂದ ನೋಡದಿದ್ರೆ ಮಾತ್ರ ಚಂದ ಅಲ್ಲ ಸ್ವಾಮಿ. ನೀವು ಈ ರೀತಿ ನಾಟ್ಯ ಮಾಡುವಾಗ ಅದನ್ನು ಗಮನಿಸಿದಿರಂತಾದ್ರೆ ಎಂತದ್ದಿರ್ಬೋದು? ಒಂದು ಪರಿಸರವನ್ನು ನಾವು ಸೇರಿಕೊಂಡಾಗ ಎಲ್ಲ ವಿಭಾಗದಲ್ಲೂ ಸಹ ನಮ್ಮ ಗಮನವನ್ನು ಹರಿಸಬೇಕಾದಿತ್ತು. ಬಿಡು, ಅದರ ಬಗ್ಗೆ ಯೋಚನೆ ಮಾಡುವುದು ಸರಿಯಲ್ಲ. ಈ ಉಪವನವನ್ನು ಕಂಡಾಗ ನಿನ್ನ ಮನಸ್ಸಿನ
ಅಭಿಲಾಷೆಗಳು ಏನುಂಟು ಸ್ವಾಮಿ? ನಿಮ್ಮ ಜೊತೆ ತಿರುಗಾಟಿಗೆ ಬಂದಂತಹ ಸಂದರ್ಭ ಇವತ್ತು ಇಷ್ಟೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಎನ್ನುವುದಾಗಿ ಭಾವಿಸಿದವಳು ನಾನಲ್ಲ ಸ್ವಾಮಿ. ಹೊಗಳಬೇಕಾದ ಸಣ್ಣ ಆಸೆ ನನ್ನ ಪಾಲಿಗುಂಟು. ಹೌದಾ? ಹೊಗಳುವುದಾ? ಹೊಗಳು. ಧರಿಸುವ ಬಗ್ಗೆ ನಾನೆನಿತು ವರ್ಣಿಸಲಿ. ಭೂಕತೆಯ ವರವ ಸುಂದರ ಮಡಿಲ ಬೆಳಕಿನ ಇಸ್ರಿಯ ಸೂರ್ಯೋದಯ ಆಸಗಳ ಸವಿಚಿತ್ರ ಸೌಂದರ್ಯ, ನವಿಲುಗಳ ನರ್ತನಕ್ಕೆ, ಗಿಳಿ ಕೋಗಿಲೆಗಳ ಮಧುರ ಗಾನ, ರಸಜೇನು ಗೂಡುಗಳ ಬಾಯಿಂದ ಮಾಧುರ್ಯ, ನಿಸರ್ಗದ ಹಸೆ ಬೆಡಗು ಅತಿ ಬೆರಗು ದರ್ಶಕಕ್ಕೆ, ದಿವ್ಯ ಬಗೆ ದೇಗುಲಗಳ ದರ್ಶ ಸ್ಮರಣೀಯ, ನದಿನಾಲಿಗಿರಿ ಚಿತ್ರವನ ಸೊಬಗು ರಮಣೀಯ, ಝೇಂಕಾರದಿಂದ ಇಂಜರಿದ ದುಂಬೆಗಳ ಕೊರಳ ಸಂಗೀತ. ಸ್ವಾಮಿ, ಇಂತಹ ನಯನ ಮನೋಹರವಾದಂತಹ ಪ್ರಕೃತಿದತ್ತ ವಾತಾವರಣ ನೋಡುವಾಗ ನನಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸು ಆಗುದಿಲ್ಲ ಸ್ವಾಮಿ. ನಿನಗಲ್ಲ, ಇಲ್ಲಿಗೆ ಬಂದವರು ಯಾರಿಗೂ ಮನೆಗೆ ಹೋಗ್ಲಿಕ್ಕೆ ಮನಸ್ಸಾಗುವುದಿಲ್ಲ. ಹಾಗಾದ್ರೆ ಯಾಕೆ ಹೇಳು? ಈ ಪ್ರಕೃತಿ ಬೆಳೆದು ನಿಂತಿರುವಂತಹ ಅದರ ಚಂದವನ್ನು ಕಂಡಾಗ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಪ್ರಕೃತಿಯ ಮುಂದೆ ಒಬ್ಬ ಸಣ್ಣವನಾಗಿ ಹೋಗುತ್ತಾನೆ ಅನ್ನೋದಕ್ಕೆ ನಿನ್ನ ಮಾತುಗಳೇ ಸಾಕ್ಷಿ ಆಯ್ತು. ನಿನ್ನ ವರ್ಣನೆ ಮಾತನ್ನು ಕೇಳಿದಾಗ ಒಮ್ಮೆ ಸಂತೋಷದ ಆಧಿಕ್ಯದಲ್ಲಿ ನಾನು ಮೂಕನಾಗಿ ಹೋದೆ. ಅಂತೂ ರಾಶಾಂಕ ಶಾಂಕನ ಸೊನೆಯ ಸುದೆಯಂತೆ ಕಂಗೊಳಿಸುತ್ತದೆ ಈ ಉಪವನ. ಹೌದಾ? ಬರೇ ಉಪವನವನ್ನು ಕಂಡು ವರ್ಣಿಸುವುದಕ್ಕೆ ನಾವು ಬಂದದ್ದ? ಅಲ್ಲಪ್ಪ, ಖಂಡಿತವಾಗಿ ಅಲ್ಲ. ನಮಗೆ ಬೇಕಾಗಿದ್ದು ಯಾರು? ಹರ ಎಲ್ಲಿದ್ದಾನೆ ನೋಡೋಣ. ರಮಣ, ಇದು ಎಂತ? ಇದು ಯಾವುದೇ? ಇದು ಒಂದು ಕಲ್ಲು ಬಂಡೆ. ಇದು ಬಂಡೆ. ಅದು ಬಂಡೆ. ಆ ಬಂಡೆ ಮೇಲೆ ಕುಳಿತುಕೊಂಡಂತ ವ್ಯಕ್ತಿ ಅದು ಬಂಡೆ. ಹೌದು. ಇದೆಂತದ್ದು? ಇದು ಅಲ್ಲ, ವಸ್ತು ಅಂತ ಭಾವಿಸಿಕೊಂಡದ ನೀನು. ವಸ್ತು ಅಲ್ಲ, ಮೂರು ಮೂರ್ತಿಗಳಲ್ಲಿ ಒಬ್ಬನಾಗಿರುವಂತಹ ಆ ಪರಮೇಶ್ವರ ಕುಳಿತುಕೊಂಡದ್ದು. ಈಶನ ಟಿವಿ ಹೇಗುಂಟು ನೋಡು. ಅಡ್ಡಿಲ್ಲ. ಹೌದು ಸ್ವಾಮಿ. ಏನೇ ಅದನ್ನು ಇದು ಅಂತ ನಾನು ಯಾಕೆ ಹೇಳಿದ್ದು? ಒಮ್ಮೆಲೆ ನೋಡುವಾಗ ಅದು ಹರ ಹೌದು ಅಲ್ವೋ ಎನ್ನುವಂತ ಭಾಸವಾಗ್ತಿದೆ. ಯಾಕೆ? ಹರನ ಕುರಿತಾಗ ಅದೆಷ್ಟೋ ಪ್ರತಿದಿನ ಕೇಳಿ ಪಡೆದವಳು ನಾನು. ಈಗ ಒಂದೇ ಸಮನೆ ನೋಡುವಾಗ ಅವನು ಗುರ್ತು ಸಿಗುವುದಿಲ್ಲ. ಹಾಗಾಗಿ ಯಾರಂತ ಕೇಳಿ. ಶಕ್ತಿದೇವನಾಗಿರುವಂತಹ ಪರಮೇಶ್ವರ ಈ ರೀತಿಯಾಗಿ ಕುಳಿತುಕೊಂಡದ್ದು ಯಾವುದಕ್ಕಾಗಿ? ವೈರಾಗ್ಯ ಪರವಶನಾಗಿ ಕುಳಿತುಕೊಂಡಿದ್ದಾನೆ. ಹೆಂಡತಿಯನ್ನು ಕಳೆದುಕೊಂಡಿದ್ದಾನೆ. ಈ ಜಗತ್ತಿನಲ್ಲಿ ಯಾರೇ ವ್ಯಕ್ತಿಯಾಗಲಿ ಅಥವಾ ಶಕ್ತಿಯಾಗಲಿ ಹೆಂಡತಿಯನ್ನು ಕಳೆದುಕೊಂಡಾಗ ಆಗುವಂತ ನೋವು ಎನ್ನುವುದಕ್ಕೆ ಸಾಕ್ಷಿಯಾಗಿ ಕುಳಿತುಕೊಂಡವನೇ ಈಶ. ಹೆಂಡತಿ ಕಳ್ಕೊಂಡು ಇಷ್ಟೆಲ್ಲ ಆಗ್ತದಲ್ಲ? ನಿಜವಾಗಿ ಹೌದು. ಆದರೂ ಸಹ ಈ ರೀತಿಯಾಗಿ ತಪಸ್ಸಿನಲ್ಲಿ ಕುಳಿತುಕೊಂಡಂತ ಈಶನನ್ನು ವಿಮುಖನಾಗಿ ನಾವು ಮಾಡಬೇಕಾದ್ರೆ ಅದಕ್ಕಿರುವುದು ಒಂದೇ ಒಂದು ಮಾರ್ಗ. ನನ್ನ ಕೈಯಲ್ಲಿರುವಂತಹ ಪಂಚಶರಗಳ ಪ್ರಯೋಗ ಆಗಬೇಕು ಈ ಹೊತ್ತಿನಲ್ಲಿ. ಸ್ವಾಮಿ, ನೀವು ಕೈಯಲ್ಲಿ ಧನುರ್ಬಾಣ ಹಿಡಿದದ್ದು ಮಾತ್ರ ನೋಡಿದ್ದೇನೆ ಬಿಟ್ರೆ ಇದುವರೆಗೆ ಪ್ರಯೋಗ ಮಾಡಿದನ್ನು ಕಂಡವಳು ನಾನಲ್ಲ. ಅವಕಾಶ ನಿನಗೆ ಸಿಕ್ಲಿಲ್ವೇ? ಹೌದು ಸ್ವಾಮಿ, ಇವತ್ತು ಸಿಕ್ಕಿತಲ್ಲ. ಹಾಗಾಗಿ ಒಂದು ಬಾಣ ಎಳೆದು ಬಿಡಿ ನೋಡುವ. ಯಾರು? ಅವನಿಗ ಎಳೆದು ಬಿಡು. ಒಂದು ಬಾಣ ಎಳೆದು ಬಿಡಿ ನೋಡುವ. ಹೌದು, ನೀನು ಹೇಳುದು ತಪ್ಪಲ್ಲ. ಬಾಣ ತಾಗಿದಾಗ ಹರ ಅಲ್ಲಿಂದ ಎತ್ಕೊಂಡು ಬೇರೆ ಸ್ಥಳಕ್ಕೆ ಹೋಗ್ತಾನೆ. ಕಾರಣ ಏನು? ಈ ಪಂಚಶರಗಳ ಮಹಿಮೆ ಹಾಗುಂಟು. ಬಾಣವನ್ನು ಪ್ರಯೋಗ ಮಾಡಿದಂತ ಸಂದರ್ಭದಲ್ಲಿ ಆತ ಕಣ್ ತರೆಯುತ್ತಾನೆ, ಸ್ಥಳವನ್ನು ಬಿಡ್ತಾನೆ. ಆದ್ರೆ ಸ್ಥಳವನ್ನು ಬಿಡುವಂತ ಪೂರ್ವದಲ್ಲಿ ಬಾಣವನ್ನು ಪ್ರಯೋಗ ಮಾಡ್ಬೇಕಂತ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಮತ್ತೆಂತ ಆಲೋಚನೆ ನೀವು? ಈಶನ ಗುಣ ಎಂತದ್ದು? ತಾಮಸ ಗುಣ. ಬರೇ ಗುಣ ಅಲ್ಲ, ಅವನ ಸ್ವಭಾವ ಹೇಗೆ ಗೊತ್ತುಂಟಾ? ಹೇಗೆ? ದೊಡ್ಡ ಹೆಣ್ಣಿನ ಹುಚ್ಚ ಈಶನ. ಅವನೊಬ್ಬ ಕಾಮುಕ. ಇದನ್ನು ಕೇಳಲಿಲ್ಲ ನಾನು. ಹಿಂದೊಂದು ಕಾಲದಲ್ಲಿ ನನ್ನ ತಂದೆಯಾಗಿರುತ್ತ ನಾರಾಯಣ ಮೋಹಿನಿಯ ವೇಷವನ್ನು ಧರಿಸಿಕೊಂಡು ಬಂದಾಗ ಹೆಣ್ಣು ಎಂಬುದಾಗಿ ಭ್ರಮಿಸಿಕೊಂಡು ಹೋಗಿ ನನ್ನನ್ನು ಅಪ್ಪನನ್ನು ಅಪ್ಪಿಕೊಂಡಂತ ವ್ಯಕ್ತಿವ. ಅಪ್ಪನಿಗೆ ಏನಾದ್ರೂ ಸಮಸ್ಯೆ ಆಯ್ತಾ? ಹಾಗಾಗ್ಲಿಕ್ಕುಂಟ? ಆ ಶ್ಯಾಮ ಯಾರು ಹೇಳು? ಪಾಲನ ಕರ್ತು. ಅವನು ಹೇಗೆ ಬದುಕಬೇಕು, ಹೇಗೆ ತಪ್ಪಿಸ್ಕೊಳ್ಬೇಕೆನ್ನುವಂತಹ ಆ ಮಾರ್ಗ ನಮ್ಮ ಅಪ್ಪನಿಗೆ ಗೊತ್ತುಂಟು. ಅಲ್ಲಿ ಅವನಿಗೇನು ತೊಂದರೆ ಆಗಲಿಲ್ಲ. ಆದರೂ ಸಹ ಒಂದು ಕಲ್ಲಿನ ತುಂಡನ್ನು ಅಥವಾ ಮರದ ತುಂಡನ್ನು ಕಲ್ಲನ್ನು ಕಂಡಾಗಲೂ ಸಹ ಹೆಣ್ಣು ಎಂಬುದಾಗಿ ಭ್ರಮಿಸಿ ಹೋಗಿ ಒಪ್ಪಿಕೊಳ್ಳುವಂತ ಗುಣ ಇದ್ದ ಕಾರಣವಾಗಿ ಅವನ ತಪಸ್ಸನ್ನು ಕೆಡಿಸುವ ಹೊತ್ತಿನಲ್ಲಿ ನೀನಿರುವುದು ಸರಿಯಲ್ಲ ರತಿ. ನೀನು ಕಣ್ ತೆರೆದಿದ್ದ ಹೌದು, ಆತ ಕಣ್ ತೆರೆದಿದ್ದ ಹೌದಾದ ನೇರವಾಗಿ ಅವನ ದೃಷ್ಟಿ ಅನ್ನೋದು ನಿನ್ನತ್ತ ಬರಬಹುದು, ಮತ್ತೆ ಖಂಡಿತವಾಗಿ ತೊಂದರೆ ಆಗುವುದು ನನಗೆ. ಆ ಕಾರಣಕ್ಕಾಗಿ ನೀನು ಈ ಸ್ಥಳ ಬಿಡಬೇಕು. ನೀನು ಈ ಸ್ಥಳ ಬಿಡುದ? ಹೌದು. ಈ ಸ್ಥಳ ಬಿಟ್ಟು ಎಲ್ಲಿಗೆ ಹೋಗಿ? ಇನ್ನು ಬೇಡ. ಇನ್ನು ಎಷ್ಟು ವರ್ಷ ಅಂತ ಇಲ್ಲೇ ಇರುವುದು? ಅಲ್ಲ ಸ್ವಾಮಿ, ನೀವು ನಾವು ಜೊತೆಯಾಗಿ ಇದ್ದವರು. ಈಗ ನಾನು ಈ ಸ್ಥಳ ಬಿಡ್ಬೇಕಂತಾದ್ರೆ ನನ್ನ ಜೊತೆ ನೀವು ಬರ್ಬೇಕು. ನಿಜವಾಗಿ ನಾವಿರುವುದು ಕುಸುಮಾವತಿಯಲ್ಲಿ ತಾನೆ, ಆದ್ರೆ ಇಲ್ಲಿ ಇರುವುದು ನೀನು ಸರಿಯಲ್ಲ. ಆತನ ತಪಸ್ಸನ್ನು ಕೆಡಿಸುವಂತ ಹೊತ್ತಿನಲ್ಲಿ ನೀನು ದೂರದಲ್ಲಿ ಮರೆಯಾಗಿ ನಿಂತು ಆ ದೃಶ್ಯವನ್ನು ಆದಷ್ಟು
ಚಿತ್ರವರ್ಮಕನ ಕಲಾ ಪ್ರದರ್ಶನ, ಅಲ್ಲಿಗೆ ಹರನ ದೃಷ್ಟಿ, ನನ್ನ ಸೃಷ್ಟಿ ವಿಶಿಷ್ಟನಾದೆ. ಶೋಣಿತಾ ಪಟ್ಟಣದ ಅಧಿಕಾರಿ, ಹೆಸರು ಬಂಡಾಸುರ. ಸಭೆ ಸೇರಿದ್ದೇನೆ, ಮನಸ್ಸಿಗೆ ಬಹಳ ಸಂತೋಷ. ಯಾಕೋ ಏನೋ ಇತ್ತೀಚೆಗೆ ಸ್ವಲ್ಪ ಬೇಸರ ಪರಿಹಾರಕ್ಕಾಗಿ ಬಂದದ್ದೇ ಹೇಗಾಯ್ತು? ಈಗ ಇಳಿದು ಬಂದದ್ದು ಹೇಗಾಯ್ತು ಅಂತ. ಹೌದು, ಇಳಿದದ್ದು ಎಲ್ಲಿಂದ ಕೇಳುದಿಲ್ಲ ನೀವು? ಅಯ್ಯಯ್ಯೋ, ಮೇಲಿಂದ ಕೆಳಕ್ಕೆ ಇಳಿದದ್ದಲ್ಲ, ಅಂತರಿಕ್ಷದ ಆಚೆಯಿಂದ ಈ ಅವನಿಗಿಳಿದು ಬಂದದ್ದು. ಕಾರಣ ಏನು? ಲೋಕ ಮಾರಕ ಶಕ್ತಿಯೊಂದರ ನಿರ್ನಾಮಕ್ಕೆ ನೀನು ಸಪೂರಕಳಾಗಿ ಸ್ಪಂದಿಸಬೇಕು ಮಗಳೇ. ಇದು ಮನಸ್ಸಿನ ಪಿತನು ಮಾತ್ರಲ್ಲ, ನನ್ನ ಪಿತನು ಆದಂತಹ ಶ್ರೀಹರಿಯ ನೇಮ. ಮಹಿಯೊಳಿರುವ ಕಡು ಮದಾಂಧನೋರ್ವನ ಮಡುಗಿ ಮೇದಿನಿಯ ಮುಖಾರವಿಂದದೋಳು ಮಂದಹಾಸಮಿನಗುವಂತೆ ಮಾಡುವುದಕ್ಕೆ ನೀನು ಮಾನ್ಯಳಾಗಬೇಕು ಮಗಳೇ. ಇದು ನನ್ನ ಅಪ್ಪ ಹೇಳಿದಂತಹ ಮಾತು. ಅದಕ್ಕೆ ಬೇಕಾಗಿ ನೇರವಾಗಿ ಅಂಬರದಿಂದ ಅವನಿಗಿಳಿದು ಬಂದೆ. ಈ ಮಾನಸ ಸರಸಿಯ ಬಳಿಯೋಳು ನಿಂದೆ. ಇದು ನನ್ನ ಕಾರ್ಯಕ್ಷೇತ್ರ, ನಾನೊಬ್ಬಳೇ ಬಂದದ್ದಲ್ಲ. ನನ್ನೊಟ್ಟಿಗೆ ಬಹಳಷ್ಟು ಮಂದಿ ಬಂದವರಿದ್ದು. ಹೌದಪ್ಪ, ಮೇನಕೆ, ಊರ್ವಶಿ ಇವರೆಲ್ಲ, ಅವರನ್ನೆಲ್ಲ ಅವರ ಕಾರ್ಯಕ್ಕಾಗಿ ಬಿಟ್ಟವಳು ನಾನು. ವಿಹರಿಸಲೋ ಸುಗ. ಈಗ ನಾನು ಬಂದದ್ದಲ್ಲ, ಅದಕ್ಕಲ್ಲ. ನನ್ನ ಕಾರ್ಯ ಸಾಧನೆ ಬೇರೆ ಇದೆ. ಸುಮುಹೂರ್ತ ಒದಗಿದೆ ಅನ್ನುವಂತಹ ಸೂಚನೆ ಆಯ್ತಲ್ಲ, ಮತ್ತೆ ತಡ ಯಾಕೆ ಸ್ವಾಮಿ? ಮುಂದುವರಿಯುತ್ತೇನೆ.
ನನ್ನ ಮೋದಿನಿ ಬಳಿ
ಈ ವನ ಪ್ರಾಂತ್ಯದ ತನ್ಮಧ್ಯದಲ್ಲಿ ಅತ್ತಿನಿತ್ತ ಇತ್ತಿನತ್ತ ಹೋಗ್ತಾ ಇದ್ದಾಳೆ. ಏನು ಚಂದ! ನನ್ನ ತಿರುಗಾಟದಲ್ಲಿ ಹೆಣ್ಣುಮಕ್ಕಳನ್ನು ನೋಡ್ಲಿಲ್ವಾ? ಮತ್ತೆ ಇಷ್ಟು ರೂಪವತಿ ಇದುವರೆಗೆ ಕಂಡದ್ದಿಲ್ಲ. ಅಪರೂಪವಾದಂತಹ ರೂಪ. ಇವಳ ಹಣೆ ಬಂಗಾರದ ಮಣೆ, ಆ ಹುಪ್ಪು ಕಾಮನ ಕೈಯ ಕಬ್ಬಿಲ್ಲು, ಕಣ್ಣು ತಾವರ ಹೆಸರಿನಂತಿರುವ ಕಣ್ಣು, ಮೂಗಿದ್ದದ್ದು ಒಂದೇ. ಹೌದು, ಕೆಲವು ಹೆಣ್ಣು ಮಕ್ಕಳ ಮೂಗು ಗರುಡನ ಕೊಕ್ಕೆ, ಇದು ಸಂಪಿಗೆ ಮೊಗ್ಗು. ತುಟಿ ತೊಂಡೆ ಹಣ್ಣನ್ನು ಇಬ್ಬಾಗ ಮಾಡಿ ಇಟ್ಟಾಗುಟ್ಟು. ಇವಳ ಹಲ್ಲು ಮಲ್ಲಿಗೆ ಮಿಟ್ಟೆ. ಇದೇನದು? ಸೊಂಟದಿಂದ ಸ್ವಲ್ಪ ಮೇಲೆ, ಕಂಠದಿಂದ ಸ್ವಲ್ಪ ಕೆಳಕ್ಕೆ. ನಾನೀಗ ಎಲ್ಲಿಗೆ ಬಂದೆ? ಮಧ್ಯಪ್ರದೇಶಕ್ಕೆ ಬಂದಿದ್ದೇನೆ. ನಮ್ಮಂಥವರ ತಲೆ ಹಾಳಾಗುವುದಿಲ್ಲ. ದೇವಸ್ಥಾನದಲ್ಲಿ ಇಟ್ಟಿರುವಂತಹ ಕಲಶವು ಎಂಬಿ ರೀತಿಯಲ್ಲಿ ಭಾಸವಾಗುತ್ತಾ ಉಂಟು. ಧ್ವಯ ಕುಚಗಳು ಆಕರ್ಷಣೀಯ ಕ್ಷೇತ್ರ. ನನ್ನಷ್ಟಕ್ಕೆ ನಾನು ಮಾತನಾಡುತ್ತಾ ಇದ್ರೆ ಇಬ್ಬರ ಜಗಳ, ಮೂರನೇವರಿಗೆ ಲಾಭ ಅಂತೆ. ನಾನು ಲಾಭ ಆಗ್ಲಿಕ್ಕೆ ಬಿಡುವುದಿಲ್ಲ. ಕಣ್ಣಿಟ್ಟ ಮೇಲೆ ಬಿಡುವ ಜಾತಿ ಅಲ್ಲ. ಹೋಗಿ ಮಾತನಾಡ್ತೇನೆ. ಹೆದರಿಕೆ ಆಯ್ತಾ? ಯಾಕೆ ಹೆದರಿಸುವುದು? ಮತ್ತೆ ಹತ್ತಿರ ಬಂದದ್ದು ಯಾಕೆ? ಪಕ್ಕದ ಮೇಲೆ ಬಿದ್ದ ಹಾಗಾಯ್ತು. ಹೆದರಿಸುವಂತಹ ಸ್ವಭಾವ ನನ್ನದ್ದಲ್ಲ. ಮತ್ತೆ ನೀನು ಅಪರಿಚಿತಳು. ಅದಕ್ಕಾಗಿ ಯಾರೇ ಮನಮೋಹಿನಿ. ಈಗ ಕೇಳಿದ್ದ? ಹೌದಪ್ಪ. ಓಹೋ, ನಿನ್ನ ಹೆಸರು ಅದಲ್ಲದಿದ್ರು ನಿನ್ನ ರೂಪವನ್ನು ಕಂಡು ಈ ರೀತಿಯಲ್ಲಿ ಕರೆದಿದ್ದೇನೆ. ಸ್ವೀಕಾರ. ಬೇಸರ ಮಾಡಿಕೊಳ್ಬೇಡ. ಇಲ್ಲ, ಅಪರಿಚಿತರಲ್ಲಿ ಪರಿಚಯ ಮಾಡಿಕೊಂಡ್ರೆ ಅಪರಾಧ ಆಗ್ತದ? ಅಲ್ವೇ ಅಲ್ಲ. ಅದಕ್ಕಾಗಿ ಊರು ಯಾವುದು, ಹಡದ ಪಡೆದ ಮಾತಾಪಿತರು ಯಾರು, ಜೊತೆಗೆ ನಿನ್ನ ಹೆಸರು, ಬರುವುದಕ್ಕೆ ಉದ್ದೇಶ ಹೇಳ್ತೇನೆ. ಪರಿಚಯವೇ
ಎಷ್ಟು ದಿವಸ ಆಯ್ತು? ಯಾಕೆ ದೂರ ಆಗಿ? ಅಯ್ಯಯ್ಯ ಹಾಗೆ ಹೇಳಿದ್ದಲ್ಲ. ಅಲ್ಲ, ನಾನು ಹತ್ತಿರ ಬಂದದ್ದು ಯಾಕೆ? ಯಾಕೆ? ನೀನು ಬಾರ ಅಂತ ಹೇಳಿದ್ದಲ್ವ? ಛೇ ಛೇ, ಈಗ ಬಾರ ಹೇಳಿದ್ದ? ನನ್ನ ಕಿವಿ ಕೇಳಿಸಿದ್ದ ಹಾಗೆ. ಅದೇನು ತದ್ವಿರುದ್ಧ ಕೇಳೋದು? ಏನು? ರಾಯ ಅಂತ ಹೇಳಿದ್ದು. ರಾಯ? ಹೌದು. ಯಾಕೆ ಈ ಮಾತು? ಮತ್ತೆ ದೂರ ಯಾಕೆ ಹೇಳಿದೆ? ದೂರ ಅಪರಿಚಿತೆ ನಾನು. ಹೌದು. ಹೆಣ್ಣು ನೀನು ಪರಪುರುಷ ಅಲ್ವೇ? ಹಾಗಿರುವಾಗ ನವಯೌವತಿ ಮತ್ತೆ ಯುವಕ ಅವರು ಸಂಭಾಷಿಸುವಾಗ ಇಂತಿಷ್ಟೇ ಅಂತರವನ್ನು ಕಾಯ್ದುಕೊಳ್ಳಬೇಕಾದ್ದು ಇದು ನಿಯಮ. ಸದ್ಯದಲ್ಲಿ ಬರ್ತದೆ ಹೇಗೆ? ಯಾವುದು ಅಂತರವ? ಅಂತರವನ್ನು ಕಾಪಾಡಿಕೊಳ್ಳಲೇಬೇಕು ಅಲ್ವಪ್ಪ. ಅಂತರ ಇದ್ರೆ ಪ್ರತಿಯೊಂದಕ್ಕೂ ಒಳ್ಳೇದೇ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಹೌದಪ್ಪ. ಮತ್ತೆ ರಾಯ ಅನ್ನು ಹಾಗೆ ಸಂಬೋಧಿಸಿದೆ. ಮುಖವನ್ನು ನೋಡುತ್ತಾನಂತ ಎಲ್ಲ ಕಾರಣ ಏನು? ಏನು? ನೀನೇ? ನಾನು? ಹೌದಪ್ಪ. ಯಾಕೆ? ನಿನ್ನ ತಲೆ ಮೇಲೆ ಅಯ್ಯೋ ಅಯ್ಯೋ ಏನು ಅದು ನೋಡುವಾಗಿಲ್ವಾ? ಹಾಗೆಲ್ಲ ಹೇಳಿದ್ದು. ಮತ್ತೆ ಮುತ್ತಿನ ಕಿರೀಟ ಏನು ಪಳಪಳ 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 ಅಂತ ಹೊಳಿತಾ ಇದೆ. ನೀನು ಹಾಕಿಕೊಂಡಂತಹ ವಸನಭೂಷಣ ಕಣ್ಣನ್ನೇ ಕೋರೈಸುವ ಹಾಗಿದೆ. ಹೌದಾ? ಇದನ್ನೆಲ್ಲ ಕಂಡಾಗುವಾಗ ನೀನು ಓರ್ವ ಅವನಿಪತಿ ಅನ್ನುವಂತಹ ಭಾವದಿಂದ ರಾಯ ಮಹಾರಾಯ ಅನ್ನುವ ಹಾಗೆ ಸಂಬೋಧಿಸಿದೆ. ರಾಜ ಪೋಷಾಕುವಿನಿಂದ ಗುರುತಿಸಿಕೊಂಡೆ. ಊಹೆ ತಪ್ಪಲ್ಲವಲ್ಲ? ತಪ್ಪಲ್ಲ. ಮತ್ತೆ ನನ್ನ ಪರಿಚಯವನ್ನು ಕೇಳಿದೆ. ಹೌದು. ನನ್ನನ್ನು ಬಹುಪರಿಯಾಗಿ ಹೊಗಳಿದೆ. ನಿನ್ನನ್ನು ಕಂಡಾಗುವಾಗ ಬಾಡಿನಂಚಿನಿಂದ ಮಿಂಚಿನ ಗೊಂಚಲೆ ಒಂದಾಗಿ ಬಂದು ಹೀಗೆ ನಿಂತಿತೋ ಅಲ್ಲ, ಗಾಢ ಅಂಧಕಾರದೊಳು ಹೊಳೆಯುವ ಮಿಂಚಿನ ಹಾಗೆ ನೀ ಪಕ್ಕನೆ ಬಂದೆಯೋ ಅಲ್ಲವಪ್ಪ. ಹೇಳುವುದನ್ನು ಕೇಳಿದ್ದೇನೆ. ಏನು? ಬಹಳಷ್ಟು ಮಂದಿ ಇದ್ದಾರಂತೆ ರೂಪಕ್ಕೆ ಹೆಸರಾದವರು. ಅವರೆಲ್ಲರೂ ತಂದ್ರೆ ನನ್ನ ಕಾಲಿಗೆ ಕಟ್ಟಬೇಕು, ಅಂದ್ರೆ ನೀನು ಬೀಳಬೇಕು ಅಂತ ಅಲ್ಲ. ಅಲ್ಲಲ್ಲ, ಅವರೆಲ್ಲರೂ ಒಟ್ಟಾಗಿ ತಂದು ನಿನ್ನ ಕಾಲಿಗೆ ಕಟ್ಟಿದ್ರು. ಇಷ್ಟು ಹೊಗಳಿದ್ದು ನೆಲಕ್ಕೆ ಹಾಕ್ಲಿಕ್ಕೆ ಉಂಟ? ಹಾಗಲ್ಲ, ನಿನ್ನ ರೂಪಕ್ಕೆ ಸರಿ ಬರ್ಲಿಕ್ಕಿಲ್ಲ. ಹೌದಾ? ಅಬ್ಬಾ, ಅಂತರಿಕ್ಷ ಗಜರದಲ್ಲಿ ಅಡಚಿದ್ದ ಕಾದಂಬನಿಯ ಮಧ್ಯದಿಂದ ಹೊರಬಂದ ಅಕ್ಕನ ರಶ್ಮಿಯೋ, ಕಾಮ ಜನಕನ ಕಮನೀಯ ಕಪೋಲಗಳ ಕಾಂತಿಯೋ ಅಲ್ಲ, ಅನಂತ ಪ್ರಕೃತಿಯ ಲಾವಣ್ಯದಂತೆ, ಲಾವಣ್ಯವತಿಯರ ಶೃಂಗಾರದಂತೆ, ಶೃಂಗಾರ ಕಾವ್ಯದ ರಸಲಹರಿಯಂತೆ ಅಲ್ಲವಪ್ಪ. ಹಾಲಿನೊರೆಯ ತೊರೆಯಂತೆ ಅದು ಅಲ್ಲ, ಪ್ರತ್ಯಕ್ಷ ಮನ್ಮಥ ಆ ವಸಂತರ ಆಗಮನದಂತೆ ಹಾಸವಾಯಿತು ಅನ್ನುವಂತಹ ಭಾವ ನನ್ನ ಅಂತರದಲ್ಲಿ ಮೂಡಿತು. ಯಾಕೆ? ಮನಸ್ಸಿನಲ್ಲಿ ಹುಟ್ಟುವಂತಹ ಭಾವಗಳಿಗೆಲ್ಲ ಇದ್ದಾನಂತೆ ಓರ್ವ ಅಧಿಪತಿ. ಹಾಗಾಗಿ ಈ ಮಾತನ್ನು ನಾನು ಹೇಳಿದೆ. ಆಗಲೇ ಪರಿಚಯ ಕೇಳಿದೆ. ಅಲ್ಲ, ಇದು ಅಂತದ್ದು ಇಲ್ಲಿ ಅವಳಲ್ಲ. ಓ, ಈ ಮಣ್ಣಿನ ಮಗಳು ನೀನಲ್ಲ. ಮತ್ತೆ ಅದು ಮರದ ಮೇಲ ಅದೇನು? ಅದು ಮಂಗನ ಅಲ್ಲ, ಮಂಗನ ಮೇಲೆ ತೋರಿಸಿದಲ್ಲ, ಅದಕ್ಕಾಗಿ ಹೇಳಿ. ವಾನರ ಅಲ್ಲ. ತಪ್ಪು ತಿಳಿದುಕೊಳ್ಬೇಡ, ಗೊತ್ತಾಯ್ತು? ತಮಾಷೆಗೆ ಆಯ್ತು. ಆದಿತಪ್ಪ. ಶಬ್ದಾತೀತವಾದಂತಹ ಶೂನ್ಯಾಕಾಶದಲ್ಲಿ ದೇವನಿದ್ದಾನೆ, ಇದು ಭಾವುಕರು ತಿಳಿದಂತಹ ವಿಷಯ. ಅಂತಹ ಆಗಸದಿಂದ ಆಚೆ ಇರುವಂತಹ ವಿಷ್ಣು ಪದದಿಂದ ಇಳಿದು ಬಂದೆ. ಹೌದಾ? ಹೆಸರು ಮೋಹಿನಿ, ವಿಹರಿಸಲು ಸುಗೈ ಭುವಿಗೆ ಬಂದವಳು. ನಿನ್ನ ಪರಿಚಯ ಏನು ಅಂತ ಗೊತ್ತಾಗ್ಲಿಲ್ಲವಲ್ಲ? ನನ್ನ ಪರಿಚಯ
ಸಂತೋಷ ಆಯ್ತಲ್ಲ, ಮಾತ್ರವೇ ಅಲ್ಲ ಮತ್ತೆ ನಿನ್ನನ್ನು ಕಂಡಾಗ ನಿನ್ನ ಪರಿಚಯ ತಿಳಿಯುವಂತಹ ಕುತೂಹಲ, ಕಾತರತೆ. ಹೆದರ್ಬೇಡ. ಅದೇನು ಹೆದರೋದು ಯಾಕೆ? ಹೇಳ್ತೇನೆ. ಮೊದಲು ಎದೆ ಮುಟ್ಟಿ ನೋಡಿಕೊ. ಅದ್ಯಾಕೋ? ಎದೆ ಹೊಡಿಬಹುದು. ಅಬ್ಬಬ್ಬ, ನಿನ್ನ ಭಯೋತ್ಪಾದಕನ? ಹಾಗೆ ಅಲ್ವೇ? ಮತ್ತೆ ಅಷ್ಟು ತೂಕ ಉಂಟು ಹೆಸರು, ಅಷ್ಟು ಭಾರವಾದ ಹೆಸರು. ಯಾವ್ದಪ್ಪ ಕೇಳೋಣ? ಧೀರ, ಧೀರ, ಶೂರ, 2, ರಣಗಂಭೀರ, 3, ಸಿಂಹಾದ್ರಿ ಸಿಂಹ, 4, ಸಾಹಸ ಸಿಂಹ, 5, ಜಗಮೆಚ್ಚಿದ ಮಗ, 6, ಕೋಟಿಗೊಬ್ಬ, 7. ಅಲ್ಲ, ಏನು ಇನ್ನೊಂದು 10 ಮಂದಿಯ ಹೆಸರು ಹೇಳು. ಯಾಕೆ? ನಿನ್ನ ಊರಲ್ಲೆಲ್ಲ ಇದ್ದವರದ್ದು. ಯಾರು ಹೇಳಿದ್ದು? ನಾನು ಕೇಳಿದ್ದು ಪುಣ್ಯಾತ್ಮ ನಿನ್ನ ಹೆಸರು. ನೀನು ಯಾರ್ಯಾರ ಹೆಸರನ್ನ ಪಟ್ಟಿಯನ್ನು ಇದು ಹೆಸರು ಹೇಳಿದ್ದಲ್ವೇ? ಮತ್ತೆ ಇದು ನನ್ನ ಪಾಲಿಗೆ ಬಂದಂತ ಬಿರುದು ಅವಳಿ. ಯಾರಿಗೆ? ನನಗೆ. ನಿನಗೆ ಇಷ್ಟರವರೆಗೆ ಬಂದು ಹೋಗಿದೆ. ಬಂದು ಹೋಗಿದೆಯಾ? ಅಲ್ಲ, ಪ್ರಚಾರ. ಪ್ರಚಾರ. ಆಹಾ, ಪ್ರಚಾರದಲ್ಲಿದ್ದವ ನೀನು. ಹೌದಾ? ನನ್ನ ಮೂಲ ಹೆಸರು ಏನಪ್ಪ? ಶೋಣಿತ ಪಟ್ಟಣದ ಅಧಿಕಾರಿ, ಅಸಮ ಸಾಹಸಿ ಬಂಡ. ಹಾಳಾಗಿ ಹೋಗ್ಲಿ. ಯಾರು? ಅಸಮ ಸಾಹಸಿ ಆದ್ರೂ ಅವ ಭಂಡನಲ್ವಾ? ಅವನ ವಿಷಯ ಯಾಕೆ? ಬಾಯಿ ತೊಳೆದುಕೊಂಡು ಬಾ. ಅದ್ಯಾಕೆ? ಏನು ಬಂಡ ಅಂತ ಹೇಳಿದ ಕ್ಷಣ ಯಾವ್ದಕ್ಕೂ ಆಗದವ, ನಜ ಬಂಡ, ಹಾಳು ಮಾಡುವವ. ಆ ವರ್ಗಕ್ಕೆ ಸೇರಿದವ ನಾನಲ್ಲ. ನೀನು ಹೇಳಿದೆಲ್ಲ ಭಂಡವ. ಬಂಡ ಕುರಿಸು ಅಸುರ, ಬಂಡಾಸುರ. ನೀನಾ? ನಾನೇ. ಹಾಗೆ ನಾ ಬರಬರುತ್ತಾ ನಿನ್ನ ವಿಷಯವನ್ನು ಕೇಳಿದವಳು. ಅಪೂರ್ವವಾದಂತಹ ಪರಂಪರೆಯನ್ನು ಹೊಂದಿದವನಂತೆ ನೀನೇನು ನಿನ್ನ ಅಪ್ಪನನ್ನು ನೋಡ್ಬೇಕು ಅಂತ ಹೇಳಿದ್ರು ಅಲ್ವೇ? ಆ ಪರಂಪರೆಯನ್ನು ಉಳಿಸಿಕೊಂಡು ಬಂದವ ಈ ಬಂಡಾಸುರ. ಹೌದಾ? ಆಗಲಪ್ಪ. ಅಯ್ಯೋ, ಅಪ್ಪನ ಗುಣ ಸ್ವಲ್ಪ ಆದ್ರೂ ಮಗನಿಗೆ ಬಿಡ್ಲೇಬೇಕು. ಉಂಟು, ಅದು ಕಳಿಸ್ತೇನೆ. ನಿನ್ನನ್ನು ಕಂಡ ಮೇಲೆ ನಿಂತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಒಂದು ರೀತಿಯ ಚಳಿ, ಇನ್ನೊಂದು ರೀತಿಯ ಬಿಸಿ, ಎರಡು ಒಟ್ಟಾಯ್ತಲ್ಲ. ಅಯ್ಯಯ್ಯೋ, ಹಾಗಾದ್ರೆ ಏನು ಮಹಾರೋಗ ನನಗೂ ಅಂಟುವ ಸಾಧ್ಯತೆ. ನಾನು ಬರ್ತೇನೆ. ಇಲ್ಲಿ ಬಾ. ಆ ರೋಗಕ್ಕೆ ಔಷಧ ನೀನೇ ಕೊಡ್ಬೇಕು. ನಾನು ಪಂಡಿತ ಅಲ್ಲ. ನನ್ನ ಪಾಲಿಗೆ ಪಂಡಿತಿ ಆಗು. ಅದು ಹೇಗೆ? ಇವಳಿಗೆ ಇಷ್ಟ ಹೇಳಿದ್ರು ಗೊತ್ತಾಗುದಿಲ್ಲ. ಏನಪ್ಪ? ಇಲ್ಲಿ ನಮ್ಮಿಬ್ಬರ ತಪ್ಪಲ್ಲ, ಕಣ್ಣಿಗೆ ಕಾಣಿಸುವುದಿಲ್ಲ. ಅವನೇ ಮನ್ಮಥ, ಅನಂಗ. ಆ ಮಾರ ಕೈಯಲ್ಲಿದ್ದಂತ ಅರವಿಂದ, ಅಶೋಕ, ಚೂತ, ನವಮಲಿಕ, ನೀಲೋತ್ಪಲ ಪಂಚಶರಗಳನ್ನು ಏಕಕಾಲದಲ್ಲಿ ಬಿಡ್ತಾ ಇದ್ದಾನೆ. ಹೌದೇ? ಓ ಮೋಹಿನಿ, ಪಂಚಶರ ಬಾಧೆಗಳುಕಿದೆಯಾ? ವಿರಹ ವೇದನೆ. ಅಯ್ಯಯ್ಯೋ, ಮದುವೆ ಆಗ್ತೀಯಾ? ಮದುವೆ? ಹೇ ಮಹಿಪತಿಯ ಕೇಳು, ಹೇ ಮಹಿಪತಿಯ ಕೇಳು, ಹೇ ಮಹಿಪತಿಯ ಕೇಳು, ಮನಸಾರೆ ಬೇಡಿ ಸ್ವಲ್ಪದೋಳು, ಮನಸಾರೆ ಏನು? ಅಬ್ಬಾ, ನೀನು ಆಡಿದಂತಹ ಮಾತನ್ನು ಕೇಳಿದಾಗ ಹರ್ಷಭಾವ ಸಮೃದ್ಧಳಾದ. ಯಾಕೆ? ಕೆಲವರೆಲ್ಲ ಹೇಳಿದ್ರಲ್ಲ, ಮಾತು ಮುತ್ತಿನಂತಿರಬೇಕು, ಮಾತು ಮಾಣಿಕ್ಯದಂತಿರಬೇಕು, ಮಾತು ಸ್ಫಟಿಕ ಸಲಾಕೆಯಂತಿರಬೇಕು. ನೀನು ಆಡಿದಂತಹ ಮಾತುಗಳು ಸಾಮಾನ್ಯವಾದಲ್ಲವಪ್ಪ. ಸಾಹಿತ್ಯಪೂರ್ಣವಾದ ರಸಿಕತೆಯಿಂದ ಕೂಡಿದ ವ್ಯಾಕರಣ ಶುದ್ಧವಾದ ಮಾತುಗಳು ನಿನ್ನದು. ಹಾಗೆಂದು ಈಗ ಆಡಿದ ಮಾತು ಮನಸ್ಸಿಗೆ ಬಹು ಹತ್ತಿರವಾದ ಮಾತು. ಹೌದಾ? ಹೌದಯ್ಯ. ಒಳಗಿಂದೊಳಗೆ ಮನಸ್ಸುಂಟು. ನಿನ್ನ ಪ್ರಥಮ ದರ್ಶನದಲ್ಲೇ ನಾನು ಪ್ರೇಮಾಸಕ್ತಳಾದೆ. ಹಾಗೆಂದು ಹೇಳುವುದಕ್ಕೆ ನಾಚಿಕೆ. ತಪ್ಪಲ್ಲ.
ನಾನು ಹೆಣ್ಣಲ್ವಾ? ಹೆಣ್ಣು ಮಕ್ಕಳ ಜಾತಿಯ ಗುಣ ಅದು ಅಲ್ಲವೇ? ಹಾಗೆಂದು ನಿನ್ನ ಮುಖದ ಸ್ಪಷ್ಟವಾದ ಬಳಿಕ ಓ ಮಹೀಪತಿ, ನಾನು ಮೆಚ್ಚಿದ್ದೇನೆ. ಮೆಚ್ಚಿದ್ಯಾ? ಹಾಗೆ ಸ್ವಲ್ಪ ತಾಳು. ಅಲ್ಲ, ಮೆಚ್ಚಿದ್ದೇನೆ, ಸ್ವಲ್ಪ ತಾಳು. ಹೌದಯ್ಯ. ಅನುಮಾನ ಉಂಟಾ? ಮೆಚ್ಚಿ ಏನು ಸ್ವಲ್ಪ ತಾಳು ಯಾಕೆ ಹೇಳಿದೆ? ಯಾಕೆ? ಸಂಶಯ. ಹೃದಯ ತುಂಬಿ ಹೇಳಿದ್ದಲ್ವಾ? ಹೃದಯ ತುಂಬಿ ಹೇಳಿದ್ದು ಹೌದು. ಹಾಗಿದ್ರು ನಿನ್ನ ಬಗ್ಗೆ ಒಂದು ಸ್ವಲ್ಪ ಸಂಶಯ ಇದೆ. ನನ್ನ ಬಗ್ಗೆ ಸಂಶಯ? ನಾನು ನಿನ್ನನ್ನು ಇಷ್ಟರೊಳಗೆ ತಿಳಿದುಕೊಂಡೆ. ನನ್ನ ಬಗ್ಗೆ ಸಂಶಯ ಯಾಕೆ? ಸಂಶಯಕ್ಕೆ ಕಾರಣ ನೀನೆ. ಏನು? ಹಸನಾದ ಬದುಕಿಗೆ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಅತ್ಯಗತ್ಯ. ಅಲ್ಲಿ ವಿಶ್ವಾಸ ಬೇಡವೇ? ಇಲ್ಲಿ ವಿಶ್ವಾಸ ಮುಟ್ಲಿಲ್ಲ. ಯಾಕೆ? ಯಾಕೆ? ನೀನು ಮುಚ್ಚುಮರೆ ಮಾಡಿದೆ. ಇಲ್ಲ, ಮಹಿಪತಿಯಾದ ನೀನು ಪಟ್ಟವನು ಇರುವಂತಹ ಸಮಯದಲ್ಲಿ ವಾಮಭಾಗ ರಿಕ್ತವಾಗಿರುವುದಕ್ಕೆ ಸಾಧ್ಯವಾ? ನೀನು ಹೇಳಿದ್ದು ನಿನ್ನ ಬಗ್ಗೆ ಮಾತ್ರ. ನಿನ್ನ ಹೆಂಡತಿ ಯಾರು? ಅವಳ ಹೆಸರು ಏನು? ಇದೆಲ್ಲ ಹೇಳಿದೆಯಾ ನೀನು? ಅಯ್ಯಯ್ಯ, ಅದು ಮುಚ್ಚುಮರೆ ಅಲ್ವಾ? ಮೋಹಿನಿ, ಏನು ಮುಚ್ಚುಮರೆ ಅಲ್ಲ. ಮತ್ತೆ ಪಟ್ಟ ಏರುವ ಮುನ್ನ ಶಿಷ್ಟಾಚಾರದಂತೆ ಕನ್ನೆಯ ಕೈ ಹಿಡಿದಿದ್ದೇನೆ, ಮದುವೆ ಆಗಿದ್ದೇನೆ, ಹೆಂಡತಿಯರು ಇದ್ದಾರೆ. ಮತ್ತೆ ಹೇಳು. ಹೆಂಡತಿಯರು ಇದ್ದಾರೆ. ಅದು ಓರ್ವಳಿಗೆ ಬಹುವಚನವಾ? ಯಾರು ಹೇಳಿದ್ದು? ಮತ್ತೆ ಹೆಂಡತಿ ಯಾರು ಅಂತ ಹೇಳಿ? ಒಬ್ಬಳಿಗೆ ಏಕವಚನ, ಅದಕ್ಕಿಂತ ಹೆಚ್ಚು. ಬಹುಸಂಖ್ಯಾತರಿಗೆ ಗಂಡನ ನೀನು ಅಲ್ಲ, ಗೌರವ ಕೊಡ್ಲೇಬೇಕಲ್ಲ. ಹಾಗೆ ಎಷ್ಟು ಮಂದಿ ಇದ್ದಾರೆ? ಬಹುವಚನ ಕೊಟ್ಟದ್ದು ಯಾಕೆ? ಯಾಕೋ? 4 ಮಂದಿ ಪತ್ನಿಯರು. ಚಿತ್ರಾಂಗಿ, ಚಂಪಕ, ಸುಂದರಿ, ಸಮ್ಮೋಹಿನಿ. ಸಾಕಬೇಕ? ಅಲ್ಲ, ನನಗೆ ಸಾಕಪ್ಪ, ನೀನು ಹೇಳಿದ್ದು ಸಾಕು. ಆದ್ರೆ ನಾನು ಆಲೋಚಿಸುವುದು ಏನು? ಅವರಿಗೆ ನಿಜವಾಗಿಯೂ ಬೇಕು ನೀನು. ಯಾಕೆ? ಯಾಕೆ? ಈ ಲೋಕದಲ್ಲಿ ನನ್ನಂತಹ ಸೌಂದರ್ಯವತಿಯಾದ ಹೆಣ್ಣನ್ನು ಕಂಡಾಗುವಾಗ ಯಾವ ಗಂಡೇ ಆಗಲಿ ಓರ್ವ ಹೆಂಡತಿಯ ಹೆಸರನ್ನು ಮರೆತು ಬಿಡಬೇಕು. ನೀನು ಹಾಗಲ್ಲ. ಹೌದು, ಬಿಡಿಸಿ ಬಿಡಿಸಿ ಹೇಳಿದೆ 4 ಹೆಸರನ್ನು. ಹೆಂಡತಿಯರ ಹೆಸರು ನೆನಪು ಬಿಡ್ತಾನಂತಾರೆ ಅವ ಶತಮೂರ್ಖ. ಅಲ್ಲ, ಅದು ಹೌದಪ್ಪ. ಈಗ 4 ನನ್ನ ಬಯಕೆ ಯಾಕೆ? ಪ್ರಶ್ನೆ. ಪಂಚಮಂ ಕಾರಿಸಿದ್ದಿ. ಅದೇಯಾ? ನನಗೆ 5 ಪಂಚಮಂ ಕಾರಿಸಿದ್ದಿ. ಏನೋ ಆರೋಗ್ಯದಲ್ಲಿ ಕೊರತೆ ಇರಬೇಕು ಅಂತ ಕಾಣ್ತದೆ. ಯಾರು ಹೇಳಿದ್ದು? ಸಂತಾನಾಪೇಕ್ಷೆ ಈಡೇರಲಿಲ್ಲ ಅನ್ನುವಂತಹ ಭಾವದಿಂದ ನನ್ನನ್ನು ಬಯಸಿದೆಯಾ? ಮೋಹಿನಿ, ಮತ್ತೆ ದೈಹಿಕದಲ್ಲಿ ಕೊರತೆಯ? ಮತ್ತೆ ಹಾಗೆ ಆಲೋಚಿಸ. 4 ಮಂದಿ ಪತ್ನಿಯರಿಂದ 30,000 ಮಕ್ಕಳಿಗೆ ಅಪ್ಪ. ಹೇಗೆ ಸಾಕಬೇಕು? ನಿನಗೆ ಎಷ್ಟು ಹೇಳು? ಅಪ್ಪ, 30,000 ಮಕ್ಕಳು. ಹಾಗಾದ್ರೆ ಒಂದು ನಿಬಂಧನೆ. ಏನು? ಆ 30,000 ಮತ್ತೆ ಆ 4 ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಅಲ್ಲ, ಬಿಟ್ಟು ಬಿಡುವುದಲ್ಲ, ಗಲಾಟೆ ಆಗ್ತದೆ ಅಂತ ತಿಳಿದೆ 30,000 ನಿವೇಶನ ಕಟ್ಟಿ ಹಾಕಿ ಆಯ್ತು. ಅಲ್ಲ, 4 ಮಂದಿ ಪತ್ನಿಯರಿಗೆ ಇಲ್ಲಿ ನೋಡಿ, 4 ಗ್ರಹ ಅಲ್ಲ, 5ದಿನದಾಗಿ ನಿನಗೆ ಇಲ್ಲಿ ಬೆಳಕಿನ ನೀನು ಕಟ್ಟಿ ಹಾಕಿದೆ. ಈಗ ನಿನ್ನನ್ನು ನಾನು ಕಟ್ಟಿ ಹಾಕ್ತೇನೆ. ಹೇಗೆ? ನನ್ನ ನಿಬಂಧನೆಯಿಂದ. ಏನು? ಅವರೆಲ್ಲರನ್ನು ಬಿಟ್ಟು ನನಗೆ ಕೈಯಲ್ಲಿ ಕೈ ತಟ್ಟಿ ಭಾಷೆ ಕೊಟ್ಟು ಆ ಬಳಿಕ ನೀನು ಮದುವೆಗೆ ಸಿದ್ಧನಾಗಬೇಕು. ಮೋಹಿನಿ, ಭಾಷೆ ಏನು? ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. 4 ಮಂದಿ ಪತ್ನಿಯರು ಅಲ್ಲೇ ಇರ್ಲಿ. ನಿನಗಾಗಿ ಏನು ಮಾಡುವುದಕ್ಕೆ ಸಿದ್ಧನಿದ್ದೇನೆ ಬಂಡಾಸುರ. ಕಾಣ್ತಾ ಇದೆಯಲ್ಲ ಬೆಳಕು, ಅದು ಲತಾ ಮಂಟಪ, ನನ್ನ ಸೃಷ್ಟಿ. ಅಲ್ಲೇ ಕ್ಷಣ ಕ್ಷಣವು ನನ್ನನ್ನು ಸುಟ್ಟಿಸುತ್ತಾ ನಾನು ಹೇಳಿದ ಹಾಗೆ ಇರುವೆ ಎಂದಿದ್ರೆ ಮಾತ್ರ ಮದುವೆ. ನೀನು ಸುಖ ಕೊಡ್ತಿ ಅಂತ ಆದ್ರೆ ನೀನು ಹೇಳಿದಾಗೆ ಕೇಳ್ತೇನೆ. ಬಾಯಿ ಬಂತಾಗದು ಕೈ ತಟ್ಟಿಕೊಡು ಭಾಷೆ. ತೆಂಕಿನ ಬಿಂಕದ ರಾಣಿ ಬಂಡಸುರನಾಗಿದ್ದಾನೆ. ಅವನು ನಾಶ ಆಗಲೇಬೇಕು ದೇವ. ದೇವೇಶ, ಈಗಾಗಲೇ ಭಗವತಿಯಾಗವನ್ನು ಮಾಡಿದವರು ನಾವಿದ್ದೇವೆ. ಭಗವತಿಯಾಗ ತನ್ಮೂಲಕ್ಕಾಗಿ ಹುಟ್ಟಿದವಳು ಓರ್ವಳು ಹೆಣ್ಣು, ಅವಳಿಗೆ ಲಲಿತೆ ಎನ್ನುವುದಾಗಿ ಹೆಸರನ್ನಿಟ್ಟಿದ್ದೇವೆ. ನಮ್ಮವನೇ ಆದ ಪರಶಿವ ಆಕೆಯನ್ನು ಮದುವೆಯಾದ ಕಾರಣದಿಂದಾಗಿ ಲಲಿತಾ ಪರಮೇಶ್ವರಿ ಆಗಿದ್ದಾಳೆ. ಆತನ ಮದುವೆಯಾಗಬೇಕಂತಾದ್ರೆ ಆಕೆಯನ್ನು ಧ್ಯಾನಿಸೋಣ. ಮಕ್ಕಳೇ, ಬಂಡಾಸುರದಿಂದ ನಿಮಗೆ ಕಷ್ಟವಲ್ಲವೇ? ಚಿಂತಿಸಬೇಡಿ, ಆತನನ್ನು ನಾನು ಕೊಲ್ತೇನೆ, ನಿಚಿಂತೆ ಎನ್ನಿರಿ. ನನ್ನನ್ನು ಕೊಲ್ಲುವುದಕ್ಕಾಗಿ ದೇವತೆಗಳೆಲ್ಲ ಒಟ್ಟು ಸೇರಿ ಮಾನಸ ಸರೋವರದಲ್ಲಿ ಭಗವತಿಯಾಗ ಹೋಗಿ ನಿಲ್ಲಿಸ್ತೇನೆ.
ಹೀಗೆ ಕೇಳು. ಯಾರ ಹೇಳಿಕೆ ಕೇಳಿಕೆ ಇಲ್ಲದೆ ಇಲ್ಲಿಗೆ ಬಂದೆ. ಯಾರು ನೀನು? ಯಾಕೆ ಬಂದದ್ದು? ಬೇಗ ಇಲ್ಲಿ ಬಂದರೇನು? ಕಂಟಕನಾಗಿ ಬೆಳೆದಿದ್ದೀಯಲ್ಲ, ನಿನ್ನ ವಧೆಗೋಸ್ಕರವಾಗಿದ್ದಾರೆ ಗೆಲ್ದು ಬಂದವಳು ನಾನೇ, ಲಲಿತಾ ಪರಮೇಶ್ವರಿ. ಲಲಿತಾ ಪರಮೇಶ್ವರಿ ನನ್ನ ವಧೆಗಾಗಿ ಬಂದದ್ದ? ಹೌದು. ನೀನೇನು ಸರಿಯಾಗಿ ಕೇಳಿಕೊಂಡು ಬರ್ಲಿಲ್ವಾ? ನಿನ್ನ ಗಂಡ ಯಾರು? ಈಶಾ. ಪರಮೇಶ, ಆ ಶಂಭು, ಶಂಕರ, ಅವನಿಂದ ಘನವಾದಂತಹ 3 ವರ ಪಡೆದಿದ್ದೇನೆ. ಏನು ವರ? 60,000 ವರ್ಷ ರಾಜ್ಯಭಾರ. ವಿರೋಧಿ ಹತ್ತಿರ ಯುದ್ಧ ಮಾಡುತ್ತಿರುವಾಗ ಅರ್ಧ ಶಕ್ತಿ ನನ್ನತ್ತ ಬರಲೇಬೇಕು. ಶಸ್ತ್ರ ಅಸ್ತ್ರದಿಂದ ಬಂಡಾಸೂರನ ಪಾಲಿಗೆ ಮರಣ ಇಲ್ಲ. ನೀನೆಂತದ್ದ ಕೊಲ್ತೀಯ? 60 ವರ್ಷ ರಾಜ್ಯಭಾರ ಇವಾಗಲೇ ಮೋಹಿನಿ ಜೊತೆ ಕಳೆದುಕೊಂಡಿಯಲ್ಲ. 60,000 ವರ್ಷ. 60,000 ವರ್ಷ ಕಳೆದುಕೊಂಡಿಯಲ್ಲ ಇವಾಗಲ ಮೋಹಿನಿ ಜೊತೆ. ಹೋಗಿ ಆಯ್ತಾ? ಹೋಗಿ ಆಯ್ತು. ಪಟ್ಟಿ ಸಿಕ್ಕಿತಾ? ಅದು ಹಾಗೆ ಶಸ್ತ್ರ ಅಸ್ತ್ರದಿಂದ ನನ್ನ ಪಾಲಿಗೆ ಮರಣ ಇಲ್ಲ. ಶಕ್ತಿಯ ಅಧಿದೇವತೆಯ ನಾನು ನಿರಾಯುಧಳಾಗಿ ಬಂದಿದ್ದೇನೆ. ಆಮೇಲೆ ನಿನಗೆ ಅರ್ಧ ಶಕ್ತಿ ಕೊಟ್ಟು ನಾನು ಕೊಲ್ತೇನೆ. ಬುಡ ಕಡಿದ ರಕ್ಷಣಂತೆ ದೊಪ್ಪನೆ ಬಂದು ಬಿದ್ದಿಯಲ್ಲ. ಹೌದಮ್ಮ. ಯಾರಯ್ಯ? ಪರಿಚಯವಿಲ್ವಾ? ನಾನು ನಿಮ್ ಗಂಡ. ಎತ್ತಿದ ಕೈಗೆ 74 ಬಾರ್ಸ್ ಏನು ಬೇಡ, ಅವ 21 70 ಹೊಡೆದಾಯ್ತಲ್ಲ. ಯಾರು ನೀವು ಹೊಡೆಯುವುದು ಎಂತದ್ದು? ಅದಲ್ಲ, ನಮ್ಮವರ ಯೋಗ್ಯತೆ ಅಂತ ನೀನು ಹಣೆ ಬರಂತದ್ದು. ಮುಂದೆ ವಿಷಯ ಉಂಟು ತಾಯಿ. ಹೇಳು. ನಾನು ಮುತ್ತು. ಯಾರಿಗೆ? ನಾನು ಮತ್ತು ನಿಮ್ಮ ಗಂಡ ಇಲ್ಲಿಗೆ ಹೋದವರು. ಎಲ್ಲಿಗೆ ಹೋದದ್ದು? ಸ್ವರ್ಗಕ್ಕೆ. ಅಲ್ಲೇ ಕೆಲಸವಾ? ಅಲ್ಲ, ಮೇಲೆ ಸ್ವರ್ಗಕ್ಕೆ. ಹೌದಮ್ಮ. ಅಲ್ಲಿಯ ಕಥೆಯನ್ನು ಹೇಳ್ಬೇಕಂತ ಇವತ್ತು ಓಡೋಡಿ ಬಂದಿದ್ದೇನೆ. ಹೌದಾ? ಹೌದಮ್ಮ. ಹೇಳು ಅಮ್ಮ. ದೇವಲೋಕಕ್ಕೆ ಹೋಗಿದ್ದೆ ತಡ. ದೇವತೆಗಳು ಒಬ್ಬೊಬ್ಬರೇ ಯುದ್ಧಕ್ಕೆ ಬಂದ್ರಮ್ಮ. ಯಾರ್ಯಾರು? ಪ್ರಥಮವಾಗಿ ಬಂದವನೇ ನಿಡುಟಿ. ಯಾರು? ನಿರುತಿ. ಅವ ಬಂದ ಅಮ್ಮ. ಅವನಿಗೂ ನಿಮ್ಮ ಗಂಡನಿಗೆ ಹೋರಾಟ ಆಯ್ತು. ಯುದ್ಧದ ಪರಿಣಾಮ ನಿರುತಿ ಸೋತು ಓಡಿ ಹೋದ ಅಮ್ಮ. ಓಡಿದ್ನಾ? ಹೌದು. ಆಮೇಲೆ ಬಂದವನೇ ಅಗ್ನಿ. ಅಗ್ನಿ 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 ಬೆಂಕಿ ಬೆಂಕಿ. ನಿನ್ನ ನಾಲಿಗೆ ಗರಗಸ ಹಾಕ್ಬೇಕು. ಬೇಡ ಅಮ್ಮ. ಯಾರಾದ್ರೂ ತಿರುಪತಿಗೆ ಹೋದವರಿದ್ರೆ, ಬೋಳ ಮಂಡೆ ಮಾಡ್ಕೊಂಡವರಿದ್ರೆ ನನ್ನ ಹತ್ರ ಕಳಿಸಿಕೊಡಿ. ಯಾಕೋ? ನನ್ನ ನಾಲಿಗೆ ಅವರ ಮಂಡೆಗೆ ಹಾಕಿ ತಿಕ್ತೇನೆ.
ಆವಾಗ ಮತ್ತೆ ನೀವು ಗರೆಗೆ ಸಾಕುವ ಅಗತ್ಯ ಇಲ್ಲ ಅಮ್ಮ. ಹೇಳಲಿಕ್ಕೆ ಆಗುದಿಲ್ವಾ? ಇದು ಕುഞ്ഞാಡಿ ಉಪದ್ರ ಅಮ್ಮ. ಹರಕೆ ತೀರ್ಲಿಲ್ವಾ? ಇಲ್ಲಿದೆಯಲ್ಲ ಕಿರುನಾಲಿಗೆ ಅದರ ದೋಷಿ ಅಮ್ಮ. ದೋಷ. ಹೌದು. ಅವರಿಗೆ ಇವರಿಗೂ ಹೋರಾಟ ಆಯ್ತು. ಸರಿ. ಅಗ್ನಿ ಸೋತು ಓಡಿ ಹೋದ ಅಮ್ಮ. ಓಡಿದ್ನಾ? ಹೌದು. ಆಮೇಲೆ ಹಳಕಟ್ಟಿನ ಅಧಿಕಾರಿ ಬಂದ. ಹೊಳಕಟ್ಟಿನ ಅಧಿಕಾರಿ, ಹಲಕಾವತಿ ಅಧಿಕಾರಿ. ಅವನ ಪಿತ್ತ ಸತ್ತವ. ನಿನ್ನ ಅಜ್ಜ ಅಲ್ಲವ. ವಿತ್ತ ಸಚಿವ ಅವ ಕುಂಬಾರ ಬಂದ ಅಮ್ಮ. ಕುಬೇರ. ಹೌದು. ಅವನಿಗೆ ನಿಮ್ಮ ಗಂಡನಿಗೆ ಯುದ್ಧ ಆಯ್ತಮ್ಮ. ಯುದ್ಧದಲ್ಲಿ ಕುಬೇರನು ಸಹ ಸೋತು ಓಡಿ ಹೋದ ಅಮ್ಮ. ಓಡಿದ್ನಾ? ಹೌದು. ಆಮೇಲೆ ಶ್ಯಾಮಿಲಿನ ಅಧಿಕಾರಿ ಬಂದ. ಹಾಕ್ಲಿಲ್ಲಲ್ಲ? ಹಿಂದಿತ್ತಲ್ಲಮ್ಮ. ಅದಲ್ಲ, ಶೈಮಿನಿ ಅಧಿಕಾರಿ. ಅವನ ಯಮಧರ್ಮರಾಯ ಬರುವಾಗ ಬರೇ ಕೈಯಲ್ಲಿ ಬರಲಿಲ್ಲ, ಮತ್ತೆ ಕೈಯಲ್ಲಿ ಪಾಯಸ ಹಿಡ್ಕೊಂಡೇ ಬಂದ. ಯಾರಿಗೆ ಕೊಡ್ಲಿಕ್ಕೆ? ಅಲ್ಲ, ಮನುಷ್ಯರಿಗೆಲ್ಲ ಹಾಕ್ತಾನಲ್ಲಮ್ಮ ಪಾಶ ಹಿಡಿದು ಬಂದ ಅಮ್ಮ. ಅವ್ರಿಗೂ ನಿಮ್ಮ ಗಂಡನಿಗೆ ಹೋರಾಟ ಆಯ್ತು. ಯುದ್ಧದ ಪರಿಣಾಮ ಅವನು ಸಹ ಸೋತು ಓಡಿ ಹೋದ ಅಮ್ಮ. ಓಡಿದ್ನಾ? ಹೌದು. ಆಮೇಲೆ ವಾಯು ಬಂದ. ವಾಯುವ? ಹೌದಮ್ಮ. ಹೇಗೆ ಬಂದ? ಬರುವಾಗ ಎದುರುಗಡೆಯಿಂದ ಬಹಳ ಅಬ್ಬರದಿಂದ ಬಂದ ಅಮ್ಮ. ಅವನನ್ನು ನಿಮ್ಮ ಗಂಡ ನೋಡಿದ್ದು. ಗದೆಯನ್ನು ಮೇಲಕ್ಕೆ ಎತ್ತಿದ್ದು. ಮುಂದೆ ಬಂದ ವಾಯು ಯಾವುದೇ ಸುದ್ದಿ ಇಲ್ಲದೆ ಹಿಂದೆ ಹೋದ ಅಮ್ಮ. ಅದ ಬಸ್ ಆಗ್ತದೋ? ಹಿಂದೆ ಓಡಿ ಹೋದ್. ಮುಂದೆಯಿಂದ ಬಂದ ವಾಯು ಹಿಂದೆ ಸರಿದ. ಹಿಂದಿನಿಂದ ಓಡಿ ಹೋದ ಅಮ್ಮ. ಆಮೇಲೆ ಇಂದ್ರ ಬಂದ. ಯಾರು? ಇಂದ್ರ. ಸುರ್ಸುರ್ ಬತ್ತಿ ಸುರಪತಿ ಅವ ಬಂದ ಅಮ್ಮ. ಬರುವಾಗ ಬರೆಗೈಯಲ್ಲಿ ಬರ್ಲಿಲ್ಲ, ಮತ್ತೆ ಗುಜರಿ ಆಯುಧ ಹಿಡ್ಕೊಂಡೆ ಬಂದ ಅಮ್ಮ. ಈ ವರ್ಷ ಅದ ಅವನಿಗೆ? ಯಾವುದು ನೀ ಹೇಳಿದೆಲ್ಲ? ಅವ ಹಿಡಿದು ತಿರುಗುವಂತ ಆಯುಧ, ವಜ್ರಾಯುಧ ಹಿಡಿದು ಬಂದ ಅಮ್ಮ. ಅವರಿಗೂ ನಿಮ್ಮ ಗಂಡನಿಗೂ ಭಯಂಕರ ಘನಘೋರವಾದಂತ ಹೋರಾಟ ನಡೆಯಿತಮ್ಮ. ಸರಿ. ಯುದ್ಧದ ಪರಿಣಾಮ ದೇವೇಂದ್ರನು ಸಹ ಸೋತು ಓಡಿ ಹೋದ ಅಮ್ಮ. ಅವನು ಓಡಿದ್ದ? ಹೌದಮ್ಮ. ಆಮೇಲೆ ಮುಂದಿನ ಕತೆ ಯಾವ ಬಾಯಿಂದ ಹೇಳಿ ಅಮ್ಮ? ಎಷ್ಟು ಬಾಯಿ ಉಂಟು? ಒಂದೇ. ಮತ್ತೆ ಬಾಡಿಗೆ ಬಾಯಲ್ಲ, ನನ್ನ ಬಾಯಿ ಹೇಳ್ತಿಗೆ ಆಗುದಿಲ್ಲ ಅಮ್ಮ. ಅದಲ್ಲ, ಇಲ್ಲಿ ಬಾ. ಏನಮ್ಮ? ಸತ್ಯ ಹೇಳು. ಸತ್ಯ ಹೇಳ್ತೇನೆ. ನೀನು ನಮ್ಮ ಕಡೆಯವನ ದೇವತೆಗಳ ಕಡೆಯವನ? ಎಷ್ಟು ವರ್ಷ ಆಯ್ತು ನಾನು ನಿಮ್ಮ ಪಕ್ಷ ಬದಲಾವಣೆ ಮಾಡ್ಲಿಲ್ಲ ಅಮ್ಮ. ನಾನು ಮತ್ತೀಗ ನಿನ್ನಲ್ಲೇ ಕೇಳುವುದು, ಗೆದ್ದವರು ಯಾರ? ನಿಮ್ಮ ಗಂಡ ಅಲ್ವಾ? ಹೌದು. ಸಂತೋಷ ವ್ಯಕ್ತಪಡಿಸಬೇಕು. ಅಂದ್ರೆ ಅಳುವುದು ಯಾಕೆ? ನಾನೀಗ ನಕ್ಕು ನಕ್ಕು ಹೇಳ್ಬೇಕು. ನಾನು ನಿಮ್ಮ ಹತ್ರ ನೆಕ್ಕಿ ಹೇಳ್ಬೇಕಾ? ಎಂತದ್ನ ವಿಷಯ? ನಗಾಡುತ್ತಾ ಹೇಳ್ಬೇಕಾ? ಎಂತದ್ದು? ನೀವ್ ಹೇಳಿದ್ದಲ್ವಾ ನೆಕ್ಕಿ ಹೇಳ್ಬೇಕು ಅಂತ. ಮತ್ತೆ ಈಗ ಮಾಡಿದ್ದಂತ ನೆಕ್ಕಿದ್ದ ಈ ರೀತಿಯ? ನಾನು ನೆಕ್ಕುದು ಹೀಗೆ ಅಮ್ಮ. ಹಾಗಲ್ವ? ನೀನು ಬರೀ ನಗಾಡ್ತಾ ಇದ್ದದ್ದೇ ಹೌದು ಅಂತ ಅದ್ರ ವಿಷಯ ಗೊತ್ತಾಗ್ತದಾ? ಓ, ಬರೇ ನಗಾಡ್ತಾ ಇದ್ರು ವಿಷಯ ಗೊತ್ತಾಗುದಿಲ್ಲ. ಇನ್ನು ನಗುಮುಖದಲ್ಲಿ ವಿಷಯ ನಗುಮುಖದಲ್ಲಿ ಹೇಳು ಅಮ್ಮ. ಓ, ದೇವೇಂದ್ರ ಓಡಿ ಹೋದ್ನಾ? ಅವ ಓಡಿ ಹೋದ ಮೇಲೆ ಅಲ್ಲಿ ಅವ ಕುಳಿತುಕೊಳ್ಳುವ ಜಾಗ ಉಂಟಲ್ಲ, ಯಾವುದು? ಸವಿಷ್ಟಾರ, ಸಿಂಹವಿಷ್ಟಾರ. ಅದ್ರ ಮೇಲೆ ನಿಮ್ಮ ಗಂಡ ನಿಧಾನವಾಗಿ ಹೋಗಿ ವಾಸನೆ ಮಾಡಿ ಬಿಟ್ರಮ್ಮ. ಅಲ್ಲ, ಸಿಂಹಾಸನದ ಮೇಲೆ ಆಸೀನರಾದ್ರೂ ಕುಳಿತುಕೊಂಡ್ರು. ಹೌದು, ಅವ್ರು ಕುಳಿತುಕೊಂಡಿದ್ದೆ ತಡ ಅಮ್ಮ. ಹೆಂಗಸರು ಎಲ್ಲವರು ಓಡೋಡಿ ಬಂದ್ರು. ಹೆಂಗಸರ? ಹೌದು. ಯಾವ ಹೆಂಗಸರು? ನಟ್ಟಿಯ ಹೆಂಗಸರು. ಇಲ್ಲಿಯವರಲ್ಲ ಅಲ್ಲಿಗೆ ಹೋದದ್ದ? ಗದ್ದೆ ನಟ್ಟಿ ಹೆಂಗಸರು ಅಲ್ಲಮ್ಮ. ಯಾರು? ಭೂಲೋಕದಲ್ಲೇ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಇದೆ ದೇವಲೋಕದಲ್ಲಿ ಸಭೆ ಕೊಟ್ಟಾಗ. ಓ, ನಾಟ್ಯಗಾರ್ತಿಯರು. ಹೌದೌದು. ಅಪ್ಸರೆಯರು. ಎಲ್ಲ ಕಪ್ಸಿ ಅವರೇ. ಅಪ್ಸರೆ? ಹೌದಮ್ಮ. ಬಂದವರು ಯಾರಲ್ಲ? ಯಾರು? ದೊಂಬಿ ಊದ್ಬತ್ತಿ ಮೇಣದಬತ್ತಿ ಚೀಲಕ್ ತುಂಬತ್ತ ಮಂಜುಬಾ ಚಣಗಿ ಇಟ್ಟೈಚಿ. ದೊಂಬಿ ಊದ್ಬತ್ತಿ ಮೇಣದಬತ್ತಿ ಚೀಲಕ್ ತುಂಬತ್ತ ಮಂಜುಬಾ ಚಣಗಿ ಇಟ್ಟೈಚಿ. ಅದು ಹಾಗಲ್ವ? ಹೇಳು. ದೊಂಬಿ, ರಂಬೆ, ಊದ್ಬತ್ತಿ, ಊರ್ವಶಿ, ಮೇಣದಬತ್ತಿ, ಮೇನಕೆ, ಚೀಲಕ್ ತುಂಬತ್ತ. ಎಂತದ್ನ? ಯಾರಿಗೂ ಗೊತ್ತು? ತುಂಬದವರಿಗೂ ಗೊತ್ತು. ತಿಲೋತ್ತಮೆ, ಮಂಜುಬಾ ಚಣಗಿ, ಮಂಜು ಘೋಷಿ ಇಟ್ಟೈಚಿ. ಹೊಸ್ತ ಯಾರಿಗೂ ಗೊತ್ತು? ಅವಳು ಹೆಸರಮ್ಮ ಗ್ರತಾಚಿ. ಗ್ರತಾಚಿ. ಅವರೆಲ್ಲವರು ಬಂದು ನಾಟ್ಯ ಮಾಡಿ ಹೋದ್ರಮ್ಮ. ಅವ್ರದೆಲ್ಲ ಮುಗಿದ ಮೇಲೆ ಕೊನೆಗೆ ಒಬ್ಳು ಬಂದ್ಲು. ಯಾರವಳು? ಬಿಳಿ ಸೀರೆ ನುಟ್ಟು ಬಾಯಲ್ಲಿ 108 ರಾಗ ಹಾಡುತ್ತಾ ಹೆದ್ದಾರಿಯಲ್ಲಿ ಕುಯ್ಯೋ 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 ಅಂತ ಬಂದ್ಲಮ್ಮ. ಯಾರಂತೆ? ಅವಳ ಹೆಸರ? ಹೌದು, ಆಂಬುಲೆನ್ಸ್. ಅದು ಬರ್ಬೇಕು. ನೀನು ಕೊಂಡೊಯ್ಲಿಕ್ಕೆ ಏನ್ ನನ್ನ ಹಣೆ ಬಿದ್ದಿದೆಯಲ್ಲಿ? ಮತ್ತೆಂತದ್ದ? ಅಲ್ಲ, ಅವಳ ಹೆಸರಮ್ಮ. ಎಂತದ್ದು?
ಆಂಬುಲೆನ್ಸ್ ಆಲಂಬುಸೆ ಆಲೋರಿಂಗ್ಸ್ ಆಲಂಬುಸೆ ಅದೇ ಅದೇ ಆಲಂಬುಸೆ ಅಮ್ಮ. ಒಂದು ನಾಟ್ಯ ಮಾಡಿದ್ಲಮ್ಮ. ಸರಿ, ಅವಳ ನಾಟ್ಯವನ್ನು ನೀವು ನೋಡ್ಬೇಕಿತ್ತು. ಆ ನೋಡುವಂತ ದೌರ್ಭಾಗ್ಯ ನಿಮ್ಮ ಪಾಲಿಗಿಲ್ಲದೆ ಹೋಯ್ತು. ಎಂತದ್ದು ದೌರ್ಭಾಗ್ಯ? ಸೌಭಾಗ್ಯ ಅದೇ ಇಲ್ಲದೆ ಹೋಯ್ತಮ್ಮ. ಆದ್ರೂ ನಿಮ್ಗೆ ಒಂದು ಯೋಗ ಒದಗಿ ಬಂತು. ಎಂತದ್ದು? ತಾಳದ ದಸ್ತು ನಾನು ಬಾಯ್ಪಾಠ ಮಾಡ್ಕೊಂಡು ಬಂದಿದ್ದೇನೆ. ಕಂಠಪಾಠವ? ಹೌದಮ್ಮ. ಹೇಳುದಮ್ಮ, ಗೊತ್ತಾಗ್ತದೆ ಅಲ್ಲ? ಗಣಮಳ ಪುಂಚು ಗಣಮಳ ಪುಂಚು ಬಸ್ತ್ಯಾಂ ಬಸ್ತ್ಯಾಂ ಗಣಮಳ ಪುಂಚು ಗಣಮಳ ಪುಂಚು ಬಸ್ತ್ಯಾಂ ಬಸ್ತ್ಯಾಂ. ಎಂತದ್ದು? ತಾಳದ ಪ್ರಾರಂಭ ಇದ ಹೇ ಹಾಗಲ್ಲ. ಮತ್ತೆ ತಾ ಹಸ್ತ ದಿಂದ ದಿಕ್ಕುತಕ್ಕ ತಾ ತೋಂತ ದಿನ್ನಕ್ಕ. ಹೀಗೆ ಅಮ್ಮ. ಹೀಗಿರ್ಬೋದಾ? ಹೀಗೆ ಹೀಗೆ ಮುಕ್ತಾಯ ಬಹಳ ಚಂದ ಮಾಡಿದ್ರಮ್ಮ. ಹೇಗೆ? ತಾನೇ ತಂದಾಗ್ತಾ ತಾನೇ ತಿಂದಾಗ್ತಾ ತಾನೇ ತಂದಾಗ್ತಾ ತಾನೇ ತಿಂದಾಗ್ತಾ ತಕ್ಕಂತಂ ಬಿದ್ಕಂತಂ ಓದ್ಕಂತಂ ತಕ್ಕಂತಂ ಬಿದ್ಕಂತಂ ಓದ್ಕಂತಂ. ಅವ ಓದ್ಕೊಳ್ಳಿಕ್ಕೆ ಹೆಚ್ಚೊತ್ತಿಲ್ಲ, ಈಗಡೆ ಕಣ್ಣು ಮುಚ್ತಾ ಇದ್ದವ. ತಾಳದ ಮುಕ್ತಾಯ ತಕ್ಕದಿನ ದೀಮ್ ತಕ್ಕದಿನ ದೀಮ್ ತಕ್ಕದಿನ ದೀಮ್. ಇದಾ? ಇದೆ ಇದೆ ಅಮ್ಮ. ಒಟ್ಟೊತ್ತಿಗೆ ಅವ ಬಂದ. ಯಾರವ? ಇಲ್ಲಿ ಇವ್ರು ಬರುವುದಲ್ಲ, ಸಣ್ಣ ಚಳಿ ಉಂಟಲ್ಲ ಈಗ, ಮನೆಗೆ ಹೋಗುದು ಎಷ್ಟೊತ್ತಿಗೆ ಅಂತ ಕಾಯ್ತಾ ಇದ್ದಾರೆ. ಹೌದಾ? ಇವ್ರಲ್ಲ ಅಮ್ಮ. ಮತ್ಯಾರ? ಅಲ್ಲಿ ದೇವಲೋಕದಲ್ಲಿ ಬಂದವ. ಯಾರವ? ಅವನ ಹೆಸರ ಯಾರು? ನಿನಗೆ ಕಾಯಿಲೆಯ? ಇಲ್ಲ ಅಮ್ಮ. ಮತ್ತೆಂತ? ಜಾಗೃತಿ ಮಾಡಿ. ಬಹಳ ಗಂಡಾಂತರ ಉಂಟು ಈ ವರ್ಷ. ಅದಲ್ಲ, ಬಂದವ ಯಕ್ಷ. ಯಕ್ಷ ಬಂದ. ಪಿಂಗಳಾಕ್ಷ. ಪಿಂಗಳಾಕ್ಷ ಬಂದ. ಬರುವಾಗ ಹರಾಡಿಯಿಂದ ಬಂದ ಅವ. ಧ್ವನಿ ಸುತ್ತಾಗ್ತದೆ. ಇಲ್ಲ, ಮೇಲಿನಿಂದ ಹಾರಾಡುತ್ತಾ ಬಂದವ. ಮಹಾರಾಜರ ಮುಂಭಾಗದಲ್ಲಿ ನಿಂತ್ಕೊಳ್ಳಿಲ್ಲ. ಮತ್ತೆಲ್ಲಿ ನಿಂತ? ಹಿಂಬದಿಯಲ್ಲಿ ನಿಂತ ಅಮ್ಮ. ಹಿಂದಾಕಿ ನಿಂತ? ಹಿಂದಿದ್ದವರೆಲ್ಲ ಒಳ್ಳೆಯವರು ಅಂತ ತಿಳ್ಕೊಳ್ಬೇಡಿ. ಒಳ್ಳೆಯವರಲ್ವಾ? ಹಿಂದಿದ್ದವರೆಲ್ಲ ಸೀಂತ್ರಿ ಪೆಟ್ಟು ಹೊಡೆಯುವವ್ರೆ ಅಮ್ಮ. ಹಿಂದಿದ್ದವರಲ್ಲ ಸೀಂತ್ರಿ ಪೆಟ್ಟು ಇವರಲ್ಲಮ್ಮ. ಮತ್ತೆ ಇವ್ರು ಸುದ್ದಿ ಹೇಳ್ರಿ ನಮ್ಮ ಗಂಡಂತ್ರು. ಇವ್ರು ಹೇಳಿದ್ದೆ ಹೌದಂತಂದ್ರೆ ಏನಾಗ್ತದೆ? ಚೌಕಿಗೆ ಹೋದ್ಮೇಲೆ ನಮ್ಗೆ ಸೊಳಿ ಬಿದ್ರು ಬಿತ್ತಮ್ಮ. ಅವ ಯಕ್ಷ. ಯಕ್ಷ ತಂದ ಗದೆಯಿಂದ ನಿಮ್ಮ ಗಂಡನ ಮಂಡೆ ಮೇಲೆ ರಪಕ್ಕಂತ ಬಿಟ್ಟಮ್ಮ. ಯಕ್ಷ ಹೊಡೆದದ್ದ ನಿಮ್ಮ ಗಂಡನಿಗೆ? ನಮ್ಮವರಿಗ? ಹೌದಮ್ಮ. ಬಿಡ, ಸಣ್ಣ ಸಣ್ಣ ಪೆಟ್ಟು ನಿಮ್ಮ ಗಂಡನಿಗೆ ತಾಗುವುದೇ ಇಲ್ಲ. ಇಲ್ಲ ಅಮ್ಮ. ಆಮೇಲೆ ಯಕ್ಷ ಇನ್ನೊಂದು ಜಾಡಿಸಿ ನಿಮ್ಮ ಗಂಡನಿಗೆ ತುಳಿದೇ ಬಿಟ್ಟಮ್ಮ. ಮತ್ತೊಂದು ಯಕ್ಷನೇ ಹೊಡೆದದ್ದ? ಯಕ್ಷನೇ ಹೊಡೆದ ನಿಮ್ಮ ಗಂಡನಿಗೆ. ದೂತ? ಆಮೇಲೆ ಏನಾಯ್ತು? ಆಮೇಲೆ ಏನು ಆಗ್ಲಿಲ್ಲ ಅಮ್ಮ. ಇನ್ನೊಂದು ಯಕ್ಷ ನಿಮ್ಮ ಗಂಡನಿಗೆ ಹೊಡೆದೇ ಬಿಟ್ಟ ಅಮ್ಮ. ಮತ್ತೊಂದು ಹೊಡೆದದ್ದ? ಮತ್ತೊಂದು ಹೊಡೆದ. ದೂತ? ನನ್ನ ರಮಣನಿಗೆ ಏನಾಯ್ತು? ರಾಮಣ್ಣನಿಗೆ ಏನು ಆಗ್ಲಿಲ್ಲ, ಕಟೀಲ್ ಪ್ಯಾಟಿಯಲ್ಲಿ ತಿರುಗ್ತಾ ಇದ್ದ ರಾಮಣ್ಣ. ರಮಣ್ಣ? ಅದೇ. ಆಮೇಲೆ ಏನು ಆಗ್ಲಿಲ್ಲ ಅಮ್ಮ. ಏನು ಆಗ್ಲಿಲ್ಲಲ್ಲ? ಗದೆಯಿಂದ ಇನ್ನೊಂದು ಯಕ್ಷ ನಿಮ್ಮ ಗಂಡನಿಗೆ ಹೊಡೆದ ಅಮ್ಮ. ಮತ್ತೊಂದು ಹೊಡೆದದ್ದ? ಹೌದು. ದೂತ? ನನ್ನ ಸ್ವಾಮಿಗೆ ಏನಾಯ್ತು? ಸ್ವಾಮಿಗೆ ಏನು ಆಗ್ಲಿಲ್ಲ, ನಾಗರಿಕಾಲಡಿ ಸಿಕ್ಕಿ ಒದ್ದಾಡ್ತಾ ಉಂಟಮ್ಮ. ಆಮೇಲೆ? ಆಮೇಲೆ ಏನು ಆಗ್ಲಿಲ್ಲ ಅಮ್ಮ. ಇನ್ನೊಂದು ಯಕ್ಷ ನಿಮ್ಮ ಗಂಡನಿಗೆ ಹೊಡೆದ ಅಮ್ಮ. ಮತ್ತೊಂದು ಹೊಡೆದ? ಹೌದಮ್ಮ. ನನ್ನ ಕರಿವಣಿಗೆ ಗುತ್ತು ಬರ್ಲಿಲ್ಲ ಅಮ್ಮ. ಆಮೇಲೆ ಇನ್ನೊಂದು ಯಕ್ಷ ನಿಮ್ಮ ಗಂಡನಿಗೆ ಹೊಡೆದ ಅಮ್ಮ. ಮತ್ತೊಂದು ಹೊಡೆದದ್ದ? ಹೌದ. ನನ್ನ ಅರಿಶಿನ ಕುಂಕುಮ ಒರೆಸಿದ್ದೇನೋ? ಈ ಕುಂಕುಮ ಹೋದ್ರೆ ಏನಾದ್ರು ಕಾಡಿಗೆಲ್ಲ ಉಂಟು, ಪುರುಷೊತ್ತಿದ್ದಾಗ ಹಚ್ಕೊಳ್ಳಿ ಅಮ್ಮ. ಎಂತದ್ದ? ಆಮೇಲೆ ಏನು ಆಗ್ಲಿಲ್ಲ ಅಮ್ಮ. ಏನು ಆಗ್ಲಿಲ್ಲಲ್ಲ? ಇಲ್ಲ ಅಮ್ಮ. ಆಮೇಲೆ ಇನ್ನೊಂದು ಯಕ್ಷ ನಿಮ್ಮ ಗಂಡನಿಗೆ ಹೊಡೆದ ಅಮ್ಮ. ಮತ್ತೊಂದು ಹೊಡೆದದ್ದ? ಹೌದು. ಇವ್ರೇನ್ ಮಾಡಿದ್ರು? ನಿಮ್ಮ ಗಂಡ ಉದ್ದಕ್ಕೆ ಮಲ್ಕೊಂಡ್ರಮ್ಮ. ಮಲಗಿ ಇಷ್ಟು ದೊಡ್ಡ ಬಾಯಿ ತೆರೆದ್ರಮ್ಮ. ಬಾಯಿ ಕಳೆದ್ರು? ಹೌದು. ಆಮೇಲೆ ಇಷ್ಟುದ್ದು ಹೊರ ಹಾಕಿದ್ರಮ್ಮ. ಎಂತದ್ದ? ಬಾಯಿಂದ ನಾಲಿಗೆ ಅಮ್ಮ. ನಾಲಿಗೆ? ಹೌದಮ್ಮ. ಆಮೇಲೆ ಏನು ಆಗ್ಲಿಲ್ಲ ಅಮ್ಮ. ಏನು ಆಗ್ಲಿಲ್ಲಲ್ಲ? ಹೋಗಿ ಮುಟ್ಟಿ ನೋಡ್ತೇನೆ. ಬರ್ತಾರಲ್ಲ? ಬರ್ತಾರೆ ಬರ್ತಾರೆ, ಗಡ್ಬಿಡಿ ಮಾಡ್ಕೊಳ್ಬೇಡಿ. ಬರ್ತಾರೆ ಬರ್ತಾರೆ ಅಮ್ಮ. ಆಮೇಲೆ ಏನು ಆಗ್ಲಿಲ್ಲ ಅಮ್ಮ. ಹೋಗಿ ಮುಟ್ಟಿ ನೋಡ್ತೇನೆ, ನಿಮ್ಮ ಗಂಡನ ಪ್ರಾಣ ಪಕ್ಷಿಯನ್ನು ದಾರಿಯ ಸತ್ತೇ ಹೋದ್ರೆ. ಹರನಿ ಕುಂಕುಮ ಭಾಗ್ಯ ವರಸಿದೆಯ ಸೌಭಾಗ್ಯ. ಹರನಿ ಕುಂಕುಮ ಭಾಗ್ಯ ವರಸಿದೆಯ ಸೌಭಾಗ್ಯ. ಪರಿಣಯನ ವಿಧಿ ದೌರ್ಭಾಗ್ಯವಲೋ. ಸುರರ ಗೆಲುವೆನು ಸುರಲೋಕವನಿ ಮುಕ್ತಿ. ಸುರರ ಗೆಲುವೆನು ಸುರಲೋಕವನಿ ಮುಕ್ತಿ. ಸುರರಿಲ್ಲ ಎಂತಹ ಕರ್ಣ ಕಠೋರವಾದಂತ ನುಡಿಯನ್ನು ಕೇಳ್ತಾ ಇದ್ದೇನೆ.
ಇಂತಹ ನುಡಿಯನ್ನು ಕೇಳುವಾಗ ಕಾದಂತಹ ಸೀಸವನ್ನೇ ಕಿವಿಗೆ ಎರಚಿದಂತೆ ಭಾಸವಾಗ್ತಾ ಉಂಟು. ಇಲ್ಲ ಅಂತಾದ್ರೆ ಅದೆಷ್ಟೋ ಬಾರಿ ಬೇಡ 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 ಅಂತ ಹೇಳಿದರೂ ಕೂಡ ನನ್ನ ಮನಸ್ಸಿನಲ್ಲಿ ಒಂದು ಕನಸಿನ ಗೋಪುರವನ್ನು ಕಟ್ಟಿ ಹೋದವರು. ಸ್ವರ್ಗಲೋಕಕ್ಕಾಗಿ ಹೋಗ್ತೇನೆ, ಸುರಪೀಠವನ್ನು ವಶಪಡಿಸಿಕೊಳ್ತೇನೆ ಎನ್ನುವ ಹಾಗೆ ಅದೇ ರೀತಿಯಲ್ಲಿ ನೀವು ತರುವಂತಹ ಸಿಹಿ ಸುದ್ದಿಗಾಗಿ ಕಾದು ಕುಳಿತುಕೊಂಡವಳು. ಇಲ್ಲ ಪ್ರಭು, ನಿಮ್ಮ ಮರಣದ ವಾರ್ತೆಯನ್ನು ಕೇಳ್ತಾ ಇದ್ದೇನೆ, ಮರಣದ ವಾರ್ತೆಯನ್ನು ಕೇಳ್ತಾ ಇದ್ದೇನೆ. ಸತಿಯಂತೆ ಪತಿ, ಪತಿಯಂತೆ ಸತಿಯಾಗಿದ್ದವರು ನಾವು. ನಿಮ್ಮನ್ನು ಕಳೆದುಕೊಂಡೆ ಅಂತ ಆದ್ರೆ ಬದುಕಿ ಸಾಧಿಸುವುದೇನುಂಟು, ಬದುಕಿ ಸಾಧಿಸುವುದೇನುಂಟು? ಇಲ್ಲ, ನಾನು ಬರ್ತೇನೆ, ನಾನು ಸಾಯ್ತೇನೆ, ನಾನು ಬರ್ತೇನೆ. ಅತ್ತು ಫಲವೇ ನಿನ್ನು ಸುಮ್ಮನೆ ಅತ್ತು ಫಲವೇ ಸುಮ್ಮನೆ ಸತ್ತವರು ಜೀವಿ ಪರೇ ಸತ್ತವರು ಜೀವಿ ಪರೇ ಸಮರಸವಾಗಿ ತರಳ ಮಹಿಷಾಸುರಗೆ ಹದನಗಳ ತರಿಪೇ ಸಮರಸವತನಾಗಿ ತರಳ ಮಹಿಷಾಸುರಗೆ ನಡೆದಿಯ ಹದನಗಳ ಬಿತ್ತರಿಪೆಯೇ ಅತ್ತು ಫಲವೇ ಸುಮ್ಮನೆ ಇಲ್ಲ, ನಾನು ಸಾಯಬಾರದು, ನಾನು ಅಳಕೂಡದು. ನಾನು ಯಾಕೆ ಸಾಯಬೇಕು? ನಾನು ಏನು ತಪ್ಪನ್ನು ಮಾಡಿದ್ದೇನೆ? ಸತ್ತವರಿಗಾಗಿ ಅತ್ತರೆ ಅತ್ತವರು ಒಂದು ದಿನ ಸಾಯದೆ ಉಳಿವರೆ ಹೇಳಿ, ಹಾಗಂತ ಅಳದೆ ಬೇರೆ ವಿಧಿ ಉಂಟ ಹೇಳಿ? ನನ್ನ ಹಣೆಯ ತಿಲಕವನ್ನು ಒರೆಸಿ ಕೊರಳ ಮಾಂಗಲ್ಯವನ್ನು ಹರಿದು ಮುಡಿಯಲ್ಲಿ ಶೋಭಿಸಬೇಕಂತ ಹೂವನ್ನು ಕಿತ್ತಸಿದರು. ಇದೇ ಕಾಣರ್ಯಾರು, ಕಾಣರ್ಯಾರು, ಕಾಣರ್ಯಾರು? ಸುಮನಸರ ಮತ್ತು ಸದೆ ಬಡಿವೆ ಮತ್ತು ಕಾಚೋ ಹೇಳಿದರು. ನನ್ನ ಈ ಪರಿಸ್ಥಿತಿಗೆ ಕಾಣರ್ಯಾರು, ಕಾಣರ್ಯಾರು, ಕಾಣರ್ಯಾರು? ಆಸುರರು, ಆಸುರರು ವೈದವ್ಯ ದೀಕ್ಷೆಯನ್ನು ನನಗಿಟ್ಟು ಗಾಗೈಸಿ ನಗುತ್ತಾ ಇದ್ದಾರೆ, ಗಾಗೈಸಿ ನಗುತ್ತಾ ಇದ್ದಾರೆ. ಬಿಡ್ಲಿಕ್ಕಿಲ್ಲ, ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಎಲ್ಲ ದೇವತೆಗಳ, ಎಲ್ಲ ದೇವತೆಗಳ ಈ ಮಾಲಿನ್ಯ ಕಣ್ಣಿನಲ್ಲಿ ಕಣ್ಣೀರನ್ನು ಬರಿಸಿ ಅಂತ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸ್ತೇನೆ, ರಕ್ತವನ್ನು ಬರಿಸ್ತೇನೆ. ನನ್ನ ಹಾಗೆಯಾದಂತ ನಿಮ್ಮ ಹೊಗೆ ಕಾಣದಿದ್ದರೆ ದಿತಿಸುತ್ತೆ ಮಾಲಿನಿ ನಾನಲ್ಲ, ದಿತಿಸುತ್ತೆ ಮಾಲಿನಿ ನಾನಲ್ಲ, ದಿತಿಸುತ್ತೆ ಮಾಲಿನಿ ನಾನಲ್ಲ. ಆದ್ರೆ ಈ ವಿಚಾರ ಯಾರಲ್ಲಿ ಹೇಳಲಿ? ಯಾರಿದ್ದಾರೆ? ಯಾರ್ಯಾರೋ ಯಾಕೆ? ಸಮರ್ಥನಾದಂತ ನನ್ನ ಮಗ ಮಹಿಷನಿದ್ದಾನೆ, ಅವನನ್ನೇ ಕರೆಯುತ್ತೇನಂತೆ, ಸಂಪೂರ್ಣ ವಿಚಾರವನ್ನು ಅವನಿಗೆ ತಿಳಿಸ್ತೇನಂತೆ. ಹಾಗಾದ್ರೆ ಮಹಿಷನೆಲ್ಲಿ? ಮಗ ಮಹಿಷನೆಲ್ಲಿ? ಮಗನೇ ಮಹಿಷ, ಜನರಿಯ ವಚನವನ್ನು ಆಲಿಸಿ ಮಹಿಷಾಸುರ ಪರಮಂಟ ಗುಡಿಸುತ್ತ
Thank you.
ಕಾಲಿಗೆ ಹೊಂದಿಸಿಕೊಂಡೆ. ಎಂತಹ ಆಶ್ಚರ್ಯವನ್ನು ಕಾಡ್ತಾ ಇದ್ದೇನೆ. ಮಕ್ಕಳೊಂದಿಗೆ ಆಟವನ್ನು ಆಡ್ತಾ ಇರುವಂತ ಸಂದರ್ಭ, ನಿಮ್ಮ ದೀರ್ಘವಾದಂತ ಧ್ವನಿ ಮಗದ ಮಹೇಶ ಬಾ ಎನ್ನುವ ಹಾಗೆ ನಿಮ್ಮ ಧ್ವನಿಯನ್ನು ಕೇಳಿದ ಕ್ಷಣವೇ ಓಡಾಡಿ ಬಂದೆ. ಓಡಿ ಬಂದಾಗ ಅಪ್ಪಿ ಮದ್ದಾಡಬೇಕಾಗಿತ್ತು. ಆದ್ರೆ ನೀವು ಮಾತ್ರ ಹಾಗಿಲ್ಲ. ತಾರಡಿಯ ಮೇಲೆ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ. ಅಂತಾದರ ಇದಕ್ಕೆ ಕಾರಣ ಕಣ್ಣೀರನ್ನು ಸೃಷ್ಟಿಸ್ತಾ ಇದ್ದೀರಿ ಅಂತಾದ್ರೆ ಇದಕ್ಕ ಕಾರಣಕ್ಕಾಗ್ತಾರೆ. ಅಲ್ಲ ಅಲ್ಲ ಅವನು ಅಲ್ಲ ಅಂತಾದ್ರೆ ಬ್ರಹ್ಮದೇವನಿಂದ ನಿಮ್ಮ ಪಾಲಿಗೆ ಕಷ್ಟವೊಂದಗೈತೆ. ಮಗ ಭವಿಷ್ಯಕ್ಕೆ ನಾನಿದ್ದೇನಮ್ಮ. ಹೇಳಮ್ಮ, ಹೇಳು ತಾಯ, ಹೇಳು ಜನ. ತಂದೆಯ ಕುಂದರು ಕಂದಮ್ಮ ಕೇಳಿನ ತಂದೆಯ ಕುಂದರು ಮಂದಮತಿಗಳಾದ ಸುರರು ಮಂದಮತಿಗಳಾದ ಸುರರು ಯಾಕಮ್ಮ ಈ ಕಣ್ಣೀರು? ಕಂದ, ಅಮ್ಮ, ನಿನ್ನ ಈ ತಾಯಿಯ ಗೋಳಿನ ಕತೆ ಏನಂತ ಹೇಳಲಿ ಮಗನೇ? ನಿನಗೂ ಗೊತ್ತಿರುವಂತ ವಿಚಾರವೇ. ನಿನ್ನ ತಂದೆಯವರು ಸೇನೆಯನ್ನು ಕೂಡಿಕೊಂಡು ಸ್ವರ್ಗಕ್ಕಾಗಿ ಹೋದವರು. ನಮ್ಮ ವಿಚಾರ ಹೋದದ್ದು ಮಾತ್ರ ಅಲ್ಲ, ಅಲ್ಲಿರುವಂತ ಎಲ್ಲ ಸುರರನ್ನು ಗೆದ್ರಂತೆ. ಅಷ್ಟಕ್ಕೆ ಮುಗಿಯಲಿಲ್ಲ, ಬರಿದಾದಂತ ಸಿಂಹಾಸನವನ್ನು ಏರಿ ಕುಳಿತುಕೊಂಡ್ರಂತೆ. ಇಷ್ಟು ಸಂತೋಷದ ವಿಚಾರವನ್ನು ಹೇಳುವಾಗ ನಗುತ್ತಾ ಹೇಳುವುದನ್ನೇ ಬಿಟ್ಟು ಕಣ್ಣೀರಕ್ಕಮ್ಮ. ಏನಾಯ್ತು ತಾಯಿ, ಏನಾಯ್ತಮ್ಮ? ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಕಂದ. ಅಲ್ಲೇ ಇರುವಂತ ಸುರರು ಮೋಸದಿಂದ ನಿನ್ನ ತಂದೆಯನ್ನು ಕೊಂದರು.
ಮಾಡುವ ಮಾತನ್ನು ಕೇಳುವಾಗ ಸಿಟ್ಟೆಲ್ಲ ಉದ್ರೇಕವಾಗ್ತಾ ಉಂಟು ತಾಯಿ. ನಮ್ಮ ತಂದೆಯನ್ನ ಕೊಂದರು ಮೋಸದಿಂದ. ಯಾರು ನಿನ್ನ ತಂದೆಯನ್ನು ಕೊಂದವ ಯಕ್ಷ. ತಂದೆಯನ್ನು ಕೊಂದದ್ಯಾರು? ಯಕ್ಷ ಮಗನೇ. ಯಕ್ಷ ನನಗೆ ಲಕ್ಷ್ಯವೇ ಅಲ್ಲ, ಮೂರು ಲೋಕದ ಒಡೆಯ. ಮುಖಂಡನೆ ಬಂದರು ಹೆದರುವ ಮಗ ನಿಮ್ಮ ಮಗ ವೈಶಾಖರಲ್ಲ, ಅವರನ್ನ ಸದೆ ಬರೆದು ಬರ್ತೇನೆ. ಹೋರಾಟ ತನಯ ನೋಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಕು ನುಡಿಗಳು ಅನಿಮಿಷದ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನ ಜನೋಬನು ಬರುವ ಕೃತಕದಿ ವನ ಜನಾಬನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಹೇಳುವೆನೊಂದು ಯುಕ್ತಿಯ ವಿಧಿಯಲ್ಲಿ ಘನವರವ ಪಡೆದು ಬ ಮಗನೇ ನಿನ್ನ ಮಾತನ್ನು ಕೇಳುವಾಗ ಸಂತೋಷವಾಯಿತು, ಹೃದಯವೇ ತುಂಬಿ ಬಂತು. ಮತ್ತೆ ತಡೆಯುವುದಕ್ಕೂ ಕಾರಣ ಉಂಟು. ಏನು ತಾಯಿ? ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಕೇಳಿದ್ಯಲ್ಲ ಕಂದ. ನೀನೇನು ಸ್ವರ್ಗಕ್ಕಾಗಿ ಹೋಗ್ತೀಯ, ಆ ಸುರರನ್ನು ಸೋಲಿಸ್ತೀಯ, ಆ ನಂಬಿಕೆ ನನಗುಂಟು. ಹಾಗಂತ ಅವರ ಪಕ್ಷದಲ್ಲೂ ಒಬ್ಬ ಇದ್ದಾನಲ್ಲ, ಅವನೇ ಕರಿಯಮಯ್ಯ ಹರಿ. ಹಾಗಾಗಿ ನಿನ್ನ ದೇಹದಲ್ಲಿ ದೇಹಬಲ ಉಂಟು, ಅದೇ ರೀತಿ ದೈವೀ ಬಲ ಬೇಕು ಅಂತ ಆದ್ರೆ ಒಂದು ಉಪಾಯವನ್ನು ಹೇಳ್ತೇನೆ. ನೇರವಾಗಿ ಕಾನನವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ಒಲಿದಂತ ಬ್ರಹ್ಮದೇವನಲ್ಲಿ ಬೇಕಾದಂತ ವರವನ್ನು ಬೇಡಿಕೊಂಡು ಬಾ. ಎಲ್ಲವರನ್ನ ಕಾಡ್ತಾ ಇದ್ದಾನ, ಕೆಲವರು ಬಿಟ್ಟಾಗ ನನ್ನ ಕಂಡ ಕ್ಷಣವ ನಡುಗುತ್ತಾ ಇದ್ದಾರೆ. ಇನ್ನೊಂದಡಿಯಲ್ಲಿ ಕಾಣ್ತಾ ಇದ್ದೇನೆ, ಸಂತೋಷದಿಂದ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ. ಯಾಕಮ್ಮ ಹೀಗೆ? ಇವರೆಲ್ಲರೂ ಈ ರೀತಿ ಕೂರುವುದಕ್ಕೂ ಕಾರಣ ಉಂಟು. ಏನಮ್ಮ? ಅವರೆಲ್ಲರಿಗೂ ಒಂದು ರೀತಿ ಚಳಿ ಬಿಡುತ್ತಾರೆ, ದೇವತೆಗಳ ಚಳಿ. ಕಂದ, ಇಲ್ಲಿವರೆಗೆ ನಮ್ಮನ್ನು ನೋಡಿಕೊಂಡಂತ ರಾಜನನ್ನು ನಾವು ಕಳೆದುಕೊಂಡಿದ್ದೇವೆ, ಮುಂದ್ಯಾರು ಗತಿ ಎನ್ನುವಾಗ ಚಿಂತಿಸುತ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ 4 ಧೈರ್ಯದ ಮಾತನ್ನು ನೀನಾಡ್ಬೇಕು. ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. ತಂದೆಯನ್ನು ಕಳೆದುಕೊಂಡಿದ್ದೀರಿ ಎನ್ನುವಲ್ಲಿಗೆ ರಾಜ್ಯ ಎನ್ನುವುದು ಅರಾಜಕತೆ ಇದ್ದು ನಮಗೆ ವಹಿಸಿಕೊಳ್ಳಬೇಡಿ. ಮಗ ಮಹಿಷಾಖ್ಯ ನಾನಿದ್ದೇನೆ ಎಚ್ಚರ. ಸಂತೋಷವಾಯ್ತು. ಆದ್ರೆ ಆ ಕಡೆಯಲ್ಲಿ ನೋಡು, ಏನಮ್ಮ? ಆಸನ ಬರಿದಾಗಿದೆ. ಹೋಗು ಏರು ಅಮ್ಮ. ಕಂದ ಅಪ್ಪಣೆ. ಪಟ್ಟವನ್ನು ಏರಿದಂತ ನಿನಗೆ ಪಟ್ಟದ ಕತ್ತು, ಅದೇ ರೀತಿ ಮುದ್ರೆ ಉಂಗುರ. ನಿನ್ನ ಮುಖಕ್ಕೊಂದು ಮಂಗಳಾರತಿ. ಮುತ್ತಿನ ಪೀಠದಿ ಮುದ್ದಿನ ಮಗನ ಕುಳ್ಳಿರಿಸಿದಳು. ಪಟ್ಟ ಕತ್ತಿಯನ್ನು ಉಂಗುರ ಕೊಡಿಸಿ, ಪಟ್ಟ ಕತ್ತಿಯನ್ನು ಮುದ್ರೆ ಉಂಗುರ ಕೊಡಿಸಿ,
ನೇರವಾಗಿ ಘೋರ ಕಾನೂನವನ್ನು ಸರಿದೆ ಬ್ರಹ್ಮದೇವನ ಕುರಿತಾಗಿ ಆಚರಿಸಿದೆ. ಒಲಿದಂತ ಬ್ರಹ್ಮದೇವನಿಂದ ವರ ಪಡೆದಿದ್ದೇನೆ. ಮಾಡಬೇಕಾದಂತ ಕಾರ್ಯ ಸ್ವರ್ಗ ಲೋಕಕ್ಕೆ ದಾರಿ. ಗಂಟಕನಾಗಿ ಧರ್ಮದ್ವೇಷಿಯಾಗಿ ದೇವಲೋಕ ಪ್ರವೇಶ ಮಾಡಿದೆಯಲ್ಲ, ಹೋಗ್ತೀಯ ಸಾಹಿತ್ಯ ಈ ಮೈಶಾಕ್ಯರನ್ನ ಕೇಳುವ ಮಗ ಯಾರಿದ್ದಾರೆ? ಸುರಪತಿ ಕಾಲಿಗೆ ಬುದ್ಧಿ ಹಾಡಿ ಓಡಿ ಹೋಗುತ್ತಾ ಇದ್ದಾನೆ. ಓಡಿ ಹೋಗೋರನ್ನು ಓಡಿಸಿಕೊಂಡು ಹೋಗುವುದು ನಮ್ಮ ಜಾಯಮಾನದಲ್ಲಿಯೇ ಇಲ್ಲ. ಸ್ವರ್ಗಲೋಕದ ಪೀಠವನ್ನು ವಶ ಮಾಡಿಕೊಂಡಿದ್ದೇನೆ. ವಿಚಾರವನ್ನು ತಿಳಿಸಬೇಕಾದ್ದು ಮಾತೆಗೆ ನೇರವಾಗಿ ಅಮ್ಮನಲ್ಲಿಗೆ. ಹರಿಹರನು ಆಲಿಸಬೇಕು. ದುರುಳನಾಗಿರುವಂತಹ ಮಹಿಷಾಸುರನಿಂದ ಆದಂತ ಸೋಲು ಪದವಿ ಅವನ ಪಾಲಿಗೆ ಆಗಿದೆ. ಅನುಗ್ರಹಿಸಬೇಕು ದೇವ. ದೇವೇಂದ್ರ, ಮಹಿಷನ ವಿಚಾರ ಹೇಳಿದ ಕ್ಷಣ ತ್ರಿಮೂರ್ತಿಗಳ ನಾವೆಲ್ಲ ತೇಜಸ್ಸನ್ನು ಹೊರ ಹಾಕಿದ್ದೇವೆ. ಚಾರು ದಿಕ್ಪಾಲಕರ ತೇಜಸ್ಸು ಒಂದಾಗುತ್ತಲ್ಲಿ ಗಗನದಲ್ಲಿ ನಾರಿ ಆಕೃತಿ ತಡೆದು ನಿಂತಿದೆ. ಯಾರು ಎನ್ನುವಲ್ಲಿ ಯೋಚನೆ ಮಾಡುವಾಗ ನಮ್ಮ ತಾಯಿಯಾದ ಆದಿಶಕ್ತಿ ಆದಿಮಾಯಿ ಎನ್ನುವಲ್ಲಿ ಹೇಳು ಮಾತಿಲ್ಲ. ತಾಯಿ ದಿಗಂಬರ ಆಗಿದ್ದಾಳೆ ಎನ್ನುವ ದೃಷ್ಟಿಯಿಂದ ಸುರನಾರಿಯರು ಪಟ್ಟಪಿತಾಂಬರನ್ನು ತೊಡಿಸಿದ್ದಾರೆ. ದುಷ್ಟನ ವಧೆ ಆಗ್ಬೇಕಂತಾದ್ರೆ ದರೆಗಿಳಿದು ಬರಬೇಕು. ಇಲ್ಲೇ ನಿಂತು ಧ್ಯಾನ ಮಾಡೋಣ. ಮೂರು ಮೂರ್ತಿಗಳ ಮುಖದಿಂದ ಪೊರಟಿಯ ತೇಜವು ಚಾರು ದಿಕ್ಪಾಲಕರ ತೇಜವು ಒಂದಾಗುತ್ತಲೀ ನಾರಿಯ ಕೃತಿ ತಳೆದು ಸುರರೆಲ್ಲ ಜಯ 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 ವಿನೋದ ಸ್ತುತಿಸಿದರು. ಹರನು ತ್ರಿಶೂಲವನಿತ್ತು ವಿಷ್ಣು ಸುದರ್ಶನವನಿತ್ತು. ಸುರರೆಲ್ಲ ತಮ್ಮ ಆಯುಧವನಿತ್ತು. ಜಯ ಜಯ ಜಯವೆನುತ ಸ್ತುತಿಸಿದರು. ದೇವಿ ಹೇ ಪಾವನ ಚರಿತೆ ದೇವಿ ಹೇ ಪಾವನ
ಅಂದೊಂದು ಸಂದರ್ಭ, ಇರುವುದಕ್ಕೆ ಸ್ಥಳ, ಮಾಡುವುದಕ್ಕೆ ಉದ್ಯೋಗ, ಹಿಡಿಯುವುದಕ್ಕೆ ಆಯುಧವನ್ನು ನಾನೇ ಕರುಣಿಸಿದ್ದೇನೆ. ಕಷ್ಟ ಬಂದಿದ್ದೇವುದಂತಾದ್ರೆ ನಿಷ್ಠೆಯಿಂದ ಜಾರಿಸಿ. ಏನು ಮಕ್ಕಳೇ ಕಷ್ಟ? ಮಾನವಿನ ಸುತನಾದ ಕಳ ಮಹಿಷ ಲೋಕ ಕಂಟಕರಾಗಿ ಮಾಲಿನ್ಯ ಸುಕುಮಾರನಾದ ಕಳಮಹಿಷ ಪಾಲಿಗೆ ಕಷ್ಟ. ಯೋಚನೆ ಮಾಡುವಂತಾಗತ್ತೇ ಇಲ್ಲ. ದುಷ್ಟ ದಾನವನ್ನು ಅವಧೆ ಮಾಡುತ್ತೇವೆ. ಬಲಿಷ್ಠರಾದ ಶಂಕರ ಅವನ ಮಂತ್ರಿಗಳಾದ ಶಂಕದುರ್ಗರಿದ್ದಾರೆ ಎಂಬ ಭಯ. ಶಂಕದುರ್ಗನ ಪಿಂಕವನ್ನು ಧೈರ್ಯದಿಂದಿರಿ ಮಕ್ಕಳೇ. ದುಷ್ಟನ ಹೊರೆಗಾರಿ ಹೋಗುವ ನೀನು ಕಾಲ್ನಡಿಗೆಯಲ್ಲಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಪರ್ವತರಾಜನೇ ಸಿಂಹನಾಗಿ ಬರ್ತಾ ಇದ್ದಾನೆ. ಸಿಂಹವಾಹಿನಿಯಾಗಿ ಹೋಗಬೇಕು. ದುಷ್ಟನ ವಧೆಗಾಗಿ ಅಷ್ಟಭುಜವು ಧರಿಸಿ ಬಂದ ಸಿಂಹವಾಹಿನಿ, ದುಷ್ಟ ಕಡನ ವಧೆಗೆ ನಿಂತ ಲೋಕನಾಯಕಿ. ಸಿಂಹವಾಹಿನಿ ಲೋಕನಾಯಕಿ, ಸಿಂಹವಾಹಿನಿ ಲೋಕನಾಯಕಿ. ಅಷ್ಟಭುಜವ ಧರಿಸಿ ಬಂದ ಸಿಂಹವಾಹಿನಿ, ಕಡಲ ಒದೆಗೆ ನಿಂತ ಲೋಕನಾಯಕಿ. ಸಿಂಹವಾಹಿನಿ ಲೋಕನಾಯಕಿ, ಸಿಂಹವಾಹಿನಿ ಲೋಕನಾಯಕಿ. ಜಯ ಜಯ ಮಾತೆ, ಜಯ ಜಯ ತಾಯ, ಜಯ ಜಯ ಮಾತೆ, ಜಯ ಜಯ. ಅಷ್ಟಭುಜವ ಧರಿಸಿ ಬಂದ ಸಿಂಹವಾಹಿನಿ, ಕಡಲ ಒದೆಗೆ ನಿಂತ ಲೋಕನಾಯಕಿ. ಸಿಂಹವಾಹಿನಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೈಯೆಲ್ಲ ಉರಿ ಜೋಲ, ಪರಿಪರಿಯ ಉತ್ಪಾತ. ಏನಂತ ಏನಂತ ಹೆಣ್ಣೂರು ದುರಕ್ಕಾಗಿ ಬರ್ತಾ ಇದ್ದಾಳ. ಬಂದದ್ದ ಹೆಣ್ಣು ನೋಡಿಕೊಳ್ತೇನೆ.
ಜನನಿ ದೊರಕೆ ಬಂದ ಹುಟ್ಟಿದೆ ನಿಲ್ಲದೆ ಏನೋ ದಿಟ್ಟಿಸಿ ನೋಡ್ತಾ ಇದೀಯ ನಿನ್ನ ಕಣ್ಣದಕ್ಕೆ ಯಾಕೆ ಅಷ್ಟಭುಜಿ ಅಷ್ಟಾಯುಧ ಸರಿಯಲ್ಲ ಏರಿ ನನ್ನ ಎದುರಾಗಿ ಬಂದಿಯಲ್ಲ ಯಾರು ನೀನು ಯಾಕೆ ಬಂದ ವಿಚಾರವನ್ನ ಹೇಳಿ ನಾಟ ಮಾಡುವ ದುಷ್ಟ ಮಹಿಷ ನಿನ್ನ ಶಿರವ ಇದಕ್ಕೆ ಕಾರಣ ಯಾರು? ನಾನು ನಿನ್ನ ವಧೆಗಾಗಿ ಅಲ್ಲ, ಈ ಸೂರನ ರಕ್ಷಣೆಗಾಗಿ ಬಂದಿದ್ದೇನೆ. ಸುರರ ಪೊರೆಯ ಬಂದೆ ಮತ್ತೇನು ಪೀಠ ವರ ಪಡೆದಿದ್ದೇನೆ ಬ್ರಹ್ಮದೇವನಿಂದ ವರಫಲ ಯೋನಿ ಸಂಜಾತರಿಂದ ಮರಣವೇ ಇಲ್ಲ. ಅಯ್ಯೋ ಬಂದಿದ್ದೆ ನಾನು ನಿನ್ನ ವಧೆಗಾಗಿ ನಾರಿಯಾಗಿ ಬಂದಿದ್ದೇನೆ. Thank you.
ಬಾಯಿ ಏನು ಹೆದರ್ತೇನೆ ಅಂತ ಭಾವಿಸಿದೀಯಾ? ಮತ್ತೆ ಇರುವೆ ಹೇಸಿದ್ದು ಹೇಸಿದ್ದ ಯಾಕೆ ಬಲ್ಲಯ್ಯ? ಯಾಕಾಗಿ? ನನ್ನ ಎದುರಿಗೆ ನೀನು ಸಾಮಾನ್ಯದ ನಾರಿ ಅಧರ್ಮದ ಕಾರ್ಯ ನಾರಿಗೆಲ್ವ ನಿನ್ನ ಪಾಲಿಗೆ ಹೆಮ್ಮಾರಿಯಾಗಿ ಬಂದಿದ್ದೇನೆ. ನಾರಿ ಅಲ್ಲ ಹೆಮ್ಮಾರಿ. ನೀನು ನಾರಿ ಆಗು. ಹೌದಾ? ಹೆಮ್ಮಾರಿ ಆಗು. ಅಧರ್ಮ ಕೋಣ ಇದಲ್ಲ. ಈ ಮಾರಿಗೆ ಬಲಿ ಯಾವುದು ಗೊತ್ತಾ? ಯಾವುದೇ? ಈ ಕೋಣ. ಬದಲಾಯಿಸ್ತೇನೆ. ಆಗ್ತದಾ? ನೋಡ್ತೀಯಾ?
ಇನ್ನಾದ್ರೂ ನಾಲ್ಕನ್ನು ಆಳಿಕೊಂಡು ಸಂತೋಷ ಎಂದಿರು. ಮುಗಿಲಿಲ್ಲ, ಇನ್ನೂ ಉಂಟು. ಇನ್ನೂ ಉಂಟಾ? ಒಬ್ಬ ಕಳನಿದ್ದಾನೆ. ಪರಮ ತಪವನು ಕೈಯಲೆದು ತರುಣಿಯರಿಲ್ಲಲಿ ಮರಣ ಭಾರತ ತೆರ ವರವರ ಪಡೆಯಲು. ಒಬ್ಬ ಕಳನಿದ್ದಾನೆ. ಯಾರದು? ಕೌಮಸುರ ಈಗಾಗಲೇ ರಶ್ಯಮಗೆ ಪರ್ವತವನ್ನು ಸೇರಿದ್ದಾನೆ. ಪರಮೇಶ್ವರನ ಕುರಿತು ತಪಸ್ಸನಾಚರಿಸುತ್ತಾ ಇದ್ದಾನೆ. ಪರಮೇಶ್ವರನಿಗೆ ವರ ಕೊಟ್ಟನಾದರೆ ಗಂಡಾಂತರವೇ ಸರಿ. ದೇವೇಂದ್ರ, ಅವ ವರ ಪಡೆದದ್ದು ಹೌದಂತಾದ ನನಗೆ ಗಂಡಾಂತರ. ವರ ಪಡೆಯದಿದ್ದ ಹಾಗೆ ವಾಗ್ದೇವಿನಲ್ಲಿ ಅಲ್ಲಿವರೆಗೆ ಕಳಿಸಿಕೊಡ್ತೇನೆ. ಏನಾಗ್ತದೆ? ಬಾರಿ ತಪದೊಳಗಿರದು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಶಾರದೆಯು ಬಳಿ ಸಾರಿ ಮೂಖನಾಗಿಸಲು ನಾನೊಂದು ಬಗೆದರೆ ದೈವವು ಬೇರೊಂದು. ನಾನೊಂದು ಬಗೆದರೆ ದೈವವು ಬೇರೊಂದು. ತಾನೇ ಬಗೆಯೋ ಶಿವನೇ, ತಾನೇ ಬಗೆಯೋ ಶಿವನೇ. ಸಾನುರಾಗದಿ ವರವ ಪಡೆಯಲೇ ಕೈ ತಂದೆ. ಸಾನುರಾಗದಿ ವರವ ಪಡೆಯಲೇ ಕೈ ತಂದೆ. ಏನು ದಾಡದಿ ಮೂಖನಾದೆ, ಏನು ದಾಡದಿ ಮೂಖನಾದೆ, ಮೂಖನಾದೆ. ಏನು ದಾಡದಿ ಮೂಖನಾದೆ. ಏನಾಯ್ತು? ತಾನೊಂದು ಬಗೆದರೆ ದೈವ ಬೇರೊಂದು ನಮಗೆ. ಅಲ್ಲಿಂದ ಇಲ್ಲಿವರೆಗೆ ಬಂದು ತಪಸ್ಸನ್ನಾಚರಿಸುತ್ತ ಶಿವ ಧ್ಯಾನದಲ್ಲಿರುವಾಗಲೇ ನಾಲಿಗೆಯ ಶಕ್ತಿಯ ಕಳೆದು ಮಾತನಾಡದ ಮೂಖನಾದೆ, ಮೂಖನಾದೆ. ಯಾರು ಬಲ್ಲರು ವಿಧಿಯ, ಯಾರು ಬರಿವರು ಹೃದಯ. ಯಾರು ಬಲ್ಲರು ವಿಧಿಯ, ಯಾರು ಬರಿವರು ಹೃದಯ. ಯಾರೇನ ಮಾಡುವರಿ ಬರಿಯ, ಯಾರೇನ ಮಾಡುವರಿ ಬರಿಯ. ಭಾರಿ ಆಕಾಂಕ್ಷೆಗಳು ಘೋರ ತಪವನ್ನು ಕೈಯೇ. ಭಾರಿ ಮಹತಾಂಕ್ಷೆಗಳು ಘೋರ ತಪವನ್ನು ಕೈಯೇ. ಪೂರ್ಣ ನಿಷ್ಫಲವಾಯಿತಯ್ಯೋ, ಪೂರ್ಣ ನಿಷ್ಫಲವಾಯಿತಯ್ಯೋ. ಯಾರು ಬಲ್ಲರು ವಿಧಿಯ, ಭಾರಿ ಆಕಾಂಕ್ಷೆಯಿಂದ ಘೋರವಾದ ತಪಸ್ಸನ್ನಾಚರಿಸಿದ್ರು. ನಿಷ್ಫಲವಾಗಿ ಇಷ್ಟಕ್ಕೆಲ್ಲ ಕಾರಣ ಸುರನ ಗಮನವಿದೆಂದು ಗರ್ಜಿಸಿ, ಸುರನ ಗಮನವಿದೆಂದು ಗರ್ಜಿಸಿ ನಿನಾದಕ್ಕೆ ದಾಳಿಯಿಂದ ಇಷ್ಟಕ್ಕೆಲ್ಲ ಕಾರಣ ಮತ್ತು ದ್ವೇಷದ ದ್ವೇಷದರು.
ಏನು ಏನು ಮಹಾರಣ್ಯವನ್ನು ಬಿಟ್ಟು ಈ ಸ್ವರ್ಗಕ್ಕೆ ಬಂದು ನೋಡುವ ಯಾರ್ಯಾರು ಕಾಣುವುದಿಲ್ಲ. ಎಲ್ಲ ಎಲ್ಲಿ ಹೋಗಿ ತಾವು ಬರುವ ಸುದ್ದಿಯನ್ನು ಕೇಳಿ ಓಡಿ ಹೋಗಿದ್ದಾರೆ. ಹೋಗ್ಲಿ ಹೋಗ್ಲಿ ಹೋಗ್ಲಿ. ಈ ಸ್ವರ್ಗದೊಂದಿಗೆ ಏರಿ ಕುಳಿತು ವರ್ತಮಾನ ತಿಳಿದ ಮತ್ತೆ ಬರ್ತಾರೆ. ಸುರರೆಲ್ಲ ಒಂದೋಗಿ ಕಂವಾಸುರ ಮೂಕನಾದ್ರೂ ಕೂಡ ಲೋಕ ಕಂಟಕನಾಗಿ ಮೇಲಾಡ್ತಾ ಇದ್ದಾನೆ. ಅಂದು ತಾಯಿ ಆಡಿದ ಮಾತು, ಏನೇ ಕಷ್ಟ ಬಂದದ್ದು ಹೌದಂತಾದ್ರೆ ಕೋಲಾವನದ ಜ್ಯೋತಿರ್ಲಿಂಗದ ಬಳಿ ಬನ್ನಿ ಎನ್ನುವುದಾಗಿ ಬಂದು ನಿಂತದ್ದು ಅದೇ ಸ್ಥಳ ಅಲ್ವೇ? ಇಲ್ಲೇ ನಿಂತು ಧ್ಯಾನ ಮಾಡೋಣ. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಪದ್ಮಾಸನ ಸ್ಥಿತೆ ಗೌರಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಜಯ ಜಯ ಜಗದ್ಬರಿತೆ ಜಯ ಜಯ ಜಗದ್ಬರಿತೆ ಮಹಾಮಾಯೆ ಜಯ ಜಯ ಜಗದ್ಬರಿತೆ ಆದರ್ವಿನಾಶಿನಿ ಅವಭಯಹಾರಿಣಿ ದುರಿತನಿವಾರಿಣಿ ಪರಯಮ್ಮ ಜನನಿ ಜಯ 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 ಜಗದ್ಬರಿತೆ ಎದ್ದೇಳಿರಿ, ಧೈರ್ಯ ತಾಳಿರಿ. ಏನು ಮಕ್ಕಳೇ ಕಷ್ಟ? ಕಂವಾಸುರ ಮೂಕನಾದ್ರೂ ಕೂಡ ಲೋಕ ಕಂಟಕನಾಗಿ ಮೇಲಾಡ್ತಾ ಇದ್ದ. ಮೂಕಾಸುರ ಧರ್ಮಕ್ಕೆ ಕಾಲಿಟ್ಟಿದ್ದಾನೆ. ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ದುಷ್ಟ ದಾನವನ ಮದುವೆ ಮಾಡುತ್ತೇನೆ, ಧೈರ್ಯದಿಂದಿರಿ. ದುಷ್ಟನ ವಧೆಗೆ ಸಿಂಹವಾಹಿನಿಯಾಗಿ ಹೋಗಬೇಕು. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪತಿ ಶ್ರೀರಸುತೆ ರಮ್ಯಕಪತಿ ಶ್ರೀರಸುತೆ ಜಯ 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 ಮೂಗಾಸುರ ದೇವಿಯ ತಾನು ಕಂಠನು ಕಂಠನು ಮೂಗಾಸುರ ದೇವಿಯ ತಾನು ಕಂಡ ಲೋಕನ
ತಾಯಿ ದೇವಿ ಬರುವ ಸಂಭ್ರಮ ನಾಕದ ವೈಭವವನ್ನೇ ಮೀರುವಂತಿದೆಯಲ್ಲ. ಇವಳೊಬ್ಬಳೇ ಅಲ್ಲ, ಓದ್ಯಾರದು ವೀರಭದ್ರ, ಆತನೇ ಅದು ದೊಡ್ಡ ಹೊಟ್ಟೆಯವ ಗಜಾನನ, ಅವನ್ಯಾರು ಆರು ತಲೆಯವ ಷಡಾನನ. ಆ ಮೂರು ಮಂದಿ ತ್ರೈಮೂರ್ತಿಗಳು ದೇವತೆಗಳೆಲ್ಲ ಕೂಡಿಕೊಂಡು ಬರ್ತಾ ಇದ್ದಾಳೆ. ಅದೇನದು ಸಿಂಹ, ಅದನ್ನ ಏರಿಕೊಂಡು ಬರ್ತಾ ಇದ್ದಾಳೆ. ಕಾಣುವಾಗ ಆಯ್ತು ಆಯ್ತು ಇಹದ ಋಣ ತೀರಿತು. ತಾಯಿ ಅಷ್ಟಕರಗಳಲ್ಲಿ ಆಯುಧಗಳ ಅದೇನದು ತ್ರಿಶೂಲ, ಕೊಲ್ತಾಳೆ. ಕೊಂದುಕೊಳ್ಳಲಿ ಕಾಯುವ ದೈವ ಮಗುವನ್ನ ಕೊಂದುಕೊಳ್ಳಲಿ ಕೊಲ್ಲುವ ಮೊದಲು ಮನದಾಸೆ ಮರಣ ಹೊಂದುವ ಮೊದಲು ಮಾತನಾಡುವ ಹಾಗೆಯೇ, ಮರಣ ಹೊಂದುವ ಮೊದಲು ಮಾತನಾಡುವ ಹಾಗೆಯೇ, ಪರಿತ ಶಕ್ತಿಯ ನೀಡುತ್ತಾಯೇ, ಪರಿತ ಶಕ್ತಿಯ ನೀಡುತ್ತಾಯೇ, ಮರಣವಾಗುವ ಮೊದಲು ಮಾತನಾಡುವ ಹಾಗೆ ಪರಿತ ಶಕ್ತಿಯ ನೀಡುತ್ತಾಯೇ. ಕೊಲ್ಲುವ ಮೊದಲು ಮನದಾಸೆ ಮಾತನಾಡುವ ಭರಿತ ಶರೀರ ಅನುಗ್ರಹಿಸುತ್ತ ಹರಸತಿಯ ಪ್ರಾರ್ಥಿಸಲು ದಯ ತೋರಿಯವಗೆ, ಹರಸತಿಯ ಪ್ರಾರ್ಥಿಸಲು ದಯ ತೋರಿಯವಗೆ, ಹರಸಿ ಹಾರೈಸಿದಳು ನುಡಿ ಬರುವ ಹಾಗೆ, ಹರಸಿ ಹಾರೈಸಿದಳು ನುಡಿ ಬರುವ ಹಾಗೆ, ಧೂಳನಾಗಿಯ ಇವನ ಕರೆಯಲೈ ತಂದೆ, ಧೂಳನಾಗಿಯ ಇವನ ಕರೆಯಲೈ ತಂದೆ, ಶರಣನಾಗಿಯ ಇವನ ಕೊಲ್ಲಲು ಅನುಚಿತವೋ, ದೇವತೆಗಳಿಗೆ ಬಂದ ಕಷ್ಟವನ್ನು ಪರಿಹಾರ ಮಾಡಬೇಕೆಂಬ ಉದ್ದೇಶದಿಂದ ಸಿಂಹವಾಹಿನಿಯಾಗಿ ದುಷ್ಟನಾದ ಮೂಕಾಸುರನ ವಧೆಗೆ ಇಲ್ಲಿವರೆಗೆ ಬಂದಿದ್ದೇವುದಂತಾದ್ರೆ ದುರ ಕೊಡಬೇಕಾದ ಮೂಕಾಸುರ ಶರಣಾಗಿ ಬೇಡಿಕೊಡುತ್ತಿದ್ದಾನೆ. ತಾಯಿಯ ನನ್ನನ್ನು ಮನ್ನಿಸಬೇಕು ಎಂದು ಲೋಕದಲ್ಲಿರುವ ಸಕಲ ಜೀವರಾಶಿಗಳಿಗೆ ತಾಯಿ ಎಣಿಸಿಕೊಂಡಳು ನಾನು. ಈತನು ನನ್ನ ಮಗ ತಾನೆ. ಇವನ ಮನಸ್ಸಿನ ಆಸೆಯನ್ನು ತಿಳಿದುಕೊಳ್ಳಬೇಕಂತಾದ್ರೆ ಮೂಕನಾದ ಇವನು ಮಾತನಾಡಲೇಬೇಕು. ಅದಕ್ಕಾಗಿ ಮಾತು ಬರುವಾಗಿ ಅನುಗ್ರಹ ಮಾಡುತ್ತೇನೆ. ಮಾತನಾಡು ಮಗನೇ. ಪರಮ ಮೋಕ್ಷವ ಕರುಣಿಸೋ, ಪರಮ ಮೋಕ್ಷವ ಕರುಣಿಸೋ, ಜ್ಞಾನೇಶ್ವರಿ ಚಿರವಾಗಿ ಹೆಸರುಳಿಸೋ, ಜ್ಞಾನೇಶ್ವರಿ ಚಿರವಾಗಿ ಹೆಸರುಳಿಸೋ. ಧುರುಳು
ಶಿರವನ್ನ ಭಾಗಿಸಿ ನಿನ್ನೊಡಿಗೆ ವಂದಿಸಿಕೊಂಡೆ. ಲೋಕಮಾತೆ ಜಗಜನನಿ ಸರ್ವೇಶ್ವರಿ, ನೀನಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನ ಚೆನ್ನಾಗಿ ನಾನು ಅರಿತನಾದರೂ ಆಡಿಕೊಳ್ಳುವುದಕ್ಕೆ ಅವಕಾಶ ಇಲ್ಲವಾಯಿತು. ಮಾತನಾಡಬೇಕೆನ್ನುವಂತ ಹಂಬಲವೇ ನನಗಾದರೂ ಮಾತನಾಡಲು ಅಸಾಧ್ಯನಾಗಿ ಚಡಪಡಿಸುತ್ತಿದ್ದವ ನಾನು. ಈ ಭಕ್ತನ ಮೇಲೆ ಕರುಣಾ ದೃಷ್ಟಿಯನ್ನ ಬೀರಿ ಮಾತನಾಡುವ ಹಾಗೆ ಅನುಗ್ರಹಿಸಿದ್ಯ ತಾಯಿ, ನಾನೇ ಧನ್ಯ. ಈಗ ನನಗೆಲ್ಲವೂ ಅರಿವಾಗುತ್ತಾ ಇದೆ. ನಾನು ಗೈದದ್ದು ಕೇವಲ ದುರುಳತನವಾಯಿತು. ಕೃತಯುಗ ಅಂತ್ಯವಾಗುವಂತಹ ಕಾಲದಲ್ಲಿ ಹರನನ್ನ ಕುರಿತು ತಪವನ್ನು ಆಚರಿಸಲಾಸುಗ ರಷ್ಯಾಮಕಕ್ಕೆ ನಾನು ತೆರಳಿದವ. ಕಾಲ ಎಷ್ಟು ಗತಿಸಿತೋ ನಾ ಅರಿಯೇ. ನನ್ನ ತಪಸ್ಸಿಗೆ ಒಲಿದು ಹರನು ಪ್ರತ್ಯಕ್ಷನಾಗಬಹುದು ಎನ್ನುವಂತಹ ನಿರೀಕ್ಷೆ ನನ್ನದಾಗಿತ್ತು. ಹಾಗಾಗಲಿಲ್ಲ. ಇದ್ದಕ್ಕೆ ಇದ್ದ ಹಾಗೆ ನನ್ನ ಗಂಟಲು ಹಿಡಿಯಿತು, ನಾಲಿಗೆ ಒಣಗಿತ್ತು. ಮಾತನಾಡಲು ಅಸಾಧ್ಯನಾದಂತ ಮೂಗನಾನಾದೆ. ಮರಳಿ ಅರಮನೆಯನ್ನ ಸೇರಿಕೊಂಡೆ. ಇಂದು ದಿವ್ಯವಾದ ಈ ರೂಪವನ್ನ ಕಾಣುತ್ತಾ ಇದ್ದೇನೆ. ಈ ರೂಪವನ್ನ ಕಂಡ ಮೇಲೆ ಇರುವುದೇ ಬಯಲಾಸ ಎನಗೆ. ಬದುಕಬೇಕೆನ್ನುವಂತ ಇಚ್ಛೆ ಇಲ್ಲವಾದರೂ ಮನದಾಸ ಹೊಂದಿದೆ ತಾಯಿ. ಇಲ್ಲಿಯವರೆಗೆ ಸಾಕಷ್ಟು ಕೀರ್ತಿಯನ್ನ ಸಂಪಾದಿಸಿದವ ನಾನು ಅಳಿದೆನಾದರೆ ನನ್ನ ಕೀರ್ತಿ ಮಾತ್ರ ಮಾಸಿ ಹೋಗಬಾರದು. ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಮೂಡಿ ಮುಳುಗುತ್ತಾರೋ ಅಲ್ಲಿಯವರೆಗೆ ಈ ಧರೆಯಲ್ಲಿ ನನ್ನ ಹೆಸರು ಸ್ಥಿರವಾಗಿ ಉಳಿಯುವ ಹಾಗೆ ವರವೊಂದನ್ನು ಅನುಗ್ರಹಿಸುವುದರ ಜೊತೆಯಲ್ಲಿ ಆದಷ್ಟು ಬೇಗ ಮೋಕ್ಷವನ್ನ ಕರುಣಿಸು ತಾಯೇ, ಕರುಣಿಸು. ಲಲಿತಾಂಬಿಕೆ ಪರಮ ಹರುಷವ ಲಲಿತಾಂಬಿಕೆ ಪರಮ ಹರುಷವ ದುರಿತವೆಲ್ಲ ನೀಗದೆ ಸಿಗದು ಮೋಕ್ಷ ವರಭಕ್ತ ಕೇಳು ಮಗನೇ ಮೂಕಾಸುರ, ನೀನಾಡುವ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷ ಎಂಬುದೇ ಹೆಚ್ಚಾಯ್ತು ಮಗನೇ. ಈ ಲೋಕವೇ ಹಾಗೆ. ಹುಟ್ಟಿದ ಜೀವರಾಶಿಗಳು ಪಾಪವೋ ಪುಣ್ಯವೂ ಸಹಜ ತಾನೆ. ಆದರೆ ಅಂದೊಂದು ಸಂದರ್ಭದಲ್ಲಿ ನಾನೇ ಆಡಿದಂತ ಮಾತು ನೆನಪುಂಟ ನಿನಗೆ? ಲೋಕದಲ್ಲಿ ಅಧರ್ಮ ಮಾಡಿದ್ದೆ ಹೋದಂತಾದ್ರೆ ದುಷ್ಟನಾದ ನಿನ್ನ ಮನೆಗೆ ನಾನೇ ಎಲ್ಲಿವರೆಗೆ ಬರುತ್ತೇನೆ ಎಂದು ಆಡಿದಂತ ಮಾತು. ಗೋ ಬ್ರಾಹ್ಮಣರಿಗೆ ಕಷ್ಟ ಕೊಡೋದಕ್ಕೆ ಮುಂದಾದೆ, ದೇವತೆಗಳಿಗೆ ಕಷ್ಟವನ್ನು ಕೊಡೋದಕ್ಕೆ ಮುಂದಾದೆ. ನೀನು ಮಾಡಿದ ಪಾಪ ಎಂಬುದು ನಿನ್ನ ಮೈಗೆ ಲೇಪನವಾಗಿದೆ ಮಗನೇ. ಅದಕ್ಕಾಗಿ ಮೋಕ್ಷವನ್ನ ಕರುಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಜೀವನದಲ್ಲಿ ಅನೈತಿಕವಾದಂತಹ ವ್ಯವಹಾರಗಳದೆಷ್ಟು ನಡೆದಿರಬಹುದು. ನನಗೆ ಮೋಕ್ಷ ಇಲ್ಲವೇ ತಾಯಿ? ಉಂಟು ಮಗನೇ. ಎಲ್ಲಿ? ಪರಮ ಪಾವನ ಭೂಮಿಯಲಿ ಪರಮ ಪಾವನ ಭೂಮಿಯಲಿ ಭಕ್ತಾಗ್ರಣಿ ನನು ಧುರದಲ್ಲಿ ಭಕ್ತಾಗ್ರಣಿ ನನು ಧುರದಲ್ಲಿ ವರಮಹಾರಣ ಕಟ್ಟಿಯು ವರಮಹಾರಣ ಕಟ್ಟಿಯು ಬೆಸರಾತು ಬರದಿರುವ ಪರಿಯೋ
ತಿಳಿದುಕೊಳ್ಳುತ್ತಿದ್ಯಾ ಮಗು? ನನಗೂ ನಿನಗೂ ಮುಂದೆ ಮಹಾರಣವೇ ನಡೆದು ಹೋಗುತ್ತದೆ. ದೂರದಲ್ಲಿ ನಿನ್ನನ್ನು ಮರಣಗೊಳಿಸಿದ ಸ್ಥಳದಲ್ಲಿ ಒಂದು ಕಟ್ಟೆ ನಿರ್ಮಾಣ ಆಗುತ್ತದೆ. ಅದೇ ಪುಣ್ಯ ಕ್ಷೇತ್ರ ಆಗುತ್ತದೆ. ಅದೇ ಮಾರಣಕಟ್ಟೆ ಎಂಬ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಬ್ರಹ್ಮಶಿಲೆಯಾಗಿ ಬಿದ್ದಿರು ಮುಂದೆ ಮೋಕ್ಷವನ್ನ ಕರುಣಿಸುತ್ತೇನೆ ಮಗನೇ. ಆ ಶಿಲೆ ಬಂದು ಬೆಲೆ ಹಾಗೂ ಕಲ ಇಲ್ವೇ ತಾಯಿ? ಉಂಟು ಮಗನೇ. ಯಾವಾಗ ಹಲಗಾಲ ಕಳೆದ ಬಳಿಕ ಹಲಗಾಲ ಕಳೆದ ಬಳಿಕ ಯೋಗಿಯು ಬಂದು ನೆಲೆಯ ನೀಡುವ ತನಕ ಯೋಗಿಯು ಬಂದು ನೆಲೆಯ ನೀಡುವ ತನಕ ಬ್ರಹ್ಮಶಿಲೆಯ ಬ್ರಹ್ಮಶಿಲೆಯ ಮುಂದೆ ಬೀಸುವೆ ಬ್ರಹ್ಮಲಿಂಗೇಶ ಮಗನೇ ಮೂಕಾಸುರ, ಶಿಲೆಯಾಗಿ ಬಿದ್ದಂತ ನೀನು ಹಾಗೆ ಇರುವಂತ ಅಗತ್ಯ ಇಲ್ಲ. ಅನೇಕ ವರ್ಷ ಕಳೆದ ಮೇಲೆ ಶಿವಯೋಗಿಯೊಬ್ಬ ಅಲ್ಲಿವರೆಗೆ ಬರುತ್ತಾನೆ. ಅವನ ಕೈ ಸ್ಪರ್ಶದಿಂದ ಶಿಲೆಯಾಗಿ ಬಿದ್ದಂತ ನಿನಗೆ ದೈವತ್ವವನ್ನು ಕಲಿಸುತ್ತಾನೆ. ಆ ಮಾರಣಕಟ್ಟೆ ಕ್ಷೇತ್ರದಲ್ಲಿ ಬ್ರಹ್ಮಲಿಂಗೇಶ್ವರನಾಗಿ ದೈವವಾಗಿ ಪ್ರತಿಷ್ಠಾಪನೆ ಮಾಡುತ್ತಾನೆ. ಬಂದಂತ ಭಕ್ತಾದಿಗಳ ಆಸೆ ಈಡೇರಿಸು, ಮುಂದೆ ಮೋಕ್ಷವನ್ನ ಕರುಣಿಸುತ್ತೇನೆ ಮಗನೇ ನಿನಗೆ. ನಿನ್ನಲ್ಲಿ ಮಹಾರಣ ನಡೆದ ಸ್ಥಳ ಅದೇ ಮುಂದೆ ಮಹಾರಣಕಟ್ಟೆ ಅರ್ಥಾತ್ ಮಾರಣಕಟ್ಟೆ. ಆ ಸ್ಥಳದಲ್ಲಿ ಮೂಕದೈತ್ಯನಾದಂತಹ ನಾನು ಇನ್ನು ಮುಂದೆ ಬ್ರಹ್ಮಲಿಂಗೇಶ್ವರನಿಸಿಕೊಳ್ಳಿಕ್ಕಿದ್ದೇನೆ ತಾಯಿ. ಆಗಲಮ್ಮ, ನನ್ನ ಮನದಿಚ್ಛೆಯನ್ನ ನಾನು ನಿನ್ನಲ್ಲಿ ಕೇಳಿಕೊಳ್ಳಬೇಕು ಅಂತಿದ್ದೇನೆ. ಏನು ಮಗನೇ? ಅಂಬಿಕೆ ಎನ್ನುವಂತ ನಾಮದೇಹದಿಂದ ಇಲ್ಲಿಯವರೆಗೆ ನೀನು ಬಂದದ್ದೇ ಇದ್ದರೆ ಮೂಕದೈತ್ಯನಾದಂತಹ ನನ್ನನ್ನ ವಧಿಸಲು ಎನ್ನುವುದು ಅರ್ಥವಾಯಿತು. ಮೂಕಾಸುರನಾದಂತಹ ನನ್ನನ್ನ ವಧಿಸಿದ ಮೇಲೆ ನೀನು ಕೂಡ ಘನ ಖ್ಯಾತಿಯನ್ನ ಪಡೆಯಬೇಕು. ಮುಂದೆ ಮೂಕಾಂಬಿಕೆ ಅರ್ಥಾತ್ ಮುಖಾಂಬಿಕೆ ಎನ್ನುವಂತ ಅಭಿಧಾನದಿಂದ ನನ್ನದಾದಂತ ಈ ಕೋಲಾವನ ಇದರಲ್ಲಿ ನೀನು ಸ್ಥಿರವಾಗಿ ನೆಲೆಸಬೇಕು. ನಿನ್ನನ್ನ ಕಾಣುವುದಕ್ಕೋ ಪೂಜಿಸುವುದಕ್ಕೋ ಅದೆಷ್ಟೇ ಮಂದಿ ಭಕ್ತಾದಿಗಳು ಬರಲಿ ಅವರನ್ನ ಕರುಣದಿ ಪೊರೆಯಬೇಕು. ಇದು ನನ್ನ ಮನದಿಚ್ಛೆ ತಾಯಿ. ನಿನ್ನಿಚ್ಛೆ ಎಂತಾಗಲಿ ಮಗನೇ. ನನಗೆ ಮೋಕ್ಷ ಯಾವಾಗ ತಾಯಿ? ತಾಯಿಯಾದ ನನ್ನಲ್ಲಿ ದೊರಕುಡಲೇಬೇಕು ಮಗನೇ ನೀನು. ಹೇಗೆ ಸಾಧ್ಯ? ಯಾಕೆ? ಈ ಮೊದಲು ನಮ್ಮಲ್ಲಿ ವಿರೋಧ ಭಾವ ಇದ್ದಿತ್ತು, ಈಗ ಹಾಗಲ್ಲ. ಮತ್ತೆ ನಿನ್ನ ಕರುಣೆಯಿಂದಲೇ ತಾಯಿ ಮಗನ ಸಂಬಂಧ ಆಗಿದೆ. ತಾಯಿಯಲ್ಲಿ ಮಗನಾದ ನಾನು ಹೊಡೆದಾಟವನ್ನ ಹೇಗೆ ಮಾಡಲಿ ತಾಯಿ? ಅಜ್ಞಾನವನ್ನ ಮತ್ತೆ ಕಲಿಸಿದ್ದೇನೆ ಮಗನೇ. ಮತ್ತೆ ದುಷ್ಟನಾಗುತ್ತ ಪರಮಠ ದೇವಿ ಮೂಕಾಂಬಿಕೆಯ ಪೂಜಿಸಿರೆಲ್ಲ, ದೇವಿ ಮೂಕಾಂಬಿಕೆಯ ಪೂಜಿಸಿರೆಲ್ಲ, ದೇವಿ ಮೂಕಾಂಬಿಕೆಯ ಕೇರಳದ ಕಾಲಟಿಯ ಗ್ರಹಾರ ಎಂಬಲ್ಲಿ ವಾಸವಾಗಿರುವಂತಹ ಶಿವಗಣ ಯೋಗಿ ಮತ್ತು ಆರ್ಯಾಂಬೆಯ ಪ್ರೀತಿಯ ಮಗ. ಪ್ರೀತಿಯಿಂದಲಾಗಿ ನನ್ನನ್ನು ಶಂಕರ ಶಂಕರ ಎಂಬಾಗಿ ಕರೆಯುತ್ತಾ ಇದ್ರು. ಹಾಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ಮನೆಗೆ ಬಂದಂತಹ ಸಮಯದಲ್ಲಿ ನನ್ನ ಮನದಲ್ಲಿ ಮೂಡಿ ಬಂದಂತಹ ಬಯಕೆ ಅಂದರೆ ಹೀಗೆ, ಪ್ರಪಂಚದಲ್ಲಿ ಧರ್ಮ ಎನ್ನುವುದು ನೆಲೆಯಾಗಬೇಕು ಅಂತ ಆದರೆ ಮತವೊಂದು ಬೇಕು ಎಂಬ ಕಾರಣಕ್ಕಾಗಿ ಅದ್ವೈತ ಎನ್ನುವ ಮತವೊಂದನ್ನು ನಾನು ಸ್ಥಾಪನೆ ಮಾಡಿದೆ. ಆವತ್ತಿನಿಂದ ನನ್ನ ಪಾಲಿಗೆ ಅದ್ವೈತ ಮತ ಸ್ಥಾಪನಾ ಶ್ರೀ 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 ಶಂಕರಾಚಾರ್ಯ ಎನ್ನುವಂಥ ಬಿರುದು ಬಂತು. ಹಾಗೆ ನಿನ್ನೆ ದಿನ ಮಲಗಿರುವಂತಹ ಸಮಯ ಕನಸಿನಲ್ಲಿ ಆ ಜಗನ್ಮಾತೆ ಬಂದು ಆಡಿದಂತಹ ಮಾತು, ಮಗು ಶಂಕರ ನೇರವಾಗಿ ಕೋಲಾವನಕ್ಕಾಗಿ ಬಾ. ಕೋಲಾವನದಲ್ಲಿರುವಂತಹ ಜ್ಯೋತಿರ್ಲಿಂಗದಲ್ಲಿ ನಾನು ಐಕ್ಯಳಾಗಿದ್ದೇನೆ, ಅಲ್ಲಿನಿಂದ ಕೆಲವು ಕಾರ್ಯ ಆಗಬೇಕು ಎಂಬ ಹಾಗೆ ತಾಯಿಯ ಆದೇಶದಂತೆ ನೇರವಾಗಿ ಅವಳನ್ನೇ ಧ್ಯಾನಿಸುತ್ತಾ ಕೋಲಾವನಕ್ಕಾಗಿ ಬಂದೆ. ಆ ಕಡೆಯಲ್ಲಿ ಜ್ಯೋತಿರ್ಲಿಂಗವನ್ನು ನಾನು ಕಂಡೆ. ಆ ಮಹಾತಾಯಿಯನ್ನೇ ನಾನು ಧ್ಯಾನಿಸ್ತೇನೆ.
ಅಮ್ಮ ಪರಮ ತೇಜೋ ಪುಂಜ ಮೂಕಾಂಬಿಕೆಯ ದಿವ್ಯ ಚರಣಕ್ಕೆ ನಮಿಸಿ ಯೋಗಿಯು ಪರಮ ಧರ್ಮೋದ್ಧಾರ ಕಾರಣವಾಗಿ ಸರ್ವ ಸಿದ್ಧಿಯ ನೀಡು ತಾಯೇ ಆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾತ್ಮ ಸಾಧಿಕೆ ಶರಣೆ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ ತಾಯಿ ನಮೋಸ್ತುತೆ. ಅಮ್ಮ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ, ನಾನು ಪಾವನನಾದೆ. ಆದ್ದರಿಂದ ಪರಮ ಭಕ್ತನಾಗಿರುವಂತಹ ಶಂಕರನ ಬೇಡಿಕೆ ಅಂದರೆ ಬೇರೆ ಯಾವುದಲ್ಲ, ಪ್ರಪಂಚದಲ್ಲಿ ಧರ್ಮವನ್ನೇ ಸಾರುವಂತಹ ಸರ್ವ ಸಿದ್ಧಿಯನ್ನು ಅನುಗ್ರಹಿಸಮ್ಮ, ಅನುಗ್ರಹಿಸ ಮಗನೇ. ಓ ತಾಯಿ ತರಳನಿ ಕೇಳಯ್ಯ ನಶಿಸಿರುವ ಧರ್ಮದ ತರಳನಿ ಕೇಳಯ್ಯ ನಶಿಸಿರುವ ಧರ್ಮದ ಪರಿಪೋಧನವನಿಗೈದು ಧರ್ಮದ ಪರಿಪೋಧನವನಿಗೈದು ಪರಮ ಭಕ್ತರಿಗೆಲ್ಲ ಸಾಕಾರ ಪೂಜೆಯ ಪರಮ ಭಕ್ತರಿಗೆಲ್ಲ ಸಾಕಾರ ಪೂಜೆಯ ವಿರಚಿಸುವಂತಾಗಬೇಕು ಶಂಕರ. ಎಲ್ಲೋ ಇದ್ದವನು ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ನಾನೇ ಮಗು. ಲೋಕದಲ್ಲಿ ಅಧರ್ಮ ಎಂಬುದು ಹೆಚ್ಚಾಗಿ ಹೋಗಿದೆ. ಧರ್ಮ ಸ್ಥಾಪನೆ ನಿನ್ನಿಂದ ಆಗಬೇಕೆಂಬ ಕಾರಣಕ್ಕಾಗಿ ನಿನ್ನ ಕರೆಯಾಯಿತು ಮಗು. ಅದಕ್ಕಾಗಿ ಸರ್ವಸಿದ್ಧಿಯನ್ನು ಅನುಗ್ರಹಿಸಿದ್ದೇನೆ ಮಗನೇ. ಧನ್ಯಸ್ಮಿ ತಾಯಿ. ಒಮ್ಮೆ ಸರಿಯಾಗಿ ನನ್ನನ್ನು ನೋಡಿದ್ದೆ ಮಗು. ಕಂಡನಮ್ಮ. ಮುಂದೆ ಬರುವುದು ಕಲಿಯುಗ. ಮಾನವರಿಗೆ ನಿಜ ರೂಪದಿಂದ ಕಾಣೋದಕ್ಕೆ ಅಸಾಧ್ಯದ ಮಾತು. ಅದಕ್ಕಾಗಿ ತೋರುವಂತ ಈ ಜ್ಯೋತಿರ್ಲಿಂಗದಲ್ಲಿ ಐಕ್ಯಾಗಿರುತ್ತೇನೆ. ಪಂಚಲೋಹದಿಂದ ನನ್ನ ಈ ರೂಪವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು. ಬಂದಂತ ಭಕ್ತಾದಿಗಳ ಆಸೆಯನ್ನು ಈಡೇರಿಸುತ್ತೇನೆ. ಇಷ್ಟಲ್ಲದೆ ನಿನ್ನಿಂದ ಒಂದು ಘನ ಕಾರ್ಯ ಆಗಬೇಕು ಮಗನೇ. ಏನಮ್ಮದು? ಹಿಂದೆ ಮೂಕಾಸುರನ ಕೊಂದ ಕಾಲದೊಳಗೆ ಹಿಂದೆ ಮೂಕಾಸುರನ ಕೊಂದ ಕಾಲದೊಳಗೆ ಚಂದನು ವರವನಿದ್ದೆ ಚಂದನು ವರವನಿದ್ದೆ ಮುಂದೆ ಮಹಾರಣ ಕಟ್ಟೆಯೊಳವ ಕೊಂದು ಮುಂದೆ ಮಹಾರಣ ಕಟ್ಟೆಯೊಳವ ಕೊಂದು ಸುಂದರ ನೆಲೆಯ ನೀಡೆಲ್ದು ಮಗನೇ ಶಂಕರ. ಇಷ್ಟಲ್ಲದೆ ನಿನ್ನಿಂದ ಒಂದು ಘನ ಕಾರ್ಯ ಆಗಬೇಕು ಮಗನೇ. ಅದೇನಮ್ಮ? ಇನ್ನೊಂದು ಸದಲ್ಲಿ ಎನ್ನ ಭಕ್ತನಾದ ಮೂಕಾಸುರನೇನು ನನಗೂ ಮಹಾರಣವೇ ನಡೆದು ಹೋಯಿತು. ದುರದಲ್ಲಿ ಅವನ ಮರಣಗೊಳಿಸಿದ ಸ್ಥಳ ಎಂಬುದೇ ಪುಣ್ಯ ಕ್ಷೇತ್ರವಾಗಿದೆ. ಅದೇ ಮಾರಣಕಟ್ಟೆ ಎಂಬ ಕ್ಷೇತ್ರ. ಅಲ್ಲಿ ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಾನೆ. ನೀನಲ್ಲಿವರೆಗೆ ಹೋಗಬೇಕು. ನಿನ್ನ ಕೈ ಸ್ಪರ್ಶದಿಂದ ಶಿಲೆಯಾಗಿ ಬಿದ್ದಂತ ಅವನಿಗೆ ದೈವತ್ವವನ್ನ ಕರುಣಿಸಬೇಕು. ಆ ಮಾರಣಕಟ್ಟೆ ಕ್ಷೇತ್ರದಲ್ಲಿ ಬ್ರಹ್ಮಲಿಂಗೇಶ್ವರನಾಗಿ ದೈವವಾಗಿ ಪ್ರತಿಷ್ಠಾಪನೆ ಮಾಡು. ನೋಡು ಮಗು, ವಿಶಾಲವಾದ ಕೋಲವನ. ಮುಂದೊಂದು ಸಂದರ್ಭ ಇದು ಧರ್ಮದ ನೆಲೆಬೀಡಾಗುತ್ತದೆ. ಅದೇ ಕೊಲ್ಲೂರು ಎಂಬ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮೂಕಾಂಬಿಕೆಯಾಗಿ ನೆಲೆ ನಿಲ್ಲುತ್ತೇನೆ. ಬಂದಂತ ಭಕ್ತಾದಿಗಳ ಆಸೆಯನ್ನು ಈಡೇರಿಸುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ ಮಗನೇ. ಜಯ ಜಯ. ತಾಯಿ ಹೇಳಿದ ಹಾಗೆ ಪಂಚಲೋಹದಿಂದ ನಿರ್ಮಿತವಾಗಿರುವಂತಹ ತಾಯಿಯ ವಿಗ್ರಹವನ್ನು ರಚನೆ ಮಾಡಿ ಜ್ಯೋತಿರ್ಲಿಂಗದ ಹಿಂಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ ಹಾಗಾಯಿತು. ಕೋಲಾವನದಲ್ಲಿ ತಾಯಿ ನೆಲೆಯಾಗಿ ನಿಂತ ಕಾರಣ ಇವತ್ತಿನಿಂದ ಇನ್ನು ಮುಂದೆ ಕೊಲ್ಲೂರು ಎಂಬಂತಹ ಪುಣ್ಯಕ್ಷೇತ್ರವಾಗಿ ಇದು ಮೆರೆಯುವುದು. ಆಮೇಲೆ ಮೂಕಾಸುರನನ್ನು ಆ ತಾಯಿ ಕೊಂದಿರುವ ಕಾರಣ ಮೂಕಾಂಬಿಕೆ ಎಂಬಂತಹ ಅಭಿಧಾನವನ್ನು ಆ ತಾಯಿಗೆ ಇರಿಸಿದ ಹಾಗಾಯಿತು. ಇದು ಪುಣ್ಯಕ್ಷೇತ್ರವೂ ಹೌದು, ಇದು ಗಣ್ಯಕ್ಷೇತ್ರವೂ ಹೌದು. ಯಾರು ಪುಣ್ಯಕ್ಷೇತ್ರವಾಗಿರುವಂತಹ ಕೊಲ್ಲೂರಿಗೆ ಬಂದು ತಾಯಿಯನ್ನು ಅತಿಯಾದ ಶ್ರದ್ಧಾ ಭಕ್ತಿಯಿಂದ ಧ್ಯಾನಿಸ್ತಾರೋ ಅವರ ಮನದ ಇಷ್ಟಾರ್ಥವನ್ನು ಪೂರೈಸುವಂತಹ ಇಷ್ಟಾರ್ಥದಾಯಕಿ ಹೀಗೆಯಾಗ್ತಾಳೆ ಎನ್ನುವ ಬಗ್ಗೆ ಅನುಮಾನವೇ ಇಲ್ಲ. ಪುಣ್ಯಕ್ಷೇತ್ರವಾಗಿರುವಂತಹ ಕೊಲ್ಲೂರಿಗೆ ಬನ್ನಿ, ತಾಯಿಯನ್ನು ಆರಾಧಿಸಿ, ತಾಯಿಯನ್ನು ಪೂಜಿಸಿ, ಅವಳ ಕೃಪೆಗೆ ನೀವೆಲ್ಲ ಪಾತ್ರರಾಗಿ.
ಅಂತೂ ಇಲ್ಲಿ ನಡೆಯಬೇಕಾದಂತ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸಿದ ಹಾಗಾಯಿತು. ಆಮೇಲೆ ಮಾಡಬೇಕಾದ್ದೇನು, ತಾಯಿ ಹೇಳಿದ ಹಾಗೆ ಮಹಾರಣದಂತ ಆ ಸ್ಥಳಕ್ಕಾಗಿ ಹೋಗ್ತೇನೆ. ನಾನು ಬಂದು ನಿಂತಿರುವಂತಹ ಸ್ಥಳ ಯಾವುದು? ಅದೇ ಬ್ರಹ್ಮಗುಂಡಿಯ ದಡ. ಮುಂಗಡೆಯಲ್ಲಿ ಬ್ರಹ್ಮಗುಂಡಿ. ಆ ಬ್ರಹ್ಮಗುಂಡಿಯನ್ನು ಸರಿಯಾಗಿ ಪರೀಕ್ಷಿಸಿದಾಗ ಬ್ರಹ್ಮಗುಂಡಿಯಲ್ಲಿ ಆ ಕಂವಾಸುರ ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಾನೆ. ಹಾಗಿದ್ರೆ ಈಗಲೇ ಮೇಲಕ್ಕೆ ಎತ್ತಿ ತಂದು ಪ್ರತಿಷ್ಠಾಪನೆ ಮಾಡಲು ಇದು ಸರಿಯಾಗಿರುವಂತಹ ಸ್ಥಳ ಸಮಯ ಅಲ್ಲ. ಯಾಕಂದ್ರೆ ಇದು ರಾತ್ರಿ ಕಾಲ ಎನ್ನುವುದು ನಿಷಿದ್ಧವಾದದ್ದು. ಆ ಕಾರಣದಿಂದ ಬೆಳಗಾಗುವ ತನಕ ನಾನು ಸಮಯವನ್ನು ಕಳೆಯಲೇಬೇಕು. ಎಲ್ಲಿ? ಆ ಕಡೆಯಲ್ಲಿ ಹಾಸು ಶಿಲೆಯೊಂದು ಕಾಣುತ್ತಾ ಉಂಟು. ಹಾಸು ಶಿಲೆಯ ಮೇಲೆ ಮಲಗಿ ಬೆಳಗಾಗುವ ತನಕ ಸಮಯವನ್ನು ಕಳೆಯುತ್ತೇನೆ. ಉರುತರದ ಹೊಳೆಯುತ್ತು ಬ್ರಹ್ಮಗುಂಡಿಯ ಸನಿಹ ಗುರುವರನು ಮಲಗಿರಲು ಪರಮಯೋಗಿಯು ನಗುತ್ತ ಮಂತ್ರ ಜನ ಪ್ರೋಕ್ಷಿಸಲು ಶರಣು ಶರಣನು ಕಾಲಿಗೆರಗಿ ಅರಿತೀರ್ಪೆ ನಿಮ್ಮ ಮನ ನಾನು ಅರಿತೀರ್ಪೆ ನಿಮ್ಮ ಮನ ಬ್ರಹ್ಮಲಿಂಗೇಶ್ವರನ ಅಧಿದೇವತೆಯಾಗಿ ನಾ ಮಾಡ್ತೇ ಎರುತ್ತ ಶ್ರೀ ಚಕ್ರವನು ಬರಿದ ಎರುತ್ತ ಶ್ರೀ ಚಕ್ರವನು ಬರಿದ ಮುನಿಯು ಸ್ಥಾಪಿಸಿ ಘನದ ಪದವಿಯ ಗೋಪೀಳಿದ ವಿನಯದಿಂದ ಕಾಲ ಕಾಲದ ಹಣ್ಣು ಹಾಲನು ಹಾಲ ಹಬ್ಬದಿ ಕೊಟ್ಟು ನಿಮ್ಮನು ಕಾಲ ಕಾಲದ ಹಣ್ಣು ಹಾಲನು ಹಾಲ ಹಬ್ಬದಿ ಕೊಟ್ಟು ನಿಮ್ಮನು ನಿಮ್ಮನ್ನು ಕಂಡಿರುವಂತ ನಾನು ಬಹಳಷ್ಟು ಭಯಪಟ್ಟವ ಎಂಬ ಹಾಗೆ ಭಾವಿಸಿಕೊಳ್ಳಬೇಡಿ. ಅತಿಯಾದಂತ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ನೀವು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದೀರಿ ಎನ್ನುವುದು ಅರ್ಥ ಮಾಡಿಕೊಂಡವನೇ. ಆದರೆ ನನ್ನ ಕರದಲ್ಲಿರುವಂತಹ ಮಂತ್ರ ಜಲವನ್ನು ನಿಮ್ಮ ಪಾಲಿಗೆ ಪ್ರೋಕ್ಷಣೆ ಮಾಡಿದ ಮಾತ್ರಕ್ಕೆ ಶರಣು ಶರಣು ಎಂಬ ಹಾಗೆ ಕಾಲಿಗೆ ಎರಗುತ್ತಾ ಇದ್ದೀರಿ, ಶರಣಾಗತರಾಗಿದ್ದೀರಿ ಎನ್ನುವುದು ಅರ್ಥ ಮಾಡಿಕೊಂಡೆ ನಾನು. ಆಗಲಿ, ಅದೆಷ್ಟೋ ಸಮಯಗಳಿಂದ ನಾವು ಗಣಗಳಾಗಿ ಇದ್ದೇವೆ, ನಮಗೊಂದು ಸ್ಥಾನ ಇಲ್ಲ, ನಮಗೆ ಆಹಾರ ಇಲ್ಲ, ನಮಗೊಂದು ಗುಡಿ ಇಲ್ಲ ಎಂಬ ಬಗ್ಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಎನ್ನುವುದು ಅರ್ಥ ಮಾಡಿಕೊಂಡಂತಹ ನಾನು ನಿಮ್ಮೆಲ್ಲವರಿಗೂ ಒಂದೊಂದು ಸ್ಥಾನವನ್ನು ಕಲ್ಪಿಸಿಕೊಡಬೇಕು ಎಂಬ ಕಾರಣಕ್ಕಾಗಿಯೇ ಇಲ್ಲಿವರೆಗಾಗಿ ಬಂದವ. ನಿಮ್ಮೆಲ್ಲವರನ್ನು ಇದೇ ಸ್ಥಳದಲ್ಲಿ ನಾನು ಸೃಷ್ಟಿ ಮಾಡ್ತೇನೆ. ಆದರೆ ನೀವು ಇಲ್ಲಿ ನದಿಯಾಗಿ ನಿಂತ ಮೇಲೆ ನಿಮಗೊಂದೊಂದು ಉದ್ಯೋಗ ಎನ್ನುವುದು ಅಗತ್ಯವಾಗಿ ಬೇಕು. ಅದಕ್ಕೂ ಕೊಡುವುದಕ್ಕೂ ಒಬ್ಬ ವ್ಯಕ್ತಿ ಇದ್ದಾನೆ, ನಿಮ್ಮನ್ನು ಕಾಯುವುದಕ್ಕೂ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು ಬಲ್ಲಯ್ಯ? ಆ ಬ್ರಹ್ಮಗುಂಡಿಯಲ್ಲಿರುವಂತಹ ಬ್ರಹ್ಮಶಿಲೆಯನ್ನೇ ಮೇಲಕ್ಕೆ ಎತ್ತಿ ತಂದು ಪ್ರತಿಷ್ಠಾಪನೆ ಮಾಡುವ ತನ್ಮೂಲಕವಾಗಿ ಅವನಿಗೆ ಬ್ರಹ್ಮಲಿಂಗೇಶ್ವರ ಎಂಬ ಹಾಗೆ ನಾಮಕರಣವನ್ನು ನಾನು ಮಾಡಲಿದ್ದೇನೆ. ಆ ಬ್ರಹ್ಮಲಿಂಗೇಶ್ವರನೇ ನಿಮ್ಮೆಲ್ಲವರನ್ನು ಕಾಯುವಂತ ಅಧಿದೇವನಾಗಿ ಈ ಸ್ಥಳದಲ್ಲಿ ನೆಲೆಯಾಗ್ತಾನೆ. ಆಮೇಲೆ ನಿಮ್ಮ ಪಾಲಿಗೆ ಗುಡಿಯೊಂದು ಅಗತ್ಯವಾಗಿ ಬೇಕೇ ಬೇಕು. ಇನ್ನು ಕೆಲವೇ ಸಮಯಗಳ ನಂತರ ಗಣ್ಯ ವ್ಯಕ್ತಿಯೊಬ್ಬ ಇಲ್ಲಿವರೆಗೆ ಬಂದೇ ಬರ್ತಾನೆ. ಆ ಗಣ್ಯ ವ್ಯಕ್ತಿಯಿಂದಲಾಗಿ ನಿಮ್ಮೆಲ್ಲವರಿಗೂ ಒಂದು ಗುಡಿಯೂ ಸಿದ್ಧವಾಗುವುದು.
ಆಮೇಲೆ ನಿಮ್ಮ ಪಾಲಿಗೆ ಆಹಾರ ಎನ್ನುವುದು ಅಗತ್ಯವಾಗಿ ಬೇಕು. ಅದು ಯಾವ ದಿನ ಬಲ್ಲೆಯ? ವರುಷಕ್ಕೆ ಒಮ್ಮೆ ಬರುವಂತ ಮಕರ ಸಂಕ್ರಾಂತಿ ಎನ್ನುವುದು ಅದು ಮಹಾಳ ಕಟ್ಟೆಗೆ ಹಾಲು ಹಬ್ಬ ಎಂಬ ಹಾಗೆ. ಆ ಹಾಲು ಹಬ್ಬದ ದಿವಸದಂದು ಲಕ್ಷೋಪಲಕ್ಷ ಭಕ್ತಾದಿಗಳು ಬ್ರಹ್ಮಲಿಂಗೇಶ್ವರನ ದರ್ಶನಕ್ಕಾಗಿ ಸ್ಥಳಕ್ಕಾಗಿ ಬರ್ತಾರೆ. ಆ ಭಕ್ತಾದಿಗಳು ಬಂದು ಕೊಡುವಂತಹ ಹಾಲು ಹಣ್ಣಿನ ಸೇವೆಯಿಂದ ನಿಮ್ಮೆಲ್ಲವರಿಗೂ ತೃಪ್ತಿಯಾಗುವುದು. ನಿಮ್ಮ ನಿಮ್ಮ ಸ್ಥಾನವನ್ನು ನೀವು ಸೇರಿಕೊಳ್ಳಿ. ಗಣಗಳನ್ನೆಲ್ಲ ಪ್ರತಿಷ್ಠಾಪನೆಯನ್ನು ಮಾಡಿದ ಹಾಗಾಯಿತು. ಬ್ರಹ್ಮಗುಂಡಿಯಲ್ಲಿರುವಂತಹ ಬ್ರಹ್ಮಶಿಲೆಯನ್ನು ಮೇಲಕ್ಕೆ ಎತ್ತಿದಂದು ಪ್ರತಿಷ್ಠಾಪನೆಯನ್ನು ಮಾಡಿದೆ. ಅವನ ಮುಂಭಾಗ ಶ್ರೀಚಕ್ರವನ್ನು ಬರೆದಿರಿಸಿದೆ. ಮಹಾರಾಣ ನಡೆದಂತಹ ಈ ಸ್ಥಳದಲ್ಲಿ ಬ್ರಹ್ಮಲಿಂಗೇಶ್ವರನನ್ನು ಸ್ಥಾಪನೆ ಮಾಡಿದ ಕಾರಣ ಇವತ್ತಿನಿಂದ ಇನ್ನು ಮುಂದೆ ಮಹಾರಣಕಟ್ಟೆ ಎನ್ನುವಂತಹ ಪುಣ್ಯಕ್ಷೇತ್ರವಾಗಿ ಇದು ಮೆರೆಯುವುದು. ಇದು ಪುಣ್ಯಕ್ಷೇತ್ರವೂ ಹೌದು, ಗಣ್ಯಕ್ಷೇತ್ರವೂ ಹೌದು. ಯಾರು ಅನುದಿನವೂ ಅನುಕ್ಷಣವೂ ಈ ಬ್ರಹ್ಮಲಿಂಗೇಶ್ವರನನ್ನು ನಂಬಿ ನಡೆಯುತ್ತಾರೋ ಅವರ ಮನೆಯ ದೈವವೂ ಅವನಾಗಿರ್ತಾನೆ, ಅವರ ಮನದ ದೈವವೂ ಅವನಾಗಿ ನಿಮ್ಮೆಲ್ಲವರನ್ನು ಕಾಯುತ್ತಾನೆ ಎನ್ನುವ ಬಗ್ಗೆ ಅನುಮಾನವೇ ಇಲ್ಲ. ಪುಣ್ಯಕ್ಷೇತ್ರವಾಗಿರುವಂತಹ ಮಹಾರಣಕಟ್ಟೆಗೆ ಬನ್ನಿ, ಅವನನ್ನು ಆರಾಧಿಸಿ, ಅವನನ್ನು ಪೂಜಿಸಿ, ಅವನನ್ನು ನಂಬಿ ನಡೆಯಿರಿ, ಒಳಿತನ್ನು ನೀವು ಕಾಣಿ. ಆಗದಂತೆ ಇಲ್ಲಿ ನಡೆಯಬೇಕಾದಂಥ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸಿದ ಹಾಗಾಯಿತು. ಆಮೇಲೆ ತಾಯಿ ಹೇಳಿರುವಂಥ ಮಾತಿನಂತೆ ನಡೆದುಕೊಂಡೆ. ಈಗ ಇನ್ನು ಇಲ್ಲೇ ಇರುವುದೇ ಅಲ್ವೇ ಅಲ್ಲ, ಇನ್ನು ಮುಂದೆ ನಾನು ಹೋಗಬೇಕಾದಂಥ ಸ್ಥಳ ಅದುವೇ ಘಟ್ಟದ ಮೇಲೆ ಪುಣ್ಯಕ್ಷೇತ್ರವಾಗಿರುವಂತಹ ಶೃಂಗೇರಿ ಎಂಬಂತಹ ಸ್ಥಳದಲ್ಲಿ ಆ ವಿದ್ಯಾದಿದೇವತೆ ಶಾರದಾಂಬಿಕೆ ಎಂಬಂತಹ ಅಭಿಧಾನದಿಂದ ನೆಲೆಯಾಗಿದ್ದಾಳಂತೆ. ಅವಳ ದರ್ಶನ ಎನ್ನುವುದು ನನ್ನ ಪಾಲಿಗೆ ಮುಖ್ಯವಾದದ್ದು. ನೇರವಾಗಿ ಶೃಂಗೇರಿಯತ್ತ ನನ್ನ ಪ್ರಯಾಣ. ಗಂಗೆ ಬಾರಿ ಗೌರಿ ಬಾರಿ ತುಂಗಭದ್ರೆ ಕಪಿಲೆ ಬಾರಿ. ಗಂಗೆ ಬಾರಿ ಗೌರಿ ಬಾರಿ ತುಂಗಭದ್ರೆ ಕಪಿಲೆ ಬಾರಿ. ಕಾವಲೇರು ನೀರು ಬಾರಿ ಮಂಜನು ಈ ಬದ ಗುಲಾಬಿ ಎದ್ದು ಹೋಯ್ತಲ್ಲ, ಅದು ಹತ್ತು ಉಳಿದವೆಲ್ಲ ಕಾಣ್ತಾ ಇದ್ದು ಪಾಪವೆಲ್ಲ ಹೊಯ್ಲಿ ಎಲ್ಲಿಗೆ ಹೊತ್ತು ಕಾಂತಿ ಬಡಿನ. ನಮಸ್ಕಾರ. ಯಾವುದು ನಮಸ್ಕಾರ. ನಮಸ್ಕಾರ. ಅದೇ ಕೈ ಮುರ್ಕಂಡಿ ಬಿದ್ಯನಾ? ಬಿದ್ದುದಲ್ಲ ಎದ್ದುದಲ್ಲ ಅಂತ ಹೇಳ್ತೀರಿ ಅಲ್ಲ ನಿಮ್ ಕಡೆ ಇದು. ನಮಸ್ಕಾರ. ಹೌದೌದು, ನನ್ಗೆ ಗುರ್ತಾಯ್ತು ನಿಮ್ಗೆ? ಗುರ್ತಾಯಿಲ್ಲ? ಯಾರು ಮಾರೆ? ನಾ ಮಂಜ ಅಲ್ಲ ಮರ್ರೆ. ಯಾವ ಮಂಜ? ದೇವ್ರ ಮಂಜ. ದೇವ್ರ ಅಂದ್ರೆ ಅದು ಗೊತ್ತಾಯಿಲ್ಲ? ಇಲ್ಲಪ್ಪ. ದೇವ್ರ ಅಂದ್ರೆ 8 ಮನೆ ಕಾಣಿ. ಯಾವುದು? ಒಂದು ವಾದ್ಯ ದೇವ್ರು ಮತ್ತೊಂದು ಗದ್ದಿ ದೇವ್ರು. ಓ, ವಾದ್ಯದಾರನ? ನಾನ ವಾದ್ಯ ಉರ್ಸು ಕಲ್ತು 4 ಪಾವಣೆ ಮಾಡ್ತಿದ್ದಿ. ಹೌದು, ಸ್ವಲ್ಪ ತುರ್ಸಿ ಅಲ್ಲೇ ಬೆತ್ತಿದ್ದಿ. 6 ಪ್ರಯತ್ನ ಬಿಟ್ಟಿದ್ದಿ ಕಾಣಿ. ನಮ್ಮ ಅಜ್ಜನ ಹಳಿ ಬೆಟ್ಕೊಳಗೆ ಒಂದು ವಾದ್ಯ ಇದ್ದಿ, ಅದು ತಗೊಂಡು ಬಾಯಿ ಬೆಚ್ಕೊಂಡಿ. ಬಾಯಿಗೆ ಬೆಚ್ಕೊಂಡು? ಹೌದು, ಏನ್ ಮಾಡು ಉರಿಲೇ ಇಲ್ಲ ಕಾಣಿ. ಹೌದಾ? ಅದಕ್ಕೆ ಗಾಳಿ ಹಾಕ್ಬೇಕಾ? ಹೌದಾ? ಹೌದಪ್ಪ. ಅದು ಗಾಳಿ ಹಾಕ ನಂಗೆ ಗಾಳಿ ಕಡಿಮೆ ಆತಲ್ಲ ಅಲ್ವಾ? ಹೌದು, ನಂಗೆ ಗಾಳಿಗೆ ಅಂತ ಮಾಡುದು. ಅದಕ್ಕೆ ಅದು ಕಲೀಲೇ ಇಲ್ಲ ನಾನು. ಮತ್ ಗದ್ದಿ ವ್ಯವಸಾಯ ಅನ್ನಲ್ಲ. ಓ, ವ್ಯವಸಾಯ, ಕೃಷಿ. ಎಷ್ಟು ಮುಡಿಗೆ ತೀತ? ಯಾರಿಗೆ? ನಿನಗೆ. ಮನೆಯಡಿಗೆ ಆಗಿ ಸಸುತ್ತಲಿಲ್ಲ ಗೆದ್ದಿ ಮುಡಿ ಹಾರಿ. ಹೌದಾ? ಹೌದು, ಅದು 2 ಅಲ್ಲ ಕಣೆ. ನಾನ್ ಗಂಟಿ. ಓ, ನೀನ್ ಗಂಟಿ? ಅಲ್ಲ ಬರ್ರೆ, ಬಡಿನ ಅದಲ್ಲ. ಚಳಕಿದ್ದೆಲ್ಲ ಕಿತ್ತೂರು ಚಂದಗಡ ಮನೆ ಗಂಟಿ ಮೆಸುವ ಕಣ್ಣ ಕಾಣಿ. ಓಡಿರಿ ಹೀಗೆ ಒಂದು ದಿವಸ ಕರೆದ್ರು ಮರ್ರೆ. ಹಿರಿಯರ್ ಕರೆದಲ್ಲ, ಅದು ದೊಡ್ಡವರಲ್ಲ. ಮಂಡಿ ಕೆಳಗೆ ಹಾಕೊಂಡು ಅವ್ರು ಬಿಡ್ಕೋದಿ. ಅದು ಕೂಡ ನನ್ ಕಂಡ ತಡ ಮಾಡದಲ್ಲ, ಓಡಿಯವ್ರ ನೆಕ್ಕದ್ದ. ನಕ್ಕಿದ್ದು ನಗಾಡಿದ್ದು. ಹೌದೌದು, ಗಡ ಮಂಡಿ ಮೇಲೆ ಮಾಡೋದು. ರೊಕ್ಕ ಮಂಡಿ ಮೇಲೆ ಮಾಡಿದ್ವಿ ಮರ. ನನ್ನ ಮುಖ ಕಣ್ಕ ಹೇಳಿದೆ ಅಂತ ಹೋಯ್ತಾ? ಏನಂತ? ಮುಖದ ಮೇಲೆ ಮೀಸಿ ಬಂದಿತ್ತಲ್ಲ ಅಂದ್ರೆ ಪ್ರಾಯ ಬಂದಿತ್ತು. ಹೌದು, ಮುಖ ಮುಟ್ಟಿಗದ್ದಿ ಬರ್ರೆ ಮೀಸಿ ಬಂದದ್ದು. ಅದೇ ಕೂಡ ಒಡೆಯರ್ ಹೇಳದ್ದು ಏನಂತ? ಗಡ ಮಂಜ ನಿಂಗೊಂದು ಕುಂಟಿ ಕಟ್ಕೋಣ ಅಂದ್ರ. ಹಾರಾಟ ಜೋರಿದಿಂದಲ್ಲ. ನನಗೂ ಒಂದ್ ರೀತಿ ಹೆದರಿಕೆ ಕಂಡಾಯ್ತು ಮರ್ರೆ. ನಾವ ಈ ಓಡು ಗಂಟಿಗೆಲ್ಲ 10 ಕುಂಟಿ ಕಟ್ಟುತ್ತ. ಈ ಬೇರೆ 2 ಗಂಟಿಗೆಲ್ಲ 2 ಕುಂಟಿ ಕಟ್ಟುತ್ತ. ಹಂಗ ನಂಗೆ ಅಂತ ಕುಂಟಿ ಕಟ್ತೀವ್ರ ಅಂತ ಲಿಫ್ಟ್ ಮಾಡಿದೆ. ಗಡಿ ಕಟ್ಟದೆ ಎಂತದ? ಹೇಳು ನಾಚುಕ್ಕಿ ಹತ್ ಮರ್ರೆ. ಹೇಳ ಮದುವೆ ಮಾಡ್ಸತ್.
ಮದುವೆ ಅಂದ್ರೆ ನಾಚಿಕೆ ಈಗ ಮೊದ್ಲೆಲ್ಲ ನಾಚಿಕೆ ಆತಿತ್ತು, ಈಗ ಅಷ್ಟು ನಾಚಿಕೆ ಆತಿಲ್ಲ. ಅಲ್ಲ ಹೋಯ್ ಮದುವೆ ಅಂದ್ರೆ ಭಾರಿ ಸುಲಭ ಮಾಡಿ ನಾನು ಉಮ್ಲಕ್ಕಂತ ಮಾಡಿ ಉಮ್ದಾರೆ ಬೆಟ್ಟ ಕ್ಯಾನು ಹೌದಪ್ಪ ಚಳಿ ಸಾರ್ ಹಮಕೊಂಸ್ ಮಳೆ ಮಾಡದ್ ಕಣಿಕ ಮತ್ತೆ ಅದೆಲ್ಲ ಬರ್ರೆ ಮತ್ತೆ ಮದುವೆ ಅಂದ್ರೆ ಭಾರಿ ಖುಷಿ ಆತ್ತ. ಏನೋ ನಂಗೆ ಈಗಲೂ ಮದಿಯಪ್ಪ ಮಗ ದಿನ ಮದುವೆ ಆತಿಲ್ಲ ಅದ ಆತಿಲ್ಲ. ಬೇಕಾದ್ರೆ ಕಾಣಿ ಬೇಕಾದ್ರೆ ಖುಷಾಲಿ ಒಂದ್ ಮದುವೆ ಕಾಣಿ ಎಷ್ಟು ಗಮ್ಮತ್ ಆತ್ ಕಾಣಿ. ಖುಷಿಯಾಲಿಗರ ಮದುವೆ ಹತ್ರ ಅದು ಆತಿಲ್ಲ ಹಾಯ್ ಹಾಗೆ ಮದುವೆ ಮಾಡ್ಸ್ರು ಕಾಣಿ ದಾರಿ ಮಣಿ ಮೇಲೆ ಹೋಗಂತೂ ಕಾಣಿದ್ವಿ ಮದುವೆ ಒಂದಾಯ್ದಿ ಮತ್ತೆಲ್ಲ ಬಡಿಯಾರೆ ಏನು ಅಪಾರ್ಥ ಆಗ್ತದೆ ಅಂದ್ರೆ ಎಲ್ಲ ಒಡೆಯರ ಮದುವೆ ಮನೆ ಖರ್ಚೆಲ್ಲ ಅವರೇ ಮಾಡ್ತಾರೆ. ಹಾಗೆ ಹೌದೌದು. ಹಾಗೆ ಮದುವೆ ಆಯ್ತಾ ಮದುವೆ ಆಗೂ ನಮ್ಮ ಮದುವೆಗೆ ಜನ ಸೇರಿದ್ರು ಅಷ್ಟಿಷ್ಟಲ್ಲ ಮಾರ್ರೆ ಸಿಕ್ಕಾಪಟ್ಟಿ ಜನ ಕಂಡಾಪಟ್ಟಿ. ಹಾ ಯಾರೆಲ್ಲ ಬಂದಿರ ಒಡೆಯರ್ ಹೆಂಡ್ತಿ ನಾನ ನನ್ನ ಹೆಂಡ್ತಿ 4 ಜನ ಮದುವೆ ಮಾಡ್ಸ್ರ ತಡ ಮಾಡೋದಲ್ಲ ಮಾರ್ರೆ ನಮ್ಮಿಬ್ಬರನ್ನು ಅನ್ನೀರಿ ಕಳ್ಸು ಎಂತ ಜಕಣಿ ನೀವು ಅಲ್ಲ ಎಂತದ್ದು ಮಾಡ್ತಾರಲ್ಲ ನೀರನ್ನ ನಾನು ಹೆಂಡತಿ ಮನೆ ಎಲ್ಲಿ ಹೋಗಿದ್ದು ನಿಮ್ಗೆ ಎಲ್ಲ ಹೆಂಡತಿ ಭಾರಿ ದೂರ ಹೌದಾ ಸಾಲಿ ಮಕ್ಕಿ ಅಂದಡಿ ಅವಳ ಹೆಸರಿಂದ ಹೋಗಿದ್ದು ನಿಮ್ಗೆ ಏನ್ ಹೆಸರು ಇಲ್ಲ ಮಾರ್ರೆ ಎಬ್ಬೆ ಅವಳ ಹೆಂಡತಿ ಹೆಸರು ಗಂಡ ಸೊತ್ತ ನಮ್ ಹೇಳ ಯಾವತ್ತರ ಇವತ್ತೇ ಹೊಯ್ಲಿ ಅಂದಳಿಯ ಎಷ್ಟು ಜನಕ್ಕೆ ಏನ್ರು ಗೊತ್ತಾ ನಿನ್ನ ಹೆಂಡತಿ ಯಾರ ಅಂದಳಿ ನಾ ಮಂಜಳಿ ಯಾರ ಕೆಲವು ಯಾರ ಹತ್ರ ಹೇಳ ಮಂಜ ಒಳ್ಳೆ ಜೋಡಿ ಹೌದೌದು ಒಂದ ಬಾಯಿ ಅಂದ್ರೆ ಮಾರ್ರೆ ಗಜಬಾಯಿ ಹೌದು ಗಳಬಾಯಿ ಒಂದು ಮಾತಾಡಿದ್ರೆ 9 ಮಾತಾಡ್ತಾಳ 9 ಅಂದ್ರೆ 90 ಹಾತಾಳ ನಾನ್ ಹೆದರ್ಕಂತಿಲ್ಲ ಬಿಡಿ ಏನ್ ಮಾಡ್ತೀವಿ ಯಾಳದ್ದು ಹೋಯ್ ಎಂತ ದೋಸೆ ಎಲ್ಲ ಇಡ್ಲಿ ಎಲ್ಲ ಪೆಟ್ಟ ಹೌದಾ ನೀವೊಂದ್ ಮಾತು ಕೇಳಿ ಏನು ಹಿಡಿ ಕಟ್ಟಿಗೆ ಕಟ್ಟಬಲ್ಲ ಹೆಂಗ್ಸ್ರಿ ಪೆಟ್ಟಬಲ್ಲ ಅಮ್ರ ಹೆಂಗಸರ ಸಂಖ್ಯೆ ಜಾಸ್ತಿ ಎಲ್ಲರಿಗೂ ಹೇಳದಲ್ಲ ಮರ್ರೆ ನನ್ನ ಹೆಡ್ತಿಗೆ ನಾನು ಹೇಳದ್ದು ಅದೆಲ್ಲ ಹೋದ್ ಮರ್ರೆ ಒಂದ್ ಮಂಡಿ ವಿಷಯ ಆಯ್ತಲ್ಲ ಏನು ಒಂದ್ ಏನು ಹಿಂಡಿ ಜೊತೆಗೆ ಬತ್ತ ಎಲ್ಲ ಗಂಟೆ ಜೊತೆ ಬತ್ತ ಆದ್ರೆ ಇವತ್ತು ಹಿಂಡಗಿಲ್ಲ ಕಣಿ ಅತ್ತ ಹೊಳಿ ಬದಿಗೆ ಆಮೇಲೆ ಇಲ್ಲಿ ಬಾರ್ದು ಕಡಿಗೆ ಇಲ್ಲಿ ಬಾರ್ದು ಇವತ್ತು ಹಾಗೆ ಮಾಡ್ತ ಬಂದಾಯ್ತಲ್ಲ ಹೋಯ್ ಹೊತ್ತು ಹೋಯ್ತು ಹೌದು ಮಾತಾಡ್ತಾ ಇಕ್ಕಂದಲ್ಲ ಗಂಟಿನೆಲ್ಲ ಒಟ್ಟು ಮಾಡ್ಕೊಂಡು ಮನೆಗೆ ಹೋಗ್ತಿ ಹೈ 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 ಇದ್ದ ಮಂಜನ ಮಡದಿ ಹೊತ್ತು ಮೂಡುತ್ತ ಬರಲು ಪತಿವರ ಇನ್ನು ಮನೆ ಬದಿ ಬಾರ್ಲೇ ಇಲ್ಲ ಹೊಲ್ಲಗೆ ಮನೆ ಕಡ್ಲಿ ಬಾರ್ದೆಲ್ಲ ಸಾಯ್ಯತ್ತೆ. ನಮಸ್ಕಾರ ಪರಿಚಯ ಆಯ್ತಾ ಯಾರನ್ ಗೊತ್ತಾಯಿಲ್ಲ ನಾನಲ್ದಿ ಯಾರು ಚಿತ್ತೂರು ಶೆಟ್ರ ಮನೆ ಶಕ್ತಿಯರ ಸುಮ್ಮನೆ ಹಿರಿ ಮರ ನಾನು ನೋಡಿದ ಹಾಗೆ ಕಾಣ್ತ ನಾನು ಇಲ್ಲಲ್ಲ ಶೆಟ್ಟಿಯರು ಹೇಗಿರ್ತ ಬಟ್ಟೆ ಸೀರೆ ಉಟ್ಕೊಂಡ ಮುಖಕ್ಕೆಲ್ಲ ಬೆಳಿ ಬಣ್ಣ ಹಾಕೊಂಡ ಹಣಿ ಕುಂಕುಮ ಹಾಕೊಂಡ ತುಟಿ ಎಲ್ಲ ಕೆಂಪು ಮಾಡ್ಕೊಂಡ ಬೊಗಲಿಗೊಂದು ಬೊಗಲು ಬಾವು ಹಾಕೊಂಡ ಮನಿ ಹಬ್ಬಾಗ್ಲ ಕುಳಿತ್ಕೊಂಡ್ರೆ ಹೆಂಗ್ ಕಾಂತ್ರ ಕುದೀತ ನಿಮ್ಗೆ ಹೇಗೆ ಒಳ್ಳೆ ಸಿರಿ ದೇವಿ ಕೂಕೊಂಡಂಗೆ ನೀನ್ ಕೂತ್ಕೊಂಡ್ರೆ ಕರಿ ದೇವಿ ಕೂಕೊಂಡಾಗ ಆಗುದಿಲ್ಲ ಹೋಯ್ ಮದುವೆ ಆದ ಹೆಣ್ಣು ಮಕ್ಳಿಗೆ ಉಪದ್ರು ಇದೇ ಕಾಣಿ ಮಾರ್ರೆ ಏನು ಅವ್ರ ಹತ್ರ ನಿನ್ ಗಂಡ ಹೆಸರು ಎಂತದ ಕೀಡಗತ್ತಲಿ ಅಂತ ಹೇಳೋದು ಏನ್ ಹೇಳ್ತೀವಿ ಕೆಲವರು ಬನ್ನ ದೇವ್ರ ಹೆಸರು ಹೇಳೋದು ಇನ್ನು ಕೆಲವರು ತಿರುಪತಿ ದೇವ್ರ ಹೆಸರು ಹೇಳೋದು ಇನ್ನು ಕೆಲವರು ಧರ್ಮದ ಒಡೆಯ ಹೆಸರು ಹೇಳುದೇ ಬನ್ನ ದೇವ್ರಂದ್ರೆ ನಾಗಪ್ಪಣ್ಣ ತಿರುಪತಿ ತಿಮ್ಮಪ್ಪಣ್ಣ ಧರ್ಮದ ಒಡೆಯ ಮಂಜಾತಣ್ಣ ನಾನು ಮಾತ್ರ ಅದೆಲ್ಲ ಕಟ್ಕೊಂಡಿಲ್ಲ ನನ್ನ ಅಮ್ಮ ಒಂದ್ ಕಥೆ ಹೇಳ್ಕೊಂಡಿನಿ ಏನು ಈ ರಾಮ ಸಿತ್ತು ಒಂದ್ಸತಿ ಹೊಲಕ್ ಹೋಯ್ರಮ್ರಲ್ಲ ಎಂತ ಕಟ್ಟಿಗೆ ತಪ್ಪ ಅಲ್ಲ ತರ್ಲಿಕ್ಕೆ 14 ವರ್ಷ ಅನಾವಾಸ ಹೋಯ್ರಮ್ರಲ್ಲ ವನವಾಸಕ್ಕೆ ಅಗಳಿಕೆ ರಾವಣ ರಕ್ಕಸ ಯಾವ್ದೋ ಸುಟ್ಟು ಕಸು ಮರ ಅವ್ರನ್ನ ತಕೊಂಡು ಅಶೋಕ್ ಶೆಟ್ಟಿ ತೋಟದಾಗ ಇಟ್ನಮ್ರಲ್ಲ ಅಶೋಕವನದಲ್ಲಿ ಅಗಳಿ ಗಂಡ ನೆನಪಿಗಾಗಿ ದಿವ್ಸಕ್ಕೆ 100 ಬಾರಿ ರಾಮ 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 ಅಂತೇಳಿ ಹೇಳ್ತಿದ್ದಾಳಮ್ಮರ ದೇವ್ರ ಕಡೆ ನಿನ್ ಮಸ್ತಿ ಅವಳೆ ಗಂಡ ಹೆಸರು ಹೇಳುವತ್ತಿಗೆ ನಾ ಬಡೋಬಿ ಮಗಳು ಹೇಳ್ತಿದ್ರೆ ಏನೇ ನಾ ಯಾರು ಎಂದು ಹೇಳುದ ಚಿತ್ತೂರು ಚಂದೋಡರ ಮನೆ ಗಂಟಿ ಮೇಸು ದೇವ್ರ ಮನೆ ಹತ್ತಿ ಮಂಜಿ ಅಂದ್ರೆ ನಾನೇ ಮಂಜಿ ಅಂದ್ರೆ ನೀನು ಹೌದೋಡಿನೇ ಮತ್ತೆ ಸಮಾಚಾರ ಮಂಜಿ ಎಂತ ಹೇಳುದೆ 2 ಹೇಳ್ರಿ ಹೆಚ್ಚತ್ತು 1 ಹೇಳ್ರಿ ಕಡಿಮೆ ಹತ್ತ 1.5 ಆ ಜಾತಿ ಮಾಡ್ಕೊಂಡಿರಿ ಹೇಳ್ರು ಅಪ್ಪ ಅಪ್ಪಿಗೊಡಿತ್ತ ಹೇಳ್ದಿದ್ರೆ ಅಪ್ಪನ ಆಯ್ತಿ ಅಂತ ಆದ್ರೂ ನನ್ ಕಷ್ಟ ಸುಖ ಸ್ವಲ್ಪ ನಿಮ್ಮ ಹತ್ರ ಹೇಳ್ತೀನಿ ಯಾಕೆ ಹೇಳಿ ನನ್ನ ಗಂಡ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಹಾಗಲ್ದೆ ನನ್ನ ಗಂಡು ಬಾರಿ ಒಳ್ಳೆಯವರು ನಿಮ್ಮನ್ನ ನೋಡಿದ್ರು ಹಾಗೆ ಕಾಣ್ತಾ ಇದ್ರಿ ಕಷ್ಟ ಸುಖ ಸ್ವಲ್ಪ ಹೇಳುದಾ ಹಾಗೆ ಒಂದಿನ ನನ್ನ ಅಮ್ಮ ನನ್ನ ಹತ್ರ ಬಂದ್ಕೊಂಡ ಮಗ ನಿನಗೆ ಮದುವೆ ಮಾಡಿಸ್ತೆ ಅಂತ ಹೇಳ ಅಪ್ಪ ನಾ ಮದುವೆ ಆಗುದಿಲ್ಲ ಅಂತ ಹೇಳಿದೆ ಅಪ್ಪಿ ಸುಮ್ನೆ ಉಳಿಲಿಲ್ಲ 4 ಜನ ಹೆಣ್ಣು ಮಕ್ಕಳನ್ನು ಮುಂದೆ ಮಾಡಿ ಬಿಟ್ಲ ಅವು ಬಂದು ಮಂಡಿ ತಿನ್ಲಿಕ್ಕೆ ಶುರು ಮಾಡುದು ಮದುವೆ ಆಗ ಅಂತ ನಂಗೆ ಸಿಟ್ಟು ಬಂತೆ ಮದುವೆ ಆಗದೆ ಇದ್ರಿ ಏನ ಕೇಳಿದೆ ನೀವು ಒಮ್ಮಲ್ತಿ ಸಾಹಿತ್ಯ ಅಂದ್ರೆ ಆ ಒಮ್ಮಲ್ತಿ ಆಗ ಅಂದೇಳಿ ಅಪ್ಪಿ ಅದೊಂದು ವಿಷಯ ಹೋದೆ ಏನು ಗಂಡು ಮಕ್ಕಳೆಲ್ಲ
ಮದುವೆ ಇದೆ ಸತ್ರ ಒಬ್ಬರೇ ಆಗ್ತಾರೆ ಮರೆ ಹೆಣ್ಮಕ್ಳ ಮದುವೆ ಇದೆ ಸತ್ರ ಒಮ್ಮಲ್ತಿ ಆಗ್ತಾರೆ ಮರೆ ಹೇಳ್ತಾರೆ ನಾನು ಅದು ಆಪ್ಕ ಆಗ ಅಂದೇಳಿ ಅಪ್ಪಿ ಒತ್ತಾಯಕ್ಕಾಗಿ ಒಂದು ಮದುವೆ ಆದೆ ಮರ್ರೆ ಮದುವೆ ಸಾಕು ಮಣ್ಕಲ್ಲು ಸಾಕು ಗಂಡಸುಕು ಸಾಕು ಎಲ್ಲ ಸಾಕಂತ ಹೋಯ್ತು ಮರ್ರೆ. ಹೇಗೆ ಪ್ರಾಣ ಕಾಂತ ಅಲ್ಲ, ಪ್ರಾಣ ಹಿಂಡುದೊಂದು ಬಾಕಿ ಇತ್ತು. ಮನೆಗೆ ಬೇಕಾದದ್ದು ಬೇಡದದ್ದು ಏನೂ ತಂದು ಹಾಕುವುದಿಲ್ಲ. ಆದ್ರೂ ನಾನು ಎಂತ ಇಲ್ಲ, ಉಪ್ಪಿಲ್ಲ, ಹುಳಿ ಇಲ್ಲ, ಮತ್ತೆ ಗೊಯ್ಕಡ್ ಅಂತಾರಲ್ಲ ಮರ್ರೆ, ಕೆಂಪು ಮೆಣಸು, ಮೆಣಸು, ಅದು ಯಾವುದೂ ಇಲ್ಲ. ಅದು ಯಾವುದೂ ಇಲ್ಲದೆ ಇದ್ರೆ ರಾಮಂಡಿ ಬಿಸಿ ಮಾಡ್ಕೊಳ್ಳಿಲ್ಲ. ಆಚೀಚೆ ಮನೆ ಎಲ್ಲ ಬಾರಿ ಒಳ್ಳೇದುಂಟು. ಅವ್ರ ಮನೆಯಿಂದ ಎಲ್ಲ ತಂದು ಸುಧಾರಿಸ್ಕೊಂಡಿದೆ. ನಮ್ಮ ಮನೆಯಲ್ಲಿ ಒಂದು ಕತ್ತಿ ಅಲ್ದಿ ಒಡಿರ್ ಮನೆ ಒಂದು ಕಪ್ಪಿಲೆ ದನ ಉಂಟು. ಅದು ಮೊದಲು ಬೇಕಾದಷ್ಟು ಹಾಲು ಕೊಡ್ತಾ ಇತ್ತು. ಈಗ 3 ದಿನ ಆಯ್ತು, ಸ್ವಲ್ಪ ಹಾಲು ಕೊಡುದಿಲ್ಲ. ಏನ್ ಎಂತದಂದೇಳಿ ಆಲೋಚನೆ ಮಾಡಿ ಕಾಂಬತ್ತಿಗೆ ನಮ್ಮ ಮನೆಯವರು ಇದ್ರಲ್ಲ ಹೊಲಕ್ ಹೋಗುದ, ಹಾಲು ಕರ್ಕಂದ ಕುಡ್ಕಂದ ಅಲ್ಲ ಮಲಗುದ. ಇವತ್ತು ಬರ್ಲಿ ಅವ್ರ ಬಲಿ ಬಿಡಿಸಿ ಕೊಡ್ತೆ. ಬರಾಚಿಂದ ಬರ ಬರ ಬಂದ ಮಂಜಿಯ ಕಣ್ಣಿನ ಮುಚ್ಚಿ ಅಂತೂ ಮನೆಗೆ ಬಂದೆ ಮನೆ ಬಂದ ನಮ್ಮನೆ ಹತ್ರ ಮಾತಾಡ್ಕೊಂಡ್ರೆ ಮಾತಾಡೋ ಪರಿಸ್ಥಿತಿ ಕಾಣ್ತಿಲ್ಲಪ್ಪ. ಇವಳು ಚಂಡಿ ಇದ್ದಾಳಲ್ಲ, ಎಂತ ಹೊಳೆಗೆ ಬಿದ್ದಳ ಹೌದಲ್ಲ ಮರ್ರೆ, ಚಂಡಿ ಸ್ವರೂಪ. ಹೌದು, ಸಿಟ್ಟು ಬಂದಿ ಹೌದಪ್ಪ, ಮಾತಾಡ್ತಿರಪ್ಪ ಇಲ್ಲ. ನನ್ನ ಹೇಳ್ತೀನಿ ನಂಗೆ ಮಾತಾಡ್ಸು ಗೊತ್ತಿಲ್ಲ, ಮಾತಾಡ್ಸ್ಲಿಕ್ಕೆ ಆತ ಒಂದು ಮಾಡಿ ಬಂದಿರೇಕೆ ನೀವು, ಒಂದು ಮಾಡಿ ಬಂದಿರೇಕೆ ನೀವು, ಮತ್ತೆ ನುಡಿದಿರೇನು ನಾಥ ನೀವು, ಓ ನನ್ನ ನಾಥ. ನಾನು ಆತಾರ ನೀ ಜಂಬ್ ಹೋಯ್ತೆ ಇಲ್ಲಂತೆ ವಾಸನೆ ಬೈಂತೆ ಮತ್ತೆ ಇನ್ನೇ ಅಂತ ಅದಲ್ಲ, ಗಣ್ಣಿಗೆ ಹೇಳ್ತಾರಲ್ಲ ಮರ್ರೆ, ಗಣ್ಣಿಗೆ ಹಂಗೆಲ್ಲ ಕರೀತ್ರ. ಹೌದು, ಯಾರು ಕರ್ತೀರಾ? ಹೌದು, ಯಾರು ಶೆಟ್ತಿಯರು ಹೇಳುದಾಗೆ ಎಂತ ಹೇಳಿ, ಶೆಟ್ರು ಪೇಟೆಗೆ ಹೋಗಿ ಬರ್ಕ ಇದಿಲ್ಲ, ಇಲ್ಲಿ ಬನ್ನಿ ನಾಥ, ಕುಳಿತುಕೊಳ್ಳಿ ನಾಥ, ನೀರ್ ಬೇಕ ನಾಥ ಕೇಳುದು ತಪ್ಪಲ್ಲ. ಶೆಟ್ರು ಪ್ಯಾಟಿಗೆ ಹೋದವರಂಚೂರು ತಕ ಬತ್ರ ಬಾಯೆಲ್ಲ ವಾಸನೆ ಬತ್ತಲ್ಲ, ಅದಕ್ಕೆ ನಾತು ಅಲ್ದೆ ಅದೆಂತದ್ದು ದೊಡ್ಡ ಶಬ್ದ ಗಣ್ಣಿಗೆ ಹೇಳ್ತಾರಂತಲ್ಲ. ನಾತು ದೊಡ್ಡವ್ರ ಮನೆಗೆಲ್ಲ ಹೇಳಿದ್ದಲ್ಲ ಹಿಂಗ್ ಬಡವರಿಗೆಲ್ಲ ಬೇಕಾ? ದೊಡ್ಡವ್ರ ಮನೆಗೆ ಹೇಳದ್ದೆಲ್ಲ ಬಡವ್ರ ಮನೆಗೆ ಹೇಳಕ್ ಆಗಂದ್ ಯಾರು ಬರ್ದ ಹಾಕಿದ್ರ? ಅದೆಂತ ಇಲ್ಲ, ಇಲ್ಲಲ್ದ ಇಲ್ಲ, ಸುಳ್ಳಲ್ಲ. ನಿಮ್ ಕಣ್ಣು ಹೊಟ್ಟು ಹೋಯ್ತಾ? ಕಣ್ಣು ಹೊಟ್ಟು ಹೋಯ್ತಾ? ಗೇಣಿ ಕಣ್ಣು ಕೈಗಳು ಹಿಡ್ಬೇಡ, ಕಾಣಿ ಅಲ್ಲಿ ನಾಲ್ ಕಾಣಿ ಕಾಬಿ ಹೆಂಗ್ ನಾನ ಕಣ್ಣು ಬಿಡು, ಕಣ್ಣು ಹಿಡ್ಕೊಂಡಿಲ್ಲ ನಾನು, ಇಲ್ಲ ಕಿವಿ ಹಿಡ್ಕೊಂಡ. ಹೌದು, ಎಂತ ಐತಿ ನಿಮ್ಗೆ? ಕಣ್ಣಿಗೂ ಕೆಮ್ಮಿಗೂ ಒಂದೇನಾರು ಕಣ್ಣು ಬಿಡುದು ಹೇಗೆ? ನಾನು ಈಗ ಕಿಮಿ ಬಿಟ್ರೆ ಕಣ್ಣು ತೋರುತ್ತ ಅಲ್ಲಿ ಕಾಣಿ ಮ್ಯಾಲ ಹೊತ್ತಿತ್ತ, ಅದನ್ನ ಹಿಡ್ಕಂದ ನಾನು. ಹೆಂಡತಿ ಒಬ್ಳೆ ಮನೆಗಿದ್ಲ, ಹೊತ್ತು ಹೋಯ್ತು, ಗೂತು ಗೀತು ಬಂದು ಹೆದರ್ಸುತ್ತೆ ಎಂದರು ಇತ್ತ ನಿಮಗೆ? ನೀನ್ 20 ಮತ್ತೆ ಹೆರಿಗಿನ ಬೂತು ಎಲ್ಲ ಬತ್ತ ನಿಮ್ಮ ಲೆಕ್ಕದಲ್ಲಿ ನಾನೇ ದೊಡ್ಡ ಬೂತ್ವ ಅದೆಲ್ಲ ಮರ್ರ. ಅಲ್ಲ ಬೇಗ ಬರ್ಕೊಂಡ್ ಗೊತ್ತಿಲ್ಲ, ಬೇಗ ಬರ್ಕೊಳ್ಳಿ ನಂಗೂ ಗೊತ್ತಿತ್ತು. ಬೇಗ ಗಂಟಿಗೆ ಕೊಡ್ಕೆ ಜಬ್ಬಿ ಅಂದ್ರೆ ಒಡೆಯರ್ ಬೈತ್ರ ನಿಮ್ ಹೊತ್ತೋರ್ ಮೇಲೆ ನೀನ್ ಬಂದ್ ಕಾಮ ಅಂದ್ರೆ ಚುಮ್ನಿ ಎಣ್ಣಿಲ್ಲ ನಾ ಸಾವ್ದ. ಊರಾಗೆ ಮದುವೆ ಆದ ಗಣಸರೆಲ್ಲ ಚಿಮ್ನಿ ಹಚ್ಕೊಂಡೆ ಹೆಂಡತಿ ಮುಖ ಕಾಮ್ದ. ಹೌದಾ, ಹೆಂಡತಿ ಮುಖ ಕಣ್ಕಮ್ಮ ಇದ್ರೆ ಚುಮ್ನಿ ಹಚ್ಕೊಂಡವ್ರು ಕಣ್ಕ ಸೂಡಿ ಹಚ್ಕೊಂಡವ್ರು ಕಾಣ. ಸುಳ್ಳಲ್ಲ, ನಾಳೆ ಬೇಗ ಬತ್ರಲ್ಲ, ನಾಳೆ ಬೇಗ ಬತ್ತ. ಅದೆಲ್ಲ ಇರ್ಲಿ ಮರ್ರೆ. ಮೊನ್ನೆ ಒಂದಿನ ನಾವು ಹೋಗಿ ಬಂದ್ನಲ್ಲ, ಅವ್ರಿಬ್ರು ಸಿಕ್ಕ್ರ? ಯಾರ? ಯಾಮ ಚಿತ್ರ ಗೊತ್ತಾ? ಅದಲ್ಲ ಮರ್ರೆ. ಹೌದು, ನಿಮ್ಮನ್ನ ಕಾಯ್ತಾ ಇದ್ರು ಅವ್ರು. ಕಳ್ಸಿ ಕೊಡ್ತೇನೆ ಹೇಳ್ತಿತ್ತು ಯಾರು ನಿಮ್ಮನ್ನ? ಅದಲ್ದೆ ನಾವು ಹೋದೆಲ್ಲಿಗೆ ಅಮ್ಮನ ಮನೆಗೆ ಹೌದಲ್ದ ಹಬ್ಬಕ್ಕೆ ಹೋಗಿ ಗಂಬತ್ತಿಗೆ ಎಂತ ಕೇಂದ್ರಿ ಎಂತ ಆಯ್ತು? ಅಯ್ಯೋ ಹಬ್ಬದಾಗ ಹಿಂಡಿ ಎಂತ ಹೊಂದಿ ಮರಿ ಹಾಕಿದ್ವಿನಲ್ಲ? ಅಲ್ಲ ಮನ್ಸರಿ ಹಿಂಡು ಮನ್ಸರ. ಹೌದು, ಯಾರೆಲ್ಲ ಬಂದಿರಿ ಗೊತ್ತಾ? ಯಾರೆಲ್ಲ? ಜಲಜಕ್ಕ, ವನಜಕ್ಕ, ಗಿರಿಜಕ್ಕ, ಸರೋಜಕ್ಕ, ಗುಲಾಬಕ್ಕ ಎಲ್ಲರೂ ಬಂದಿರ. ಹೆಂಗ್ಸ್ರೆಲ್ಲ ಹತ್ರ ಗೊತ್ತಿದೆ, ನಾನೇ ಹಾತಿದ್ನಲ್ಲ. ಅದಲ್ಲ ಮರ್ರೆ, ಹೆಂಗ್ಸ್ರಲ್ಲ ಅವ್ರಿಂದ ಎಂತ ಅವ್ರು ಗುರ್ತಿತ್ತ? ಹೌದಾ, ಒಂದು ಎಲೆ ಹಾಕಿದ್ದ ಕಂಡ ಬರ್ಲಾಕಿತ್ತಲ್ಲ ಹೇಳದ್ದ. ಹೌದಾ, ಅವ್ರು ಮಾತ್ರ ಬಂದ. ಯಾರ? ಹೆಂಗ್ಸ್ರು ಅಲ್ಲ ತುಂಗ್ ನೆಣ್ಣು ಬಂದಿತ್ತೆ ಕಳೆದ ವರ್ಷ ಎಲ್ಲ ಪದಿ ಅದ್ದ. ಹೌದಾ, ಕೈ ಒಂದ್ ಮಗಿನ ನಕಬ ಅಂತ ಮಗಿನ ಕಂಡ್ರೆ ಒಳ್ಳೆ ಹುಳು ಬೆಳಗ್ಗೆ ಸಾಪಿತ್ತ. ಅದಕ್ಕೊಂದು ಏಗತಿ ಇಲ್ಲದ ಮಾಡಿ ಬಂದೇನಲ್ಲ. ನನ್ ಕಣ್ಣೇನ್ ಕೆಟ್ಟದನ್ ಮಾಡ್ಕೊಂಡಿರಿ ಅಲ್ಲ? ಸುಳ್ಳಲ್ಲ ಮರ್ರೆ, ನಿಮ್ಗೆ ಎಂತ ಗೊತ್ತ? ಎಂತ ಗೊತ್ತಾತಿಲ್ಲ? ಯಾರು ಮನೆ ಸುದ್ದಿ ಹೇಳ್ತಿಲ್ಲ, ಮತ್ತೆ ನಮ್ಮನೆ ಸುದ್ದಿ ಅಂತಾರು ಇದ್ರೆ ಹೇಳ. ನಮ್ಮನೆ ಸುದ್ದಿ ಎಂತ ಅಂದ್ ಹೇಳೋದು ಮಾರಾಯರೆ? ಅಲ್ಲ ಓಯ್ ಹೊಡಿನ ಎಂತ ಗೊತ್ತಾಯ್ತಾ? ಏನಾಯ್ತು? ಇವಳ್ಕಿಂತ ಹೆದ್ದೊಂದು ಹೋಯ್ತಾ, ಅದಕ್ಕೆ ಸಸೂತ್ರ ಮಾಡಲ್ಲ, ಅನ್ನೀರಿ ಗೊತ್ತಿಲ್ಲ. ಮೊನ್ನೆ ದೈ ಮೇಲೆ ಹಾಕೋದಳೆ ಇಲ್ಲ ಇವಳು ನಾಪರ್ಸ್ಕಡಿ. ಅದಲ್ಲ ಮರ್ರೆ, ನಾನ್ ಮರ್ಕದೆ ಅಂತ ಕೇಳಿ ಎಂತ ಮದುವೆ ಎಷ್ಟು ವರ್ಷ ಆಯ್ತು? ಲೆಕ್ಕಾಚಾರ ಇಲ್ಲ ನಂಗೆ. ಲೆಕ್ಕಾಚಾರ ಇಟ್ಕೊಂಡ್ ಸಾಲಿ ಹೋಯ್ಕಲ್ಲ, ಶಾಲೆಯನ್ನು ಕೂಳಾಕುದಿಲ್ಲ. ನನ್ನ ಹೊಟ್ಟೆಗೆ ಒಂದಾರು ಹುಳು ಹುಟ್ಟಿತ್ತ ಮರ್ಯಾರೆ, ಅದಕ್ಕೆ ತಲೆಬಿಸಿ ನಿಂಗೆ ಮರ್ಕದ ಅದಕ್ಕೆ ತಲೆಬಿಸಿ ಮಾಡ್ಕೊಂಡ್ಬೇಡ. ನಾ ಸ್ವಲ್ಪ ಹುಳಿ ಬೆಲ್ಲ ತಂದು ಕೊಡ್ತಿ, ಅದಕ್ಕೆ ನೀರ್ ಹಾಕಿ ಹೈಕಂಡ್ ಕೈಕ ಕುಡಿಕಂಡ್ ಇಷ್ಟಿಷ್ಟು ಹುಳ. ಅದಲ್ಲ ಮರ್ರೆ, ಒಂದಾರು ಕದ್ರ ಕೊಡಿ ಹುಟ್ಟಿತ್ತ ನನ್ನ ಹೊಟ್ಟೆಗೆ. ನಿಂಗೆಂತ ಮಂಕ ಚಿತ ಇಲ್ಲ, ಮೊರಲಾಯ್ ಬಾಯಿ ಹಾಕಿತ್ತು. ಅಲ್ದ ಇದ್ರೆ ಗೆದ್ದೆ ಕದ್ಕೊಲಿ ಬಬ್ದ ನೀನು ಹೊಟ್ಟೆ ಬಬ್ದ. ಅದಲ್ಲ, ದೇವ್ರು ಕೊಟ್ಟು ಮಕ್ಕಳು ಮರಿ ಒಂದಾರು ನಮ್ಗೆ ಇಷ್ಟು ವರ್ಷ ಆಯ್ತ ಮರ್ರೆ. ಅಲ್ಲ, ನಾನು ಪ್ರಯತ್ನ ಬಿಡ್ಲಿ. ಎಂತ ಪ್ರಯತ್ನ ಮಾಡಿರಿ? ನಾನು ಎಷ್ಟು ಪ್ರಯತ್ನ ಮಾಡಿದ್ರೆ ಆ ಭಾಗವತ್ರಿಗೆ ಹೋಗಿತ್ತು.
ಭಾಗವತ್ರಿ ಅಂತ ಮನೆ ಬಂದು ಕೂಗ ಕಂಡಿರಲ್ಲ ಭಗವಂತ ಎಂತ ಪ್ರಯತ್ನ ಮಾಡಿರಿ? ಕಂಡು ದೇವರಿಗೆಲ್ಲ ಕಾಯಿ ಹೊಯ್ಟು ಅದು ನೀವು ಮಾಡೋದಲ್ದ ಇದರದೆಲ್ಲ ಹೇಗೆ ಬಂದ್ರೆ ರಾಶಿ ಹಾಕಿರಿ ಅಲ್ಲ? ಹೌದು, ನಾಗಿನ ಕಲ್ ಕೆತ್ತಿ ನೀರಿಗೆ ಹಾಕಿ ಕಡ್ದು ಗುಳುಮ ಬಾಮಿ ಹೊತ್ತಾಕಿರಿ. ಏನಾದ್ರು ಸಶಸ್ತ್ರ ಮಾಡಿರಿ? ಸಶಸ್ತ್ರ ಮಾಡ್ಕರ ನೀರಿಗೆ ಹಾಕೋತಿ ಹೇಳ್ಕೊಂಡು ಮಾತಿತ್ತು. ಎಂತ ಹೇಳ್ಕೊಂಡಿರಿ? ನನ್ನ ಹೆಂಡತಿ ಹೊಟ್ಟಿ ಯಾವ ದಿನ ಮೇಲ್ ಬತ್ತು ಆ ದಿನ ಇನ್ ಮೇಲ್ ತೆಗಿತಿ. ಅಲ್ಲಿ ಕೆರೆ ನೀರ್ ಕುಡಿತಾ ಮನಿ ಕೋಳಿ ಹಾಕ. ಈಗ ಮಕ್ಕಳು ಮರಿ ಅಂತ ದೇವ್ರು ಕೊಡುದಂತ ಇತ್ತು, ನೀವು ಕೊಡುದಾದ್ರು ಕೊಟ್ಟಿರಿ. ನಾನು ಎಂತ ಕಡಿಮೆ ಮಾಡಿದೆ ನಿಮ್ಗೆ? ಕೈ ಬಾಯಿ ಎಲ್ಲ ಹಾರಿಸಬೇಡಿ. ಏನ್ ಹೆದರಿಕೆ ನನಗೆ? ಸಿಟ್ಟು ಬರ್ತದೆ ನನಗೆ. ಅಲ್ಲ ಕಡಿಮೆ ಮಾಡುತ್ತೆ ಅಂತ ಈ ಮಂಜ ಎಂತ ಮಾಡಿನ ಬಿಕ್ಕ ಹುಡುಕತ್ತೆ ಅಂತದ ಹುಡುಕದಲ್ಲ, ಹುಡ್ತಾ ಇದ್ದೆ ಎಲ್ಲಿ ಹೇಳೋದು ನಡಿ. ಹೌದಾ? ಅದು ಕಟ್ಟಿ ಕೈಗೆ ಎಳ್ದು ಬಿಸಾಡ್ತಾಳೆ, ನಾ ಬಿಡ್ತಾಳೆ ಮಾಡಿದೆ. ಜೋರತ್ಯಾ ಜೋರ ಜೋರ ಎದಗಿ ಬರಿ ಮಾತನಾಡುವೆ ಮಂಜಿ, ಎದಗಿ ಬರಿ ಮಾತನಾಡುವೆ ಮಂಜಿ, ಎದಗಿ ಬರಿ ಮಾತನಾಡುವೆ ಭಾಗವತ್ರ ಮಕ್ಳಿಗಾರ ಚಂಡಿಯರ ಓಡ್ ಬನ್ನಿ. ನನ್ ಗಣ್ಣಿ ಪಕ್ಷೋತ್ ಬೀಸ್ತಲ್ಲ ಮರ್ರ. ಬಪ್ಪತ್ತಿ ಹಂಗೆ ಬರ್ಬೇಡಿ, ಸ್ವಲ್ಪ ಎಣ್ಣೆ ಹಿಡ್ಕ ಬನ್ನಿ. ಎಂತ ಎಣ್ಣೆ? ತೆಂಗಿನ ಎಣ್ಣೆ ಮರ. ನಿಮ್ ತಲೆಗೆ ಹಾಕಿ ತಿಕ್ಕು ಕೇಳ. ಎಂತದ? ಮತ್ತೆಂತ ನಂಗೆ ಪಶುವತ್ತಿ ಬೀಸುದ? ಕೈ ಬಾಯಿ ಎಲ್ಲ ವಾರಿ ಆಯ್ತಲ್ಲ? ವಾರಿ ಅದ್ದಲ್ಲ, ನಂಗೆ ಸಿಟ್ಟು ಬಂದ್ರು ಕೂಡ ಹಾಗೆ ಯಾವ್ದೀಗ. ಸಿಟ್ಟು ಬಂದ್ರೆ ಕೈ ಬಾಯಿ ಎಲ್ಲ ವಾರಿ ಅತ್ತ. ಮೊದ್ಲಾತಿಲ್ಲ, ಈಗ ಆತಿತ್ತು. ಎಂತ ಸಿಟ್ಟು ಬಂದದ ಈಗ? ಮತ್ತೆಂತ ನೀನ್ ಕೊಡುದು ಕಡಿಮೆ ಐತಂದಿಲ್ಲ, ಎಂತ ಕಡಿಮೆ ಮಾಡಿದ್ವಿ? ಮದುವೆ ನಾಳೆ ಅಂದ್ರೆ 12 ವರ್ಷ ಹೊತ್ತೌದಾ? ಒಂದು ಸೀರೆಯಲ್ಲಿ, ಒಂದು ಲಂಗುವಲ್ಲಿ, ಒಂದು ರೌಕಿಯಲ್ಲಿ ಏನಾದ್ರು ಕೊಟ್ಟಿದ್ರ್ಯಾ? ಕೊಡ್ದೇವಕ್ಕೆ ಕಾರಣ ಇತ್ತು. ಏನ್ ಕಾರಣ? ನನ್ ಜಾತಕ ಬಂದಾಗ ಇದ್ದೆ ಹಾಗೆ ಅವ್ರು. ಹಾಗೆ ಅದ. ಮದುವೆ 12 ವರ್ಷದಾಗ 8 ಸೀರೆ ಕೊಟ್ರೆ ನಾ ಸತ್ತು ಆತ್ ನಮ್. ಸುಳ್ಳಲ್ಲ, ಜಾತಕ ಬರದ್ ಭಟ್ರು ಯಾರ? ಭಟ್ರು ಹೋಯಾಯ್ತು. ಅವ್ರೊಂದು ಹೋದ್ರೆ ನೀವು ಒಂದು ಬಾಕಿ ಉಳ್ಕೊಂಡ್ರಿ ಅಲ್ಲ? ಹೌದು. ಅದೆಲ್ಲ ನಿಮ್ಗೆ ಅಂತ ಗೊತ್ತಾ? ಎಂತ ಗೊತ್ತಾಗ್ತಿಲ್ಲ. 3 ದಿನ ಆಯ್ತು. ಹೌದಾ? ಕಂಬಳಿ ನೀರ್ ಹಾಕಿದ್ರೆ ಎಷ್ಟು ವರ್ಷ ಆಯ್ತು? ನೀರ್ ಹಾಕುದಲ್ಲ, ನೀರ್ ಹಾಕಿದ್ರೆ ನೀರ್ ಹಾಕುಕಾಗ ಅಂತ ಯಾರು ಹೇಳಿ? ಒಡೆಯರೇ ಹೇಳದ್. ಎಂತ ಹೊರದೊತ್ತಲ್ಲಿ ಹೇಳಿರ? ಹೌದು. ಎಂತ ಹೌದೇ? ಎಂತ ಹೌದಲ್ಲ, ಇದು ಎಂತ ಮಾಡಿದೆ? ಇನ್ನು ಹುಲ್ಲು ಮನೆಗೆ ಸತ್ತಿರಿ ಅಲ್ಲ? ಹೌದಾ? ಮನೆ ಆಚಿಚ್ ಮನೆ ಕಂಡಾದ್ರು ಒಂದು ಮನೆ ಕಟ್ಟಿ ಮನೆ ಮುರಿದು ಬೀಳಕ್ಕೂ ನಾ ಕಟ್ಟ ಅಲ್ಲ. ಈ ವರ್ಷ ಮಳೆಗಾಲ ಸಾಯುದೇ ಇಬ್ರು. ಸಾವುದಾರಿಲ್ಲ, ದೇಹದಲ್ಲಿ ಒಳಗಿತ್ತೋದ ಅದು ದೇವ್ರ ಹಾಲ್ಗೆ ಅದ. ಸುಳ್ಳಲ್ಲ, ಮೊನ್ನೆ ಮಣಿ ಅಂತ ಹೇಗೆ ಕೂಕೊಂಡಿರಿ ಅಲ್ಲ? ನಾನ್ ಪ್ಯಾಟಿಗೆಲ್ಲ ಹೋಗಿ ಬಂದ್ರೆ ಹೋತ ಬತ್ತಿಗೆ ಯಂತ್ರ ಮೇಲೆ ಕೂತ್ಕೊಂಡು ಕೂತ್ಕೊಂಡಿ ಚೂರು ತಕ್ಕ ಬತ್ರಿ ಅಲ್ಲ, ತಿರುಗಿ ಹೋಗ್ತ. ಹೌದು. ಜೈ ದೇವ್ರು ಹೊರಗೆ ಇಡು ಮನೆ. ನಮ್ಮ ಮನೆಗೆ ನಿನ್ ಕಡೆ ಇದ್ದರೆ ಇದ್ರು ಮನೆಗೆ ಮಾಟ ಮಾಡ್ಕೊ ಬತ್ತೆ. ನೀನ್ ಇಪ್ಪಾಗ ನನ್ನ ಮನೆಗೆ ಇವತ್ತೇ ಹೋಗಿ ಈ ರೀತಿ ಹೊಡಿತ್ರಿ ಅಲ್ಲ? ಸುಮ್ನೆ ಅಂತ ಎಂತ ಮಾಡ್ತೀನಿ? ನಾನು ಅಮ್ಮನ ಮನೆಗೆ ಹೋತೆ. ಅಮ್ಮನಿಗೆ 1 ಕೊಂಬತ್ತು ಮಾಡಿ ಹೇಳಿ ಕೊಟ್ಟು ನಿಮ್ಗೆ ಹೊಡಿಬತ್ತಿ ಮಂಗಳಾರತಿ ಮಾಡಿಸ್ತೆ. ಹಾಗೆ ಹಾಗೆ ಅಪ್ಪಿ ಹಂಗು ನನಗಿಲ್ಲ, ಮಗಳು ಹಂಗೂ ಇಲ್ಲ. ಹೋದ ನಿವಾಸಿ ಮತ್ತೆ ಕೆಳಗ್ ಬಿಡಿ. ಎಂತಗೆ? ಅಲ್ಲಿ ಏನಾಯ್ತು ನೋಡಿ. ಎಂತಾಯ್ತು? ಸೋಮವಾರಕ್ಕಿಂತ ಮೊದಲೇ ಮಂಗಳವಾರ ಬಂದಿ. ಬುಧವಾರ ಬರುವಲ್ಲ ಅರಿ ಬಿಡುದಿಲ್ಲ ನಾನು. ಬುಧವಾರ ಬೇಡ, ಕೆಳಬಿಡಿ ಅತ್ತೆ. ಅಡ್ಡಿಲ್ಲ. ಎಂತದ್ದು ಈಗ ನಿಮ್ಗೆ? ಯಾರು ಹಂಗೂ ಇಲ್ಲ, ಯಾರು ಹಂಗೂ ಇಲ್ಲ. ಮದುವೆ ಹಾಕಿದ್ರೆ ಮೊದಲು ಏನ್ ಮಾಡ್ತಿದ್ರಿ? ಎಂತ ಮಾಡ್ತಿದ್ದೆ? ದಿನಕ್ಕೆ 3 ಬಾರಿ ನಮ್ಮನೆ ಬಂದು ನಮ್ಮನೆ ಜಗ್ಲಿ ಮನೆ ಒರ್ಕುದ್ ನೀವು? ನಾನಾ? ಹೌದಾ? ಬರೀ ಒರ್ಕುದ? ನನ್ನನ್ನು ಮದುವೆ ಹಾಕಿದ್ರೆ ಮೊದ್ಲೆ ನನ್ನ ಅಮ್ಮನ ಹತ್ರ ಎಂತ ಹೇಳುದ? ಎಂತ ಹೇಳುದು? ಓ ನನ್ನ ಮಾಯಾ, ಓ ನನ್ನ ಮಾಯಾ ಅಂದೇಳಿ ರಾಗ ಹೇಳುದ. ನಾನಾ? ಹೌದಾ? ನಿನ್ನ ಅಬ್ಬಿ ಅಂತ ಮಾಡ್ತಿದ್ದ ಕೇಳಿ. ಅಮ್ಮ ಏನ್ ಹೇಳ್ತಿದ್ದಾಳ? ಚಾನ್ ಕೆಪ್ಪಿ ಬಾಯಿ ಮಾಡ್ಕಂದ ನನ್ ಕಣ್ಕಂದ ಏನನ್ನ ಒಳಿನ ಒಳ ಬಾ ಕುತ್ಕೋ ಎಲ್ಲ ಹೇಳುದು. ಮೊರಲು ಮಾಡಿ ನಿನ್ನೊಂದು ಕಟ್ಟಿ ಬಿಟ್ಟ. ನಾನು ಅಲ್ದೆ ಹೋದ್ರೆ ಮದಿ ಇತ್ತ ನಿಮಗೆ? ನೀನಲ್ದಿ ನಿನ್ನ ಅಬ್ಬಿನೇ ಆತಿತ್ತು. ಅಬ್ಬಿ ಎದುರಿಗೆ ಮಾತು ಹೇಳ್ಕಿತ್ ನೀವು, ನಿಮ್ ಹೆಣೆ ಬೀಳ್ತಿತ್ತಿಲ್ಲ. ಎಂತಕ್ಕೆ? ಅಲ್ಲ ಎಂತ ಹೇಳುದು ಮತ್ತದ? ಅದಲ್ಲ, ನಿಮ್ಗಿಂತ ಚಂದ ಇದ್ದಾಳ ಮದಿ ಆತಿ ಏನೋ ಹೇಳುದು. ಅಲ್ಲ ಈ ರೀತಿ ಹೊಡೆದ್ರಲ್ಲ ಯಾಕೆ? ನೀನ 3 ದಿನ ಆಯ್ತದಲ್ಲ. ಏ ದೇವ್ರ, ತಿಂಗಳಿಗೆ 1 ಬಾರಿ ಅದಲ್ಲ. ಅದಾರು ಹೊರಗೆ ಕುಳಿತುಕೊಂಡು ನಿಮ್ಮ ಹತ್ರ ಅನ್ನೋಕು ಕೇಳುದಿಲ್ಲ. ಅದಲ್ಲ, ನಮ್ಮ ಓಡಿರ್ ಬಂದ ಒಂದು ಕಪಿಲಿದೇನು ಇಲ್ಲ. ಮೊದಲು ಕೊಡ್ಪನ ಗಟ್ಲೆ ಹಾಲು ಕೊಡ್ತಾ ಇತ್ತು, ಈಗ 3 ದಿನ ಆಯ್ತು ಕಣ್ಣಿಗೆ ಹಾಕೋಷ್ಟು ಹಾಲು ಕೊಡುದಿಲ್ಲ. ಎಂತ ಆಯ್ತು ನಿನಗೆ? ಹಾಲಕ್ಕೆ ಹೋಗ್ದ, ಹಾಲು ಕರ್ಕಂದು ಕುಡ್ಕಂದು ಮನಿ ಕಮ್ದು. ನಾನಾ? ಅಡ್ಡಿಲ್ಲ, ತಯಾರಿ. ಅದೆಂತ ಐತೆ? ನಂಗೂ ಒಂಥರ ತಲೆ ಬಿಸಿ ಕಾಣ್. ಎಂತ? ನಾ ಹಿಂಡೆ ಗಂಟೆ ಜೊತೆ ಬಿಟ್ಕೊ ಹತ್ತಲ್ಲ, ಅದು ಹಿಂಡೆ ಇರುದಿಲ್ಲ. ಆ ಹೊಳಿ ಬದಿಗೆ ಹೋಗು, ಬಿರ್ಬಿನ್ ಗುಂಡಿತ್ತಲ್ಲ, ಅಲ್ಲೊಂದು ಹಾಸ್ಕಲ್, ಅವ್ರ ಮೇಲೆ ಗುಂಡ್ಕಲ್, ಅವ್ರ ಮೇಲೆ ಹಾಲು ಸೋಸು. ಸುಳ್ಳಬೇಡಿ. ದೇವ್ರಣ ದೇವ್ರಣ ಅಂತ ಕಟ್ಟರು ನಂಬುದಿಲ್ಲ. ವಾಕ್ಯಣ ಅದು ಯಾವುದು ಬೇಡ. ಕರ್ಕೊಳ್ಳಿ ತೋರಿಸ್ತು. ಇಬ್ರು ಒಟ್ಟಿಗೆ ಹೋಗ. ಚನ್ನೈ
ಸಂಸ್ಥಾನ ಆಳುವ ಅಧಿಕಾರಿ ಚಂದೈ ಶೆಟ್ಟಿ ಕ್ಲಪ್ತ ಸಮಯಕ್ಕೆ ಸರಿಯಾಗಿ ಸಭೆ ಸೇರಿದ್ದೇನೆ. ಯಾರದು ಬರುತ್ತಾ ಇಲ್ಲ? ಮಂಜ, ಎದ್ದೇಳು ಎದ್ದೇಳು. ನನಗೂ ಒಂದು ಅದೇ ಮಾಡಿ. ಯಾವುದು? ಅವರಿಗೇನು ಮಾಡ್ಲಿಲ್ಲ. ಆಶೀರ್ವಾದ ನಿನಗೂ ಉಂಟು. ಮಂಜ, ಓಡಿ ಬಂದೆಲ್ಲ ಯಾಕ? ನಮ್ಮೊಂದು ಮಂಡಿ ಬಿಸಿ ಬರ್ರಿ. ಏನು? ಇತ್ತೀಚೆಗೆ ತಪ್ಪುದೇ ಅಲ್ಲ. ತಪ್ಪುದಲ್ದ ಯಾಕೆ? ನಮ್ಮ ಒಂದೆರಡು ಇತ್ತಲ್ಲ ಕಪಿಲೆ ಕಪಿಲೆ ಬಿಡ್ಕೊ ಹೊರಸೆ ಬರ್ರ ಹೊಳಿ ಬದಿ ಹೋಗ್ತು. ಅಲ್ಲೊಂದು ಹಾಸ್ಕಲ್, ಅವ್ರ ಮೇಲೆ ಒಂದು ಗುಂಡ್ಕಲ್, ಅವ್ರ ಮೇಲೆ ಒಂದು ಹಾಸು. ಹೌದಾ? ನಾನು ನೋಡಿದೆ. ನೋಡು. ಬ್ರಹ್ಮಲಿಂಗವ ಕಂಡನಾಥ ಬ್ರಹ್ಮಾನಂದದಲ್ಲಿ ಚಿತ್ತೂರ ಪುರವನು ಬ್ರಹ್ಮವಂಶಜರ ಕರೆಸುತ್ತ ಇರುತ್ತೆಂದು ನೀನು ಹೇಳಿದ ವಿಷಯ ಸತ್ಯ. ಅನತಿ ದೂರದಲ್ಲಿ ಕಾಣುತ್ತಾ ಇದ್ದೇನೆ. ಶಿಲೆಯ ಮೇಲೆ ಕಪಿಲೆ ಒಂದು ಹಾಲು ಸುರಿಸುತ್ತಾ ಉಂಟು. ಹಾಗಾದ್ರೆ ಇದು ವಿಶೇಷವೇ ಸರಿ. ಇದೇ ರೀತಿ ಎಲ್ಲಿಯಾದ್ರೂ ನಡೆದದ್ದುಂಟೆ? ಕೇಳಿ ತಿಳಿದಂತಹ ವಿಷಯ. ಈ ಹಿಂದೆ ಹುತ್ತದ ಮೇಲೆ ದನವೊಂದು ಹಾಲು ಸುರಿಸಿದಾಗ ಆಮೇಲೆ ವೇದಾಂತಿಗಳನ್ನು ಕರೆದು ಕೇಳಿದ್ದಾರಂತೆ. ಅದುವೇ ತಿರುಪತಿ ಎನ್ನುವ ಪುಣ್ಯಕ್ಷೇತ್ರ ಆಯಿತಂತೆ. ಅದು ಯಾವ ಊರು ಗೊತ್ತಾಯ್ತಾ ನಿಮ್ಗೆ? ಇಲ್ಲ. ಒಡಿರಿ ಹೇಳಿದ್ದ? ಇಲ್ಲ. ತಿಪ್ತಿ. ಅದಲ್ಲ, ತಿಪ್ಪಡರತಿ. ತಿಪ್ಪಡರತಿ ಸರಿ ಅಂತ ಒಡಿನ. ಇಬ್ರು ಹೇಳಿದ್ದು ತಪ್ಪೆ. ಸಂಕಟವನ್ನು ದೂರ ಮಾಡುವ ವೆಂಕಟರಮಣ. ನಂಗೆ ಈಗ ಗೊತ್ತಾಯ್ತು. ಒಂದು ಪದ್ಯ ಇತ್ತಲ್ಲ, ತಿರುಪತಿ ವೆಂಕಟರಮಣ ನಿಮಗೆ ಏತಕ್ಕೆ ಬರೋದು ಮರಣ. ನಿನಗೆ ಬರ್ಲಿ, ನನಗೂ ಬರ್ಲಿ. ಮರಣ ಅಲ್ಲ, ಇಬ್ಬರಿಗೂ ಬರ್ತದೆ. ಎಂತ ಹೊಡಿನದೆ? ಮರಣ ಅಲ್ಲ, ಕರುಣ. ಒಂದಕ್ಷರ ತಪ್ಪಿ ಹೋಯ್ತು ಅಷ್ಟೇ. ಎಂತದ್ದು ಕರುಣ ಮರಣ ಒಂದಕ್ಷರ ತಪ್ಪು. ಒಂದೇ ಅಷ್ಟೇ, ಎಲ್ಲ ತಪ್ಪೇ ಹೇಳುವುದು. ಹಾಗಾದ್ರೆ ಅಲ್ಲಿ ಹಾಗೆ, ಇಲ್ಲಿ ಹೀಗೆ. ಸುಳ್ಳಲ್ಲ ಹೊಡಿನ. ನಿಮ್ಗೆ ಗೊತ್ತಾಯಿಲ್ಲ? ನನಗೆ ಗೊತ್ತಾಗ್ಲಿಲ್ಲ. ನಂಗೂ ಗೊತ್ತಾಯಿಲ್ಲ. ನಿಮ್ಗೆ ಗೊತ್ತಪ್ಪ, ಒಡಿರಿಗಿಂತ ಹೆಚ್ಚ ನೀವು. ಎಂತದ್ದ ಮಂಜ? ಇಲ್ಲಿ ದನ ಕಾದ್ಕೊಂಡಿದ್ದೀರಿ, ನಿಮ್ಗೆ ಗೊತ್ತಾಗ್ತಾ? ನನಗೆ ಗೊತ್ತಾಗದಿದ್ದು ನಿನಗೆ ಗೊತ್ತಾಗ್ತದ? ಇಲ್ಲ ಇಲ್ಲ. ಹಾಗಾದ್ರೆ ವಿಷಯವನ್ನು ತಿಳಿದುಕೊಳ್ಳಲೇಬೇಕು. ಇದಕ್ಕೆ ಬಲ್ಲವರಾಗಬೇಕಲ್ಲ. ನಿಮ್ಮಿಂದ ಹೆಚ್ಚು ತಿಳಿದವರು ಯಾರಿದ್ದಾರೆ ನಮ್ಮಲ್ಲ? ಇದ್ದಾರೆ. ಯಾರದು? ಈ ವರ್ಷ ಸರತಿ ಯಾರಿಗೆ ಕೊಟ್ಟಿದ್ರಿ? ನಾಗರಾಜ ಮಂದಿರಿಗೆ. ಅವ್ರು ನಿಮ್ಗೆ ಬಿಟ್ಟರಾಗುದಿಲ್ಲ, ಅಗತ್ಯವಾಗಿ ಬೇಕು. ಅವ್ರಿಗೆ ಕುಳಿತುಕೊಳ್ಳಕ್ಕೂ ಬಿಡುದಿಲ್ಲ. ತಿಳಿದವರು ಮಂಜ, ಅವರನ್ನು ಕರೆ. ಓ ಬಂದ್ರ. ದೇವ ಸರ್ವ ಕಾರ್ಯ ಸರ್ವದ. ಅಂದ್ರೆ ಹರಿಕತಿ ಎಷ್ಟು ದಿನ ಆಯ್ತು ಮಾಡು ಶುರು ಮಾಡಿ ನೀವು? ಹರಿಕತಿ ಯಾರು ಮಾಡಿದ್ರು? ಇಡೀ ರಾತ್ರಿ ಕಾಲ ಮಿತ್ಯ. ಅಲ್ಲ, ಹರಿಕತಿ ಮಾಡಿದ್ದಾರೆ. ನೀ ಎಂತ ಇದು ಮಂತ್ರ ಹೇಳ್ತು ಮಾರಾಯ. ಮಂತ್ರ? ಗಾಯತ್ರಿ ಜಪ ಮಾಡ್ತಾ ಇದ್ದೇನೆ. ಹೌದಾ? ಒಳಗಡೆಯಲ್ಲಿ. ಹೌದಾ? ನೀನು ಕರೆಯುವಾಗ ಒಳಗಡೆಯ ಮತ್ತೆ ಅಡ್ಡಿಲ್ಲ. ಮಂಗ್ರ ಇದ ಮಿಂತ ಬಂದಿರೆ? ಏನ್ ಹೇಳ್ತಿದ್ದೆ ಶೋತ್ರ? ತ್ರಿಕಾಲದಲ್ಲಿ ಸ್ನಾನ ಮಾಡುವ ನಾನು. ಮತ್ತೆ ತ್ರಿಕಾಲ ಅಂದ್ರೆ 3 ಬಾರಿ ದಿನಕ್ಕ? ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಒಡಿಯರ ಮಂಜು ನನ್ನ ಕಣ್ಣಗೆ, ಮಂಜು ನನ್ನ ಕಣ್ಣಗೆ, ನೀನು ಅವ್ರ ಕಣ್ಣಗೆ. ಹೇಗೆ? ಅವ್ರ ದಿನಕ್ಕೆ 3 ಸಲ ಮೀತ್ರ, ನಾನು 3 ದಿನಕ್ಕೆ 1 ಸಲ ಮೀತಿ. ಮಂಜ ಹತ್ತಿರ ಬಂದಾಗ ಗೊತ್ತಾಯ್ತು. ಅದು ನೀರಿದ್ರೆ ಹಿಂದೆ ಇದ್ರು 3 ತಿಂಗಳಿಗೆ 1 ಬಾರಿ ಅರಿವು ಆಯ್ತಾ? ಹೌದಾ? ಇವತ್ತು ಬಂದರೆ ಸ್ನಾನ ಮಾಡಿರಿ. ಇವತ್ತು ಮಂಜ ಪ್ರತಿ ಸ್ನಾನ ಮಾಡ್ಬೇಕು. ಅಲ್ಲ ಕುಳಿತು ಚಂದ್ರಶೆಟ್ಟಿ ಹೊಂದಿಸಿಕೊಂಡು ಕರೆಯುವುದಕ್ಕೆ ಉದ್ದೇಶ ಉಂಟು. ಏನು? ಅನತಿ ದೂರದಲ್ಲಿ ಶಿಲೆಯ ಮೇಲೆ ಕಪಿಲ ಹಾಲು ಸುರಿಸುತ್ತಾ ಉಂಟು. ಇದರ ಮಹತ್ವ ನನಗೆ ತಿಳಿಲಿಕ್ಕಾಗಲಿಲ್ಲ. ಬಲ್ಲವರಾದಂತಹ ನೀವೇ ಹೇಳಬೇಕು.
ಚಂದ್ರ ಶೆಟ್ಟಿ ಮೂಕ ಪ್ರಾಣಿಯಾಗಿರುತ್ತ ದನವೊಂದು ಶಿಲೆ ಮೇಲೆ ಹಾಲು ಸುರಿಸ್ತದೆ ಅಂತ ಹೇಳಿದ್ರೆ ಅದು ಸ್ಥಳ ಮಹತ್ವಕ್ಕೆ ಅಗಾಧವಾದದ್ದು ಪುಣ್ಯಕ್ಷೇತ್ರವೇ ಆದದ್ದು. ಹೇಗೆ? ಹಿಂದೊಂದು ಬಾರಿಯಲ್ಲಿ ಕಮ್ಮನೆ ಮೂಕನಾಗಿ ದೇವಿಯೊಡನೆ ಯುದ್ಧ ಮಾಡಿ ಬ್ರಹ್ಮ ಶಿಲೆಯಾಗಿ ಬಿದ್ದಿದ್ದ. ದೇವಿಯ ಅನುಮತಿ ಅಂತಲೇ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಶ್ರೀ ಆದಿ ಶಂಕರಾಚಾರ್ಯರು ಎಂತ ಗೊತ್ತಿಲ್ಲ ಮತ್ತೆಂತ ರೋಗ ಬಡಿ ಹಂಗೆ ಹೇಳ್ರಲ್ಲ ಎಂತ ಹೇಳದ್ದ ಎಂತ ಆಚಾರ ಸುದ್ದಿ ಹೇಳ್ರಲ್ಲ ಮಂಜ ಒಡೆಯರ ಯಾಕೆ ಎದ್ದೆ? ಆ ಆಚಾರ ಸುದ್ದಿ ಹೇಳ್ರಲ್ಲ ಅದಕ್ಕೆ ಎದ್ದು ನಾನು ಕಳೆದ ವರ್ಷ ಬ್ಯಾಸ್ ತಿಂಗಾಗ ಮಳಿ ಬಂತಲ್ಲ ನೀವು ನನ್ನ ಹತ್ರ ಹೇಳ್ರಲ್ಲ ಗಡ ಮಂಜ ಈಗ ನೇಲ್ ಮಾಡ್ಕವ ಮುಂಡ್ಯಾಕ ಅಲ್ಲ ನೇಗಿಲು ಹೌದೌದು ಮಾಡ್ಕವ ಅಂದಿರಿ ನಿಮ್ಮ ಹತ್ರ 130 ತಗ ಹಾದಿ ಆಚಾರ ನಾವು ಪದಿ ಹೇಳಿತಾ ಇದ್ದೆ ಕುಲುಮೆ ಹೌದು ಆಚಾರ ಹತ್ರ ಹೇಳಿದೆ ನೇಲ್ ಮಾಡಿ ಕೊಡಿ ಮಾರ್ರೆ ಅಲ್ಲಿ ಮುಂಗಡ ಹಣ ಇದ್ರು ಕೊಡ ಅಂದ್ರ ತಡ ಮಾಡ್ಲ ನೀವು ಕೊಟ್ಟಿದ್ರೆ 100 ಕೊಟ್ಟಿ ಅವ್ರಿಗೆ ಮತ್ತೇನ್ ಮಾಡಿದ್ಯಾ? ನಿಮ್ಗೆ ಬೆಚ್ಕೊಂಡು ನನಗ್ಯಾಕ ಲೆಕ್ಕ ಕೊಡುದು ಬೇಡ ತಗೊಡಿನ ಲೆಕ್ಕಾಚಾರ ಚುಕ್ತಾ ಇರ್ಬೇಕು. ಮರುದನ ಉರಿ ಬಿಸ್ಲ ಹಾದಿ ಮಾರ್ರೆ ಹೋಯ್ಕಂತ ಆಚಾರ ಇದ್ರ ಆಚಾರ ನಮ್ ನೇಲ ಅಂತ ಮಾಡ್ರಿ ಕೇಳಿ ನಿನ್ನೆ ವಿಶ್ವಕರ್ಮ ಅಂದ್ರ ಹಂಗಾರೆ ಇವತ್ತಾರು ಮಾಡು ಕಾಯಿಲೆ ಮಾರ್ರ ಕೇಳಿ ಇವತ್ತು ಉಪಕರ್ಮ ಅಂದ್ರ ಏ ದೇವ್ರ ಅಂತ ತಾಲಿ ಮೇಲೆ ಕೈ ಬೆಚ್ಕೊಂಡಿ ಮಾರ್ರೆ. ಹೌದಾ? ಅದಕ್ಕೂ ಅವ್ರು ಅಂತ ಹೇಳಿ ಗೊತ್ತಾ ಏನ್ ಹೇಳಿದ್ದಾರೆ? ನನ್ನ ದೇವ್ರು ಕಾಳಿಕಾಂಬೆ ನಿನ್ನ ನೇಲು ನಾಳಿಕಾಂಬ ಮಾಡಿ ಯಾವ ಆಚಾರ್ಯ? ಶಂಕರಾಚಾರ್ಯ ನೇಗಿಲು ಮಾಡುವ ಆಚಾರ್ಯರಲ್ಲ, ಆಚಾರ್ಯರು, ವೇದಾಂತಿಗಳು, ಬ್ರಾಹ್ಮಣರು, ಜಗದ್ಗುರುಗಳು. ಹೌದಲ್ಲ ಹರಿ ಎಂದಲ್ಲೂ ಇದ್ರಿ, ನರಿ ಚೆಲ್ದಲ್ಲೂ ಇದ್ರಿ. ಆಲಡಂ ಬಾಯಿ, ಓಡೋಡಂ ಕೈ, ಮದಿ ಮನಿ ಕೈ ಮೇಲೆ ಮಂಜ ಕಾಣಿ ಬರ್ರೆ ಏನ ಇಲ್ಲಿ ಹೀಗೆ ಮನೆಯಲ್ಲಿ ನನಗೆ ಎಷ್ಟು ಲೋಟಿ ಕೊಟ್ಟಾಗ ಹೋಯ್ತಾಳ. ಲಾಟಿ ಕೊಟ್ಟದ್ದು ಒಂದು ಮನೇಲಿ ಇಡ್ಲಿಲ್ಲ. ದಿನ ಹೊತ್ತ ಪತ್ತಿ ಗೋಯ್ ಅಡೆಗೆ ಇಟ್ಟಿಗೆ ಬಬ್ಬದು. ಹೌದಾ? ಮನೆಗೆ ಒಂದು ಲೋಟಿ ಇಲ್ಲ, ನೀರು ಕುಡುಕು. ಮಂಜ ಲೂಟಿ ಅದೇ ನೀವೇ ನಂಗೆ ಮದುವೆ ಮಾಡ್ತದ? ಹೌದಾ? ಹೌದು. ನಂಗೆ ಬೇಡ ಹೇಳ್ತಿ ನೀವೇ ಮದುವೆ ಮಾಡ್ತದ ಹೆಂಡತಿ ಬಿಡ್ತೀನಿ ಅಂತ ಕಾಣಿ. ಮಂಜ ಬಿಡುವ ಪ್ರಶ್ನೆ ಇಲ್ಲ. ನಿನ್ನ ಧರ್ಮಪತ್ನಿಗಳು ಧರ್ಮಪತ್ನಿ ಧರ್ಮಕ್ಕೆ ಹೊಯ್ಲಿ. ನಂಗೆ ನೀವು ಹೊಸ ಹೆಂಡತಿ ತಗಿಸಿಕೊಡಿ. ಪುಣ್ಯಾತ್ಮ ವಸ್ತು ಅಲ್ಲ, ನಿಮ್ಗೆ ಹೊಸ ಹೆಂಡತಿಯ ಊರಲ್ಲಿದ್ದ ಗಂಡು ಮಕ್ಕಳಿಗೆ ಮದುವೆ ಆಗ್ಲಿಕ್ಕೆ ಹೆಣ್ಣೆ ಇಲ್ಲ, ಮತ್ತೆ ನಿಮ್ಗೆ ಜಬ್ರಿಗೆ ಹೊಸ ಹೆಂಡತಿಯ. ಮಂಜ ಬಿಡುವ ಪ್ರಶ್ನೆ ಇಲ್ಲ. ಯಾಕೆ? ಇವಳನ್ನು ಬಿಟ್ರೆ ನೀನು ಬೊಬ್ಬರಿ ಹೋಗ. ಚಂದ್ರ ಶೆಟ್ಟಿ ಶಂಕರಾಚಾರ್ಯರು ಆ ಶಿಲೆಗೆ ಕಲೆ ಕೊಟ್ಟು ಬ್ರಹ್ಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿದ್ದಾರೆ. ಈ ಚಿತ್ತೂರು ಊರು ಒಳ್ಳೆದಾಗಬೇಕು ಅಂತ ಆದ್ರೆ ದೇವಸ್ಥಾನವನ್ನು ಕಟ್ಟಿ ಬ್ರಹ್ಮಲಿಂಗೇಶ್ವರ ಪ್ರತಿಷ್ಠೆ ಮಾಡಿ ನೀವು ನಂಬಬೇಕು. ವಿಪ್ರವಾಕ್ಯ ವೇದವಾಕ್ಯ ಚಿತ್ತೂರು ಉದ್ಧಾರ ಆಗಬೇಕಿದ್ರೆ ಬ್ರಹ್ಮಲಿಂಗೇಶ್ವರನಿಗೆ ದೇವಸ್ಥಾನವನ್ನು ಕಟ್ಟಿಸಲೇಬೇಕು. ದೇವಸ್ಥಾನವನ್ನು ಕಟ್ಟಿಸುವಲ್ಲಿ ನಾನು ಮುಂದಾಗುತ್ತೇನೆ. ದೇವಸ್ಥಾನ ಆದ ಮೇಲೆ ದಿನಂಪ್ರತಿ ಪೂಜೆ ಪುರಸ್ಕಾರ ಆಗ್ಲೇಬೇಕು. ತ್ರಿಕಾಲದಲ್ಲಿ ಪೂಜೆ ಆಗಬೇಕು. ಅದರಲ್ಲಿ ಬ್ರಾಹ್ಮಣರ ಪೂಜೆ, ಮಡಿವಂತ ಬ್ರಾಹ್ಮಣರೇ ಆಗ್ಬೇಕು. ಯಾರನ್ನು ಆಯ್ಕೆ ಮಾಡ್ಲಿ? ಯಾರ್ಯಾರು ಯಾಕೆ? ದೇವರು ಇದ್ದಾನಂತ ಹೇಳಿದ್ದು ನೀವೇ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಪೂಜೆ ಮಂಜರ ಮನತನಕ್ಕೆ ಸೀಮಿತವಾದದ್ದು. ನಿಮ್ಮೆಲ್ಲರೂ ಅಭಿಪ್ರಾಯ ಉಂಟು ಅಂತಾದ್ರೆ ಪೂಜೆ ನಾನೇ ಮಾಡಿಕೊಂಡಿರ್ತೇನೆ. ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಯಾರನ್ನು ಮಾಡ್ಲಿ? ವ್ಯವಸ್ಥಾಪಕರು ಹುಡುಕಬೇಕೇನು? ಧರ್ಮದರ್ಶಿಗಳು ನೀವೇ ಆಗ್ಬೇಕು. ಹೌದಾ? ದೇವಸ್ಥಾನವನ್ನು ಕಟ್ಟಿಸುವುದು ನಾನೇ, ಧರ್ಮದರ್ಶಿ ನಾನು, ಪೂಜೆಗೆ ನೀವು. ದೇವಸ್ಥಾನಕ್ಕೆ ಅದೆಷ್ಟೋ ಮಂದಿ ಭಕ್ತಾದಿಗಳು ಬರ್ತಾರೆ, ಮಲಿನ ಆಗುವುದು ಸ್ವಾಭಾವಿಕ. ಸ್ವಚ್ಛ ಮಾಡ್ಬೇಕಲ್ಲ. ಯಾರಿದ್ದಾರೆ? ಮಂಜ ನೋಡ, ಅಲ್ಲಿ ನೋಡು, ಎಂತದ ತೋರುತ್ತಾ ಇರುವುದು ಬ್ರಹ್ಮಲಿಂಗೇಶ್ವರ ದೇವರು. ದೇವ್ರ ದೇವಸ್ಥಾನವನ್ನು ಕಟ್ಟಿಸುವಲ್ಲಿ ಮುಂದಾಗ್ತೇನೆ. ಧರ್ಮದರ್ಶಿ ನಾನು, ಪೂಜೆಗೆ ಮಂಜರು. ಅಡ್ಡಿಲ್ಲ, ನೀವು ಧರ್ಮದರ್ಶಿಗಳು, ಮಂಜುರು ಪೂಜೆ ಭಟ್ರ. ಒಳ್ಳೆ ರೀತಿಯಲ್ಲಿ ಒಂದು ದೇವಸ್ಥಾನ ನಡ್ಸ್ಕೊಂಡು ಹೋಗಿ. ನನ್ಗೆ ಎಂತ ಆಕ್ಷೇಪ ಇಲ್ಲ ಬಡಿ. ಅಲ್ಲ, ನೀವು ಆಕ್ಷೇಪ ಮಾಡ್ಲಿಕ್ಕೆ ಅಂತ ಇಲ್ಲ. ಏನ ಚಂದ ಶೆಟ್ರ ಮನೆ ಆಳು ನೀನು. ನನಗೇನಂತ ಕೇಳು. ನಿನಗೂ ಕೆಲಸ ಉಂಟು. ದೇವಸ್ಥಾನದ ಒಳಗೆ ಮತ್ತು ಹೊರಗೆ ತೊಳೆಯುವಂತಹ ಕೆಲಸ ನಿನಗೂ ನಿನ್ನ ಹೆಂಡತಿ. ಅಡ್ಡಿಲ್ಲ, ದಿನಾ ಗಂಡ ಹೆಂಡತಿ ನಾವು ಇಬ್ಬರೇ ಆಚೀಚೆ ಮಾಡ್ತಾ ಇರ್ತು. ಯಾವ್ದು ಆಚೀಚೆ? ಒಂದಿನ ಅವ್ರು ತೊಳೆಯುವುದು, ನಾವು ಒರೆಸುವುದು, ಮತ್ತೊಂದ್ ದಿನ ನಾ ತೊಳೆಯುವುದು, ಅವ್ರು ಒರೆಸುವುದು. ಮಂಜ, ನಿಮ್ಮ ಕಾಲದವರೆಗೆ ನೀವಿಬ್ರು, ನಿಮ್ಮ ಕಾಲದ ನಂತರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಈ ಕೆಲಸ ಮಾಡಿಕೊಂಡು ಹೋಗ್ಬೇಕು. ಹೆಂಡತಿ ಯಾಕೆ ಆಳುವುದು? ಅವಳು ಮಾರ್ಕು ಕಾರಣ ನೀವೇ. ಮಂಜ, ಅಪಾರ್ಥ ಆಗ್ತದೆ. ಹೌದಲ್ಲ, ಈಗ ನಾವು ಮಾತ್ರ ಅಲ್ಲ ಕೆಲಸ, ನಿಮ್ ಮಕ್ಕಳು ಕೆಲಸ ಮಾಡ್ಕೊಂಡ್ರಿ ಅಲ್ಲ, ನಮ್ಗಿಬ್ರಿಗೂ ಮಕ್ಕಳು ಇಲ್ಲ. ಅದಕ್ಕೆ ಬರ್ತದೆ ಅವಳು ದುಃಖ ಬಂದು. ಇನ್ನು ಕಣ್ಣೀರು ದೂರ ಆಗ್ತದೆ. ಹೌದಾ? ಯಾಕೆ ಗೊತ್ತಾ? ಅಲ್ಲಿ ತೋರುತ್ತಾ ಇರುವುದು ಬ್ರಹ್ಮಲಿಂಗೇಶ್ವರ ದೇವರು. ಅವನಲ್ಲಿ ಬೇಡಿಕೊ,
ದೇವ್ರ ಹತ್ರ ಹೆಚ್ಚಿಗೆ ಮಕ್ಕಳಿದ್ವಾ? ಹೌದು, ನಾಡಿಗೆ ಹಬ್ಬಕ್ಕೆ ವ್ಯಾಪಾರ ಉಂಟು. ಒಂದೆರಡು ಮಕ್ಕಳು ತಗೊಂಡು ಬನ್ನಿ. ಮಂಜ ವ್ಯಾಪಾರಕ್ಕಿಟ್ಟದ್ದು ಅನುಗ್ರಹ ದಾತ. ಹೌದಾ? ಬೇಡಿಕೋ. ಓ ಬ್ರಹ್ಮಲಿಂಗ, ನೀನಿಪ್ಪಲ್ಲರಿಗೆ? ಅಯ್ಯೋ ಗಣಸೆ, ಅಲ್ಲ ದೇವ್ರು ಸಾಯ್ತಾ? ನಾನಿಪ್ಪಲ್ಲರಿಗೆ ನಿನ್ ಸೇವೆ ಮಾಡ್ಕೊಂಡಿರ್ತಿ. ಮಕ್ಕಳನ್ನು ಕೊಟ್ಟು ಸಾಧ್ಯ. ನಾನಂತರ ಬೇಡಿಕೋ. ಬರುವ ವರ್ಷದೊಳಗೆ ನನ್ಗೊಂದು ಗಂಡು ಮಗುವಾದ್ರೆ ಮಗಿನ ಎತ್ಕೊಂಡು ಗೆಂಡ ತುಳಿ. ಅರಮನೆ ಬಂದವಳು ವನದಲ್ಲಿ ಮೃಗಗಳ ಹಾವಳಿ ನಡೀತು. ಹೆಸರು ರುದ್ರ ಎನ್ನುವ ಹಾಗೆ ಒಂದು ಕಾಲದಲ್ಲಿ ಕುಂದರಾಜನ ಆಳ್ವಿಕೆಯಲ್ಲಿ ಕಾಲವನ್ನು ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಹೇಯ ಕೃತ್ಯವನ್ನು ಕಂಡಂತ ಅಲ್ಲಿಯ ರಸ ಖಂಡಿಸುವುದಕ್ಕೆ ಮುಂದಾದ, ಪ್ರತಿಭಟಿಸುವುದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ನಾವು ನಮ್ಮಂತವರಿಗೆ ಉಳಿಗಾಲ ಇಲ್ಲ ಎಂಬ ಕಾರಣಕ್ಕೋಸ್ಕರವಾಗಿ ಅಲ್ಲಿಂದ ಪಲಾಯನಗೈದು ನೇರವಾಗಿ ಕಾನ್ಕಿಯ ಕಾಂತಾರವನ್ನು ಸೇರಿದ್ದೇವೆ. ಕಾಡನ್ನು ಕಡಿದು ನಾಡನ್ನಾಗಿಸಿಕೊಂಡಿದ್ದೇನೆ. ದಿನನಿತ್ಯದ ಕ್ರಮ ಹೇಗೆ? ನನ್ನದೇ ಆದಂತ ವ್ಯಾಪ್ತಿ ಪ್ರದೇಶ ಮಾಡಿಕೊಂಡಿದ್ದೇನೆ. ಸುತ್ತಾಡಬೇಕಾದ ನನ್ನ ಕರ್ತವ್ಯ ತಾನೇ. ಇದೇ ಮಾರ್ಗವನ್ನು ಹಿಡಿದು ಮುಂದೆ ಸಾಕ್ತೀನಿ ನೋಡು. ನಿಲ್ಲು ನಾ
ಆಶ್ಚರ್ಯವಾಗಿರ್ಬೋದು. ಯಾಕೆ ನಮ್ಮದಾದಂತ ಈ ಕಾಂತಿಯ ಕಾಂತಾರದಲ್ಲಿ ಒಂದಳೆ ನೋಡ್ತಾ ಇರುವಾಗ ಮುನ್ನುಗ್ಗಿ ಬರುತ್ತಿರುವಂತ ಇನ್ನ ವೈಭವವನ್ನು ಕಂಡಿ, ಆದ್ರೆ ಇಲ್ಲಿ ಬಂದಿನ ಕಂಡದ್ದಿಲ್ವೇ ಇಲ್ಲ. ಇಂದು ಸಾಗಿ ಬರುತ್ತಿರುವಂತ ಇನ್ನ ಸೌಂದರ್ಯ ಕಂಡು ಬಂದು ಯಾಕೋ ಏನು ಈ ಹೊತ್ತಿನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಬರ್ತಾ ಇದ್ದಾಳಲ್ಲ, ಯಾರಿರ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ ನೋಡಿದೀರಾ, ಇವತ್ತು ನಮ್ಮ ಯೋಗ ನಮ್ಮ ಈ ಕಾಂತಾರದಲ್ಲಿ ಇಷ್ಟು ದೂರ ಬಂದ್ರು ಸಹ ಇಂಥದ್ದು ಸಿಕ್ಕಿತ್ತಂತಾದ್ರೆ ಯಾರಾದ್ರೂ ಬಿಡ್ತಾರೆ ಸ್ವಾಮಿ? ಹಾಗಾಗಿ ನೋಡಿ ಸ್ವಾಮಿ, ಇವಳ ಸೌಂದರ್ಯ ಅಂತ ಹೇಳಿದ್ರೆ ಈ ಪೃಥ್ವಿಯಲ್ಲಿ ಹೆಣ್ಣು ಮಕ್ಕಳ ಸೌಂದರ್ಯ ಎನ್ನುವುದು ಹೀಗೂ ಇರ್ತದೆಯೋ ಇರಬಾರ್ದ? ಅಲ್ವೇ ಅಲ್ಲ. ಆದ್ರೆ ನೋಡಿ ಇವಳ ಚುಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮಳ ಕುಂತಳೆ, ಶಂಕದ ಕೊರಳು, ನೀಲ ಬೆರಳು, ಅರ್ಧ ತಿನ್ನುತ್ತಿರೋ ಪಾಲ, ಕನ್ನಡಿಯ ಕಪೋಲ, ಪೀನ ಬಯೋದರೆ, ತುಂಬು ನಿತಂಬ, ಹಾವಿನ ಜಡೆ, ಹಂಸದ ನಡೆ. ನೋಡಿ ಸ್ವಾಮಿ, ಅದು ಹಣೆ, ಅದು ಹಣೆ ಅಲ್ವೇ ಅಲ್ಲ, ಬಂಗಾರದ ಮಣೆ. ಆಮೇಲೆ ನೋಡಿ ಸ್ವಾಮಿ ಅವಳ ಹುಬ್ಬು, ಕಾಮನ ಕೈ ಕಬ್ಬಿಲ್ಲು. ಆಮೇಲೆ ನೋಡಿ ಸ್ವಾಮಿ, ಅಯ್ಯೋ ಆ ಕಣ್ಣು ನೋಡಿದ್ರ ಒಂದು ಜಿಂಕೆ ಬೇಟೆಗಾರನು ಕಂಡಾಗ ಭಯಭೀತಿ ಒಳಗಾಗಿ ಯಾವ ಕಡೆ ಓಡುದು ಅಂತ ಆ ಕಡೆ ತಳಕ್ಕ ಪುಳಕ್ಕ ತಳಕ್ಕ ಪುಳಕ್ಕ. ಓಯ್ ಮೂಗು ನೋಡಿದ್ರ, ಮೂಗಿಲ್ಲ ಇವಳಿಗೆ, ಮೂಸನಾಡಿದ್ರೆ ಉಳಿತಾಳವಳು, ಹಾಗಲ್ವೇ ಅಲ್ಲ. ಎಲ್ಲರೂ ಮೂಗಲ್ಲ, ಇವಳದ್ ಗಿಳಿಯ ಕೊಕ್ಕು. ಅಯ್ಯೋ ಕಚ್ಚಿನ ಹೋಗಿ ನಾನು ಕೊಚ್ಚಿದ ಸುಮ್ಮನೆ ಇತ್ತಳ. ಆಮೇಲೆ ಒಂದು ಕೊಟ್ಟಿದ್ರೆ ಗಂಡಂತರ ವ್ಯಾಪಾರ. ಯಾಕಂತ ಹೇಳಿದ್ರೆ ತುಟಿ, ಏ ಸ್ವಾಮಿ ಕೆಲ ಹೆಣ್ಮಕ್ಳು ತುಟಿ ನೋಡ್ಬೇಕು. ಕೊರ್ಗುಂಜಿ ಹಣ್ಣನ್ನ ಇಬ್ಬಾಗ ಮಾಡಿದಾಗ ಇರ್ತದೆ, ಅದು ಕರ್ಬೂಜ ಹಣ್ಣು ಅಲ್ವೇ ಅಲ್ಲ. ಇವಳು ತುಟಿ ಅಂತ ಹೇಳಿದ್ರೆ ತಂಡೆಯ ಹಣ್ಣನ್ನ ಇಬ್ಬಾಗ ಮಾಡಿ ಇಟ್ಟ ಹಾಗೆ. ಸ್ವಾಮಿ ಇವಳಿಗೆ ಹೊಲ್ಲಿಲ್ಲ, ಎಂತ ಹೇಳ್ತೀಯ ಮಗನ ಬೆಳಗಿಂಜ ಅಮ್ಗ ಅಜ್ಜಿಯ ಅಲ್ವೇ ಅಲ್ಲ. ಮಲ್ಲಿಗೆ ಮಿಟ್ಟಿಯನ್ನು ತಂದು ಬಾಳೆ ಹಗ್ಗದಲ್ಲಿ ಕಟ್ಟಿ ಬಾಯಿ ಬೆಳಗ್ಗೆ ತುರುಕಿದ್ದೋ ಎನ್ನುವ ಹಾಗೆ. ಅಲ್ಲ ಅದಲ್ಲ, ಹೊಚ್ಚಿನ ಬಲ್ಲ. ಓಯ್ ಬೆಲ್ಲ. ಓಯ್ ನೋಡಿದ್ರೆ ಒಂದೋ ಎರಡು
ಈ ಕಡೆ ನೋಡಿ ಸ್ವಾಮಿ, ಹೊಸ ಬಸವನ ಕೊಂಬು, 1 2 ನಿಂತಲ್ಲಿ ನಿಂತಿದ್ದಾಳೆ ಇವಳು. ನಡೆದರೆ ನಾಟ್ಯ, ನುಡಿದರೆ ಸಂಗೀತ, ನಿಂತರ ನಿಲವು, ಬಾಗಿದರ ಭಂಗಿ, ಇವಳ ಎಳೆತ ಸೆಳೆತ, ಕುಣಿತ, ಒನಪು, ವಯ್ಯಾರ, ಒಲವು, ಚೆಲವು, ಆಟ, ಬೇಟ, ಹೆಚ್ಚೇನು, ಹರಿ ಹರ, ಹಿರಣ್ಯ ಗರ್ಭ ರಸಿಯರಿಗೂ ಈ ಸೌಂದರ್ಯ ಇಲ್ವೇ ಇಲ್ಲ. ಹಾಗಾಗಿ ಓ ಚಿನ್ನ ವರನ್ನ ಇಷ್ಟೊತ್ತಿ ಬಂದು ಉಪದ್ರ ಮಾಡ್ತಾ ಇದೆಯಲ್ಲ, ನೀನ್ ಯಾರಂತ ಹೇಳ್ತೀನಿ? ನೀನ್ ಯಾರು? ಶಿಖಾಮಣಿ ಯಾರು ಅಂತ ಕೇಳಿದಲ್ಲ, ಬೇರೆ ಯಾರಲ್ಲೂ ಇಲ್ಲ, ಕಾಂಕಿಯ ಕಳ್ಳ, ಹೆಸರು ನನ್ನ ಮಾನ ರಕ್ಷಣೆ ಮಾಡಲಾರೆ ತಂದೆ. ಕಾಪಾಡು ಪ್ರಭು ಬ್ರಹ್ಮಲಿಂಗೇಶ್ವರ, ಪ್ರಾಣ ಕಾಪಾಡು ದೇವ. ಕಾನ್ಕಿಯ ಕಾಡಿನ ತನ್ಮಧ್ಯದಲ್ಲಿ ನನ್ನ ಭಕ್ತಳಾಗಿರುವಂತಹ ಕೊಲ್ಲಾಂಬಿಕೆಯ ಮೇಲೆ ಕಳ್ಳ ರುದ್ರನೋರ್ವ
ಕೇಳಿ. ಆತ ಮಾಡುತ್ತಿರುವಂತಹ ದುಷ್ಕೃತ್ಯವನ್ನು ಎಣಿಸುವಾಗ ಎನ್ನ ಕೀರ್ತಿಗೆ ಆತ ಮಾಡುತ್ತಿರುವಂತಹ ದುಷ್ಕೃತ್ಯವನ್ನು ಎಣಿಸುವಾಗ ಈ ಬ್ರಹ್ಮಲಿಂಗನ ಸಾನ್ನಿಧ್ಯಕ್ಕೆ ಅಪಚಾರವಾದಂತಹ ಸಂಗತಿ. ಆದ್ದರಿಂದ ಬಿಡುವನ ಈ ಬ್ರಹ್ಮಲಿಂಗ, ಬಿಡುವನ ಈ ಬ್ರಹ್ಮಲಿಂಗ, ಬಿಡುವನ ಈ ಬ್ರಹ್ಮಲಿಂಗ ಹೆಚ್ಚಿ ಹೈಗುಳಿ ಹೊಸ ಹೈಗುಳಿ, ದೊಡ್ಡಿ ಕಾಲ್ ಚಿಕ್ಕು, ಮರಳು ಚಿಕ್ಕು, ಹುಲಿ, ಈಗಿಂದೀಗಲೇ ಕಾಂಕಿಯ ಕಾಡನ್ನ ಸೇರಿರಿ. ಭಕ್ತಳಾಗಿರುವಂತಹ ಕೊಲ್ಲಾಂಬಿಕೆಯ ಮೇಲೆ ಬಲಾತ್ಕಾರಕ್ಕೆ ಮುಂದುವರಿಯುತ್ತಿರುವಂತಹ ಕಳ್ಳ ರುದ್ರನನ್ನ ಶಿಕ್ಷಿಸಿ ನೀವು ಹೊರಡಿರಿ. ಮಾನಿನಿ ಮಣಿ ತೋಷ ತಾಳು ದುರುಳನವರು ಅಟ್ಟಿಸಿಕೊಂಡು ಬರುವಂತಹ ಸಂದರ್ಭ. ನಂಬಿದಂತೆ ತಂದೆ ಬ್ರಹ್ಮಲಿಂಗೇಶ್ವರ ಮಾನರಕ್ಷಣೆ ಮಾಡಿದ್ದಾನೆ. ಸಂತೋಷದ ವಿಷಯವನ್ನು ಮಾವನೇ ಹೋಗಿ ಹೇಳು. ನನ್ನ ತಾಯಿಗೆ ನಾನೊಬ್ಬನೇ ಅಲ್ಲ ಸ್ವಾಮಿ, ನನಗೋರ್ವಳು ತಂಗಿ ಇದ್ದಾಳೆ. ಚಿತ್ತೂರು ಚಂದಯ್ಯ ಶೆಟ್ಟಿಯ ತಮ್ಮ ಮಂಜಯ್ಯ ಶೆಟ್ಟಿಯ ಕೊಟ್ಟು ಮದುವೆ ಮಾಡಿಕೊಟ್ಟೆ. ಅವರಿಬ್ಬರ ದಾಂಪತ್ಯದಿಂದ 2 ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ರವಿಕೀರ್ತಿ ಹಾಗೂ ಶಶಿಕೀರ್ತಿಯನ್ನು ನಾಮಕರಣವನ್ನು ಮಾಡಿದ್ದೇನೆ. ಆದರೇನು ಮಾಡುವ, ಭಾವ ಮಾತ್ರ ವೈರಾಗ್ಯದಿಂದ ಊರು ಬಿಟ್ಟ ಮತ್ತೆ ಪುರವನ್ನು ಸೇರಲಿಲ್ಲ. ಮಕ್ಕಳ ಹಕ್ಕಿನ ಪ್ರಕಾರವಾಗಿ ಚಿತ್ತೂರಿನ ಅರ್ಧ ಪ್ರಾಂತ್ಯವನ್ನು ಕೇಳಿದ್ದೆ ಹೋದಂತಾದರೆ ಯಾರಿಗೋ ಹುಟ್ಟಿದ ಮಕ್ಕಳಿಗೆ ಹಕ್ಕನ್ನು ಕೊಡುವುದಿಲ್ಲ ಎನ್ನುವುದಾಗಿ ಧಿಕ್ಕರಿಸಿದ ಚಂದಯ್ಯ ಶೆಟ್ಟಿ ಅವನ ಸೊಕ್ಕನ್ನು ಒಡಗಿಸಬೇಕಾ? ಯಾರಲ್ಲಿ ಹೇಳಿ ಎಂದು
ಬೆಸಗುಂಟೋ ಚಿಕ್ಕ ಬಾಲರೆ ಕೇಳಿರಿ ಚಿಕ್ಕ ಬಾಲರೆ ಕೇಳಿರಿ ಎಲ್ಲೊಡನೆ ಸತ್ಯ ಸಮರವೇ ಕೇಳಿರಿ ಎಲ್ಲೊಡನೆ ಸತ್ಯ ಸಮರವೇ ಕೇಳಿರಿ ಮಕ್ಕಳಾಟಿಗೆ ಸಲ್ಲದು ಮಕ್ಕಳಾಟಿಗೆ ಸಲ್ಲದು ಸಮರಕ್ಕೆ ಕಾಣುವ ಬರಬೇಡಿರಿ ಮಕ್ಕಳೇ, ಯುದ್ಧವನ್ನು ನಿಲ್ಲಿಸಿ ಯುದ್ಧಕ್ಕೆ ವಿರಾಮ ಘೋಷಣೆ ಮಾಡಿ ಆಯ್ತಾ? ಘೋಷಣೆ ಮಾಡಿ ಆಯ್ತು. ಓಹೋ, ಇದಕ್ಕೆ ಕಾರಣ ನಿಮ್ಮ ರೂಪ. ಯಾಕೆ ಯಾಕೆ? ಸೂರ್ಯ ಚಂದ್ರರಂತೆ ರಾರಾಜಿಸ್ತಾ ಇದ್ದೀರಿ. ಒಂದು ಮುಖದ ಎರಡು ನೇತ್ರ, ಒಂದೇ ಬಳ್ಳಿ ಎರಡು ಹೂಗಳಂತೆ ರಾರಾಜಿಸ್ತಾ ಇದ್ದೀರಿ. ಅದಕ್ಕಾಗಿ ಯುದ್ಧ ಮಾಡುವ ಮನಸ್ಸಿಲ್ಲ. ಅನುಕಂಪ ವಾತ್ಸಲ್ಯ ಹೆಚ್ಚಾಗುತ್ತಾ ಉಂಟು. ಚಂದ್ರಶೆಟ್ಟಿ ರಣಕ್ಷೇತ್ರಕ್ಕೆ ಬಂದ ಮೇಲೆ ಯುದ್ಧವೇ ಇಲ್ವೇ? ಯುದ್ಧ ಉಂಟಾ? ಉಂಟು. ಯಾರಲ್ಲಿ? ನಿಮ್ಮಲ್ಲಿ ಅಲ್ಲ. ಮತ್ತೆ ನಿಮ್ಮನ್ನ ಈ ರೀತಿ ಗಾಳಿ ಹಾಕಿ ಕಳುಹಿಸಿದ್ದಾನಲ್ಲ, ನಿಮ್ಮ ಮಾವ ಮಾರಣ್ಣಾಳುವ ಸಾಕು. ದೊಡ್ಡಪ್ಪ, ಮೊದಲಾಗಿ ನಮೋ ನಮಃ. ಯಾರು ದೊಡ್ಡಪ್ಪ, ಯಾರ ಮಗ? ನೀವೇ ದೊಡ್ಡಪ್ಪ, ನಾವೇ ಮಕ್ಕಳು. ಹೌದಾ? ಅಲ್ಲಿರಂತ ಭಾವಿಸ್ಕೊಳ್ಬೇಡಿ. ಮತ್ತೆ ನಿಮ್ಮ ತಮ್ಮನಾಗಿರುತ್ತಾ ಮಂಜೆ ಶೆಟ್ಟಿಯ ಸುಕುಮಾರರು, ಹೆಸರು ರವಿಕೀರ್ತಿ ಹಾಗೂ ಶಶಿಕೀರ್ತಿ, ಈ ರೀತಿಯಾಗಿ ಎದುರುಗೊಳ್ಳುವುದಕ್ಕೆ ಕಾರಣ ಏನು? ದೊಡ್ಡಪ್ಪ, ಹಕ್ಕಿನ ಪ್ರಕಾರವಾಗಿ ಚಿತ್ತೂರಿನಾರ್ಧ ಪ್ರಾಂತ್ಯವನ್ನು ಕೊಟ್ರೆ ಹಾಗೆ, ಇಲ್ಲವಾದ್ರೆ ನಿಮ್ಮ ರಟ್ಟ ಕರ್ತೇವೆ. ಹುಚ್ಚು ಅಂತ ಹೇಳಬೇಕಾಗುತ್ತದೆ. ಯಾಕೆ? ಇಲ್ಲದೆ ಹೋದ್ರೆ ಈ ರೀತಿ ಮಾತಾಡುವುದಿಲ್ಲ. ಇಬ್ಬರಿಗೊಟ್ಟು ಚಿತ್ತೂರಿನಲ್ಲಿ ಅರ್ಧ ಕೊಡಿ. ನಾನು ಆಲೋಚನೆ ಮಾಡ್ಲೇಬೇಕಾಗ್ತದೆ. ಏನು? ಇಬ್ಬರಿಗೊಟ್ಟು ಅರ್ಧ ಸಾಕಾಗ್ತದ? ಸಾಕು. ಧರ್ಮಕ್ಕುಂಟಂತ ಹಿಡಿ ತಕೊಳ್ಳಿ. ಖಂಡಿತವಾಗಿ ಅದರ ಬಗ್ಗೆ ಅಪೇಕ್ಷೆ ನಮ್ಮದಲ್ಲ. ಸಂಪೂರ್ಣವಾಗಿ ನಮಗೆ ಕೊಟ್ಟದೆ ಹೌದಾದ್ರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು? ನನ್ನ ಬಗ್ಗೆ ಆಲೋಚನೆ ಮಾಡಬೇಡ. ಯಾಕೆ? ಚಿತ್ತೂರಿನ ಅಧಿಕಾರಿ ಚಂದ್ರಶೆಟ್ಟಿ ಏನು ಮಾಡ್ಬೇಕಂತ ಮೊದಲೇ ಆಲೋಚನೆ ಮಾಡಿಕೊಂಡಿದ್ದೇನೆ. ಹಾಗಾದ್ರೆ ನನ್ನ ತಮ್ಮನ ಮಕ್ಕಳೇ ಅಂತ ಇಟ್ಟುಕೊಳ್ಳೋಣ. ಇದರ ಕ್ರಮ ಗೊತ್ತುಂಟ? ಏನದು? ಬಂಟರ ಕುಲದಲ್ಲಿ ನಡೆದು ಬಂದಂತಹ ಪದ್ಧತಿ ಏನು? ಅಳಿಯ ಸಂತಾನ ಕಟ್ಟು. ಅಳಿಯ ಸಂತಾನ ಕಟ್ಟು ಎಲ್ಲಿಂದ ಬಂತು? ಎಲ್ಲಿಂದ? ಬಾರ್ಕೂರಿನ ಅಧಿಕಾರಿ ದೇವಪಾಂಡ್ಯ ಹಡಗನ್ನ ನಿರ್ಮಿಸಿದ. ನದಿಗೆ ಬಿಡುವಂತಹ ಸಮಯದಲ್ಲಿ ಅಲ್ಲೇ ಇದ್ದಂತಹ ಕುಂಡೋದರ ಭೂತ ಎದ್ದು ಆಡಿದಂತಹ ಮಾತು ಏನು? ದೇವಪಾಂಡ್ಯ, ಹಡಗನ್ನು ನದಿಗೆ ಬಿಡಬೇಕಿದ್ರೆ ನನಗೆ ನರಬಲಿ ಅಗತ್ಯ. ಮನೆಗೆ ಬಂದ ಹೆಂಡತಿಯಲ್ಲಿ ಒಂದು ಮಗನನ್ನು ಬಲಿ ಕೊಡುವಂತ ಕೇಳಿದಾಗ 10 ಮಕ್ಕಳಿದ್ದರು. ಹೆಂಡತಿ ಕೊಡುವುದಕ್ಕೆ ಒಪ್ಪಲಿಲ್ಲ. ಆಮೇಲೆ ಅಣ್ಣನ ಚಿಂತೆಯನ್ನು ಅರ್ಥವಿಸಿಕೊಂಡು ಅವನ ತಂಗಿ, ಇರುವುದು ಒಬ್ಬನೇ ಮಗ ಜಯಪಾಂಡ್ಯ, ಅವನನ್ನೇ ಒಪ್ಪಿಸಿದ್ದ. ಸ್ನಾನ ಮಾಡಿಸಿದ. ಮತ್ತೆ ಪುನಃ ಕುಂಡೋದರ ಭೂತಕ್ಕೆ ಬಲಿ ಕೊಡುವಂತಹ ಸಮಯದಲ್ಲಿ ಮತ್ತೆ ಭೂತ ಎತ್ತು. ಮತ್ತೆ ಭೂತವಂತ? ಯಾವ ಭೂತ? ಯಾವ ಭೂತ? ಕುಂಡೋದರ ಭೂತ ತಡೆದು ಆಡಿದಂತಹ ಮಾತು ಏನು? ದೇವಪಾಂಡ್ಯ, ನನಗೆ ನರಬಲಿ ಅಗತ್ಯ ಇಲ್ಲ, ನಾನು ತೃಪ್ತಿಗೊಂಡಿದ್ದೇನೆ. ಆದರೆ ನನ್ನದೊಂದು ಮಾತು ನೆರವೇರಿಸಿಕೊಡ್ಬೇಕು. ಏನಂತ ಕೇಳಿದಾಗ ಸಕಲ ಆಸ್ತಿ ಸಂಪತ್ತು ಏನಿದ್ದರೂ ತಂಗಿ ಮಕ್ಕಳಿಗೆ ಅಂತ. ಕುಂಡೋದರ ಭೂತದ ಕತೆ, ಅಳಿಯ ಸಂತಾನ ಕಟ್ಟು ಬಾರ್ಕೂರಿನಿಂದ ಬಂದದ್ದು ಗೊತ್ತುಂಟು ನಿಮಗೆ? ಖಂಡಿತವಾಗಿ ಕಥೆಯನ್ನು ನಾವು ಕೇಳದೇ ಇದ್ದವರಲ್ಲ, ಮೊದಲೇ ತಿಳಿದುಕೊಂಡವರು. ಆದರೂ ಸಹ
ಹಿರಿಯವರಾಗಿರುತ್ತಾ ನಿಮ್ಮ ಬಾಯಿಂದ ಇಲ್ಲಿ ಕಥೆಯನ್ನು ಕೇಳಬೇಕಿರುವಂತ ಆಸೆ ಉಂಟಾದಾಗ ಅದಕ್ಕೆ ನಾವು ಸ್ಪಂದಿಸಿದ್ದೇವೆ. ಹೌದಾ? ನೀವು ಹೇಳಿದ ಹಾಗೆ ಈ ಬಾರ್ಕೂರಿನಿಂದ ಹಿಡಿದು ತೆಂಕಿನವರೆಗೆ ಇರುವಂತಹ ಪ್ರತಿಯೊಬ್ಬ ಬಂಟರು ಸಹ ಅದನ್ನು ಅನುಮೋದಿಸಿಕೊಂಡು ಬಂದಿದ್ದಾರೆ, ಅದನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಯಾರು ಆ ಪರಂಪರೆಯನ್ನು ಮೀರಿದವರಲ್ಲ. ನಾವು ತಿಳಿದುಕೊಂಡ ಹಾಗೆ ಈ ಚಿತ್ತೂರು ಮನೆತನದಲ್ಲಿ 2 ಗಂಡು ತಲೆ, ಒಂದು ಹಿರಿಯವರಾಗಿರುವಂತ ನೀವು, ಇನ್ನೊಂದು ನಿಮ್ಮ ತಮ್ಮನಾಗಿರುವಂತ ಮಂಜೆ ಶೆಟ್ಟಿ. ಹಾಗಿರುವಾಗ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೆ ಬಂದಿರುವಂತಹ 3ನೇ ತಲೆ ಯಾವುದು ದೊಡ್ಡಪ್ಪ? ಸ್ವಲ್ಪ ಮಟ್ಟಿಗೆ ಕೇಳಿದ್ದೀರಿ. ಚಿತ್ತೂರಿನಲ್ಲಿ 2 ಗಂಡು ತಲೆ. ಹೌದು. ಒಂದು ಚಂದ ಶೆಟ್ಟಿ, ಮಂಜೆ ಶೆಟ್ಟಿ. ಹಾಗಾದ್ರೆ ಹೆಣ್ಣು ಎಲ್ಲಿಂದ ಬಂತು? ಎಲ್ಲಿಂದ ಬಂದದ್ದು? ಯೋಚನೆ ಮಾಡಿ ಬೆಳ್ಳಾಲದಿಂದ ಚಿಕ್ಕಮ್ಮ ಎನ್ನುವಂತ ಹೆಣ್ಣನ್ನು ದತ್ತು ಸ್ವೀಕಾರ ಮಾಡಿದ್ದೇನೆ. ಪ್ರಾಯಕ್ಕೆ ಬಂದ ಮೇಲೆ ಮದುವೆ ಮಾಡಿಸಿದ್ದೇನೆ. ದಾಂಪತ್ಯ ಜೀವನದ ಪ್ರತೀಕವಾಗಿ ಹೆಣ್ಣೊಬ್ಬಳು ಹುಟ್ಟಿದ್ದಾಳೆ. ಅವಳ ಚೊಕ್ಕಮ್ಮನ ನಿಮ್ಮ ಕೈಗೆ ಸಿಕ್ಕಿದ್ರೆ ಚೊಕ್ಕ ಆಗ್ತದೆ. ಚಿಕ್ಕಮ್ಮನ ಮಗಳು ಚೊಕ್ಕಮ್ಮ. ನಿಮ್ಮ ಪ್ರಾಸ ಅಗತ್ಯ ಇಲ್ಲ. ಹೆಸರು ಕೊಲ್ಲಾಂಬಿಕೆ. ಮುಂದೆ ಈ ಚಿತ್ತೂರು ನಾಡಿನ ಅಧಿಕಾರಿ ಸೊಸೆ ಕೊಲ್ಲಾಂಬಿಕೆಗಲ್ಲದೆ ಅನ್ಯರಿಗೆ ಸಿಗುವುದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ದೊಡ್ಡಪ್ಪ, ನಿಮ್ಮಲ್ಲೇ ಕೇಳ್ತೇನೆ. ದತ್ತು ಸ್ವೀಕಾರ ಆಕ್ಷೇಪವೂ ಅಲ್ಲ, ಅಪರಾಧವೂ ಅಲ್ಲ. ದತ್ತು ಸ್ವೀಕಾರ ಮಾಡುವಾಗ ನಮ್ಮ ತಂದೆಯಲ್ಲಿ ಒಂದು ಮಾತನಾದ್ರೂ ಕೇಳಿದ್ದೀರಾ? ಪ್ರತಿಯೊಬ್ಬರ ಸಮ್ಮುಖದಲ್ಲಿ ನನ್ನ ತಮ್ಮನಲ್ಲಿ ಕೇಳಿ ದತ್ತು ಸ್ವೀಕಾರ ಮಾಡಿದ್ದು. ಕೇಳಿದ್ದಕ್ಕೆ ಆಧಾರ ಏನುಂಟು? ಆಧಾರ ಕೊಟ್ಟು ಮಾತಾಡಿ. ಹೌದು, ಗೊತ್ತಾಯ್ತು. ಈಗ ಯಾವ ಕೆಲಸ ಆಗುದಿದ್ರು ಆಧಾರ ಕೈಯಲ್ಲಿ ಹಿಡ್ಕೊಂಡೇ ಹೋಗ್ಬೇಕು. ನಿಜವಾಗಿ ಆಧಾರ ಸಹಿತ ಕೊಡ್ಲಿಕ್ಕಿದ್ದೇನೆ. ಚಂದ ಶೆಟ್ಟಿಗೊಂದು ಸಂಶಯ ಕಾಡುತ್ತಾ ಉಂಟು. ಏನದು? ನನ್ನ ತಮ್ಮನಿಗೆ ಹುಟ್ಟಿದ್ದೀರಿ ಅನ್ನುವುದಕ್ಕೆ ಏನು ಸಾಕ್ಷಿ ಉಂಟು? ಸಾಕ್ಷಿ ನಾನು ಕೊಡ್ತೇನೆ. ಯಾವುದೇ ಹೆಣ್ಣಾಗಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದವಳನ್ನೇ ಗಂಡ ಎಂದು ಒಪ್ಪಿಕೊಳ್ಳುತ್ತಾಳೆ. ನಮ್ಮ ಅಮ್ಮ ಆಡಿದಂತ ಮಾತು, ಚಿತ್ತೂರಿನ ಅಧಿಕಾರಿ ಚಂದಯ್ಯ ಶೆಟ್ಟಿಯ ತಮ್ಮ ಮಂಜಯ್ಯ ಶೆಟ್ಟಿಯ ನಮ್ಮ ತಂದೆ ಎನ್ನುವುದಾಗಿ ಅಮ್ಮನ ಮಾತು ಕೇಳಿಕೊಂಡು ಬಂದಿದ್ದೇವೆ. ಮಾತೃದೇವೋಭವ, ತಾಯಿಗಿಂತ ಮಿಗಿಲಾದಂತಹ ದೇವರು ಮತ್ತೊಂದಿಲ್ಲ. ನಿಜ. ಅದು ಯಾರಿಗೆ? ಯಾರಿಗೆ? ನಿಮ್ಮ ತಾಯಿ ನಿಮಗೆ ದೇವರು. ಚಿತ್ತೂರು ಶಾಸನಕ್ಕಲ್ಲ. ನೆನಪಿಟ್ಟುಕೊಳ್ಳಿ. ಆದ್ರೆ ಒಂದು ಮಾತು, ಹಿರಿಯವರಾಗಿರುತ್ತೆ ನಿಮಗೆ ನಂಬಿಕೆ ಬರಬೇಕಾದ್ರಿ ನಾವು ಏನ್ ಮಾಡ್ಬೇಕು ಹೇಳಿ? ಚಂದ ಶೆಟ್ಟಿಗೆ ನಂಬಿಕೆ ಬರಬೇಕಿದ್ರೆ ನನ್ನ ತಮ್ಮ ಮಂಜ ಶೆಟ್ಟಿ ಇದ್ರಿಗೆ ಬರ್ಬೇಕು. ಏನು ಮಾಡೋಣ ಹೇಳಿ? ನಮ್ಮ ಅಪ್ಪ ಊರಲಿಲ್ಲ. ಊರಲಿಲ್ಲ. ಅಷ್ಟು ಅರಿಷ್ಟ ಜೀವಿಗಳು. ಹಾಗೆಲ್ಲ ತಿಳ್ಕೊಳ್ಬೇಡಿ. ಚಿತ್ತೂರಿನಿಂದ ನೇರವಾಗಿ ಅವರು ಉಡುಪಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿಗೆ ನಮ್ಮ ಅಮ್ಮ ಬಂದಿದ್ರಂತೆ. ನಮ್ಮ ಅಮ್ಮನನ್ನು ಕಾಣುವುದರ ಮೂಲಕವಾಗಿ ಪ್ರೀತಿಗೆ ಒಳಗಾಗಿರುವಂತ ನಿಮ್ಮ ತಮ್ಮ ನೇರವಾಗಿ ಬಂದು ನಮ್ಮ ಮಾವನಲ್ಲಿ ಕೇಳಿಕೊಂಡಿದ್ದಾರೆ. ಒಂದು ಹೆಣ್ಣಿಗೆ ಒಂದು ಗಂಡು ಎನ್ನುವಂತ ಪದ್ಧತಿಗೆ ಅನುಸಾರವಾಗಿ ಕೊಟ್ಟು ಮದುವೆ ಮಾಡಿದ್ದಾರೆ. ಆಮೇಲೆ ನಾವು ಹುಟ್ಟಿಕೊಂಡದ್ದು. ಅದರ ನಂತರವಾಗಿ ವೈರಾಗ್ಯ ಪರವಶರಾಗಿರುವಂತ ನಿಮ್ಮ ತಮ್ಮ ಊರು ಬಿಟ್ಟು ಹೊರಟು ಹೋದರು. ಹುಡುಕುವಂತ ಪ್ರಯತ್ನ ನಮ್ಮ ಮಾವ ಬಹಳಷ್ಟು ರೀತಿಯಲ್ಲಿ ಮಾಡಿದ್ದಾರೆ. ಹೌದಾ? ನಿನ್ನ ಮಾವ ಬಹಳ ಬುದ್ಧಿವಂತ. ಯಾಕೆ? ತಂಗಿಯನ್ನ ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿಸಿದ್ದಾರೆ. ಮದುವೆ ಕಾಲದಲ್ಲಿ ಚಿತ್ತೂರಿನ ಅಧಿಕಾರಿ ಚಂದ ಶೆಟ್ಟಿ ಒಬ್ಬ ಇದ್ದಾನಂತ ಗೊತ್ತುಂಟ? ಖಂಡಿತವಾಗಿ ಗೊತ್ತುಂಟು. ಯಾಕೆ ಹೇಳಿ? ಚಿತ್ತೂರು ಮನೆತನದ ಬಗ್ಗೆ ಆಗಲಿ ಅಥವಾ ಇಲ್ಲಿನ ದೊರೆಯಾಗಿರುವಂತಹ ನಿಮ್ಮ ಬಗ್ಗೆ ಅಪಾರವಂತ ಗೌರವ ಉಂಟು. ಆ ಕಾರಣಕ್ಕಾಗಿ ನಿಮ್ಮ ತಮ್ಮ ಎನ್ನುವಂತ ವಿಚಾರವನ್ನು ಕೇಳಿದಾಗ ಹಿಂದೆ ಮುಂದೆ ಆಲೋಚನೆ ಮಾಡದೆ ತಂಗಿಯನ್ನೇ ಕೊಟ್ಟು ಮದುವೆ ಮಾಡಿದ್ದಾರೆ. ಚಿತ್ತೂರಿನ ಬಗ್ಗೆ ಅಗಾಧವಾದ ಗೌರವ. ಅದಕ್ಕಾಗಿ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಸಿದ್ದ. ಮದುವೆ ಕಾಲದಲ್ಲಿ ಹೋಗ್ಲಿ, ಸೀಮಂತಕ್ಕಾದ್ರೂ ಒಂದು ಮಾತು ಹೇಳಬಹುದಿತ್ತು. ಯಾಕೆ ಮರೆತಿದ್ದಾರೆ? ಅಲ್ಲಿ ಒಂದೊಂದು ಕಾರಣ ಉಂಟು. ಏನು? ಒಂದೆಡೆಯಲ್ಲಿ ಭಾವ ಊರಿನಲ್ಲಿಲ್ಲ, ಅದರ ಯೋಚನೆ. ಮತ್ತೊಂದೆಡೆಯಲ್ಲಿ ತುಂಬು ಗರ್ಭಿಣಿ ಆಗಿರುವಂತ ತನ್ನ ತಂಗಿ, ಅವಳ ಆರೋಗ್ಯ ಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕು. ಇದೆಲ್ಲ ಕಾರಣಗಳು ಒಟ್ಟಾದ ಕಾರಣವಾಗಿ ತಮಗೆ ಹೇಳುವುದಕ್ಕೆ ಮರೆತು ಬಿಟ್ಟಿದ್ದಾರೆ ಅಷ್ಟೇ. ಹೇಳುವುದಕ್ಕಲ್ಲ, ಮಾವ ಸ್ವಾರ್ಥಿ. ಅರ್ಧ ಪಾಲು ಬೇಕಾಗ್ತದೆ. ನನ್ನ ತಮ್ಮ ಮಂಜೇನ ಬಗ್ಗೆ ನಿಮಗೆ ಗೊಡವೇ ಇಲ್ಲ. ಹಾಗಾದ್ರೆ ಹಾಗೆಲ್ಲ ಭಾವಿಸ್ಕೊಳ್ಬೇಡಿ. ಮತ್ತೆ ಸ್ವಾರ್ಥ ಅಪೇಕ್ಷೆಯಿಂದಾಗಿ ನಮ್ಮ ಮಾವ ಆ ರೀತಿಯಾಗಿ ನಡೆದುಕೊಂಡದಲ್ಲ. ಮತ್ತೆ ನಿಮ್ಮ ತಮ್ಮನ ಮಕ್ಕಳಿಗೆ ಅಧಿಕಾರವನ್ನು ಸಿಕ್ಕಬೇಕೆನ್ನುವಂತ ಕಾರಣಕ್ಕಾಗಿ ಲೇಖನ ಬರೆದು ಕಳಿಸಿದ್ದು. ಆದ್ರೆ ತಾವು ಒಂದು ದೊರೆಯಾಗಿರುತ್ತ ನೀವು ಕೇವಲ ಕೆಲವೊಂದಷ್ಟು ಶಿಷ್ಟಾಚಾರಗಳಿಗೆ ಬದ್ಧರಾಗಿರಬೇಕು. ಒಬ್ಬ ಅರಸನಾದವನು ಹೇಗಿರಬೇಕು? ನ್ಯಾಯ, ನೀತಿ, ಚತುರತೆ, ಕಲ್ಯಾಣ, ಸಂಪ್ರೀತಿ, ಶುಭ, ವಿಭ, ವಿಖ್ಯಾತಿಗಳೇನುವಂತಹ ಧರ್ಮದ ಮಾರ್ಗಗಳಿಗೆ ಬದ್ಧನಾಗಿರಬೇಕು. ಅದನ್ನೆಲ್ಲ ಮರೆತು ಕೇವಲ ಅಧಿಕಾರದ ದುರಾಸೆಯಿಂದ ವರ್ತಿಸಿದ ಹೋದಾದ್ರೆ ದೊಡ್ಡಪ್ಪ ಎನ್ನುವಂತ ವ್ಯಾಮೋಹವನ್ನು ತೊರೆದು ಯುದ್ಧ ಮಾಡಬೇಕಾದದ್ದು ಎಚ್ಚರಿಕೆ. ಮಕ್ಕಳೇ, ಧರ್ಮ ಅಧರ್ಮದ ವಿಮರ್ಶೆ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆ? ತಮ್ಮ ಬಂದು ಕೇಳಿದ್ದೆ ಹೋದಾದ್ರೆ ಖಂಡಿತವಾಗಿ ಅರ್ಥ ಕೊಡ್ತೇನೆ. ಹೌದಾ? ನೀವು ಅವರು ಬರುವುದಿಲ್ಲ, ಕೊಡ್ತೇನೆ ಇಲ್ಲ ಹೇಳಿ. ಸಂತೋಷದ ವಿಷಯವನ್ನು ಮಾವನಲ್ಲಿ ಹೇಳಬೇಕೆಂದು ಓಡಾಡಿ ಬರುವಂತಹ ಸಂದರ್ಭ
ಇದೊಂದು ಅಚಾತುರ್ಯ ನಡೆದು ಹೋಯ್ತಲ್ಲ. ಉಡುಪಿ ಉದ್ಯಾವರದ ದೊರೆಯಾದಂತಹ ಮಾರನಾಳುವ ಮಾವನನ್ನು ಸೆರೆಮನೆಗಟ್ಟಿದ್ದಾರೆ ಅಂತಾದರೆ ನನ್ನ ಈ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ನಂಬಿದಂದ ತಂದೆ ಬ್ರಹ್ಮಲಿಂಗೇಶ್ವರ ಇದ್ದಾನೆ ತಾನೇ, ಆತನನ್ನೇ ಸ್ಮರಿಸುತ್ತೇನೆ. ಮಗಳೇ ಕೊಲ್ಲಾಂಬಿಕೆ, ತಂದೆ ನಿನ್ನ ಮಾವನನ್ನ ಉದ್ಯಾವರದ ಅಧಿಕಾರಿ ಸೆರೆಯಲ್ಲಿಟ್ಟಿದ್ದಾನೆ ಎನ್ನುವ ಹಾಗೆ ಕಣ್ಣೀರು ಸುರಿಸಬೇಡ. ಈಗಿಂದೀಗಲೇ ಹೋಗು, ಯುದ್ಧವನ್ನ ಸಾರು, ನಿನಗೆ ಜಯವಾಗುತ್ತದೆ. ಅಬಲೆಯಲ್ಲವೇ ದೇವ? ಅಧೈರ್ಯ ಪಡಬೇಡ. ಬ್ರಹ್ಮಲಿಂಗನ ಪೂರ್ಣ ಸಹಕಾರ ಎಲ್ಲಿ ಕಣಗಳು. ಹೆಚ್ಚಿ ಹೊಸ ಇಗುಳಿ ಮರಳು ಚಿಕ್ಕು ದೊಡ್ಡಿ ಕಾಲ್ ಚಿಕ್ಕು ಹುಲಿ ಮಾಡುವ ಯುದ್ಧದಲ್ಲಿ ಉದ್ಯಾವರದಲ್ಲಿ ಇವನಿಗೆ ಜಯ ಒದಗಿಸಿರಿ. ಹೊರಡಿರಿ ಪುರುಷನ ಸೇವೆಯ
ಮಾಡಬೇಕೆಂಬುದಾಗಿ ಶಾಸ್ತ್ರವೇ ಸಾರಿ ಹೇಳಿದೆ. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಹೆಣ್ಣೊಂದು ಮನೆಯಲ್ಲಿ ವಾಸವಾಗಿದೆ ಹೌದಾದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ನೆಲೆಯಾಗಿ ನಿಂತಿದ್ದಾಳೆ. ಅಂತ ಪವಿತ್ರವಾಗಿರುವಂತಹ ಸ್ಥಾನವನ್ನು ಹೆಣ್ಣಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನು ವ್ಯರ್ಥ ಮಾಡಿಕೊಳ್ಳುವುದು ಸರಿಯಲ್ಲ. ಪ್ರಾಯಕ್ಕೆ ಬಂದ ಇರುವಂತಹ ಹೆಣ್ಣಾಗಿರುವಂತಹ ನೀನು ಹೇಗಿರಬೇಕು, ಹೇಗೆ ಬದುಕಬೇಕೆಂಬುದಾಗಿ ನನ್ನ ತಮ್ಮ ಹೇಳ್ತಾರೆ ಕೇಳು. ನಿನಗೆ ಪ್ರತ್ಯೇಕವಾದ ಸ್ಥಳ ಉಂಟು. ಅದು ಎಲ್ಲಿ? ಒಳ್ಳೆ ಹುಡುಗನ ನೋಡಿ ಮದುವೆಯಾಗಿ 2-3 ಮಕ್ಕಳಿಗೆ ತಾಯಿಯಾಗಿ ಅವರ ಲಾಲನೆ ಪಾಲನೆ ಮಾಡಬೇಕು. ಅಷ್ಟು ಮಾತ್ರವೇ ಅಲ್ಲ, ಗಂಡನಿಗೆ ರುಚಿ ರುಚಿಯಾದ ಅಡುಗೆಯನ್ನು ಮಾಡಿ ಹಾಕಬೇಕು. ಊಟ ಮಾಡಿದವರು ಹೇಳಬೇಕು ಈ ಹೆಣ್ಣು ಆಗ್ಬಹುದಂತ. ಯಾವುದಕ್ಕೆ? ಅಡುಗೆ ಮಾಡುವುದಕ್ಕೆ. ಅದನ್ನು ಬಿಟ್ಟು ಈ ರಣಕ್ಷೇತ್ರ ಸರಿಯಲ್ಲ, ನಾಡ ಹಿಂದೆ. ನಿನಗಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದವ ಇಷ್ಟು ವರ್ಷ ಎಲ್ಲಿಗೆ ಹೋದೆ ತಮ್ಮ? ಏನಾಯ್ತು ನಿನಗೆ? ಅಣ್ಣ, ಅದೆಷ್ಟು ಸಂಪತ್ತಿದ್ರು ಕೂಡ ಅನುಭವಿಸುವ ಭಾಗ್ಯ ನನ್ನ ಪಾಲಿಗೆ ಇಲ್ಲದೆ ಹೋಯಿತು. ಇಲ್ಲಿಂದ ನೇರವಾಗಿ ಉಡುಪಿ ಉದ್ಯಾವರಕ್ಕೆ ಹೋದೆ. ಆಮೇಲೆ ಅಲ್ಲಿ ಮಾರನಾಡುವರ ತಂಗಿಯನ್ನು ನಾನು ಮದುವೆ ಆದೆ. ದಾಂಪತ್ಯ ಪ್ರತ್ಯೇಕ, ಇಬ್ಬರು ಮಕ್ಕಳು. ಕೀರ್ತಿ ಶಶಿಕೀರ್ತಿ ಎದ್ದೇಳಿ ಮಕ್ಕಳೇ. ಮತ್ತೆ ವೈರಾಗ್ಯನು ಪ್ರಾರಂಭವಾಯಿತು. ಅಲ್ಲಿಂದ ನೇರವಾಗಿ ಶ್ರೀಶೈಲವನ್ನು ಸೇರಿದೆ. ಕಾಡಿನಲ್ಲಿ ಮಲಗಿರುವ ಸಂದರ್ಭ ನನಗೊಂದು ಕನಸು ಬಿತ್ತಣ್ಣ. ಏನ್ ಕನಸು? ಕನಸಿನಲ್ಲಿ ಬ್ರಹ್ಮಲಿಂಗೇಶ್ವರ ಆಡಿದ ಮಾತು, ಉಡುಪಿ ಉದ್ಯಾನದಲ್ಲಿ ಘನಘೋರವಾದ ಯುದ್ಧ ನಡೀತಾ ಉಂಟು, ಹೋಗಿ ತಪ್ಪಿಸುವುದಾಗಿ ಕಣ್ಣು ತೆರೆದು ನೋಡ್ತಾ ಇದ್ದೇನೆ. ಇಲ್ಲಿ ಬಂದು ನಿಂತಿದ್ದೇನೆ. ಬ್ರಹ್ಮಲಿಂಗೇಶ್ವರ ಭಾಸ್ಕರ ಸನ್ನಿಭಂ ತ್ರಿನಯನಂ ನಾಗೇಂದ್ರ ಭೂಷೋಜ್ವಲೋ ಹಸ್ತೆ ರಕ್ತಕಪಾಲ ಖಡ್ಗ ಸಹಿತಂ ಶ್ವೇತಾಬ್ಜ ದಕ್ಕಾಯುಧಂ ರಿಂಗಿತ್ ಕಿಂಕಿಣಿ ನೂಪುರ ಭ್ರಮಯುತೋ ಶೋಭಾಯುತೋ ಸಂಸ್ಥಿತಂ ಭೂತೇಶಂ ಭಯಹರಂ ಬ್ರಹ್ಮಾಭಿಧಾನಂ ಭಜೆ ಬ್ರಹ್ಮಾಭಿಧಾನಂ ಭಜೆ ಬ್ರಹ್ಮಾಭಿಧಾನಂ ಮೊದಲಾಗಿ ನನಗೊಂದು ದೇಗುಲವ ರಚಿಸುತ್ತಾಯ ನಿರತ ಪೂಜೆಗೆ ವಿಪ್ರರನು ನೇಮಿಸುತ್ತಾಯ ವರುಷ ವರುಷಕ್ಕೆ ಹಾಲ ಹಬ್ಬವ ವರಮಕರ ಸಂಕ್ರಮಣ ದಿನದೊಂದು ವಿರಚಿಸುವ ತೆರ ನೇಮಗೈಯೋದು ಅನವರತ ನನಗೆ ಮೊದಲಾಗಿ ಒಂದು ದೇಗುಲವನ್ನು ರಚಿಸಿ ಕೊಡಬೇಕು. ಆಮೇಲೆ
ನನ್ನ ನಿತ್ಯ ಪೂಜೆಗೆ ಬ್ರಾಹ್ಮಣರನ್ನ ನೇಮಿಸಬೇಕು. ಆ ನಂತರ ವರ್ಷಂಪ್ರತಿಯಲ್ಲಿ ಬರುತ್ತಿರುವಂತಹ ಮಕರ ಸಂಕ್ರಮಣದ ದಿನದಂದು ನಾನು ಹಾಗೂ ನನ್ನ ಪರಿವಾರ ದೇವತೆಗಳಿಗೆ ಹಾಲು ಹಣ್ಣನ್ನು ಅರ್ಪಿಸಬೇಕು. ಅದೇ ಮುಂದೆ ಹಾಲ ಹಬ್ಬ ಅಂತ ಪ್ರತೀತಿಗೊಳ್ಳುತ್ತದೆ. ಆಮೇಲೆ ನನಗೆ ಇಷ್ಟವಾದಂತ ಸೇವೆ ಬೆಳಕಿನ ಸೇವೆ. ಬೆಳಕಿನ ಸೇವೆ ಅಂದ್ರೆ ಏನು ದೇವ್ರೆ? ಚರಿತ್ರೆಯನ್ನ ಯಕ್ಷರೂಪಕವಾಗಿ ಆಡಿ ತೋರಿಸುವಂತಹದ್ದು. ಅದಕ್ಕೆ ಯಕ್ಷಗಾನ ಬಯಲಾಟ ಎಂಬಂತೆ ಇನ್ನೊಂದು ಹೆಸರು. ಯಾರು ಯಾವುದೇ ಕಾಲದಲ್ಲಿ ಮಕ್ಕಳಿಲ್ಲದೆ ಇರುವವರು, ವ್ಯವಹಾರದಲ್ಲಿ ನಷ್ಟ ಹೊಂದಿದವರು, ಮನವಾರತೆ ವಿಚಾರದಲ್ಲಿ ಕಷ್ಟಕ್ಕೆ ತುತ್ತಾದವರು ನನ್ನ ಪ್ರೀತ್ಯರ್ಥವಾಗಿರುವಂತಹ ಬೆಳಕಿನ ಸೇವೆ ಹರಕೆ ಹೇಳಿಕೊಂಡರೆ ಬರುವ ಗಂಡಾಂತರವಲ್ಲ ದೂರವಾಗುತ್ತದೆ. ಇಷ್ಟಾರ್ಥ ಸಿದ್ಧಿಸಿದ ಮೇಲೆ ಬೆಳಕಿನ ಸೇವೆಯ ನೆನಪು ಬಿಟ್ಟರೆ ಬರುವುದು ತೊಂದರೆ ತಿಳಿದಿರಲಿ. ಇಲ್ಲಿಗೆ ಎಲ್ಲರ ನ್ಯಾಯಾಲಯ, ಇಲ್ಲಿಗೆ ಎಲ್ಲರ ನ್ಯಾಯಾಲಯ, ತಮ್ಮ ಕಲಹ ನಿಂತಿತು, ನಾವೆಲ್ಲ ಒಂದಾಗಿದ್ದೇವೆ. ದೇವರ ದರ್ಶನ ನಮ್ಮ ಪಾಲಿಗಾಯಿತು. ತಮ್ಮ, ಈ ರೀತಿ ಗಲಾಟೆ ಆಗುವುದಕ್ಕೆ ಕಾರಣ ನಿನ್ನ ಭಾವ ಮಾರನಾಡುವ ಮೊದಲು ಹೇಳ್ತಾರೆ ಚಿತ್ತೂರಿನಲ್ಲಿ ಅರ್ಧ ಕೊಡಿ ಅಂತ. ಇದಕ್ಕೆ ತೀರ್ಮಾನ ನೀನೇ ಕೊಡು. ಅಣ್ಣಯ್ಯ, ಚಿಂತೆ ಮಾಡುವ ಅಗತ್ಯವೇ ಇಲ್ಲ. ನನ್ನ ಮಗ ರವಿಕೀರ್ತಿ ಪ್ರಾಯಕ್ಕೆ ಬಂದಿದ್ದಾನೆ. ನಮ್ಮ ಸೊಸೆಯನ್ನು ಕೊಟ್ಟು ಮದುವೆ ಮಾಡಿಸೋಣ. ಒಳ್ಳೆ ಉಪಾಯ ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ಮದುವೆ ಕಾರ್ಯಕ್ರಮ ನೆರವೇರಿತು. ದೇವರು ಹೇಳಿದ ಪ್ರಕಾರ ನಾವು ನಡೆದುಕೊಳ್ಳಲೇಬೇಕು. ಮೊದಲಾಗಿ ಬ್ರಹ್ಮಲಿಂಗೇಶ್ವರನಿಗೆ ದೇವಸ್ಥಾನವನ್ನು ಕಟ್ಟಿಸುವುದು ಮಾತ್ರವಲ್ಲ, ಯಕ್ಷಿ, ಐಗುಳಿ, ಚಿಕ್ಕು, ಹುಲಿದೇವರು, ಹಸಲತಿಮ್ಮ ಇವರಿಗೆ ಪ್ರತ್ಯೇಕ ಗುಡಿಯನ್ನು ಕಟ್ಟಿ ಬ್ರಾಹ್ಮಣರಿಂದಲೇ ಪೂಜೆ. ಆಮೇಲೆ ನನಗಿಷ್ಟವಾದಂತಹ ಸೇವೆ ಬೆಳಕಿನ ಸೇವೆ ಅಂತ ಬ್ರಹ್ಮಲಿಂಗೇಶ್ವರ ಆಡಿದ್ದಾನೆ. ಏನಂತ ಕೇಳಿದಾಗ ಯಕ್ಷಗಾನ ಬಯಲಾಟ ಮೇಳವನ್ನು ಎಬ್ಬಿಸುವುದೇ. ಎಬ್ಬಿಸಿದಾಗ 6 ತಿಂಗಳು ಆಟ ಬಡಗಿನಲ್ಲಿ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓ ಭಾವ, ಬೆಂಕಿಗೆ ನಮ್ಮ ಮಾರುಕಟ್ಟೆ ಮೇಳ ಬಂದ್ರೆ ನಿಮ್ಮ ಸಹಕಾರ ಏನುಂಟು? ಇದಕ್ಕಾಗಿ ಚಿಂತಿಸುವ ಅಗತ್ಯ ಇಲ್ಲ. ನಿಮ್ಮ ಮಾರುಕಟ್ಟೆ ಮೇಳ ಉಡುಪಿ ಉದ್ಯಾವರಕ್ಕೆ ಬಂದಿದ್ದೇವಂತಾದ್ರೆ 3 ತಿಂಗಳ ಆಟವನ್ನು ನಾನು ಕೊಡಿಸ್ತೇನೆ. ಅಷ್ಟು ಮಾತ್ರವೇ ಅಲ್ಲ, ವರ್ಷಕ್ಕೊಮ್ಮೆ ಬರುವ ಹಾಲ ಹಬ್ಬಕ್ಕೆ ಹೇರಾಳ ಮುಡಿಪನ್ನು ಹೊರಿಸುವ ಕೆಲಸವನ್ನು ನಾನು ಮಾಡಿಸ್ತೇನೆ. ಮಂಜಿ ನಾನು ನೀವು ಹೊಳಿ ಬದಗ ಬ್ರಹ್ಮಗುಂಡಿಯ ಸನಿಯ ದೇವ್ರ ಹತ್ರ ಬೇಡ್ಕೊಂತಲ್ಲ, ದೇವ್ರ ಕುರ್ಕುಂಚು ತೋರ್ಸ್ದ ಗುರು. ನಮ್ಗೊಂದು ಮಗು ಆಯ್ತಲ್ಲ, ಹೆಣ್ಣ ಗಂಡ ಗಂಡ ಹೆಸರೇನಿಟ್ಟಿದ್ದೆ? ಹೈಗುಳಿ ಕುಮಾರ್, ಚಿರಂಜೀವಿ ಹೈಗುಳಿ. ಹೌದೌದು. ಈ ಗಂಡಿನೊಂದು ನಿಮ್ ಮೇಳಿಗೆ ಹಾಕೊಳ್ಕಲ್ಲ. ಮೇಳಕ್ಕೆ ಬಂದ್ರೆ ಏನ್ ಮಾಡ್ತಾ ಇದ್ದೀನಿ ಮಗ? ಭಾಗವತ್ಗೆ ಮಾಡ್ತಾ ಬೈತಪ್ಪ. ಹೌದಾ? ಹೌದೌದು. ಗಂಡಿ ಬರ್ಸು ಮಾಡ್ತಾ ತಯಾರಾತ ಮಾತ್ರ ಮೇಳಕ್ಕೆ ಸೇರಿಸಿಕೊಳ್ಳು. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಮಗು ನಿನ್ನ ಹಾಗೆ ಉಂಟು. ನನ್ನ ಮಗು ನನ್ನ ಕಡೆಗಿಂದ ಒಡೆ ಕಡೆಗಿರುವುದಿಲ್ಲ. ತಪ್ಪಲ್ಲ, ಅಪ್ಪನ ಹಾಗೆ ಮಕ್ಕಳು ಸ್ವಾಭಾವಿಕ. ಇದೆಲ್ಲ ಸಂತೋಷದ ವಿಷಯ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮಲಿಂಗೇಶ್ವರನ ಮಹಿಮೆ ಅಗಾಧವಾದದ್ದು. ಮನೆ ಬಿಟ್ಟು ಹೋದಂತಹ ನನ್ನ ತಮ್ಮ ಮನೆ ಬಂದು ಸೇರಿದ್ದಾನೆ. ಮಾತ್ರವಲ್ಲ, ಸಂತಾನ ಇಲ್ಲಂತ ಕಣ್ಣೀರನ್ನು ಸುರಿಸುತ್ತಾ ಇದ್ದವರು ಮಂಜಿಯ ಪಾಲಿಗೆ ಸಂತಾನ ಪ್ರಾಪ್ತಿಯಾಗಿದೆ. ಇಷ್ಟಕ್ಕೆಲ್ಲ ಕಾರಣ ಆರಾಧ್ಯ ದೇವರಾದಂತಹ ಬ್ರಹ್ಮಲಿಂಗೇಶ್ವರ. ಅಲ್ಲದೆ ಇವತ್ತಿನ ಸೇವಾರ್ಥಿಗಳು ಕೂಡ ಕಷ್ಟ ಕಾಲದಲ್ಲಿ ಹೇಳಿಕೊಂಡಂತಹ ಹರಕೆ ಇವತ್ತು ನಿಷ್ಠೆಯಿಂದ ಬ್ರಹ್ಮಲಿಂಗೇಶ್ವರನಿಗೆ ಒಪ್ಪಿಸಿದ್ದಾರೆ. ಅಂತಹ ಬ್ರಹ್ಮಲಿಂಗೇಶ್ವರ ಸಂಪ್ರೀತಿಯಿಂದ ಒಪ್ಪಿಸಿಕೊಳ್ಳುವುದರ ಜೊತೆಯಲ್ಲಿ ಸೇವಾರ್ಥಿಗಳಿಗೂ ಅವರ ಕುಟುಂಬದವರು ಬೆಳಗಿನ ತನಕ ಆಟ ನೋಡಿದವರು ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಡಲಿ ಅಂತ
ದೇವರಲ್ಲಿ ಪ್ರಾರ್ಥಿಸಲೇಬೇಕು. ಅದಕ್ಕಾಗಿ ಕುಳಿತವರು ಕ್ಷಣಕಾಲ ಎದ್ದು ನಿಂತು ಬ್ರಹ್ಮಲಿಂಗೇಶ್ವರನನ್ನು ಧ್ಯಾನಿಸುವ. ನಮ್ಮ ಕ್ಷೇತ್ರ ನಮ್ಮ ದೇವರು, ನಮ್ಮ ಕ್ಷೇತ್ರ ನಮ್ಮ ದೇವರು, ನಮ್ಮ ಕ್ಷೇತ್ರ ನಮ್ಮ ದೇವರು. ಬ್ರಹ್ಮಲಿಂಗೇಶ್ವರ ದೇವರ ಸದ್ಭಕ್ತರು ಶ್ರೀದೇವರ ಸೇವೆ ಮಾಡಿಕೊಟ್ಟು ಬಂತಹ ಸಿರಿಮುಡಿಗಂಧ ಪ್ರಸಾದ. ಚೌಕಿಯಲ್ಲಿ ಶ್ರೀ ಮಹಾಗಣಪತಿ ಪೂಜೆ ಹಾಗೂ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರಿಗೆ ಮಹಾಮಂಗಳಾರತಿ ನಡೆಯುತ್ತದೆ. ತಾವೆಲ್ಲರೂ ಚೌಕಿಯವರಿಗೆ ಬರಬೇಕಾಗಿ ವಿಜ್ಞಾಪನೆ.